महागणपते गजानन महागणपते गजानन उमा महेश्वर प्रियनन्दना उमा महेश्वर प्रियनन्दना महागणपते प्रिय
ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ಸೀತೆಯನ್ನು ಕೂಡಿಕೊಂಡು ನಮ್ಮ ಮಾತೆ ಭೂಮಿ ಜಾತೆ ಸೀತೆಯನ್ನು ಕೂಡಿಕೊಂಡು ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ಭರತನಾದ ಭರತನಿಗೆ ಪಟ್ಟವನ್ನು ಬಿಟ್ಟುಕೊಟ್ಟು ತಮ್ಮನಾದ ಭರತನಿಗೆ ಪಟ್ಟವನ್ನು ಬಿಟ್ಟುಕೊಟ್ಟು ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ಇಂದು ನಮ್ಮ ಮನೆಯಲ್ಲಿದ್ದು ನಾಳೆ ಮುಂಜಾನೆ ಎದ್ದು ಇಂದು ನಮ್ಮ ಮನೆಯಲ್ಲಿದ್ದು ನಾಳೆ ಮುಂಜಾನೆ ಎದ್ದು ಹೋಗಬಾರದೆ ರಾಮ ಸಾಗಬಾರದೆ ಹೋಗಬಾರದೆ ರಾಮ ಸಾಗಬಾರದೆ ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ ಓಂಕಾರ ಚಾಮರಕರ್ಣನೆ ಶಂಕರ ಸುತ
ಕಾಯೋ ಕರುಣಾಮಯನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನನ್ನ ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ ತನು ಮನ ಜೀವನ ಪಾವನವಯ್ಯ ಶಂಭು ಎನ್ನಲು ಇಲ್ಲ ಭಯ ಇದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನನ್ನ ಬಾಡದ ಹೂವಿನ ಮಾಲೆ ಬಾಗಿತು ಪಾದದ ಮೇಲೆ ಬಾಡದ ಹೂವಿನ ಮಾಲೆ ಬಾಗಿತು ಪಾದದ ಮೇಲೆ ಪ್ರೇಮಮಯ ನಿನಗೆ ಜಯ ಪ್ರೇಮಮಯ ನಿನಗೆ ಜಯ ನನ್ನ ಜೀವನ ನಿನ್ನಲಿ ತನ್ಮಯ ಬಾಳಿನ ಹಾದಿಯ ಬೆಳಗಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನನ್ನ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಭಸ್ಮಮಯ ಬಿಲ್ವ ಪ್ರಿಯ ಭಸ್ಮಮಯ ಬಿಲ್ವ ಪ್ರಿಯ ನನ್ನೀ ದೇಹವೇ ನಿನ್ನಯ ಆಲಯ ಸೇವ ಭಾಗ್ಯವ ನೀಡಯ್ಯ ನನ್ನಿಗೆ ದೇಹ ನಾಗಾಭರಣ ಕಾಯೋ ಕರುಣಾಮಯನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನನ್ನ ಬನ್ನಿರಿ ಬನ್ನಿ ಶಬರಿಮಲೆಗೆ ನಮ ಅಯ್ಯಪ್ಪನ ಪಾದ ಸೇವೆಗೆ ನಮ ಅಯ್ಯಪ್ಪನ ಪಾದ ಸೇವೆಗೆ ಬನ್ನಿರಿ ಬನ್ನಿ ಶಬರಿಮಲೆಗೆ ನಮ್ಮ ಅಯ್ಯಪ್ಪನ ಪಾದ ಸೇವೆಗೆ ನಮ್ಮ ಅಯ್ಯಪ್ಪನ ಪಾದ ಸೇವೆಗೆ ಬನ್ನಿರಿ ಬನ್ನಿ ಶಬರಿಮಲೆಗೆ ನಮ ಅಯ್ಯಪ್ಪನ ಪಾದ ಸೇವೆಗೆ ನಮ ಅಯ್ಯಪ್ಪನ ಪಾದ ಸೇವೆಗೆ ಬನ್ನಿರಿ ಬನ್ನಿ ಶಬರಿಮಲೆಗೆ ನಮ್ಮ ಅಯ್ಯಪ್ಪನ
ಓಂ ನಮೋ ನಾರಾಯಣ 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 ಇದುವರೆಗೆ ಭಜನ ಸೇವೆಯನ್ನು ನಡೆಸಿಕೊಟ್ಟಂತಹ ಶ್ರೀ ಸಿದ್ಧಿವಿನಾಯಕ ಮಹಿಳಾ ಭಜನಾ ತಂಡ ವಿನಾಯಕನಗರ ಬೆಟ್ಟಂಪಾಡಿ ಇವರಿಗೆ ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇನ್ನು ಮುಂದಕ್ಕೆ ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಭಜನಾ ಮಂಡಳಿ ಬೆಟ್ಟಂಪಾಡಿ ಇವರು ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಡಲಿದ್ದಾರೆ. ನಾರಾಯಣ
पूर्णावती हां जुलाई बोल कपित्तजम्बो फलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम् वक्रतुण्ड महाकाय कोटिसूर्यसमप्रभ निर्विघ्नं कुरु मे देव
ಶ್ರವಣವೇ ಮೊದಲಾದ ನವವಿಧ ಪ್ರಕೃತಿಯ ತವ ಕಲಿತ
ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಕಾಲ್ಗಳ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಜ್ಜಿಗೆ ಎಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕಾವೃಷ್ಟಿಯ ಕರೆಯುತ್ತ ಬಾರೆ ಕನಕಾಮಣಿಯ ಸಿದ್ಧಿಯ ತೋರೆ ಕನಕಾವೃಷ್ಟಿಯ ಕರೆಯುತ್ತ ಬಾರೆ ಕನಕಾಮಣಿಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತೀತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತೀತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಸತ್ಯವ ತೋರುವ ಸಾಧು ಸಜ್ಜನರ ಇತರಿ ಹೊಳೆಯುವ ಪುತ್ತರಿಗೊಮ್ಮೆ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಜೆ ಇಲ್ಲದ ಭಾಗ್ಯವ ಕೊಟ್ಟು ಅಂಗನ ಕೈಯ ತಿರುವುತ್ತ ಬಾರೆ ಸಂಜೆ ಇಲ್ಲದ ಭಾಗ್ಯವ ಕೊಟ್ಟು ಅಂಗನ ಕೈಯ ತಿರುವುತ್ತ ಬಾರೆ ಕುಂಕುಮಾಂಗಿದೆ ಪಂಕಜಲೋಚನೆ ಕುಂಕುಮಾಂಗಿದೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಲಗಿರಿ ರಂಗನ ಅಕ್ಕರೆಯುಳ್ಳ ಅಲಗಿರಿ ರಂಗನ ಚೊಕ್ಕಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ ನಿನ್ನ ನಂಬಿದ ದಾಸನಲ್ಲವೇನೋ ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ ನಿನ್ನ ನಂಬಿದ ದಾಸನಲ್ಲವೇನೋ ನಂಬಿದ ದಾಸನಲ್ಲವೇನೋ ತನುವೆಂಬ ಮಂಟಪದಿ ಮನವೆಂಬ ಹಸೆ ಮಂಚ ಕನವಾದ ಸುಜ್ಞಾನ ದೀಪದ ಬೆಳಕಲ್ಲಿ ತನುವೆಂಬ ಮಂಟಪದಿ ಮನವೆಂಬ ಹಸೆ ಮಂಚ ಕನವಾದ ಸುಜ್ಞಾನ ದೀಪದ ಬೆಳಕಲ್ಲಿ ಸನಕಾದಿ ವಂದ್ಯನಿ ಬೇಗ ಬಾರೋ ಸನಕಾದಿ ವಂದ್ಯನಿ ಬೇಗ ಬಾರೋ ಬೇಗ ಬಾರೋ ಬೇಗ ಬಾರೋ ಎನ್ನ ಬಿಟ್ಟು ನೀನು
ಶುಭಮಂಗಳಂ ಜಯ ಮಂಗಳಮಾರಮನೆಗೆ ಮಂಗಳಭೂರಮನೆಗೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಮಗುಟಕ್ಕೆ ಮಂಗಳ ಮಧ್ಯಾವತಾರಗೆ ಮುಖಕ್ಕೆ ಮಂಗಳ ಮುದ್ದು ಕೂರ್ಮನಿಗೆ ಮಗುಟಕ್ಕೆ ಮಂಗಳ ಮತ್ಸ್ಯಾವತಾರಗೆ ಮುಖಕ್ಕೆ ಮಂಗಳ ಮುದ್ದು ಕೂರ್ಮನಿಗೆ ಸುಗಂಧಕ್ಕೆ ಮಂಗಳ ಸೂಕರ ರೂಪಗೆ ಸುಗಂಧಕ್ಕೆ ಮಂಗಳ ಸೂಕರ ರೂಪಗೆ ನಗಕ್ಕೆ ಮಂಗಳ ಮುದ್ದು ನರಸಿಂಹಗೆ ನಗಕ್ಕೆ ಮಂಗಳ ಮುದ್ದು ನರಸಿಂಹಗೆ ಮಂಗಳಮಾರಮನೆಗೆ ಮಂಗಳಭೂರಮನೆಗೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಪಕ್ಷಕ್ಕೆ ಮಂಗಳ ವಟುವ ಮನೆಗೆ ಪಕ್ಷಕ್ಕೆ ಮಂಗಳ ಭಾರ್ಗವಗೆ ಪಕ್ಷಕ್ಕೆ ಮಂಗಳ ವಟುವ ಮನೆಗೆ ಪಕ್ಷಕ್ಕೆ ಮಂಗಳ ಭಾರ್ಗವಗೆ ಪಕ್ಷಕ್ಕೆ ಮಂಗಳ ಕಾಕುತ್ಸರಾಮನಿಗೆ ಪಕ್ಷಕ್ಕೆ ಮಂಗಳ ಕಾಕುತ್ಸರಾಮನಿಗೆ ಗೋಕ್ಷಿಗೆ ಮಂಗಳ ಶ್ರೀಕೃಷ್ಣಗೆ ಗೋಕ್ಷಿಗೆ ಮಂಗಳ ಶ್ರೀಕೃಷ್ಣಗೆ ಮಂಗಳಮಾರಮನೆಗೆ ಮಂಗಳಭೂರಮನೆಗೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಊರುಗಳಿಗೆ ಮಂಗಳ ಉತ್ತಮ ಬೌದ್ಧಗೆ ಶರಣಕ್ಕೆ ಮಂಗಳ ಚೆಲುವ ಶ್ರೀ ಕಲ್ಕಿಗೆ ಊರುಗಳಿಗೆ ಮಂಗಳ ಉತ್ತಮ ಬೌದ್ಧಗೆ ಶರಣಕ್ಕೆ ಮಂಗಳ ಚೆಲುವ ಶ್ರೀ ಕಲ್ಕಿಗೆ ಪರಿ ಪರಿ ರೂಪಕ್ಕೆ ಪರಮ ಮಂಗಳನಮ್ಮ ಪರಿ ಪರಿ ರೂಪಕ್ಕೆ ಪರಮ ಮಂಗಳನಮ್ಮ ಪುರಂದರ ವಿಠಲಗೆ ಜಯ ಮಂಗಳಂ ಪುರಂದರ ವಿಠಲಗೆ ಜಯ ಮಂಗಳಂ ಮಂಗಳಮಾರಮನೆಗೆ ಮಂಗಳಭೂರಮನೆಗೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಇಂದಿನ ದಿನವೇ ಶುಭ ದಿನವೋ ಇಂದಿನ ವಾರ ಶುಭವಾರ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ಯೋಗ ಶುಭ ಯೋಗ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದು ಶ್ರೀ ಪುರಂದರ ವಿಠ್ಠಲರಾಯನ ನೆನೆಸಿದ ದಿನವೇ ಶುಭ ದಿನವು ಭಜಿಸಿದ ದಿನವೇ ಶುಭ ದಿನವು ಕಾಯೇನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯಾತ್ಯಂತ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति 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 ಹರಿ ಓಂ ಮೂರು ದಿನಗಳಿಂದ ನಡೆಸಿಕೊಂಡು ಬಂದಂತಹ ಈ ಒಂದು ಭಜನ ಸಂಕೀರ್ತನೆಯನ್ನು ಮಂಗಲ ಹಾಡುವುದರ ಮೂಲಕ ದೇವರಿಗೆ ಸಮರ್ಪಿಸುತ್ತಾ ಇದುವರೆಗೆ ಭಜನ ಸಂಕೀರ್ತನೆಯನ್ನು ನಡೆಸಿಕೊಟ್ಟ ಶ್ರೀ ಮಹಾಲಿಂಗೇಶ್ವರ ಭಜನ ಮಂಡಳಿ ಬೆಟ್ಟಂಪಾಡಿ ಇವರಿಗೆ ಸಿದ್ಧಿವಿನಾಯಕ ಮಂದಿರದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮವನ್ನು ನಡೆಸಲಿದ್ದು ತದನಂತರದಲ್ಲಿ ಶ್ರೀದೇವರ ಪ್ರಸಾದ ವಿತರಣೆಗೊಂಡು ನಂತರ ಕೇಸರಿ ಕಲಾ ತಂಡ ಕೇಸರಿ ನಗರ ಮಿತ್ತಡ್ಕ ಇದರ ಸದಸ್ಯರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ
ಶ್ರೀಮತಿ ಪಾರ್ವತಿ ಲಿಂಗಪ್ಪ ಗೌಡ ಮತ್ತು ಮಕ್ಕಳು ಪಂಬೆಜಾಲು ಇವರ ನೇತೃತ್ವದಲ್ಲಿ ಶ್ರೀದೇವಿ ಶಾಂಭವಿ ಯಕ್ಷಗಾನ ತಾಳಮದ್ದಳೆ ನಡೆಯಲಿದೆ.
ಪೈಪ್ ತರ ఉండదు దాని ఉండరు కటింగ్ ఎక్కువ श्रीगन्धगोष्ठे
प्रजापते पुरुरूपातिह स्युः इन्द्राय पूर्वे विषभूरुहानाः इन्द्रो यध्वरे प्रणते च शिक्षति उपेत्रातिरस्पम्बुजादति भूयो भूयो अजीवस्य वर्धयन् अभिन्ने खिल्ले निरभाति देवयुम् न कामशन्ति न तपाति तस्करः नैना अभिप्रोक्यधिनाथसर्वति देवादिष्टजाभिर्जगते ददाति च ज्योतिकाभिः सदते लोकतिः सह न ता अक्पादेवकातो अश्नुते न रक्षत्रमुपजन्ति ता अभि दुर्गाय अभजन्तस्य ता अनु गावो मत्यस्य वितरन्ति यज्मनः गावो भगो गाव इन्द्रो मे अच्छात् गावः सोमस्य प्रथमस्य भक्षः इमाया गावः सदनाथ इन्द्रः इच्छामि धदावनसादिन्द्रम् योऽयं गावो मे यथा गृहन्तिः एनं विप्रणुधा भुप्रतीकम् भद्रं गहन् प्रणुध भद्रवाचः गहत्तो वद उच्यते तथादो प्रजापते सूरवशटुं गृहन्तेः युद्धा अपस्वप्रभाणे पिबन्तेः मा भक्तेन ईशतमाधनकुन्तः परिवो हेते रुद्रस्य वन्द्यात् उपेनमुपवर्चनम् उपभक्ष्यताम् उपर्णभस्करेतधि उपेन्द्रतमदीर्ये मेधा देवी विषपाणानकागात् विश्वाजी भद्राधुमनस्य बाला त्वचादुष्टानुदबाला दुरुक्तान् बृहत्वदेव वितरे जन्मनः दैवीम् एधानरत्पति धामाम् एधारुणभिर्विषतागत् आमाम् एधारुणभिर्विश्वरूपागिरञ्जन्नाजगतीजगम्या पयसाबिम्बकारिता धामाम् एधारुप्रतीकायुषङ्गा उपजीवन्ति विश्वे वाचं देवा उपजीवन्ति विश्वे वाचं गन्धर्वा परमो मनुष्याः वाजीवा विश्वा भुवनान्यर्पिता सा दोहमञ्जुषकामिन्द्रपत्नी वागच्छतं प्रथमजातस्य वेदानां मातामृतस्य नाभिः प्राचोरुषाटोपयज्ञमाका
या वृषदोरन्तकृतो वनीषिणः अन्वैषं देवास्तवसाश्रमेण तान् देवेयुवाचकं हविषा यजामहे नादो दधातु सुकृतस्य लोके चत्वारिवा परिमिता पदानि आदिविदुब्राह्मणादि वनीषिणः गुहात्रीणि निहितादेङ्गजन्ति पुरीणं वाचो मनुष्या वदन्ति ॐ भवतामस्तु भज्जनः पवित्रेण विचर्षणिः यः पोता स पुनातु वा पुनन्तु मा देवजनाः पुनन्तु वनबोधिता पुनन्तु विश्व आदवः पवित्रवत् पवित्रेण पुनाहिमा शुक्रेण देवदीत्यत् अग्ने प्रसात्रगोकुम्भजो यत्ते पवित्रमर्तिः अग्ने विगतमन्तरा ब्रह्मतेन पुनीमहे उभाभ्याम् देवसवितः पवित्रेण सवेन च इदं ब्रह्म पुनीमहे देवी पुनरे देव्यागात् यस्ये पत्नी ततो वेदपृष्ठाः प्रजापतन्तः सतवास्येषु
Thank you.
ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ.
ಆತ್ಮೀಯ ಸ್ವಯಂ ಸೇವಕ ಬಂಧುಗಳಲ್ಲಿ ಒಂದು ವಿನಮ್ರವಾದ ವಿನಂತಿ ಇದೆ. ಭಜನಾ ಮಂದಿರದ ಪ್ರತಿಷ್ಠಾ ಮಹೋತ್ಸವ ಮತ್ತು ಲೋಕಾರ್ಪಣಾ ಸಮಾರಂಭದಲ್ಲಿ ಕಳೆದ 3 ದಿನಗಳಿಂದ ನಮ್ಮನ್ನು ನಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೇವೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ನಾವುಗಳು ಶ್ರೀದೇವರ ಪ್ರತಿಷ್ಠಾ ಮಹೋತ್ಸವದ ಅಮೃತ ಕ್ಷಣಕ್ಕೆ ಸಾಕ್ಷಿಗಳಾಗಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ವಿನಮ್ರವಾದ ವಿನಂತಿ ಇದೆ. ಇಂದು ಸಾಯಂಕಾಲ ರಾತ್ರಿ ಗಂಟೆ 8ರಿಂದ ಅದ್ಧೂರಿಯ ಕಿರು ಚಾರಿತ್ರಿಕ ನಾಟಕ ಛತ್ರಪತಿ ಶಿವಾಜಿ ಈ ವೇದಿಕೆಯಲ್ಲಿ ಮೂಡಿಬರಬೇಕಿದೆ. ಇದರ ಸಲುವಾಗಿ ಒಂದು ಲಕ್ಕಿ ಗಿಫ್ಟ್ ಅನ್ನ ನಾವು ಸಿದ್ಧಿವಿನಾಯಕ ಯುವಕ ಮಂಡಲದ ವತಿಯಿಂದ ಮಾಡಿದ್ದೀವಿ. ಯಾರೆಲ್ಲ ಲಕ್ಕಿ ಗಿಫ್ಟ್ ಇನ್ನೂ ಕೂಡ ಪಡೆದುಕೊಂಡಿಲ್ಲ, ನಾವುಗಳು ಆ ಲಕ್ಕಿ ಗಿಫ್ಟ್ ಅನ್ನ ಸೌಕರ್ಯದಿಂದ ಪಡೆದುಕೊಂಡು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಯಾರೆಲ್ಲ ಲಕ್ಕಿ ಪುಸ್ತಕವನ್ನು ಈಗಾಗಲೇ ಪಡೆದುಕೊಂಡು ಆ ಟಿಕೆಟ್ ಅನ್ನ ಮಾರಾಟವನ್ನು ಮಾಡಿರುವ ಅವರುಗಳು ಆ ಟಿಕೆಟ್ನ ಉಳಿದ ಭಾಗ ಮತ್ತು ಅದರ ಒಟ್ಟು ಮೊತ್ತವನ್ನು ಕೌಂಟರ್ನಲ್ಲಿ ನೀಡಿ ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ओम नमस्ते गणपतये अमेव प्रत्यक्षं दत्तं
त्वमेव केवलं दत्तासि त्वमेव केवलं दत्तासि त्वमेव केवलं हर्तासि त्वमेव सर्वं जगतं ब्रह्मासि त्वं साक्षादात्मासि नित्यं स्वाहा श्रीमहागणपतय इदं नोम इदं हवनीयम् अन्वायद्रव्यं श्रीमहागणपतये नमस्तु इदमस्तु परिकल्पितं स्वाहा नमः नमः ओम ब्रह्मच्छि सत्यं वच्छि स्वाहा ओम अवत्तुमान् अवक्तारम् अवश्रोतारम् अवदातारम् अवधातारम् अवानोजारम् अवदिश्यम् अवपश्चात्तात् अवपुरस्तात् अवोत्तरात् अवदक्षिणात्तात् अवचोर्ध्वात्तात् अवधनात्तात् सर्वतोमान् वायुभाय नमः स्वाहा ओम ब्रह्ममयस्त्वं चिन्मयः त्वमानन्दमयस्त्वं ब्रह्ममयः त्वं सच्चिदानन्दाखिले योगे त्वं प्रत्यक्षं ब्रह्मासि त्वं ज्ञानमयो विज्ञानमयो स्वाहा ओम सर्वं जगदन्ततो जायते सर्वं जगदन्तस्तिष्ठते सर्वं जगदन्तेरयते सर्वं जगदन्ते प्रत्येते त्वं भूमिरापो नमो नमः त्वं चत्वारि वाक्पराणि स्वाहा ओम त्वं गुणत्रयाधीनः त्वं देहत्रयाधीनः त्वं कालत्रयाधीनः त्वं मूलाधारस्थितो नित्यं त्वं शक्तित्रयात्मकः त्वां योगिनोऽध्यायं नित्यं त्वं ब्रह्मा त्वं विष्णुस्त्वं रुद्रस्त्वं इन्द्रस्त्वं अग्निस्त्वं वायुस्त्वं सूर्यस्त्वं चन्द्रमास्त्वं ब्रह्मभूतमस्मरो स्वाहा ओम गणादें पूर्वमध्यायमन्नादीं तदनन्तरम् अनुस्वारपरः अध्ययनवसुतं कारेण रुद्धम् एतत्तमनस्वरूपम् अकारपूर्वरूपम् अकारोमध्यमरूपम् अनुस्वारश्चान्यरूपम् इन्द्ररूपम् धामम् ब्रह्मिणा सन्धि ईशानेश्वरित्या गर्भे विजयगायत्री छन्दा श्रीमहागणपतिर्देवता ओम गणपतये नमः स्वाहा ओम एकदन्ताय विद्महे वक्रतुण्डाय धीमहि तन्नो दन्ते प्रचोदयात् स्वाहा ओम एकदन्तं चतुर्हस्तं वाजनं गुणधारणं कलं धवलं हस्ते विभ्राणं मोदनध्वजं रक्तं लम्बोदरं ज्योतिर्गन्धं प्रत्यवादुलं रक्तगन्धानुष्ठानं रक्तपुष्पैः प्रमोदितं भक्तानुकम्पितं देवं जगत्कारणमस्तिनं आविर्भूमित्यादो भूमे पुरुषात्रम् एवं ध्यायो मृत्युञ्जयोगेयो विनाशः स्वाहा ओम नमो गणपतये नमो गणपतये नमः प्रभवे नमस्ते नमोदाय भगवताय विज्ञाने योगिनाय शिवरामूर्ते नमः स्वाहा ओम नमस्ते गणपतये तमेव प्रत्यक्षं दत्तवते तमेव केवलं दत्तासि तमेव केवलं दत्तासि तमेव केवलं दत्तासि तमेव सर्वं कल्पितं ब्रह्मासि त्वं साक्षादात्मासि नित्यं स्वाहा ओम नमः लक्ष्मी सत्यं वच्मि स्वाहा ओम अवत्तमाम् अवक्तारम् अवश्रोतारम् अवधातारम् अवधातारम् अवानोजानमोदिष्यम् अवपश्चात्तात् अवभरत्तात् अवक्रात्तात् अवदक्षिणात्तात् अवचोर्ध्वात्तात् अवधरात्तात् सर्वतोमां वायुवायुनमन्तात् स्वाहा ओम त्वं वाङ्मयस्त्वं चिन्मयः त्वमानन्दमयस्त्वं ब्रह्ममयः त्वं सच्चिदानन्दाखिले योगे त्वं प्रत्यक्षं ब्रह्मासि त्वं ज्ञानमयो विज्ञानमयो स्वाहा ओम सर्वं जगदन्ततो जायते सर्वं जगदन्तस्तिष्ठते सर्वं जगदन्ते देवेशे सर्वं जगदन्ते प्रत्येते त्वं भूमिरापो नमः स्वाहा ओम त्वं गुणत्रयाधीनः त्वं देहत्रयाधीनः त्वं कालत्रयाधीनः त्वं मूलाधारस्थितो नित्यं त्वं शक्तित्रयात्मकः त्वां योगिनोऽध्यायन्ति नित्यं त्वं ब्रह्मा त्वं विष्णुस्त्वं रुद्रस्त्वं इन्द्रस्त्वं अग्निस्त्वं वायुस्त्वं सूर्यस्त्वं चन्द्रमास्त्वं ब्रह्मभूतमस्मरो स्वाहा ओम
वर्णादीन् पूर्वमुच्चार्य वर्णादीन् प्रहन्तम् अनुस्वारप्रदः अध्येन्द्रवचनं तारेण वृद्धम् एकदन्तमनस्वरूपम् उदारपूर्वरूपम् अकारो मध्यमरूपम् अनुस्वारस्यान्तरूपम् इन्द्रत्वरूपम् नादसन्धानम् संहिता सर्वे हरिशागणेशविद्या गणगर्भे चतुर्गायत्री छन्दः श्रीमहागणपतिदेवाय ॐ गणपतये नमः स्वाहा ॐ एकदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा ॐ एकदन्तं चतुर्हस्तं भागं सुधारिणं तन्नवदं हस्ते विभ्राणमूढमध्यं रक्तं लम्बोदरं गोत्रगण्डकं रक्तवाद्यं रक्तगन्धावित्तान्नं रक्तपुष्पैः सुवेदनं भक्तारमम्बिनं देवं देवतारमचिरम् आविर्भोगं जलत्यारोपयेन दुर्गात्वरम् एवं ध्यायेव नित्यं श्रीयोगिनो विनाशः ॐ नमो गणपतये नमो गणपतये नमः प्रभुते नमस्ते अस्तु मोदनाय गङ्गाय श्रीवरमूर्ते नमः स्वाहा ॐ नमस्ते गणपतये त्वमेव प्रत्यक्षं दत्तमते त्वमेव केवलं कर्तासि त्वमेव केवलं धत्तासि त्वमेव केवलं हर्तासि त्वमेव धर्मं खल्विदं ब्रह्मासि त्वं साक्षादात्मादित्यं स्वाहा ॐ रजं वच्मि सत्यं वच्मि स्वाहा ॐ ब्रह्मा ॐ भक्तारम् अवश्वतारम् अवधातारम् अवधातारम् अवानुजानोदिष्यम् अवभस्यात्ताद अवभस्ताद अवात्रात्ताद अवदक्षिणात्ताद अवचोद्धात्ताद अवधरात्ताद सर्वलोमान् वायुमायुमन्दात् स्वाहा ॐ ब्रह्मान्मयस्त्वं चिन्मयः ब्रह्मानन्दमयस्त्वं ब्रह्ममयः त्वं सच्चिदानन्दात्मने योगे त्वं प्रत्यक्षं ब्रह्मावे त्वं ज्ञानमयो विज्ञानमयो विद्मोः ॐ सर्वं जगदन्पुत्रो जायते सर्वं जगदन्पुत्रस्पृशते सर्वं जगदन्तेश्वरे सर्वं जगदन्ते प्रत्येते त्वं भूमिराभो नमो नमः त्वं चत्वारिवापराणि स्वाहा ॐ त्वं गुणत्रयाधीनः त्वं देहत्रयाधीनः त्वं कालत्रयाधीनः त्वं मोहायस्तुभोगनित्यं त्वं शक्तित्रयात्मयः आज्ञाध्यायं नित्यं त्वं ब्रह्मा त्वं विष्णुः त्वं रुद्रस्त्वं इन्द्रस्त्वं अग्निस्त्वं वायुस्त्वं लोहस्त्वं चन्द्रमास्त्वं स्वाहा अनुस्मारप्रदनः अर्धेन्दुवचनं कारेण वृद्धम् एकदन्तमनस्वरूपम् अगारपूर्वरूपम् अगारोमध्यमरूपम् अनुस्मारश्चान्द्ररूपम् उज्ज्वलतररूपम् नादसन्धानम् संहिता सर्वे हरिशागणेशविद्या गणगर्भे चतुर्गायत्री छन्दः श्रीमहागणपतिदेवता ॐ गणपतये नमः स्वाहा ॐ एकदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा ॐ एकान्तं चतुर्हस्तं भागं सुधारिणं तन्नवदं हस्ते विभ्राणं जगत्त्रयं रक्तं लम्बोदरं गोत्रगण्डकं रक्तवासनं रक्तगन्धावित्तान्नं रक्तपुष्पैः सुवेदनं भक्तारमम्बिनं देवं जगत्कारणमच्युतम् आविर्भूतं जलत्यारोपयेन दुर्गात्वरम् एवं ध्यायेव नित्यं श्रीयोगिनो विनाशः स्वाहा ॐ नमो गणपतये नमो गणपतये नमः प्रभुते नमस्ते अस्तु मोदनाय गङ्गाय विष्णुः जीवनमूर्ते नमः स्वाहा त्वमेव केवलं कर्तासि त्वमेव केवलं धत्तासि त्वमेव केवलं हर्तासि त्वमेव सर्वं खल्विदं ब्रह्मासि त्वं साक्षादात्मासि त्वं स्वाहा ॐ रजं वच्मि सत्यं वच्मि स्वाहा अवभक्तारम् अवश्वतारम् अवधातारम् अवधातारम् अवानुजानोदिष्यम् अवभस्ताद अवभस्ताद अवत्रात्ताद अवदक्षिणात्ताद अवचोद्धात्ताद अवधरात्ताद सर्वलोमान् वायुमायुमन्दात् स्वाहा ॐ ब्रह्मान्मयस्त्वं चिन्मयः त्वमानन्दमयस्त्वं ब्रह्ममयः त्वं
ओम गणादि पूर्वं कार्यमनादि सहंतं अनुस्मारप्रदः अध्ययने तुर्यं कारेण वृत्तं एतत्तोमसलोकं अकालं जलोकं अनुस्मारस्यां जलोकं बिन्दुवत्तलोकं कामसंधानं संध्यापतिमे तैषामे विद्या गणगर्भे इदगायत्री संध्या श्री महागणपतिर्गे भगवान् ओम गणपतये स्वाहा ओम एकंताय विद्महे वक्रतुंडाय धीमहि तन्नो विद्युत् प्रचोदयात् स्वाहा ओम एकंतं दुर्लभं बालकं विद्यायं एवं धर्मं भक्ति विद्याश्रम एतं नवोदयं दुर्गणं ददासि तत्कंधाय तांगं पुष्पे सोयं भक्तां वन्दनं देवं जगत्कारणं आविर्भवनं कालोभणे दुर्गात्मं एवं ध्यायो भुयोगियो ज्ञानं स्वाहा ओम नमो राधवे नमो राधवे नमो प्रभवे नमस्ते सुलंबोधाय विद्याधिने गुरुदाय नमस्ते नमस्कार ओम नमस्ते गणपतये देव प्रत्यक्षं देव केवलं दत्तादे देव केवलं दत्तादे देव केवलं दत्तादे तमेव सर्वं खलु महादे वंशाचारात्मादे नित्यं स्वाहा ओम ब्रह्मस्ते सत्यं अस्ति स्वाहा ओम भगवान् ओम दानं अवशोदा स्वाहा
सर्वतो जायते सर्वं जगन्वत्तस्तिष्ठति सर्वं जगन्वेदेवेश्वरे सर्वं जगन्वे प्रत्येके त्वं भोगिनाभोगराजो नमः त्वं चत्वारिवाक्त्वयानि स्वाहा ॐ गुणत्रयाधीरा त्वं देहत्रयाधीरा त्वं कालत्रयाधीरा त्वं मूलाधारस्थितोऽनित्यं त्वं शक्तित्रयात्मनः मां योगिनोऽध्यायं नित्यं त्वं ब्रह्मा त्वं विष्णुस्त्वं रुद्रस्त्वं इन्द्रस्त्वं अग्निस्त्वं गायस्त्वं सूर्यस्त्वं चन्द्रमास्त्वं ब्रह्मभूर्भुवस्वः स्वाहा ॐ गणालयं भूरो चार्यवर्णालयं सहस्रम् अनुस्वारप्रजः अध्ययनेन वृत्तम् एतत्त्वमनुस्वरूपम् अगारपूर्णरूपम् अगारोच्चमरूपम् अनुस्वारश्चान्त्यरूपम् बिन्दुत्तररूपम् तापस्संधानम् सर्वनिलासुरे वैशाखेश विद्या गणगर्भे देवगायत्री छन्दा श्रीमहागणपतिं वद ॐ गणपतये नमः स्वाहा ॐ एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् स्वाहा ॐ एकदन्तं सुगुणहस्तं वायुं गुरुभ्रायं तदञ्जवलं भक्ते विभ्रायं रक्तं धर्मोदरं भक्तगणोपक्रमादं रक्तगन्धानं तान्नं रक्तौषधे विमोचनं भक्तानम्यं देवं जगत्पालनमन्त्रम् आर्यभोजनं प्रावुभये प्रजात्वं तेन ध्यायते नित्यं योगीयो स्वाहा ॐ नमो नारायणाय नमो नारायणाय नमः प्रभवे नमः श्रेष्ठो नमो नारायणाय विज्ञानाय ओके नमः स्वाहा
भागे ज्ञानमय विज्ञानमय स्वाहा ओम सर्वं देवन्तोदायने सर्वं देवन्तोत्तरे सर्वं देवन्तेन केशरे सर्वं देवन्ते प्रत्यये भोगया ओम कार्यमानानि ओम भवतया वेदा ओम देहतया वेदा ओम कालतया वेदा ओम शक्तितया स्वाहा राम योगिनाध्यायं नित्यं ओम प्रभातं
योगिनोऽध्यायन्तरित्यं त्वं ब्रह्मा त्वं विष्णुस्त्वं रुद्रस्त्वं इन्द्रस्त्वं अग्निस्त्वं वायुस्त्वं सूर्यस्त्वं चन्द्रमास्त्वं ब्रह्मपूर्वस्वरो स्वाहा ॐ गणादेवीं पूर्वमुच्चार्य वन्नादेवीं स्वरन्तरम् अर्धेन्दुमसुलं तारेण वृतं एतत्सोमनुस्वरूपं सकारः पूर्वरूपम् अकारोपं अनस्कारस्ताञ्जरूपं बिन्दुरत्तरूपं नागसुन्धान् विद्या गणकर्षे निजर्गायत्री चित्ता श्रीमहागणपतिर्देवता ॐ गणपते नमः स्वाहा ॐ एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् स्वाहा ॐ रक्तमोदनं सर्पकर्णकं भवामि रक्तगन्धारवित्तारणं रक्तपुष्पाय समोदितं पञ्चानुगम्भीरं देवं जगत्कारमक्षरम् आगर्भोतं दृष्ट्यालोभनदे पुरुषात्तरम् एवं ध्यायति योगिनां स्वाहा ॐ नमो नाथपदे नमो गणपते नमो प्रमदपदे श्रीवरदमूर्ते नमः स्वाहा ओम लं नमस्ते गणपते तमेव प्रत्यक्षं दत्तमसे तमेव केवलं दत्तासि तमेव केवलं दत्तासि तमेव केवलं हत्तासि तमेव सर्वं खल्विदं ब्रह्मासि त्वं साक्षादात्मासि नित्यं स्वाहा ओम रथं वच्मि सत्यं वच्मि स्वाहा ओम अवत्वं वा अवक्तारम् अवश्रोतारम् अवधातारम् अवानोजानमो दृश्यम् अवपश्चात्तात् अवग्रस्तात् अवोत्तरात्तात् अवदक्षिणात्तात् अवचार्ध्वात्तात् अवाधरात्तात् सर्वतो मां पाहि पाहि समन्तात् स्वाहा ॐ त्वं वाङ्मयस्त्वं जिन्मयः त्वमानन्दमयस्त्वं ब्रह्ममयः त्वं सच्चिदानन्दात्मनेयोऽसि त्वं प्रत्यक्षं ब्रह्मासि त्वं ज्ञानमयो विज्ञानमयोऽसि स्वाहा ओम सर्वं जयं तत्तो जायते सर्वं जयं तत्तो तिष्ठति सर्वं जयं देवयमेश्वरि सर्वं जयं देवपुत्रे पंचस्वारिवाक्पदानि स्वाहा ओम त्वं गुणत्रया लीला त्वं देहत्रया त्वं ब्रह्मा त्वं विष्णुस्त्वं रुद्रस्त्वं इन्द्रस्त्वं अग्निस्त्वं वायुस्त्वं सूर्यस्त्वं चन्द्रमास्त्वं ब्रह्मपूर्वस्वरो स्वाहा ॐ गणादेवीं पूर्वमुच्चार्य वन्नादेवीं नमस्कारः पूर्वरूपम् अनावरमध्यरूपम् अनुस्वारस्याङ्गरूपम् इन्दुरत्तरूपम् नागस्तम्भान् सुगन्धिरासन्ने वैशाखे विद्या गणकर्षे निजर्गायत्री चित्ता श्रीमहागणपतिर्देवता ॐ गणपते एकदन्ताय विद्महे तन्नो दन्तिः प्रचोदयात् स्वाहा ॐ एकदन्तं दुर्हस्तं वाजनं दुर्हारणं एवं ध्याय
ಆದರಣೀಯ ಗೌರವಗಳಿದ್ದಾರೆ. ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀ ದೇವರ ಛಾಯಾಪೀಠ ಪ್ರತಿಷ್ಠಾ ಮಹೋತ್ಸವದ ಸಲುವಾಗಿ ನಡೆಯಲಿರುವ ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಕೆಲವೇ ಕ್ಷಣಗಳಲ್ಲಿ ನಾವುಗಳು ಆರಂಭಿಸುವವರಿದ್ದೇವೆ. ಈ ನಿಟ್ಟಿನಲ್ಲಿ ಸೇರಿರುವ ಎಲ್ಲ ಭಗವದ್ಭಕ್ತರು ಕೂಡ ವೇದಿಕೆಯ ಎದುರು ಭಾಗದಲ್ಲಿ ಬಂದು ಆಸೀನವಾಗಿರಿಸಿಕೊಂಡು ನಮ್ಮಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಈ ಸಭಾ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ತಾವೆಲ್ಲ ಸಭಾಂಗಣದಲ್ಲಿ ಬಂದು ಆಸೀನರಾಗಿರಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ಆರಂಭಿಸುವಲ್ಲಿ ನಮ್ಮ ಜೊತೆ ಕೈಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದ ಬಳಿಕ ಮಹಾಪೂಜೆ ನಡೆಯುತ್ತಿದೆ. ಆ ಬಳಿಕ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ. ಇನ್ನು ಸಾಯಂಕಾಲ ಗಂಟೆ 1ರಿಂದ ಮಧ್ಯಾಹ್ನ ಗಂಟೆ 1ರಿಂದ ಕೇಸರಿ ಕಲಾ ತಂಡ, ಕೇಸರಿ ನಗರ ವಿತರಕ, ಇದರ ಸದಸ್ಯರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಶ್ರೀದೇವಿ ಶಾಂಭವಿ ಯಕ್ಷಗಾನ ತಾಳಮಂದಿರ ನಡೆಯುತ್ತಿದೆ. ಇದರ ಪ್ರಾಯೋಜಕರು ಶ್ರೀಮತಿ ಪಾರ್ವತಿ ಲಿಂಗಪ್ಪಗೌಡ ಮತ್ತು ಮಕ್ಕಳು ಕೊಂಡಜಾರು. ಶ್ರೀದೇವರ ಛಾಯಾಪೀಠ ಪ್ರತಿಷ್ಠಾ ಮಹೋತ್ಸವದ ಅದ್ಧೂರಿಯ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶಿವದೂತೆ ನಾಟಕ ತಂಡದ ಮತ್ತೊಂದು ದಂಡಯಾತ್ರೆ ವಿಜಯಕುಮಾರ್ ಕೋಡ್ಯಾಲ್ಬೈ ನಿರ್ದೇಶನದ ಶಶಿರಾಜ್ ರಾವ್ ಮಾವೂರ್ ಅವರ ಛತ್ರಪತಿ ಶಿವಾಜಿ ತುಳು ಚಾರಿತ್ರಿಕ ನಾಟಕ ಈ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಈ ನಾಟಕದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಳ ರಿಜಿಸ್ಟರ್ಡ್ ವಿನಾಯಕ ನಗರ ಬೆಟ್ಟಂಪಾಡಿ. ಧಾರ್ಮಿಕ ಕಾರ್ಯಕ್ರಮದ ಭಾಗವಾಗಿ ಈಗಾಗಲೇ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀ ಸಿದ್ಧಿವಿನಾಯಕ ದೇವರ ಛಾಯಾಪೀಠ ಪ್ರತಿಷ್ಠೆಗೊಂಡಿದೆ. ಗಣಪತಿ ಅಚಲ ಶೀರ್ಷ ಹೋಮ, ಗಣಪತಿ ಸಹಸ್ರನಾಮಾರ್ಚನೆ ಕಾರ್ಯಗಳು ಈಗಾಗಲೇ ನಡೆಯುತ್ತಾ ಇದೆ. ಸಾಯಂಕಾಲ ಗಂಟೆ 5ರಿಂದ ಸಾರ್ವಜನಿಕ ಶ್ರೀ ಸಿದ್ಧಿವಿನಾಯಕ ವ್ರತ ಕಲ್ಪೋಕ್ತ ಪೂಜೆ, ರಾತ್ರಿ ಗಂಟೆ 8ರಿಂದ ಲಗ್ನ ಪೂಜೆ, ಮಹಾಪೂಜೆ, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಗವದ್ಭಕ್ತರಾದ ತಮ್ಮೆಲ್ಲರನ್ನ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿರುವ ಛತ್ರಪತಿ ಶಿವಾಜಿ ನಾಟಕದ ಆಯೋಜಕತ್ವದ ಸಲುವಾಗಿ ಅಕ್ಕೇಟು ಅವರನ್ನ ನಾವು ಆಯೋಜಿಸಿದ್ದೆವು. ಅಕ್ಕೇಟನ್ನು ಪಡೆಯಲು ಬಾಕಿ ಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಬೇಕಾಗಿ
सर्वं जायन्तु सर्वं जायन्तु सत्यते भोगया मोनोनामः पंचत्वारिवाक्तरा स्वाहा स्वामं गणत्रया दिनः तत्त्वत्रया दिनः आलत्रया दिनः मोलाधार सुलोभिक्ते संभक्त्या ज्ञान स्वायोयं सायत्यं हरिओम सुन्दर ಪಟ್ಟಣ ಮಂದಿರದ ಲೋಕಾರ್ಪಣೆ ಮತ್ತು ಶ್ರೀದೇವರ ಛಾಯಾಗ್ರಹದ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ದಿನಗಂಟೆ 9:07 ವೃಷಭ ಲಗ್ನದಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವರ ಛಾಯಾಗ್ರಹ ಪ್ರತಿಷ್ಠಾ ಕಾರ್ಯಕ್ರಮ ನಡೆದಿದ್ದು ಸೇವೆಗಳ ವಿವರ ಇಂತಿದೆ. ಮಹಾ ಅನ್ನದಾನ ಸೇವೆ, ಅನ್ನದಾನ, ಸರ್ವಸೇವೆ, ರಂಗಪೂಜೆ, ಶ್ರೀ ಸಿದ್ಧಿವಿನಾಯಕ ಸಂಕೋಕ್ತ ಪೂಜೆ, ಅಥರ್ವ ಶೀರ್ಷ ಹೋಮ, ಗಣಪತಿ ಹೋಮ, ಅಪಕಜ್ಜಾಯ, ಪಂಚಕಜ್ಜಾಯ ಸೇವೆಗಳ ರಶೀದಿಯನ್ನು ಕೌಂಟರ್ನ ಬಳಿ ಬಂದು ಧರಿಸಿಕೊಳ್ಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ओम नमस्ते नमः नमस्ते सिद्धतोहि देवदेव मंगताहि देवदेव मंगताहि देवदेव मंगताहि पुण्यं सर्वं भावे संध्याचार्यात्वादि ओम अरुणमयि सत्यमति सुखवत्तमा ओम शोभं राधं अवधातं वामोजां ऋषि और भ्रष्टाचार और भ्रष्टाचार और त्राचार और क्षणाचार और राजाचार और धराचार सर्वजनां बाहुरायं ಶ್ರೀ ಕ್ಷೇತ್ರದಲ್ಲಿ ಮಹಾ ಅನ್ನದಾನ ಸೇವೆ, ಅನ್ನದಾನ ಸೇವೆ, ಸರ್ವ ಸೇವೆ, ರಂಗಪೂಜೆ, ಶ್ರೀ ಸಿದ್ಧಿವಿನಾಯಕ ಸಂಕೋಕ್ತ ಪೂಜೆ, ಅಥರ್ವ ಶೀರ್ಷ ಹೋಮ, ಗಣಪತಿ ಹೋಮ, ಅಪಕಜ್ಜಾಯ, ಪಂಚಕಜ್ಜಾಯ ಸೇವೆಗಳನ್ನು ಭಕ್ತಾದಿಗಳು ಕೌಂಟರ್ನ ಬಳಿ ಬಂದು ರಶೀದಿ ಧರಿಸಿಕೊಳ್ಳಬಹುದು. ಹಾಗೆಯೇ ಶ್ರೀದೇವರ ಕೊಟ್ಟೆಗೆ ಹಾಕಬೇಕಾಗಿ ಈ ಮೂಲಕ ಕೇಳಿಕೊಂಡಿದ್ದಾರೆ. ರಂಗಪೂಜೆ ಮತ್ತು ಶ್ರೀ ಸಿದ್ಧಿವಿನಾಯಕ ಸಂಕೋಕ್ತ ಪೂಜೆಯ ರಶೀದಿಯನ್ನು ಈಗ ಬರೆಸಿಕೊಳ್ಳುವುದು. ಪ್ರಸಾದವನ್ನು ರಾತ್ರಿ ವಿತರಣೆ ಮಾಡಲಾಗುತ್ತದೆ. ओम नमस्ते रामाय नमस्ते सिद्धतोहि देवदेव मंगताहि देवदेव मंगताहि देवदेव
Enjoy it till it lasts. वाह, क्या बात है. Now all together you keep saying whenever I play this composition I will go forward. 3, 4, ಆದರಣೀಯ ಭಗವದ್ಭಕ್ತ ಬಂಧುಗಳೇ, ಪುನರ್ನಿರ್ಮಾಣಗೊಂಡ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀದೇವರ ಛಾಯಾಬಿಂಬ ಪ್ರತಿಷ್ಠಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು. ಇವರ ಜೊತೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಯುತ ಸಂಜೀವ ಮಠಂದೂರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಸಂಸ್ಥಾಪಕರಾದ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರು, ಶ್ರೀಯುತ ಜಯರಾಮ್ ರೈ ನುಳಿಯಾಲು, ಶ್ರೀಯುತ ಪ್ರಕಾಶ್ ರೈ ಬೈಲಾಡಿ, ಶ್ರೀಯುತ ರಾಧಾಕೃಷ್ಣ ರೈ ಬೋಡಿಯಾರು, ಶ್ರೀಯುತ ಗಣೇಶ್, ಶ್ರೀಮತಿ ಪ್ರಿಯಾ ರಾಜಮೋಹನ್, ಶ್ರೀಮತಿ ತ್ರಿವೇಣಿ ಕರುಣಾಕರ ಪಿರ್ವೋಡಿ, ಶ್ರೀಮತಿ ವಿಸ್ಮಿತಾ ಶೆಟ್ಟಿ. ಈ ಸಭಾಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿರುವ ಡಾಕ್ಟರ್ ಸೀತಾರಾಮ ಭಟ್ ಕಲ್ಲಮ್ಮ, ಶ್ರೀಯುತ ದಯಾನಂದ ರೈ ಕೋರ್ಮಂಡ, ಶ್ರೀಯುತ ವಾಸಪ್ಪ ಪೂಜಾರಿ, ಶ್ರೀಯುತ ರಮನಾಥ ಮಣಿಯಾಣಿ, ಶ್ರೀಯುತ ಅನಂತಶಯನ ಭಟ್, ಶ್ರೀಯುತ ರಾಧಾಕೃಷ್ಣ ಬೋರ್ಕರ್, ಶ್ರೀಯುತ ಕುಡ್ಪಂಗೋಳಿ ಬಾಲಕೃಷ್ಣ ರೈ ನುಳಿಯಾಲು, ಶ್ರೀಯುತ ರಂಗನಾಥ ರೈ ಗೊತ್ತು, ಶ್ರೀಯುತ ಸೀತಾರಾಮ ರೈ ಕಿದಂಬಾಡಿ ಗೊತ್ತು. ಈ ಅತಿಥಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸಮಿತಿಯ ಪದಾಧಿಕಾರಿಗಳಾದ ಸೇವಾ ಸಂಘದ ಗೌರವಾಧ್ಯಕ್ಷರಾದ ನಾರಾಯಣ ಮನೋಳಿತ್ತಾಯ, ಅಧ್ಯಕ್ಷರಾದ ಶ್ರೀಕುಮಾರ್ ಅಡ್ಯತ್ತಿಮಾರು, ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ಪಂಬೆಜಾಲು, ಪುನರ್ನಿರ್ಮಾಣ ಸಮಿತಿಯ ಗೌರವಾಧ್ಯಕ್ಷರಾದ ರಾಧಾಕೃಷ್ಣ ಭಟ್ ಕಕ್ಕೂರು, ಅಧ್ಯಕ್ಷರಾದ ಜಯಪ್ರಕಾಶ್ ರೈ ಚೆಲ್ಯಡ್ಕ, ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಂದ್ರ ಕಕ್ಕೂರು ಇವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರಾಕೃತಿಕ ಸೌಂದರ್ಯಗಳಿಂದ ಕಂಗೊಳಿಸುವ ರಮಣೀಯ ತಾಣವಾಗಿ ಬಂದ ವಿಘ್ನಗಳ ಕಳೆಯೋ ಗಣನಾಥ, ವಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ ಎಂಬುದಾಗಿ ಭಕ್ತಿಯಿಂದ ಭಜಿಸಿದ ಭಜನೆಗೆ ಒಲಿದ ಸಕಲ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನ ಭಜನಾ ಮಂದಿರವು 24 ವರ್ಷಗಳ ಹಿಂದೆ ಚಪ್ಪರದಡಿಯಲ್ಲಿ ಆರಂಭಗೊಂಡು
ತದನಂತರ ತಾತ್ಕಾಲಿಕ ಮಂದಿರ ನಿರ್ಮಾಣಗೊಂಡು ಇದೀಗ ಆಸ್ತಿಕ ಭಕ್ತ ಮಹಾಶಯರ ದಾನಿಗಳ ಸಹಕಾರದೊಂದಿಗೆ ಭವ್ಯ ಮಂದಿರ ನಿರ್ಮಾಣಗೊಂಡಿದೆ. ಭಜಕರ ಭಕ್ತಿಗೆ ಹೊಸ ಭಾಷ್ಯ ಬರೆದ, ಭಜನೆಯ ಮೂಲಕ ಭಜಿಸಿದವರಿಗೆ ಹೊಸ ಚೈತನ್ಯವನ್ನು ಅನುಗ್ರಹಿಸಿದ ಶ್ರೀ ಸಿದ್ಧಿವಿನಾಯಕನ ಭವ್ಯ ಮಂದಿರ ಪುನರ್ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡು ಶ್ರೀದೇವರ ಛಾಯಾಬಿಂಬ ಪ್ರತಿಷ್ಠಾಪನೆಗೊಳ್ಳುವ ಅಮೃತ ಗಳಿಗೆಗೆ ಸಾಕ್ಷಿಗಳಾಗಿದ್ದೇವೆ. ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಶ್ರೀದೇವರ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆ ಕುಮಾರಿ ನವ್ಯಶ್ರೀ ಇವರಿಂದ. श्रीविनायक नमाम्यहं दयानिधिं शुभवरद श्रीविनायकं नमाम्यहं वरगजवदनम् अनुनयचरितं वरगजवदनम् अनन्वयचरितं करुणारसलसे तोल्पलनयनं करुणारसलसे तोल्पलनयनं कलिमलरहितं सुरगणमुदितं कलिमलरहितं सुरगणमुदितं लासनानजातिपूजितपादं श्रीविनायकं नमाम्यहं दयानिधिं शुभवरदं श्रीविनायकं नमाम्यहं ವಂದನೆಗಳು. ಆಗಮಿಸಿರುವ ಎಲ್ಲ ಅತಿಥಿ ಅಭ್ಯಾಗತರುಗಳನ್ನ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಪ್ರಚಾರ ಸಮಿತಿಯ ಸಂಚಾಲಕರಾದ ಉಮೇಶ್ ಮಿತ್ತಡ್ಕ ಇವರು. ಓಂ ಶ್ರೀ ಸಿದ್ಧಿವಿನಾಯಕ ನಮಃ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಾರವಿಂದಗಳಿಗೆ ಪಡಮಡುತ್ತಾ ಪುನರ್ನಿರ್ಮಾಣಗೊಂಡಂತಹ ಸಿದ್ಧಿವಿನಾಯಕ ಭಜನಾ ಮಂದಿರದ ಲೋಕಾರ್ಪಣೆ ಮತ್ತು ಪ್ರತಿಷ್ಠಾ ಮಹೋತ್ಸವದ 3ನೇ ದಿನದ ಮತ್ತು ಕೊನೆಯ ದಿನದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ 2 ದಿನಗಳ ಕಾಲ ನಡೆದಿರದಂತಹ ಅನೇಕ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೂಡಿ 2 ದಿನಗಳ ಕಾಲ ನಡೆದಂತಹ ಸುಧರ್ಮ ಸಭೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಇದೀಗ 3ನೇ ಮತ್ತು ಕೊನೆಯ ದಿನದ ಸುಧರ್ಮ ಸಭಾ ಅಧ್ಯಕ್ಷರ ಅನುಮತಿಯನ್ನು ಬೇಡುತ್ತಾ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವಂತಹ ಅವಕಾಶ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು, ಬಹುಶಃ ಇವತ್ತು ಈ ಭಜನಾ ಮಂದಿರಕ್ಕೆ ನಾವೇನು ಮುಖ್ಯ ರಸ್ತೆಯಿಂದ ಈ ಕಡೆಗೆ ಬರಬೇಕು ಅಂತ ಆದರೆ ಪ್ರಧಾನವಾಗಿ ಕಾಂಕ್ರೀಟೀಕರಣ ಮತ್ತು ಡಮರೀಕರಣ ಗ್ರಾಮ ಸಡಕ್ ಯೋಜನೆಯ ಮುಖಾಂತರವಾಗಿ 7.5 ಕೋಟಿ ಅನುದಾನವನ್ನು ಇರಿಸಿ ಈ ರಸ್ತೆಗೆ ಬಹುದೊಡ್ಡವಾದಂತಹ ನೆರವನ್ನು ಕೊಟ್ಟಂತಹ ಮಾಜಿ ಸಂಸದರಾಗಿರುವ ನಮ್ಮೆಲ್ಲರ ನೆಚ್ಚಿನ ಶ್ರೀಮಾನ್ ನಳಿನ್ ಕುಮಾರ್ ಕಟೀಲ್ ಸರ್ ತಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಭಜನಾ ಮಂದಿರಕ್ಕೆ ಆರಂಭದಿಂದಲೂ ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ಮತ್ತು ಮಾರ್ಗದರ್ಶನವನ್ನು ನೀಡಿರತಕ್ಕಂತಹ ಕಲ್ಲಮ ಶ್ರೀ ಗುರುರಾಘವೇಂದ್ರ ಮಠದ ವ್ಯವಸ್ಥಾಪಕರಾಗಿರುವ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ ಸರ್ ತಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಳೆದ 2 ದಿನಗಳ ಸುಧರ್ಮ ಸಭೆಯಲ್ಲೂ ಕೂಡ ಈ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಅನೇಕ ಮಹಾದಾನಿಗಳ ಕೊಡುಗೆ ಅತ್ಯಂತ ಅನನ್ಯವಾದುದು. ಆ ದಾನಿಗಳನ್ನು ನಾವು ಸನ್ಮಾನಿಸಿ ಗೌರವಿಸುವಂತಹ ಕಾರ್ಯಕ್ರಮ ಇರಿಸಿಕೊಂಡಿದ್ದೇವೆ. ಬಹುಶಃ ಇವತ್ತಿನ ಸುಧರ್ಮ ಸಭೆಯಲ್ಲಿ ಅನೇಕ ದಾನಿಗಳನ್ನು ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಈ ಸನ್ಮಾನವನ್ನು ನೆರವೇರಿಸಲಿಕ್ಕೆ ಇರುವಂತಹ ನಮ್ಮ ಅತಿಥಿ
ಆರ್ಯಾಪು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಧಾಕೃಷ್ಣ ರೈ ಬೋಡಿಯಾರ್ ಸರ್ ತಮ್ಮನ್ನು ಈ ಸಂಘ ಮತ್ತು ಪುನರ್ನಿರ್ಮಾಣ ಸಮಿತಿ ಹಾಗೂ ಭಕ್ತರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಹಿಂದೂ ಸಂಘಟನೆಗಳ ಮುಖಂಡ, ಕಾರ್ಯಕರ್ತರ ನೆಚ್ಚಿನ ಯುವ ನಾಯಕರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಇದರ ಸಂಸ್ಥಾಪಕರಾಗಿರುವ ಅರುಣ್ ಕುಮಾರ್ ಪುತ್ತಿಲ ಅವರಿದ್ದೀರಿ ಸರ್. ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಪರವೂರಿನಲ್ಲಿ ಇದ್ದರೂ ಕೂಡ ನಮ್ಮ ಗ್ರಾಮದಲ್ಲೇ ಬಹುಶಃ ಇವತ್ತು ಅವರು ವ್ಯವಹಾರ ಉದ್ಯಮವನ್ನು ಕೂಡ ನಡೆಸ್ತಾ ಇರುವವರು. ನಮ್ಮ ಗ್ರಾಮದ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಬೆನ್ನೆಲುಬಾಗಿ ಮಾರ್ಗದರ್ಶನವನ್ನು ಸಹಕಾರವನ್ನು ಕೊಡ್ತಾ ಬಂದಿರುವಂತಹ ಪುತ್ತೂರು ತಾಲೂಕು ಧಾರ್ಮಿಕ ಶಿಕ್ಷಣ ಸಮಿತಿಯ ಧರ್ಮಾಭ್ಯುದಯ ಇದರ ಕಾರ್ಯಾಧ್ಯಕ್ಷರಾಗಿರುವ ಶ್ರೀ ಸೀತಾರಾಮ ರೈ ಕೆದಂಬಾಡಿ ಗುತ್ತು ಸರ್ ತಮ್ಮನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಇವರು ಮುಖ್ಯ ಅತಿಥಿಯ ನೆಲೆಯಲ್ಲಿ ನಮ್ಮ ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರು ಮುಖ್ಯ ಅತಿಥಿ ಮಾತ್ರ ಅಲ್ಲ, ಬಹುಶಃ ಕಳೆದ ಕೆಲವು ದಿನಗಳಿಂದ ಇಲ್ಲೇ ಇದ್ದುಕೊಂಡು ಇಡೀ ವ್ಯವಸ್ಥೆಯ ರೂಪುರೇಷೆಗಳಿಗೆ ಮಾರ್ಗದರ್ಶನ ನೀಡಿರತಕ್ಕಂತಹ ಪುತ್ತೂರು ತಾಲೂಕು ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು, ಈ ಸಮಿತಿಗೆ ರೂಪುರೇಷೆಗಳ ಮಾರ್ಗದರ್ಶನ ಕೊಟ್ಟಿರುವಂತಹ ಶ್ರೀ ರಾಧಾಕೃಷ್ಣ ಬೋರ್ಕರ್ ಕತ್ತಲಕಾನ ಸರ್ ತಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರುವಂತಹ ನಮ್ಮ ಭಾಗದ ಮಾಜಿ ಶಾಸಕರು, ಅವರು ಶಾಸಕರಾಗಿದ್ದಂತಹ ಅವಧಿಯಲ್ಲಿ ಅನೇಕ ಈ ಗ್ರಾಮ ಆಗಿರ್ಬೋದು, ಈ ಪರಿಸರ ಆಗಿರ್ಬೋದು, ಈ ವಾರ್ಡ್ನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ತಮ್ಮದೇ ಆದಂತಹ ಅನುದಾನವನ್ನು ಕೊಡ್ತಾ ಬಂದಿರುವಂತಹ ಮಾಜಿ ಶಾಸಕರಾಗಿರುವಂತಹ ಶ್ರೀಮನ್ ಸಂಜೀವ ಮಟ್ಟಂದೂರು ಸರ್ ತಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಇನ್ನೋರ್ವರು ಮುಖ್ಯ ಅತಿಥಿ APMCಯ ಮಾಜಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರುವಂತಹ ಶ್ರೀಮತಿ ತ್ರಿವೇಣಿ ಪೆರುವೋಡಿ ಮೇಡಮ್ ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬೆಟ್ಟಂಪಾಡಿ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಶ್ರೀಮಾನ್ ರಂಗನಾಥ್ ರೈ ಗುತ್ತು ಸರ್ ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕೊರಿಯ ಅಮ್ಮುಂಜೆ ಪಾಲಿಂಜೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಮಾಜಿ ಅಧ್ಯಕ್ಷರು, ನಮ್ಮ ಊರಿನವರೇ ಆಗಿರುವಂತಹ ಶ್ರೀ ಜಯರಾಮ್ ರೈ ನುಳಿಯಾಲು ಇದ್ದೀರಿ ಸರ್ ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪ್ರಗತಿಪರ ಕೃಷಿಕರಾಗಿರುವಂತಹ ಅನಂತ ಶಯನ ಭಟ್ ಅಡ್ಯತಿಮಾರ್ ತಾವು ಇದ್ದೀರಿ, ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಇನ್ನೋರ್ವರು ಪ್ರಗತಿಪರ ಕೃಷಿಕರು ಶ್ರೀ ಕುಡ್ಪಂಗೋಳಿ ಬಾಲಕೃಷ್ಣ ರೈ ನುಳಿಯಾಲು ತಮ್ಮನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಈ ಭಾಗದಲ್ಲಿ ಅನೇಕ ಕ್ರೀಡಾ ಸ್ಫೂರ್ತಿಯನ್ನು ತುಂಬಿರತಕ್ಕಂತಹ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶ್ರೀ ದಯಾನಂದ ರೈ ಕೋರ್ಮಂಡ ತಾವಿದ್ದೀರಿ ಸರ್ ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೇನೆ ಸಿದ್ಧಿವಿನಾಯಕ ಸೇವಾ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ಈ ಮಂದಿರದ ಆರಂಭದ ಕಾಲದಲ್ಲಿ ಅನೇಕ ರೀತಿಯಾದಂತಹ ಸೇವೆಯನ್ನು ಗೈದಿರುವಂತಹ ಶ್ರೀಮಾನ್ ರಮಾನಾಥನ್ ಮಣಿಯಾನಿ ಅಂಕತಡ್ಕ ತಾವಿದ್ದೀರಿ, ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮಾರ್ಗದರ್ಶಕರು ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿರುವಂತಹ ಶ್ರೀ ಪ್ರಕಾಶ್ ರೈ ಬೈಲಾಡಿದ್ದೀರಿ ಸರ್ ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಪುತ್ತೂರು ಗಾಣಿಗ ವಾಣಿಯನ್ ಸಮುದಾಯ ಸೇವಾ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಪ್ರಸಾದ್ ಕಲ್ಲರ್ಪೆ ತಾವಿದ್ದೀರಿ, ತಮ್ಮನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಂಗಳೂರಿನ ಶ್ರೀನಿಧಿ ಕನ್ಸ್ಟ್ರಕ್ಷನ್ ಮತ್ತು ಜೆರಾಕ್ಸ್ ಸೆಂಟರ್ ವಿಜಯ್ ಇದರ ಮಾಲಕರಾಗಿರುವ ಶ್ರೀ ವಾಸಪ್ಪ ಪೂಜಾರಿ ಮಿತ್ತಡ್ಕ ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಭಾಗದಿಂದಲೇ ಪ್ರತಿಭೆಯಾಗಿ ಹೊರಹೊಮ್ಮಿ ಇವತ್ತು ಮಂಗಳೂರಿನ ನಿಟ್ಯ ವಿದ್ಯಾಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ವಿಸ್ಮಿತಾ ಶೆಟ್ಟಿ ಕೆ ತಾವು ಇದ್ದೀರಿ, ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಭಾರತೀಯ ಭೂಸೇನೆಯಲ್ಲಿ ನಿವೃತ್ತ ಸೈನಿಕರಾಗಿದ್ದುಕೊಂಡು ನಮಗೆಲ್ಲ ಸೈನಿಕರ ಸ್ಫೂರ್ತಿಯನ್ನು ಕೊಡಿರತಕ್ಕಂತಹ ಶ್ರೀ ಗಣೇಶ್ ಎಂ ಮೂಲೆಗದ್ದೆ ಪೆರ್ಲಂಪಾಡಿ ಇದ್ದೀರಿ, ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮೂರಿನ ಪ್ರತಿಭೆಯಾಗಿದ್ದುಕೊಂಡು ಇವತ್ತು ಹೊರಭಾಗದಲ್ಲಿ ತಮ್ಮದೇ ಆದಂತಹ ಸೇವೆ ಮತ್ತು ಸಾಧನೆಯ ಮುಖಾಂತರವಾಗಿ ಕೂಡ ಹೆಸರನ್ನು, ಈ ಊರಿನ ಕೀರ್ತಿಯನ್ನು ಪರವೂರಿನಲ್ಲಿ ಕೂಡ ಪಸರಿಸಿರುವಂತಹ ಮಂಗಳೂರಿನ ಸಖಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಆಡಳಿತಾಧಿಕಾರಿಯಾಗಿ ಪ್ರಸ್ತುತ ಕಾರ್ಯನಿರ್ವಹಣೆ ಮಾಡುತ್ತಿರುವಂತಹ ಶ್ರೀಮತಿ ಪ್ರಿಯಾ ರಾಜಮೋಹನ್ ಮೇಡಮ್ ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕಾಡುಮಠ ಶ್ರೀರಾಮ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿಗಳಾಗಿರುವ ಶ್ರೀ ಗಣೇಶ್ ಶೆಟ್ಟಿ ಕೆದುಮೂಲೆ ತಾವು ಇದ್ದೀರಿ, ತಮ್ಮನ್ನು ಕೂಡ
ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಿದ್ಧಿವಿನಾಯಕ ಸೇವಾ ಸಂಘ, ಪುನರ್ನಿರ್ಮಾಣ ಸಮಿತಿ ಹಾಗೂ ಬೇರೆ ಬೇರೆ ಸಮಿತಿಗಳ ಪದಾಧಿಕಾರಿಗಳು, ಸಂಚಾಲಕರಾಗಿರ್ಬೋದು, ಎಲ್ಲರನ್ನು ಕಾರ್ಯಕರ್ತರನ್ನು, ಅದರ ಬಹಳ ಮಿಗಿಲಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸುಧರ್ಮ ಸಭೆಯಲ್ಲಿ ನೆರೆದಿರತಕ್ಕಂತಹ ಎಲ್ಲ ಸಭಾಸದರನ್ನು, ಗಣ್ಯರನ್ನು, ಹಿತೈಷಿಗಳನ್ನು, ಈ ಮಂದಿರದ ದೇಣಿಗೆ ಕೊಟ್ಟವರನ್ನು ಎಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಮಾಡುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಶ್ರೀರಾಮ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಧ್ಯಮದ ಸ್ನೇಹಿತರಿಗೆ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆಗಮಿಸಿರುವ ಎಲ್ಲ ಅತಿಥಿ ಅಭ್ಯಾಗತರುಗಳಿಗೆ ಶಾಲನ್ನ ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುವರಿ ನಮ್ಮ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜಯಪ್ರಕಾಶ್ ರೈ, ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶಿವಕುಮಾರ್ ಅಡ್ಯತ್ತಿಮಾರು, ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ಪಂಬೇಜಾಲು, ಪುನರ್ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಜಯಪ್ರಕಾಶ್ ರೈ ಚೆಲ್ಯಡ್ಕ, ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಂದ್ರ ಕಕ್ಕೂರು ಇವರುಗಳು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎಂಬಂತೆ ಈ ಮಂದಿರ ನಿರ್ಮಾಣದ ಕಾರ್ಯಗಳು ಸಾಗಿ ಬಂದ ಹಾದಿಯ ಬಗ್ಗೆ ಅವಲೋಕನದ ಪ್ರಸ್ತಾವನೆಯನ್ನು ಗೈಲಿಕ್ಕಿದ್ದಾರೆ ಮಂದಿರ ಪುನರ್ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಮುಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಜಯಪ್ರಕಾಶ್ ರೈ ಚೆಲ್ಯಡ್ಕ ಇವರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಶ್ರೀ ಸಿದ್ಧಿವಿನಾಯಕ ದೇವರ ಪಾದ ಪದ್ಮಗಳಿಗೆ ವಂದಿಸುತ್ತಾ ಈ ಸಭಾ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಅಧ್ಯಕ್ಷರೇ, ಹಾಗೆ ಎಲ್ಲ ಉದ್ಘಾಟಕರೇ, ಹಾಗೆ ಎಲ್ಲ ಅತಿಥಿ ಗಣ್ಯರೇ, ಸಿದ್ಧಿವಿನಾಯಕ ಭಜನಾ ಮಂದಿರದ ಇತಿಹಾಸವನ್ನು ನೋಡಿದರೆ ಒಂದೆರಡು ಮಾತಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ 24 ವರ್ಷದ ಹಿಂದೆ ಈ ಒಂದು ಮಂದಿರವು ಈ ಪರಿಸರದ ಭಜಕರ ಇಚ್ಛಾಶಕ್ತಿಯಿಂದ ಆರಂಭಗೊಂಡಂತಹ ಭಜನಾ ಮಂದಿರ ದಿನೇ ದಿನೇ ಭಕ್ತರ ಪಾಲ್ಗೊಳ್ಳುವಿಕೆ, ಭಕ್ತರ ಕೂಡುವಿಕೆ, ಭಜನೆಯ ಮೂಲಕ ದೇವರಿಗೆ ಬಂದಂತಹ ಚೈತನ್ಯಗಳ ಮಹಾಪೂರದಿಂದ ತದನಂತರದಲ್ಲಿ ತನ್ನದೇ ಆದಂತಹ ಆಲಯಗಳನ್ನು, ಬಹುಶಃ ಚಪ್ಪರದಡಿಯಲ್ಲಿ ಆರಂಭವಾದಂತಹ ಭಜನಾ ಮಂದಿರ ನಂತರದ ದಿನದಲ್ಲಿ ಶೀಟ್ ಮತ್ತು ಬ್ಲಾಕಿನ ಗೋಡೆಯ ಮೂಲಕ ನಿರ್ಮಾಣಗೊಂಡು ಭಜನೆಯನ್ನು ನಿರಂತರವಾಗಿ ಶ್ರೀ ಸಿದ್ಧಿವಿನಾಯಕ ದೇವರಿಗೆ ಭಜಕರು ಅರ್ಪಿಸುವುದರ ಮೂಲಕ ಹೊಸ ಚೈತನ್ಯವು ಉದ್ಭವವಾಗಿರುವುದು ನಮಗೆಲ್ಲರಿಗೂ ತಿಳಿದ ವಿಷಯ. ವಿಶೇಷವಾಗಿ ನಾವು ಅತಿಥಿಗಳಿಗೆ ಈ ಬಗ್ಗೆ ಇದರ ಬಗ್ಗೆ ಹೇಳುವುದಾದರೆ, ಭಜನೆಯಿಂದ ವಿಭಜನೆ ಇಲ್ಲ ಎನ್ನುವಂತಹ ಒಂದು ತತ್ವದಿಂದ ನಾವೆಲ್ಲ ಮೂಲ ತತ್ವವನ್ನು ನಂಬಿಕೊಂಡು ಹೋಗುವವರು. ಹಿಂದೆ ಆದಂತಹ ಘಟನೆಗಳು, ಇತಿಹಾಸಗಳು ಮತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಆಗಿರತಕ್ಕಂತಹ ಸಾಧನೆಗಳು, ಮಾಡಿರುವಂಥ ಸಾಧಕರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದುವರಿತಾ ಇರುವುದು. ಹಿಂದೂ ಧರ್ಮದಲ್ಲಿ ನಮ್ಮ ಜೀವನದ ಪದ್ಧತಿ ಅದರಲ್ಲಿ ಅಡಗಿದೆ. ನಮ್ಮ ಜೀವನ ಮಾಡುವುದಿದ್ರೆ ಅದು ಆ ಧರ್ಮದ ಆಧಾರದಲ್ಲಿ ನಾವು ಮಾಡುವವರು. ಈ ನಿಟ್ಟಿನಲ್ಲಿ ಭಜನಾ ಮಂದಿರದಲ್ಲಿ ಗುರುವಾರದ ಭಜನೆಯು 24 ವರ್ಷಗಳಿಂದ ನಿರಂತರವಾಗಿ ನಡೆದಿದ್ದು, ಇದರೊಂದಿಗೆ ಧರ್ಮಸ್ಥಳ
ಧರ್ಮಸ್ಥಳದ ಒಂದು ಅನುಜ್ಞೆಯ ಪ್ರಕಾರ ಗ್ರಾಮ ಭಜನೆಯ ಮೂಲಕ ಗ್ರಾಮದ ಸಂಘಟನೆಯನ್ನು ಮಾಡುತ್ತಾ ನವರಾತ್ರಿಯ 9 ದಿವಸದ ಈ ಒಂದು 257 ಮನೆಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಎಲ್ಲರನ್ನು ಪಾಲ್ಗೊಳ್ಳುವುದರ ಮೂಲಕ ಈ 9 ದಿವಸದ ಭಜನೆಯನ್ನು ಮಾಡುವುದರ ಮೂಲಕ 250 ಮನೆಗಳನ್ನು ಕೂಡ ವರ್ಷದಲ್ಲಿ 3 ಸಲ ಸಂಪರ್ಕಿಸುವಂಥ ಕಾರ್ಯಕ್ರಮ ಈ ಭಜನಾ ಮಂದಿರದಿಂದ ನಿರಂತರವಾಗಿ ಆಗ್ತಿತ್ತು. ಬಹುಶಃ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೂ ಕೂಡ ದೇವರಿಗೆ ಭಜನೆಯಿಂದ ಭಕ್ತಿಯಿಂದ ಯಾವುದೇ ರೀತಿಯ ಕೊರತೆ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಕಳೆದ ಕೆಲವಾರು ವರ್ಷಗಳಿಂದ ಈ ಒಂದು ಭಜನಾ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಬೇಕು, ದೇವರಿಗೆ ಉತ್ತಮವಾದಂತಹ ಆಲಯವನ್ನು ನಿರ್ಮಿಸಿಕೊಡಬೇಕು ಎನ್ನುವಂತಹ ಭಜಕರ ಇಚ್ಛಾಶಕ್ತಿಯನ್ನು ಮುಂದಿಟ್ಟುಕೊಂಡು ಮರಮಟ್ಟುಗಳನ್ನು 3 ವರ್ಷದ ಹಿಂದೆ ಅದನ್ನು ಸಜ್ಜುಗೊಳಿಸಿ ಸಂಗ್ರಹಿಸಿಡಲಾಗಿತ್ತು. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಹಿರಿಯರು, ಎಲ್ಲ ಯುವಕರು, ಎಲ್ಲ ಭಜಕರು, ಎಲ್ಲ ಮಾತೆಯರ ಸಹಯೋಗದಲ್ಲಿ ಈ ಒಂದು ಮಂದಿರವನ್ನು ಪುನರ್ನಿರ್ಮಾಣ ಮಾಡಲೇಬೇಕು ಎನ್ನುವಂಥ ಸಂಕಲ್ಪವನ್ನು ಹೊಂದಿಕೊಂಡು ಆರ್ಥಿಕ ಅಡಚಣೆಯನ್ನು ನೋಡಿಕೊಂಡು ತಳಮಟ್ಟವನ್ನು ಉಳಿಸಿಕೊಂಡು ಮೇಲ್ಭಾಗವನ್ನು ಮಾತ್ರ ಮಾಡುವುದಾಗಿ ತೀರ್ಮಾನಿಸುವಾಗ ಮೊದಲಿಗೆ ನಾವು ಕಂಡುಕೊಂಡದ್ದು ಬೆದರಡ್ಕ ರಮೇಶ್ ಕಾರಂತರನ್ನು. ಸಭೆಯಲ್ಲಿ ಸಮಿತಿಗಳನ್ನು ಮಾಡಿಕೊಂಡು ಬೆದರಡ್ಕ ರಮೇಶ್ ಕಾರಂತರನ್ನು ಸಂಪರ್ಕಿಸಿ ಅವರನ್ನು ಇಲ್ಲಿ ಬರಮಾಡಿಕೊಂಡಾಗ ಅವರು ಹೇಳಿದ ಒಂದು ಮಾತು ನಮಗೆ ಆ ಒಂದು ಮಾರ್ಗದರ್ಶನ ರೂಪದಲ್ಲಿ ಬಂದಿತ್ತು. ಬಹುಶಃ ಸಿದ್ಧಿವಿನಾಯಕ ದೇವರ ಪ್ರೇರಣೆ ಇರಬಹುದು ಎನ್ನುವಂತಹ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅವರು ಹೇಳಿದ್ದು, ಇದನ್ನು ತೆಗೆಯುವುದು ಬೇಡ, ಅರ್ಧದಿಂದ ನೀವು ಒಂದು 10 ಲೀಟರ್ ವಾರ್ನಿಷಿನ ಬದಲು 20 ಲೀಟರ್ ವಾರ್ನಿಷನ್ನು ತಂದು ಇದಕ್ಕೆ ಕೊಟ್ಟು ಇದನ್ನೇ ಸರಿ ಮಾಡಿ ಅಂತ ಹೇಳಿದರು. ಆ ನಂತರ ಅವರು ನಮಗೆ ತಿಳಿಯಪಡಿಸುವ ರೀತಿಯಲ್ಲಿ 1-2-3 ಶಬ್ದದಲ್ಲಿ ನಮಗೆ ಹೇಳುವಾಗ ಮುಂದಿನ ಕಾರ್ಯತಂತ್ರ ಯಾವ ರೀತಿ ಮಾಡಬಹುದು ಎನ್ನುವಂಥದ್ದನ್ನು ನಾವೆಲ್ಲ ಆಲೋಚಿಸುವಾಗ ದೈವಜ್ಞರನ್ನು ತಂದು ಇಲ್ಲಿ ಪುನಃ ಪ್ರಶ್ನೆ ಇಟ್ಟು ಆ ನಂತರ ಮುಂದುವರಿಯುವುದಾಗಿ ನಿರ್ಧಾರಕ್ಕೆ ಬಂದೆವು. ಆನಂತರ ಸ್ವಾಮಿನಾಥ್ ಪನಿಕರ್ ಅವರನ್ನು ಕರೆಸಿಕೊಂಡು ಚಿಂತನೆಯನ್ನು ಮಾಡಿದಾಗ ಅವರಿಗೆ ಆಶ್ಚರ್ಯ ಆಗುವಂಥ ಸನ್ನಿವೇಶಗಳು ಇಲ್ಲಿ ಎದುರು ಬಂತು. ಎಲ್ಲ ಭಜಕರ ಸಹಯೋಗದಲ್ಲಿ ಆ ಒಂದು ಪ್ರಶ್ನೆಯಲ್ಲಿ ಅವರು ಚಿಂತಿಸಿದಂತಹ ಆ ಒಂದು ಮಾರ್ಗದರ್ಶನ, ಅವರು ಕೆಲವೊಂದು ಪ್ರಶ್ನೆಗಳ ಮೂಲಕ ನಮಗೆ ತಿಳಿಪಡಿಸಿದ್ದು ವಿಶೇಷ ಚೈತನ್ಯ ಇರುವಂಥದ್ದು ಇದ್ದಂತಹ ಜಾಗ. ಎಲ್ಲ ಭಜಕರ 23 ವರ್ಷದ ಆ ಒಂದು ಭಜನೆ ಇಲ್ಲಿ ಚೈತನ್ಯ ವೃದ್ಧಿಯಾಗಿದೆ. ಇದು ಕಡಖಂಡಿತವಾಗಿ ಇದನ್ನು ಮಾಡಬಹುದು, ತಳಮಟ್ಟದಿಂದ ತೆಗೆದು ಭಜನಾ ಮಂದಿರವನ್ನು ಪುನರ್ನಿರ್ಮಾಣ ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಅವರ ಸಂದೇಶವನ್ನು ನೀಡುವಾಗ ಬಹುಶಃ 8 ಪ್ರಶ್ನೆಯಲ್ಲಿ 6 ಪ್ರಶ್ನೆ ಕೂಡ ಆ ದೇವಾಲಯದ ಸ್ವರೂಪವನ್ನು ಪಡೆಯುವಂಥದ್ದು ನಮಗೆ ಬಂತು. ಭಜನೆಯನ್ನೇ ನಾವು ಮಾಡಿ ದೇವರನ್ನು ಸಂತೃಪ್ತಿ ಮಾಡುವಂಥ ಸಂದರ್ಭ, ದೇವಾಲಯವನ್ನು ನಿರ್ಮಿಸುವುದು ಹೇಗೆ ಎನ್ನುವಂತಹ ಒಂದು ಕಾಲಘಟ್ಟದಲ್ಲಿ ವೇದಮೂರ್ತಿ ದಿನೇಶ್ ಮಾರಡಿತಾಯರ ಆಗಮನ ಆಗಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವುದರ ಮೂಲಕ ಭಜನೆಯ ಮೂಲಕ ದೇವರನ್ನು ಪ್ರತಿಷ್ಠಾಪಿಸುವುದು, ಉಬ್ಬು ಚಿತ್ರದ ಮೂಲಕ ಈ ಭಜನಾ ಮಂದಿರವನ್ನು ಪ್ರತಿಷ್ಠಾಪಿಸುವುದರ ಮೂಲಕ ಭಜನೆಯ ಮೂಲಕ ದೇವರಿಗೆ ಅರ್ಪಣೆ ಮಾಡುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ನಂತರದ ಪ್ರಶ್ನೆಯಲ್ಲಿ ಹಣದ ಕ್ರೋಢೀಕರಣ, ಕೆಲವು ಸಣ್ಣ ಮೊತ್ತ ನಮ್ಮಲ್ಲಿರುವ ಮೂಲಕ ಈ ದೊಡ್ಡ ಮೊತ್ತವನ್ನು ಯಾವ ರೀತಿ ಸಾಧಿಸಬಹುದು ಎನ್ನುವಂಥ ನಿಟ್ಟಿನಲ್ಲಿ ಮುಂದಡಿಟ್ಟಾಗ ಈ ಪರಿಸರದ ಎಲ್ಲ ಭಕ್ತರು ಹೃದಯ ಶ್ರೀಮಂತಿಕೆಯವರು, ಆದರೂ ಹಣಕಾಸಿನಲ್ಲಿ ಆರ್ಥಿಕವಾಗಿ ಸಬಲರು ಯಾರೂ ಇಲ್ಲ. ಈ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಇಟ್ಟಾಗ ಇದು ಕಾಲ ಮಿತಿಯನ್ನು ಕೊಟ್ಟರು. 1 ವರ್ಷ 4 ತಿಂಗಳು ಅಲ್ಲಿ ಈ ಭಜನಾ ಮಂದಿರ ಭವ್ಯವೂ ದಿವ್ಯವೂ ಭಜನಾ ಮಂದಿರ ಇಲ್ಲಿ ನಿರ್ಮಾಣ ಆಗ್ತದೆ ಎನ್ನುವಂತಹ ಒಂದು ಆ ಉತ್ತರವನ್ನು ನಮಗೆ ಅವರು ಕೊಟ್ಟರು. ಯಾವ ರೀತಿ ಅಂದರೆ ಅದಕ್ಕೆ ಬೇಕಾದಂಥ ಕ್ರೋಢೀಕರಣ ತಮಗೆ ಇಲ್ಲಿ ಆಗ್ತದೆ, ಮತ್ತು ಅದಕ್ಕೆ ಬೇಕಾದಂಥ ಪೂರಕವಾದಂತಹ ಉಬ್ಬು ಚಿತ್ರಕ್ಕೆ ಬೇಕಾದಂತಹ ಬೆಳ್ಳಿ ಇರ್ಬೋದು, ಆ ನಂತರ ಯಾವ ರೀತಿ ಆರ್ಥಿಕ ಕ್ರೋಢೀಕರಣ ಆಗಬೇಕು ಎಲ್ಲವನ್ನು ಕೂಡ ಸುಲಲಿತವಾಗಿ ಹೇಳುವುದರ ಮೂಲಕ ಯಾರು ಇದರಲ್ಲಿ ಪಾಲ್ಗೊಳ್ತಾರೆ, ಗಂಗೆಯಲ್ಲಿ ಮಿಂದಂತಹ ಒಂದು ಪವಿತ್ರ ಸ್ನಾನ ಮಾಡಿದಂಥ ಪುಣ್ಯ ಇದರಲ್ಲಿ ಸಿಗ್ತದೆ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು. ಈ ನಿಟ್ಟಿನಲ್ಲಿ ನಾವು ಮುಂದಡಿ ಇಟ್ಟಾಗ ಬಹುಶಃ ಪ್ರತಿ ಗುರುವಾರ ನಡೆಯುತ್ತಿರುವಂತಹ ಭಜನೆಯಲ್ಲಿ ನಮ್ಮ
ಭಜನೆಗೆ ಅರ್ಧ ಗಂಟೆ ಮೊದಲು ನಮ್ಮ ಸಮಿತಿಯ ಒಂದು ಸಭೆಯನ್ನು ಇಟ್ಟುಕೊಂಡೆವು. ಬಹುಶಃ ಮೊನ್ನೆಯ ದಿವಸಕ್ಕೆ 72 ಸಭೆಗಳನ್ನು ನಾವು ಮಾಡಿದ್ದೇವೆ. ಈ ಸಭೆಯ ಮೂಲಕ ನಮ್ಮ ಕಾರ್ಯಯೋಜನೆ ಏನುಂಟು ಅದನ್ನು ಮಾಡುವುದರ ಮೂಲಕ ಆ ಒಂದು ಸಂಪನ್ಮೂಲ ಕ್ರೋಢೀಕರಣ ಮತ್ತು ವಿಶೇಷ ಅತಿಥಿಗಳನ್ನು ಬರಮಾಡಿಕೊಂಡು ವಿಶೇಷ ಕಾರ್ಯಯೋಜನೆಗಳನ್ನು ಮಾಡಿಕೊಂಡು ವಿಶೇಷವಾಗಿ ಈ ಒಂದು ಮಂದಿರ ನಿರ್ಮಾಣವನ್ನು ತಾವೇ ಮಾಡುವುದರ ಮೂಲಕ ತಮ್ಮ ಸಹಭಾಗಿತ್ವವನ್ನು ಎಲ್ಲರ ಸಹಭಾಗಿತ್ವವನ್ನು ನಾವು ಪಡೆಕೊಂಡೆವು. ಬಹುಶಃ ಇವತ್ತಿನ ದಿವಸ ನಮಗೆ ಬಹಳ ಸಂತೋಷವಾಗ್ತದೆ. ನಾವು 3 ದಿವಸದ ಧರ್ಮ ಸಭೆಯನ್ನು ಮಾಡಿದೆವು. 105 ಅತಿಥಿಗಳನ್ನು ನಾವು ಇಲ್ಲಿ ಬರಮಾಡಿಕೊಂಡಿದ್ದೇವೆ. ಹಿಂದೆ 60 ಜನ ಅತಿಥಿಗಳು ಇಲ್ಲಿ ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋಗಿದ್ದಾರೆ. ಬಹುಶಃ ಅತಿಥಿಗಳು ಕೆಲವರು ನಮ್ಮ ಸಭೆಯಲ್ಲಿ ಇವತ್ತು ಕೂಡ ಇದ್ದಾರೆ. ಒಮ್ಮೆ ಬಂದವರಲ್ಲಿ ನಾವು ಯಾರು ಬಂದವರಲ್ಲಿ ಕೂಡ ನಾವು ಹಣದ ನೆರವನ್ನು ಕೇಳಲಿಲ್ಲ. ಇಷ್ಟವರೆಗೆ ಬಂದು ಹೋಗ್ತಾರೆ, ಅವರಾಗಿ ಅವರ ಧನ ಸಹಾಯವನ್ನು ಮನಪೂರ್ವಕವಾಗಿ ಕೊಟ್ಟಿರ್ತಾರೆ. ಆ ಮನಪೂರ್ವಕವಾಗಿ ಕೊಟ್ಟಂತಹ ಹಣವನ್ನು ಯಾವುದೇ ರೀತಿಯ ಲೋಪವಾಗದ ರೀತಿಯಲ್ಲಿ ನಾವು ಇಲ್ಲಿ ವಿನಿಯೋಗ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಭಗವಂತನ ಮೇಲೆ ಒಂದು ಭಾರವನ್ನು ಹಾಕಿ ಆ ಭಗವಂತನಿಗೆ ಬೇಕಾದಂಥ ಭವ್ಯವೂ ದಿವ್ಯವಾದಂತಹ ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ ಎನ್ನುವಂತಹ ಒಂದು ಶುಭ ಸೂಚನೆ ನಮ್ಮ ಬಂದಂತಹ ಅತಿಥಿಗಳಿಂದ ಅಭ್ಯಾಗತರಿಂದ ಸಿಗ್ತಾ ಉಂಟು. ಬಹುಶಃ ನಮ್ಮೆಲ್ಲರ ಇಚ್ಛೆ ಏನೆಂದರೆ ನಾವೆಲ್ಲ ಆರ್ಥಿಕವಾಗಿ ಸಬಲರಾಗಿಲ್ಲದಿದ್ದರೂ ಹೃದಯ ಶ್ರೀಮಂತಿಕೆ ಇರುವವರು. ನಮಗೆ ಇಲ್ಲಿ ಬರುವಂಥ ಎಲ್ಲ ಊರಿನ ಪರವೂರಿನ ಎಲ್ಲ ಸಾಧಕರನ್ನು ಎಲ್ಲ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡವರು ಈ ಒಂದು ಕ್ಷೇತ್ರಕ್ಕೆ ಬರಬೇಕು. ಆ ಮೂಲಕ ನಮಗೆ ಒಂದು ಪಾದಸ್ಪರ್ಶ ಅವರು ಆಗಬೇಕು. ನಮಗೆ ಕೆಲವೊಂದು ಈ ಧರ್ಮದ ಇತರ ನಮಗೆ ಆ ಅನುಭವಗಳು ನಮಗೆ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಆ ಪ್ರಯತ್ನ ಬಹುಶಃ ದೇವರು ಅದಕ್ಕೆ ಅನುಗ್ರಹ ಕೊಟ್ಟಿದ್ದಾರೆ. ನಮಗೆ ವಿಶೇಷವಾಗಿ 40 ಲಕ್ಷದ ಬಜೆಟನ್ನು ಇಟ್ಟುಕೊಂಡು 28ರಿಂದ 30 ಲಕ್ಷದ ಮಂದಿರ ನಿರ್ಮಾಣ, ಇನ್ನು ಪಾಕಶಾಲೆ, ಆಫೀಸ್ ರೂಮ್, ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಅದನ್ನು ಮುಂದುವರಿದ ಕಾರ್ಯಕ್ರಮವಾಗಿ ನಾವು ಜೋಡಣೆ ಮಾಡಿಕೊಳ್ತಿದ್ದೇವೆ. ವಿಶೇಷವಾಗಿ ಕಾರ್ಯಕ್ರಮದ ಉದ್ದಕ್ಕೂ ವಿಶೇಷ ಜನಾಕರ್ಷಣೆ, ಪಾಲ್ಗೊಳ್ಳುವಿಕೆ, ಕಾರ್ಯಕರ್ತರ ಸಮಾಗಮ ಎಲ್ಲವೂ ಕೂಡ ವಿಶೇಷವಾಗಿ ನಡೆದು ಬಂದಿದೆ. ವೈದಿಕ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆದು ಬಂದಿದೆ. ಒಂದು ಮಾತು ರಮೇಶ್ ಕಾರಂತರಿಂದ ಬಂದಂತಹ ಮಾತು, ಬಹುಶಃ ಒಂದು ಮಂದಿರದ ಆ ದಿನ ನಿಗದಿಯಾಗುವಂತಹ ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಬರಮಾಡಿಕೊಂಡೆವು. ನಮಗೆ ಆಶ್ಚರ್ಯ ಆಗಿದೆ. ಅವರೆಲ್ಲ ಒಳಗೆ ಹೋಗಿ ನೋಡಿಕೊಂಡು ಅವರಿಗೆ ಕಾಣಿಕೆಯನ್ನು ಕೊಡುವ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಕಾಣಿಕೆಯನ್ನು ಇಟ್ಟೆವು. ಅದರಲ್ಲಿ ಅರ್ಧದಷ್ಟು ತೆಗೆದು ಸಾಂಕೇತಿಕವಾಗಿ ಕಾಣಿಕೆಯನ್ನು ತೆಗೆದುಕೊಂಡರು. ಅವರೊಂದು ಮಾತು ಹೇಳಿದರು, ಈ ಮಂದಿರ ನಾನು ಇಲ್ಲದಿದ್ದರೂ ನನ್ನ ಬರುವಿಕೆ ಇಲ್ಲದಿದ್ದರೂ ಕೂಡ ಈ ಮಂದಿರ ನಿರ್ಮಾಣ ಆಗ್ತಿತ್ತು. ನಾವೆಲ್ಲ ಸಂಕಲ್ಪ ಮಾತ್ರ, ನಮಗೆ ಒಂದು ಉತ್ತಮ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎನ್ನುವಂಥದ್ದು. ಅವಕಾಶ ಎನ್ನುವಂಥದ್ದು ಒಮ್ಮೆ ಮಾತ್ರ ಬರ್ತದೆ. ಆ ಒಂದು ಅವಕಾಶ ಅವರಿಗೆ ಇಲ್ಲಿಗೆ ಕೂಡಿ ಬಂದಿದೆ. ದುಡ್ಡಿನ ಯಾವುದೇ ಅಪೇಕ್ಷೆ ಇಲ್ಲದೆ ಅವರ ನಿಸ್ವಾರ್ಥವಾಗಿ ಬಂದು ಅವರ ಕಾರ್ಯವನ್ನು ಸಮರ್ಪಕವಾಗಿ ನೆರವೇರಿಸಿದ್ದಾರೆ. ಬಹುಶಃ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ಮಾತೆಯರು, ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಬಂದಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಕೆಲಸ ಕಾರ್ಯಗಳನ್ನು ತನ್ನ ಶ್ರಮ ವಿನಿಯೋಜನೆ ಮೂಲಕ ಇಲ್ಲಿ ಮಾಡಿದ್ದಾರೆ. ಬಹುಶಃ ಬಹಳ ಸಂತೋಷವಾಗ್ತದೆ. ಎಲ್ಲರ ಕಣ್ಣಲ್ಲಿ ನೀರು ಬರುವಂತಹ ಸಂತೋಷದ ನೀರು ಬರುವಂತಹ ಸನ್ನಿವೇಶ. ನಾವೆಲ್ಲ ಈ ಮೂರನೇ ದಿವಸದ ಈ ಕಾರ್ಯಕ್ರಮದಲ್ಲಿ ಇದ್ದೇವೆ. ಬಹುಶಃ ಭಜನೆಯ ಮೂಲಕ ಇನ್ನಷ್ಟು ಸಾಧನೆಯನ್ನು ಮಾಡುವ, ಮನುಷ್ಯನಲ್ಲಿರುವಂತಹ ಮೃಗೀಯವಾದಂತಹ ಆ ಒಂದು ಅಂಶಗಳನ್ನು ತೆಗೆದುಕೊಂಡು ಮನುಷ್ಯತ್ವದ ಕಡೆಗೆ ನಾವು ದಾಖಲಾಗಬೇಕು. ಆ ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ನಾವು ಹೋಗುವುದರ ಮೂಲಕ, ದೈವತ್ವದಿಂದ ಅಮರತ್ವದ ಕಡೆಗೆ ಹೋಗುವುದರ ಮೂಲಕ ಈ ಮಂದಿರದಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳು ಮಾಡುವ ಇಚ್ಛೆ ನಮ್ಮೆಲ್ಲರಿಗೂ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆಯನ್ನು ಕೂಡ ಮಾಡುವಂಥ ಯೋಗ ಈ ಮಂದಿರದ ಮೂಲಕ ಬಂದಿದೆ. ಚೈತನ್ಯ ಸಹಾಯ ಹಸ್ತ ನಿಧಿಯ ಮೂಲಕ ನಾವೊಂದು 32 ಜನ ಸದಸ್ಯರು ಉಳಿತಾಯದ ಸ್ವಲ್ಪ ಭಾಗವನ್ನು ಇಲ್ಲಿ ಕ್ರೋಢೀಕರಣ ಮಾಡುವುದರ ಮೂಲಕ ಆ ಅಶಕ್ತರು ಯಾರಿದ್ದಾರೆ ಅವರಿಗೆ ಪ್ರತಿ ತಿಂಗಳು ನೀಡುವಂಥ ಕೆಲಸ ಕಾರ್ಯಗಳನ್ನು ಈ ಮಂದಿರದ ಮೂಲಕ ಮಾಡ್ತಾ ಇದ್ದೇವೆ. ಕೃಷಿಕರೇ ನೆಲೆಸಿರುವಂಥ ಈ ಜಾಗದಲ್ಲಿ
ತರಬೇತಿಗಳನ್ನು, ಕೃಷಿ ಸಲಕರಣೆಗಳನ್ನು, ಕೃಷಿ ಉಪಯೋಗಗಳ ಮಾಹಿತಿಯನ್ನು ಕೊಡುವುದರ ಮೂಲಕ ಕೃಷಿಕರನ್ನು ಕೂಡ ಸಬಲರನ್ನಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ವಿಶೇಷ ಸಂಕಲ್ಪದೊಂದಿಗೆ ಜ್ಞಾನ ಮಂದಿರದ ಒಂದು ಸಂಕಲ್ಪದ ಒಂದಿಗೆ ಅದರಲ್ಲಿ ಪವಿತ್ರವಾದಂಥ ಗ್ರಂಥ ರಾಮಾಯಣ, ಮಹಾಭಾರತ, ನೀತಿ ಪಾಠಗಳು, ನಮ್ಮ ದೇಶದ ಕಾನೂನು, ದೇಶದ ಸಂವಿಧಾನ, ಈ ಥರದ ಎಲ್ಲ ಪುಸ್ತಕಗಳನ್ನು ಇಲ್ಲಿ ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡುವವರಿದ್ದೇವೆ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗಾಗಲೇ 5 ಲಕ್ಷದ ಅನುದಾನವು ನಮಗೆ ದೊರೆತಿದೆ. ಇನ್ನು ಮುಂದಿನ ಗ್ರಂಥಾಲಯದ ರಚನೆಗಾಗಿ 3 ಲಕ್ಷದ ದೇಣಿಗೆಯನ್ನು ಕೂಡ ಅವರು ನೀಡುವ ಭರವಸೆಯನ್ನು ನೀಡಿದ್ದಾರೆ, ಮಾನ್ಯ ಶಾಸಕರಂತ ಶ್ರೀ ಅಶೋಕ್ ರೈ ಅವರು. ಮತ್ತಿನ ದಿನಗಳಲ್ಲಿ ಎಲ್ಲ ಈ ಊರಿನ ಎಲ್ಲ ಭಜಕರ ನೆರವಿನಿಂದ ಮುಂದಿನ ಕಾರ್ಯಕ್ರಮಗಳು, ಹಾಗೆ ನಮ್ಮ ಏನು 180 ಜನ ಅತಿಥಿಗಳನ್ನು ಇನ್ನಷ್ಟು ನಾವು ಇದಕ್ಕೆ ಜೋಡಣೆ ಮಾಡಿಕೊಂಡು ಅವರ ನಿರಂತರ ಸಂಪರ್ಕ, ಅವರ ಮಾರ್ಗದರ್ಶನ, ಅವರ ಸಹಭಾಗಿತ್ವದ ಮೂಲಕ ಈ ಮಂದಿರವನ್ನು ವಿಶೇಷವಾಗಿ ಒಂದು ಐತಿಹಾಸಿಕವಾಗಿ ಮಾರ್ಗದರ್ಶನ ರೂಪದಲ್ಲಿ ನಾವು ಮಾಡುವ ಸಂಕಲ್ಪವನ್ನು ದೇವರ ಮೇಲೆ ಭಾರವನ್ನು ಹಾಕಿದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಯಶಸ್ಸಿಗೆ ಕಾರಣವಾದಂಥ ಎಲ್ಲರನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಒಂದು ತಾಯಿಯ ಮಾತು ನಮಗೆ ನೆನಪಾಗ್ತದೆ. 1 ವರ್ಷದ 4 ತಿಂಗಳ ನಂತರ ಬಹುಶಃ ನಮ್ಮ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಮಂದಿರದ ನಿರ್ಮಾಣ ಬಿಟ್ಟರೆ ಬೇರೆ ಯಾವುದೇ ರೀತಿಯ ನಮ್ಮ ಆಲೋಚನೆಗಳು ಇರಲಿಲ್ಲ. ಅವರು ಒಂದು ದಿವಸ ಇಲ್ಲಿ ಹೋಗುವಾಗ ನಾನು ಒಂದಷ್ಟು ಮೊತ್ತವನ್ನು ನಾವು ಕೊಡ್ತೇನೆ ಅಂತ ಹೇಳಿದರು. ಆ ಸ್ವಸಹಾಯ ಗುಂಪಿನ ಸಾಲ ಬಂದ ಕೂಡಲೇ ಅವರು ಕೊಡ್ತೇನೆ ಅಂತ ಹೇಳಿದರು. ಬಹುಶಃ ಮೊನ್ನೆಯ ದಿನ ಅವರು ಒಂದು ಸ್ವಲ್ಪ ಮೊತ್ತವನ್ನು ನೀಡಿದರು. ಎಲ್ಲ ತಾಯಂದಿರಲ್ಲಿ ನಮ್ಮ ವಿನಂತಿ, ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ಈ ಒಂದು ಮಂದಿರ ನಿರ್ಮಾಣವಾಗಿದೆ. ಈ ಮಂದಿರವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ಈ ಮಂದಿರ ಎಲ್ಲ ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಮುಂದಿನ ಜನಾಂಗಕ್ಕೆ ನಾವು ಕೊಂಡೊಯ್ಯುವಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಮಾಡುವ, ಭವ್ಯ ಭಾರತವನ್ನು ನಿರ್ಮಾಣ ಮಾಡುವ ಎನ್ನುವಂಥ ನಿಟ್ಟಿನಲ್ಲಿ ಅವಕಾಶಕ್ಕಾಗಿ ವಂದಿಸುತ್ತಾ ಮಾತನ್ನು ವಿರಾಮಗೊಳಿಸುತ್ತೇನೆ. ವಂದನೆಗಳು ಶ್ರೀಯುತ ಜಯಪ್ರಕಾಶ್ ರೈ ಚಿಲ್ಯಡ್ಕ ಇವರಿಗೆ. ಮುಂದಕ್ಕೆ ಜ್ಯೋತಿ ಬೆಳಗ್ಗೆ ಬರಲಿ, ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ, ಹರುಷದ ಮನವಿರಲಿ, ಸದಾ ನಿರ್ಮಲ ನಗುವಿರಲಿ ಎನ್ನುವ ಹಾರೈಕೆಯೊಂದಿಗೆ ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸುವರೇ ಮಂಗಳೂರು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇವರ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಗತರುಗಳು ಕೂಡ ಕೈ ಜೋಡಿಸಬೇಕಾಗಿ ವಿನಮ್ರವಾದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ವಂದನೆಗಳು ಎಲ್ಲ ಅತಿಥಿ ಅಭ್ಯಾಗತರುಗಳಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದೀಪ ಬೆಳಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಿದವರು ಶ್ರೀಯುತ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಈಗಾಗಲೇ ಉಲ್ಲೇಖ ಮಾಡಿದಂತೆ ಕೊರಿಂಗಿಲ, ಕಕ್ಕೂರು, ಆನಡ್ಕ, ನುಳಿಯಾಲು, ಕರ್ನಪ್ಪಾಡಿ ರಸ್ತೆಗೆ ಸುಮಾರು 7 ಕೋಟಿಗೂ ಮಿಕ್ಕಿ ಅನುದಾನವನ್ನು ನೀಡಿದ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ
ಒಂದು ಒಳ್ಳೆಯ ರಸ್ತೆಗೆ ಅನುದಾನ ನೀಡಿದ ಸಾಧಕರು. ಇದರ ಜೊತೆಗೇನೆ ನಿಡಪಳ್ಳಿ ಶಾಂತದುರ್ಗ ದೇವಸ್ಥಾನದಿಂದ ಹನುಮಗಿರಿಗೆ ಸಂಪರ್ಕ ಕಲ್ಪಿಸುವ ಆ ರಸ್ತೆಗೂ ಕೂಡ ದೊಡ್ಡ ಮೊತ್ತದ ಅನುದಾನವನ್ನು ನೀಡಿದವರು. ಈ ರಸ್ತೆಯ ಶಂಕುಸ್ಥಾಪನೆಯನ್ನ ಇದೇ ಈ ಪುಣ್ಯ ಭೂಮಿಯಲ್ಲಿ ತಾವುಗಳು ನೆರವೇರಿಸಿದ್ದೀರಾ. 3 ಬಾರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಇಡೀ ರಾಷ್ಟ್ರದಲ್ಲಿ ಅತ್ಯಧಿಕ ಅನುದಾನಗಳನ್ನು ವಿನಿಯೋಗಿಸಿದ ಸಂಸದ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾದ ತಾವುಗಳು ಓರ್ವ ಧಾರ್ಮಿಕ ಸಂಘಟಕ. ರಾಜಕೀಯ ಕ್ಷೇತ್ರ ರಹಿತವಾಗಿಯೂ ಕೂಡ ಸಮಾಜ ತಮ್ಮನ್ನ ಗುರುತಿಸಿದಲ್ಲಿ ಅದನ್ನು ಸಾಧಿಸಿ ತೋರಿಸಬಲ್ಲ ಬಹುದೊಡ್ಡ ಸಾಧಕ ಎನ್ನುವುದಕ್ಕೆ ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಇರಬಹುದು, ಅನೇಕ ಯಾಗ ಯಜ್ಞಾದಿಗಳ ನೇತೃತ್ವ ಇರಬಹುದು. ಇವೆಲ್ಲವನ್ನ ನೆರವೇರಿಸಿದವರು. ತಮ್ಮ ಮಾರ್ಗದರ್ಶನದ ಮಾತುಗಳು ನಮಗೆ ನಮ್ಮ ಮುಂದಿನ ಕಾರ್ಯಗಳಿಗೆ ಸದಾ ಕಾಲ ಅದು ಮಾರ್ಗದರ್ಶನದ ಮಾತುಗಳಾಗಿರುತ್ತದೆ. ಜೊತೆಗೆ ಸಹಕಾರದ ನಿರೀಕ್ಷೆಯನ್ನ ಕೂಡ ತಮ್ಮ ಮುಂದೆ ಇಡ್ತಾ ಇದ್ದೇವೆ. ತಾವುಗಳು ತಮ್ಮ ಉದ್ಘಾಟನಾ ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸಿ, ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ಸಿದ್ಧಿವಿನಾಯಕನ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ, ಪುನರ್ನಿರ್ಮಾಣ ಜೀರ್ಣೋದ್ಧಾರಗೊಂಡಿರ್ತಕ್ಕಂತಹ ಸಿದ್ಧಿವಿನಾಯಕ ಭಜನಾ ಮಂದಿರದ ಈ ಲೋಕಾರ್ಪಣಾ ಸಮಾರಂಭದ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಮಾರಂಭದಲ್ಲಿ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ನಮ್ಮೆಲ್ಲ ಆದರಣೀಯರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ್ಮ ಅವರೇ, ಈ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿ, ಅಭಿವೃದ್ಧಿಯ ಹರಿಕಾರರಾಗಿ, ಹಳ್ಳಿಗಳ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಒಬ್ಬ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಆದರಣೀಯ ಸಂಜೀವ ಮಠಂದೂರವರೇ, ಹಿರಿಯರು, ಆದರಣೀಯರು, ನಮ್ಮೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಬೂಡಿಯಾರು ರಾಧಾಕೃಷ್ಣರಯ್ಯವರೇ, ಯುವ ನಾಯಕರು, ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಮುಖಂಡರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪುತ್ತಿಲ್ ಅವರೇ, ಮಿತ್ರ ರಾಧಾಕೃಷ್ಣ ಬೋರ್ಕರ್ ಅವರೇ, ಸಹೋದರಿ ತ್ರಿವೇಣಿ ಪೆರುವೋಡಿ ಅವರೇ, ಆದರಣೀಯರಾಗಿರ್ತಕ್ಕಂಥ ರಂಗನಾಥ್ ರೈ ಅವರೇ, ಹಿರಿಯರಾಗಿರ್ತಕ್ಕಂಥ ಬಾಲಕೃಷ್ಣ ರೈ ನುಳಿಯಾಲ್ ಅವರೇ, ದಯಾನಂದ ರೈ ಅವರೇ, ರಮನಾಥನ್ ಮಾನಿಯಾನಿ ಅವರೇ, ಜಗನ್ನಾಥ್ ರೈ ಕುಮ್ಮಂಡ ಅವರೇ, ಪ್ರಕಾಶ್ ರೈ ಬೇಲಾಡಿ ಅವರೇ, ಪ್ರಸಾದ್ ಕಲ್ಲರ್ಪೆ ಅವರೇ, ಸಂಜೀವ ಗೌಡ ಅವರೇ, ವಾಸಪ್ಪ ಪೂಜಾರಿ ಅವರೇ, ಸಹೋದರಿ ವಿಸ್ಮಿತಾ ಶೆಟ್ಟಿ ಅವರೇ, ಸಹೋದರಿ ಶ್ರೀಮತಿ ಪ್ರಿಯಾ ರಾಜಮೋಹನ್ ಅವರೇ, ಗಣೇಶ್ ಶೆಟ್ಟಿ ಅವರೇ, ಜಯಪ್ರಕಾಶ್ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಅಡ್ಯಗಣ್ಯ ಅತಿಥಿ ಬಂಧುಗಳೇ, ಸಜ್ಜನ ಬಂಧುಗಳೇ, ವಂದನೀಯ ತಾಯಂದಿರೇ, ಸಹೋದರಿಯರೇ, ಸಹೋದರರೇ, ಮಾಧ್ಯಮದ ಮಿತ್ರರೇ, ಈ ಮಂದಿರದ ಎಲ್ಲ ಪದಾಧಿಕಾರಿ ಬಂಧುಗಳೇ, ಬಹಳ ಸುಂದರವಾಗಿರ್ತಕ್ಕಂತಹ ಸಿದ್ಧಿವಿನಾಯಕನ ಹೆಸರಿನಲ್ಲಿ 24 ವರ್ಷಗಳಿಂದ ನಿರಂತರವಾಗಿ ಭಜನೆ ಆರಾಧನೆಗೆ ಒಳಪಟ್ಟಿರತಕ್ಕಂತಹ ಆ ಗಣಪತಿಯ ಮಂದಿರ ಬಹಳ ಸುಂದರವಾಗಿ ನಿರ್ಮಾಣ ಆಗಿದೆ, ಲೋಕಾರ್ಪಣೆ ಆಗಿದೆ. ಆ ಮುಖಾಂತರವಾಗಿ ಒಂದು ಸುಂದರವಾಗಿರ್ತಕ್ಕಂಥ ಮಂದಿರದ ನಿರ್ಮಾಣಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನು ಸಲ್ಲಿಸ್ತೀನಿ. ನಡೆದು ಬಂದ ಹಾದಿಯ ಬಗ್ಗೆ ಜಯಪ್ರಕಾಶ್ ಇವರು ಬಹಳ ಸುಂದರವಾಗಿ ನಮ್ಮ ಮುಂದೆ ಇಟ್ಟರು. ಒಂದು ಮಂದಿರ ನಿರ್ಮಾಣದ ಹಿಂದಿನ ಕತೆ, ಆ ಮಂದಿರ ನಿರ್ಮಾಣಕ್ಕೆ ಪಟ್ಟಿರ್ತಕ್ಕಂಥ ಪರಿಶ್ರಮಗಳು, ಈ ಮಂದಿರಕ್ಕೆ ಕೊಟ್ಟಿರ್ತಕ್ಕಂಥ ದಾನಿಗಳ
ನೆನಪುಗಳನ್ನು ಮಾಡ್ತಾ ಮುಂದಿನ ಹೆಜ್ಜೆಯನ್ನು ಇಡ್ತೀವಿ ಅನ್ನತಕ್ಕಂತಹ ಒಂದು ಹೆಗ್ಗುರುತನ್ನು ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಾನು ಬಹಳ ಸುದೀರ್ಘವಾಗಿರ್ತಕ್ಕಂಥ ನನ್ನ ಜೀವನದಲ್ಲಿ ಧಾರ್ಮಿಕ ನಂಬಿಕೆಗಳಲ್ಲಿ ಬಂದವ. 10 ಬ್ರಹ್ಮಕಲಶಗಳು, 10 ಜೀರ್ಣೋದ್ಧಾರ ಕಾರ್ಯಗಳು, 10 ಮಂದಿರಗಳ ನಿರ್ಮಾಣ ಕಾರ್ಯದಲ್ಲಿ ನಾನು ತೊಡಗಿಸಿಕೊಂಡವ. ಯಾಕೆ ಇದರ ಉಲ್ಲೇಖ ಮಾಡಿದೆ ಕೇಳಿದರೆ, ಹಿಂದೂ ಧರ್ಮದಲ್ಲಿ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ನಂಬಿಕೆ ಇದೆ. ಆ ನಂಬಿಕೆ ಏನು ಅಂತ ಕೇಳಿದರೆ, ನಮ್ಮ ಹಿರಿಯರು ಹೇಳ್ತಾರೆ, ನೀನು ದೇವರ ಕಾರ್ಯವನ್ನು ಮಾಡಬೇಕಾದ್ರೆ ನಿನಗೆ ಯೋಗ ಮತ್ತು ಭಾಗ್ಯ ಇರಬೇಕು ಅಂತ. ಆದರೆ ಆ ಯೋಗ ಮತ್ತು ಭಾಗ್ಯ ಎಲ್ಲಿ ಕೂಡಿ ಬರುತ್ತೆ ಹೇಳಿದರೆ, ಭಗವಂತ ಸಂಕಲ್ಪ ಮಾಡಬೇಕು, ನಾನು ನಿನ್ನ ಕೈಯಿಂದ ಅಥವಾ ನಿನ್ನ ಕೈಯಿಂದ ಸೇವೆಯನ್ನು ಸ್ವೀಕಾರ ಮಾಡ್ತೇನೆ. ಹೇಳಿದ್ರೆ ಭಗವಂತ ನಮ್ಮನ್ನು ಗುರುತಿಸಬೇಕು. ಭಗವಂತ ಗುರುತಿಸಿದ ಮೇಲೆ ಭಗವಂತ ನಮಗೆ ಶಕ್ತಿಯನ್ನು ಕೊಡಬೇಕು. ಭಗವಂತ ಶಕ್ತಿಯನ್ನು ಕೊಟ್ಟ ಮೇಲೆ ಭಗವಂತ ನಮಗೆ ಮನಸ್ಸನ್ನು ಕೊಡಬೇಕು. ಭಗವಂತ ಮನಸ್ಸನ್ನು ಕೊಟ್ಟ ಮೇಲೆ ಭಗವಂತ ಕ್ರೋಢೀಕರಣವನ್ನು ಮಾಡ್ತಾನೆ, ನಮ್ಮ ಮುಖಾಂತರ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಯೋಗ ಮತ್ತು ಭಾಗ್ಯ ಇರಬೇಕು. ನಿಮಗೆಲ್ಲರಿಗೂ ಆ ಯೋಗ ಭಾಗ್ಯ ಇದೆ. ಸಿದ್ಧಿವಿನಾಯಕ ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆ. ಹಾಗಾಗಿ ಸುಂದರವಾಗಿರ್ತಕ್ಕಂಥ ಮಂದಿರವನ್ನು ನಿಮ್ಮ ಕೈಯಿಂದ ಸ್ವೀಕಾರ ಮಾಡಿದ್ದಾನೆ. ನಿಮ್ಮ ಕೈಯಿಂದ ಸ್ವೀಕಾರ. ಹಾಗಾಗಿ ಹೇಳಿದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ಮಂದಿರದ ನಿರ್ಮಾಣ ಆಗಿದೆ. ಹೇಳಿದ್ರೆ ಇದು ನಮ್ಮ ಪರಿಶ್ರಮಕ್ಕಿಂತ ಹೆಚ್ಚು ಭಗವಂತನ ಸಂಕಲ್ಪ ಇದೆ. ಭಗವಂತನ ಸಂಕಲ್ಪಗಳಿದ್ದಾವೆ. ಹಾಗಾಗಿ ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ನಂಬಿಕೆಯಲ್ಲಿ ಬಹಳಷ್ಟಿದ್ದಾವೆ. ನಮ್ಮ ಹಿರಿಯರು ಮೂಢನಂಬಿಕೆಯಿಂದ ಭಗವಂತನನ್ನು ನಂಬಲಿಲ್ಲ. ಮೂಢನಂಬಿಕೆಯಿಂದ ಭಗವಂತನನ್ನು ನಂಬಲಿಲ್ಲ. ಅವರು ಮೂಲ ಚಿಂತನೆಯಿಂದ, ನಮ್ಮ ಋಷಿಮುನಿಗಳು ಕಂಡಿರ್ತಕ್ಕಂಥ ಆಧ್ಯಾತ್ಮದ ಸತ್ಯದ ಮುಖಾಂತರವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ನಮ್ಮ ಮುಂದೆ ಇಟ್ಟರು. ಹಾಗಾಗಿ ಆ ಭಗವಂತನ ಸಾಕ್ಷಾತ್ಕಾರವನ್ನು ಇಟ್ಟರೆ ಅದರ ಹಿಂದೆ ಋಷಿಮುನಿಗಳ ತಪಸ್ಸಿನ ಫಲಗಳಿದ್ದಾವೆ. ಹಾಗಾಗಿ ಪಾಪ ಪುಣ್ಯ ಎಲ್ಲ ಲೆಕ್ಕಾಚಾರಗಳನ್ನು ಆಧ್ಯಾತ್ಮದ ಶಕ್ತಿಯ ಮುಖಾಂತರ ನಮ್ಮ ಮುಂದೆ ಇಟ್ಟರು. ಹಾಗಾಗಿ ಹಿಂದೂ ಸಮಾಜ ನಂಬಿರುವ ಎಲ್ಲ ಕಾರ್ಯವು ಅದು ಮೂಢನಂಬಿಕೆ ಅಲ್ಲ, ಅದು ಮೂಲ ನಂಬಿಕೆಯ ಆಧಾರದಲ್ಲಿದೆ ಅನ್ನತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಂಡು ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ವೇದದಿಂದ ಮಹಾಭಾರತ ರಾಮಾಯಣದವರೆಗೆ ನಾವು ಉಲ್ಲೇಖಗಳನ್ನು ನೋಡ್ತಾ ಹೋದರೆ ನಮ್ಮಲ್ಲಿ ದೇವಸ್ಥಾನಗಳು, ಮಂದಿರಗಳ ಪರಿಕಲ್ಪನೆಗಳಿರಲಿಲ್ಲ. ಆಗ ಯಜ್ಞಾದಿಗಳಿದ್ದವು. ಯಜ್ಞಾದಿಗಳ ಮುಖಾಂತರವಾಗಿ ಭಗವಂತನನ್ನು ಕಾಣ್ತಿದ್ದೆವು. ಕಾಲಾನುಸಾರವಾಗಿ ಮಂದಿರಗಳು ಬಂದವು. ಆ ಮಂದಿರಗಳ ಉಲ್ಲೇಖಗಳನ್ನು ಮಾಡ್ತಾ, ದೇವಸ್ಥಾನಗಳನ್ನು ನಿರ್ಮಾಣಗಳನ್ನು ಮಾಡ್ತಾ ದೇವರನ್ನು ನಂಬ್ಕೊಂಡು ಬಂದೆವು. ಹಾಗಾಗಿ ದೇವರನ್ನು ಯಾಕೆ ನಂಬಿದೆವು ಕೇಳಿದರೆ, ಆ ಕಾಲದಲ್ಲಿ ನಮ್ಮ ಏಕಾಗ್ರತೆಗಳು ಅಂತಹ ಶ್ರೇಷ್ಠವಾಗಿತ್ತು. ಹಾಗಾಗಿ ಋಷಿಮುನಿಗಳು ತಪಸ್ಸಿನ ಆಧಾರದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿತಿದ್ರು. ಈಗ ನಾವು ಭಗವಂತನನ್ನು ಕಂಡು ಭಗವಂತನನ್ನು ಆನಂದಿಸ್ತೀವಿ. ಆ ಮುಖಾಂತರವಾಗಿ ಭಗವಂತನನ್ನು ಆರಾಧಿಸ್ತೀವಿ. ನಮ್ಮ ಮುಂದೆ ಭಗವಂತನನ್ನು ಇರಿಸ್ತೀವಿ. ಹಾಗಾಗಿ ದೇವಸ್ಥಾನಗಳ ನಿರ್ಮಾಣದ ಹಿಂದೆ ಇರತಕ್ಕಂಥ ಸಂಕಲ್ಪಗಳು, ಒಂದು ಮಂದಿರದ ಹಿಂದೆಯೂ ಅದೇ ಸಂಕಲ್ಪಗಳಿರ್ತವೆ. ಆದರೆ ಕಲಿಯುಗದಲ್ಲಿ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು ಯಾವುದು ಕೇಳಿದರೆ ಅದು ಭಜನೆ. ಭಜನೆಗೆ ಒಲೆಯತಕ್ಕಂಥ ದೇವರು ಯಾರು ಹೇಳಿದ್ರೆ 2 ಕಲಿಯುಗದಲ್ಲಿ ಬಹಳ ಸುಲಭವಾಗಿ ಒಲೆಯತಕ್ಕಂಥವ್ರು. ಒಂದು ಗಣಪತಿ, ಇನ್ನೊಂದು ದುರ್ಗೆ. ಹಾಗಾಗಿ ಗಣಪತಿ ಮತ್ತು ದುರ್ಗೆಯನ್ನು ನಾವು ಬಹಳ ಸುಲಭವಾಗಿ ಒಲಿಬೇಕಾಗಿರ್ತಕ್ಕಂಥ ಸಾಧನ ಯಾವುದು ಕೇಳಿದರೆ ಅದು ಭಜನೆ. ಹಾಗಾಗಿ ನಮ್ಮ ಹಿರಿಯರು ಹೇಳಿದರು, ಭಜನೆ ಇದ್ದಲ್ಲಿ ಸಂಘಟನೆ ಇದೆ, ವಿಭಜನೆ ಇಲ್ಲ. ಒಂದು. ಎರಡನೇದು, ಬಹಳ ಸುಂದರವಾಗಿ ದಾಸರು ಇದರ ಸತ್ಯವನ್ನು ಕಂಡರು. ಭಜನೆ ಮುಖಾಂತರವಾಗಿ ದಾಸರುಗಳು ಭಗವಂತನನ್ನು ಒಲಿಸಿಕೊಂಡ್ರು. ಭಜನೆ ನಮಗೆ ಸಂಸ್ಕಾರಗಳನ್ನು ಕೊಟ್ಟಿತು. ಭಜನೆ ನಮಗೆ ಸಂಸ್ಕೃತಿಗಳನ್ನು ಕೊಟ್ಟಿತು. ಸ್ಪೃಶ್ಯ ಅಸ್ಪೃಶ್ಯ ಭಾವನೆಗಳನ್ನು ತೊಳೆದು ಎಲ್ಲರೂ ಭಗವಂತನನ್ನು ಕಾಣಬಹುದಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಸಾಧನ, ಖರ್ಚೇ ಇಲ್ಲದೆ ಭಗವಂತನ ಬಳಿಗೆ ಹೋಗುವ ಸಾಧನ ಅದು ಭಜನೆ. ಹಾಗಾಗಿ ಭಗವಂತನ ಬಳಿಗೆ ಖರ್ಚು ಇಲ್ಲದೆ ಹೋಗುವಂಥ ಸಾಧನ ಯಾವುದು ಹೇಳಿದ್ರೆ ಅದು ಭಜನೆ. ಹಾಗಾಗಿ ಭಜನೆಗೆ ಏನು ಹೇಳಿದರು ದಾಸರು, ಭಾಳ ಸುಂದರವಾಗಿ ಹೇಳಿದರು. ಭಜನೆ ಹೇಗಿದೆ, ಒಂದಿನ ದಾಸರು ಕೂತು ಭಜನೆಯನ್ನು ಹಾಡಿದರು, ಮಲಗಿ ಭಜನೆಯನ್ನು ಹಾಡಿದರು. ಇನ್ನೊಂದು ತಾಳದ ಶಬ್ದ ಆಯಿತು. ಆ ತಾಳ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಭಗವಂತ ಕೂತಿದ್ದಾನೆ. ದಾಸರು ಕೂತರು, ಭಗವಂತ ಎದ್ದು ನಿಂತ. ದಾಸರು ಎದ್ದು ನಿಂತರು, ಭಗವಂತ ಕುಣಿದ.
ಅದಕ್ಕೆ ಹಾಡಿನ ರಚನೆಯನ್ನು ಮಾಡ್ತಾರೆ. ಮಲಗಿ ಪರಮಾದರದಿ ಕುಳಿತು ಪಾಡಲು ಕುಳಿತರೆ ನಲಿದರೆ ಒಲಿವೇ ನಿಮಗಿಂದು ಹರಿ. ಭಗವಂತ ಹಾಗೆ ನಾವು ಕೂತು ಹಾಡಿದರೆ ಭಗವಂತ ಕುಣಿತಾನೆ. ಹಾಗಾಗಿ ಭಜನೆಗೆ ಸೇರ್ತಕ್ಕಂಥ ಶಕ್ತಿ ನಮ್ಮ ಪೂಜೆಗಿಂತ ದೊಡ್ಡದಾಗಿರ್ತಕ್ಕಂಥ ಶಕ್ತಿ. ಹಾಗಾಗಿ ಹೇಳಿದೆ, ಈ ಬೆಟ್ಟಂಪಾಡಿ ಪ್ರದೇಶದಲ್ಲಿ 24 ವರ್ಷ ನೀವು ಸಿದ್ಧಿವಿನಾಯಕನ ಆರಾಧನೆ ಮಾಡಿದ್ದೀರಲ್ಲ, ಇವತ್ತು ಈ ಗಣಪತಿ ಇಲ್ಲಿ ಕುಣಿದಿದ್ದಾನೆ, ನಮಗೆ ಆದರ್ಶವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿದ್ದಾನೆ. ಇದಕ್ಕೆ ಸಾಕ್ಷಾತ್ಕಾರ ನಾನು 84ನೇ ಇಸ್ವಿ ಒಳಗಡೆ ನಾನು 9ನೇ ಕ್ಲಾಸಲ್ಲಿದ್ದೆ. ನನ್ನೂರಿನ ನಾನು ಫಿಲೋಮಿನ ಶಾಲೆಯಲ್ಲಿದ್ದೆ. ಇವರು ತನ್ನ ಮತ್ತು ನಾನು ಒಂದೇ ಕ್ಲಾಸಲ್ಲಿದ್ದೆ, ಅಶೋಕ್ ಪುತ್ತಿಲ ಮತ್ತು ನಾವು. ಆಗ ಫಿಲೋಮಿನ ಶಾಲೆಯಲ್ಲಿ ಗಣೇಶೋತ್ಸವ ಪ್ರಾರಂಭ ಆಯಿತು. ಆ ಮೆರವಣಿಗೆ ನಾವಿಬ್ಬರು ವೇಷ ಹಾಕಿದ್ದೆವು. ನಾನು ಭಾರತ್ ಮಾತೆ ಹಾಕಿದ್ದೆ, ಅವರು ಏನೋ ಬೇರೆ ಹಾಕಿದ್ರು. ಆಗ ನನಗೆ ಅನಿಸ್ತು, ಯಾಕೆ ನಮ್ಮೂರಲ್ಲಿ ಮಾಡಬಾರ್ದು ಗಣಪತಿ. ನಾನು 9ನೇ ಕ್ಲಾಸ್ ದಾಟಿ 10ನೇ ಕ್ಲಾಸ್ಗೆ ಬಂದಾಗ 84ನೇ ಇಸ್ವಿ ಒಳಗಡೆ ನಾನು ನನ್ನೂರಿನಲ್ಲಿ ಮೊದಲ ಬಾರಿಗೆ ನಾವು ಮಕ್ಕಳೇ ಸೇರಿ ಒಂದು ಗಣಪತಿಯನ್ನು ಇಟ್ಟೆವು. ಇವತ್ತಿಗೆ 41 ವರ್ಷ ಆಯಿತು. ಆ ಗಣಪತಿಯನ್ನು ಇಟ್ಟು ಆವತ್ತಿಂದ ಇವತ್ತಿನವರೆಗೆ ಪೂಜೆ ಮಾಡಿದೆವು. ನಮ್ಮಲ್ಲಿ ಗಣಪತಿ ಸಿದ್ಧಿವಿನಾಯಕ ಸೇವಾ ಸಂಘ ಪ್ರಾರಂಭ ಮಾಡಿದೆವು. ನಮ್ಮೂರು ಕುಗ್ರಾಮ ಆಗಿತ್ತು. ಉದಯವಾಣಿಯಲ್ಲಿ ಕುಗ್ರಾಮ ಅಂತ ಒಂದು ಆಗ ಮಾಡ್ತಿದ್ರು. ಆ ಕುಗ್ರಾಮದ ಒಂದು ಊರು ನಮ್ಮೂರಾಗಿತ್ತು. ಆ ಊರಿನಲ್ಲಿ ಆಗ ಶಾಲೆ ಇರಲಿಲ್ಲ, ನಮ್ಮೂರಿನಲ್ಲಿ ಆಸ್ಪತ್ರೆ ಇರಲಿಲ್ಲ, ನಮ್ಮೂರಿನಲ್ಲಿ ಭಜನಾ ಮಂದಿರ ಇರಲಿಲ್ಲ, ನಮ್ಮೂರಿನಲ್ಲಿ ದೇವಸ್ಥಾನಗಳಿರಲಿಲ್ಲ, ನಮ್ಮೂರಿಗೆ ರಸ್ತೆ ಇರಲಿಲ್ಲ, ನಮ್ಮೂರಿಗೆ ಸೇತುವೆ ಇರಲಿಲ್ಲ. ಇವತ್ತು ನನಗೆ ಆನಂದ ಆಗಿದೆ. ಸಿದ್ಧಿವಿನಾಯಕ ಸೇವಾ ಸಂಘದಿಂದ ಆಸ್ಪತ್ರೆ ಆಗಿದೆ, ಹೈಸ್ಕೂಲ್ ಆಗಿದೆ, ಎಲಿಮೆಂಟ್ರಿ ಆಗಿದೆ, ಊರಿಗೊಂದು ಭಜನಾ ಮಂದಿರ ಆಗಿದೆ. ಸಂಪೂರ್ಣವಾಗಿರ್ತಕ್ಕಂಥ ಸ್ವರ್ಣ ಗ್ರಾಮವಾಗಿ ನಮ್ಮೂರು ಪರಿಣಾಮವನ್ನು ಹೊಂದಿದೆ. ಹೇಳಿದ್ರೆ ನಮ್ಮ ಸಿದ್ಧಿವಿನಾಯಕನ ಆಶೀರ್ವಾದ ಅನ್ನತಕ್ಕಂಥ ನಂಬಿಕೆ ನನ್ನದು. ನಾನು ಇಷ್ಟು ಎತ್ತರಕ್ಕೆ ಏರಲಿಕ್ಕೆ ಆ ಭಜನೆಯೇ ಕಾರಣ ಅನ್ನತಕ್ಕಂಥ ನಂಬಿಕೆಯವನ. ಅದಕ್ಕೆ ಹೇಳಿದೆ, ನಾವು ಭಜನೆಯನ್ನು ಮಾಡಿದರೆ, ಭಗವಂತನನ್ನು ಮಾಡಿದರೆ, ಆರಾಧನೆ ಮಾಡಿದರೆ ಭಗವಂತ ಸುಲಭವಾಗಿ ಒಲಿಯತಕ್ಕಂಥ ಸಾಧನ ಅದು ಭಜನೆ. ಹಾಗಾಗಿ ಭಗವಂತ ನಮ್ಮ ಜೊತೆ ಬರ್ತಾನೆ. ಅಸ್ಪೃಶ್ಯತೆಗಳಿಲ್ಲದೆ ಭಗವಂತ ನಮಗೆ ಸಾಕ್ಷಾತ್ಕಾರವನ್ನು ಕೊಡ್ತಾನೆ ಅನ್ನತಕ್ಕಂಥ ನಂಬಿಕೆ ನಮ್ಮ ಹಿರಿಯರದು. ಎರಡನೇದು, ಮನೆಗಳಲ್ಲಿ ಭಜನೆ ಇತ್ತು. ನಾವು ಮನೆಯಲ್ಲಿ ಭಜನೆ ಮಾಡ್ತಿದ್ದೆವು, ದೀಪ ಹೊತ್ತಿಸ್ತಿದ್ದೆವು. ಭಜನೆ ಯಾಕಿರಬೇಕು ಅಂತ ಕೇಳಿದರೆ, ಮಕ್ಕಳಿಗೆ ಸಂಸ್ಕಾರ ಕೊಡಲಿಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಸಾಧನ ಭಜನೆ. ಮನೆಯಲ್ಲಿ ಎಲ್ಲ ಮಕ್ಕಳನ್ನು ಒಟ್ಟು ಸೇರಿಸ್ತೀವಿ, ದೇವರ ಎದುರು ಕೂತ್ಕೊಳಿಸ್ತೀವಿ, ಭಜನೆಯನ್ನು ಹೇಳ್ತೀವಿ. ಎರಡನೇದು, ಆ ಭಜನೆಯಲ್ಲಿರ್ತಕ್ಕಂಥ ಸಾಹಿತ್ಯ ಇದೆಯಲ್ಲ, ನಮ್ಮ ಜ್ಞಾನ ಭಂಡಾರವನ್ನು ವಿಸ್ತಾರ ಮಾಡುತ್ತೆ. ಹಾಗಾಗಿ ನಾವು ಭಜನೆಯನ್ನು ತದೇಕ ಚಿತ್ತದಿಂದ ಆ ಸಾಹಿತ್ಯದ ಅನುಗ್ರಹವನ್ನು ಮಾಡ್ತಾ ಆ ಭಜನೆಯನ್ನು ಹೇಳಬೇಕು. ನಮ್ಮ ಸಾಹಿತ್ಯ ಜ್ಞಾನ ಅದು ಸಂಪನ್ನ ಆಗುತ್ತೆ. ಮಕ್ಕಳಿಗೆ ಇದರ ಅವಶ್ಯಕತೆ ಇದೆ, ಸುಳ್ಳಾಗಿ ನಂಬಲಿಲ್ಲ. ಎರಡನೇದು, ಯಾರು ಭಜನೆ ಮಾಡ್ತಾರೋ ಅವನ ಉಚ್ಚಾರಗಳು ಬಹಳ ಸ್ಪಷ್ಟ ಆಗುತ್ತೆ. ಯಾರು ಭಜನೆ ಮಾಡ್ತಾರೋ ಅವನಿಗೆ ಸಂಗೀತದ ಅನುಭವಗಳಾಗುತ್ತೆ. ಹಾಗಾಗಿ ಹೇಳಿದೆ, ಭಜನೆ ಅನ್ನತಕ್ಕಂಥದ್ದು ನಮ್ಮ ಜೀವನದ ಉನ್ನತೀಕರಣಕ್ಕೂ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನ ಅನ್ನತಕ್ಕಂಥ ಚಿಂತನೆ ನಮ್ಮದು. ಹಾಗಾಗಿ ಹೇಳಿದೆ, ನಮ್ಮ ಆಧ್ಯಾತ್ಮ ಬೆಳಕಿನ ಜೊತೆಗೆ, ಆಧ್ಯಾತ್ಮದ ನಂಬಿಕೆಯ ಜೊತೆಗೆ 10 ನಂಬಿಕೆಯ ಪೂಜಾ ಪದ್ಧತಿಯೊಟ್ಟಿಗೆ ಒಂದು ಇದು. ಅದಕ್ಕೆ ಹೇಳಿದ್ರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ದೇಹವೇ ದೇಗುಲ, ಕಾಲೇ ಕಂಬ, ಶಿರವೇ ಹೊನ್ನ ಕಲಶವಯ್ಯ. ನನ್ನ ಹತ್ರ ಏನಿಲ್ಲ ಭಗವಂತ, ಕೊಡಲಿಕ್ಕೆ ಹಣ ಇಲ್ಲ, ನನ್ನ ಹತ್ರ ದೇವಸ್ಥಾನ ಕಟ್ಟಲಿಕ್ಕೆ ಶಕ್ತಿ ಇಲ್ಲ. ಆದರೆ ಒಂದೇ ಒಂದು ಇದೆ, ನನ್ನ ನಾಲಿಗೆ ಇದೆ, ಅದರ ಮುಖಾಂತರ ನೀನನ್ನು ಅರ್ಚನೆ ಮಾಡ್ತಾನೆ, ಅದರಲ್ಲೇ ನೀನು ನನಗೆ ಒಲಿ ಅಂತ ಹೇಳಿದ್ರೆ ಶಿವ ಒಲಿತಾನೆ. ಕನಕದಾಸರಿಗೆ ಕೃಷ್ಣನೇ ತಿರುಗಿದ್ದಾನೆ. ನಮ್ಮ ಜಿಲ್ಲೆಯಲ್ಲೇ ಕಾರಣಗಳಿದ್ದಾವೆ. ಹಾಗಾಗಿ ಹೇಳಿದೆ, ಅಂತಹ ನಂಬಿಕೆಗಳಿರ್ತಕ್ಕಂಥ ಈ ಪ್ರದೇಶದಲ್ಲಿ ನಮ್ಮ ನಂಬಿಕೆಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಮ್ಮ ಹಿರಿಯರು ಶಸ್ತ್ರ ಮತ್ತು ಶಾಸ್ತ್ರವನ್ನೂ ಬೋಧಿಸಿದ್ದಾರೆ, ಶಸ್ತ್ರ ಮತ್ತು ಶಾಸ್ತ್ರವನ್ನು ಆರಾಧನೆ ಮಾಡಿದ್ದಾರೆ. ಹಾಗಾಗಿ ನಮ್ಮೆಲ್ಲ ದೇವರ ಕೈಯಲ್ಲಿ, ಹಿಂದೂ ದೇವರುಗಳ ಕೈಯಲ್ಲಿ ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಇದೆ. ಆ ಶಸ್ತ್ರ ಮತ್ತು ಶಾಸ್ತ್ರವನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನತಕ್ಕಂಥದ್ದನ್ನು ಹಿರಿಯರು ಹೇಳಿದರು. ಶಾಸ್ತ್ರ ನಿನ್ನ ಜ್ಞಾನದ ಭಂಡಾರಕ್ಕೋಸ್ಕರ ಇರಬೇಕು, ನಿನ್ನ ವಿಕಸನಕ್ಕೋಸ್ಕರ ಇರಬೇಕು, ನಿನ್ನ ವ್ಯಕ್ತಿತ್ವದ ವಿಕಸನ ಜಗತ್ತಿಗೆ ಪರಿಚಯ ಆಗಬೇಕು, ಶ್ರೇಷ್ಠ ಸಂಸ್ಕೃತಿಯ ಆರಾಧಕ ಅನ್ನತಕ್ಕಂಥ ನಂಬಿಕೆಗಳ ಮುಖಾಂತರ ನಿಮ್ಮ ಧರ್ಮ ಮತ್ತು ಚಿಂತನೆಗಳು ಹೊರಬರಲಿ ಅಂತ ಹೇಳುವ ಕಾರಣಕ್ಕೋಸ್ಕರ ಶಾಸ್ತ್ರವನ್ನು ಕೊಟ್ಟರೆ, ಶಾಸ್ತ್ರ ದುಷ್ಟರ ಸಂಹಾರಕ್ಕೋಸ್ಕರ ಇರಬೇಕು.
ಆದರೆ ಶಸ್ತ್ರ ಮಾತ್ರ ಮತ್ತು ಶಾಸ್ತ್ರವನ್ನು ಹಿಡಿದಿರ್ತಕ್ಕಂಥ ಏಕೈಕ ದೇಶ ಭಾರತ. ಆ ಭಾರತದ ಆತ್ಮ ಹಿಂದುತ್ವ, ಆ ಹಿಂದುತ್ವ ಶಾಸ್ತ್ರ ಮತ್ತು ಶಾಸ್ತ್ರವನ್ನು ಹಿಡಿದರೂ ಸಮೇತ ಜಗತ್ತಿನಲ್ಲಿ ಒಂದೇ ಒಂದು ದೇಶದ ಮೇಲೆ ಆಕ್ರಮಣ ಮಾಡದೇ ಇರತಕ್ಕಂಥ ದೇಶ ಅದು ಭಾರತ. ಒಂದೇ ಒಂದು ಮತಧರ್ಮಗಳ ಮೇಲೆ ಆಕ್ರಮಣ ಮಾಡದೇ ಇರತಕ್ಕಂಥ ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಹಾಗಾಗಿ ನಮ್ಮ ಧರ್ಮ ಆಕ್ರಮಣಗಳನ್ನು ಮಾಡಿಲ್ಲ. ಆದರೆ ಆಕ್ರಮಣವನ್ನು ಮಾಡಿರ್ತಕ್ಕಂಥ ದುಷ್ಟರಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಮೊನ್ನೆ ಜಗತ್ತಿನಲ್ಲಿ ಪಾಕಿಸ್ತಾನ ಆಕ್ರಮಣ ಮಾಡಿದಾಗ ನಮ್ಮ ಬ್ರಹ್ಮೋಸ್ ಮುಖಾಂತರ ಪಾಕಿಸ್ತಾನವನ್ನು ಮೆಟ್ಟಿದಂತಹ ನೆಲ ಭಾರತ. ಇವತ್ತು ಭಾರತದ ಶಕ್ತಿ ಜಗತ್ತಿಗೆ ತಿಳಿಸುವಂಥ ಕಾಲಘಟ್ಟಗಳು ಬಂದಿದ್ದಾವೆ. ಹಾಗಾಗಿ ಹೇಳಿದೆ, ನಾವು ಶಸ್ತ್ರ ಮತ್ತು ಶಾಸ್ತ್ರ ನಾವು ಸುಮ್ಮನೆ ಕೂತಿಲ್ಲ. ಆಕ್ರಮಣ ಮಾಡಿದ್ದಾರೆ ಅಂತ ಕಣ್ಣೀರು ಹಾಕೋದಿಲ್ಲ. ನಮ್ಮ ಮೇಲೆ ಬರ್ತಾರೆ ಅಂತ ನಮ್ಮದು ಯಾವ ದೇವತೆಗಳು ಮನೆಯ ಒಳಗೆ ಕೂತಿಲ್ಲ, ಗರ್ಭಗುಡಿಯ ಒಳಗೆ ಕೂತಿಲ್ಲ. ಯಾರು ಆಕ್ರಮಣ ಮಾಡಿದಾರೋ ಅವರೆಲ್ಲರಿಗೂ ಉತ್ತರವನ್ನು ಕೊಟ್ಟಿದ್ದಾರೆ. ಭಾರತವು ಹಾಗೆ ಆಕ್ರಮಣಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ದೇಶ. ಇವತ್ತು ಶಸ್ತ್ರದ ಪರಿಚಯ ಆಗಿದೆ, ಶಾಸ್ತ್ರದ ಪರಿಚಯವೂ ಆಗಿದೆ. ಮಹಾಕುಂಭ ಮೇಳದ ಮುಖಾಂತರ ನಮ್ಮ ನದಿ ತೀರ್ಥಗಳ ಪವಿತ್ರತೆ, ಆ ಆರಾಧನೆಯ ಪದ್ಧತಿ 60 ಕೋಟಿ ಹಿಂದೂಗಳು ಒಂದು ಸಾರಿ ಸೇರಿದಾಗ ಜಗತ್ತು ಈ ಕಡೆ ನೋಡಿದೆ. ಭಾರತದ ಆಧ್ಯಾತ್ಮದ ಶಕ್ತಿ ಪರಿಚಯ ಆಗಿದೆ. ಆ ಕಾಲಘಟ್ಟದಲ್ಲಿ ಬೆಟ್ಟಂಪಾಡಿಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಮಂದಿರದ ನಿರ್ಮಾಣ ನಿಮ್ಮೆಲ್ಲರ ಕೈಯಿಂದ ಆಗಿದೆ. ಹಾಗಾಗಿ ಹೇಳಿದೆ, ದೇವರು ಹೇಗೆ ಹೇಳಿದ್ರೆ, ಹೂವ ತರುವರ ಮನೆಗೆ ಹುಲ್ಲ ತರುವನು. ನಮ್ಮ ಋಣವನ್ನು ಭಗವಂತ ಇಟ್ಕೊಳ್ಳೋದಿಲ್ಲ. ಯಾರ್ಯಾರು ಈ ಗಣಪತಿ ಮಂದಿರಕ್ಕೆ ಸಹಕಾರವನ್ನು ನೀಡಿದ್ದೀರಾ, ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥ ಶಕ್ತಿ ಆ ಸಿದ್ಧಿವಿನಾಯಕ. ಬಹಳ ಸುಂದರವಾಗಿರ್ತಕ್ಕಂಥ ಪರಿಶ್ರಮಗಳನ್ನು ಹಾಕಿ ಮಾಡಿದಿರಿ ಮತ್ತು ಮಾದರಿಯಾಗಿರ್ತಕ್ಕಂಥ ಮಂದಿರ ಆಗಿದೆ. ಜಯಪ್ರಕಾಶ್ ಅವರು ಉಲ್ಲೇಖ ಮಾಡಿದಾಗ ನನಗೆ ಬಹಳ ಆನಂದ ಆಯಿತು. ಒಂದು, ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ಮನೆಗಳ ಸಂಪರ್ಕವನ್ನು ಭಜನೆಯ ಮುಖಾಂತರ ಮಾಡಿದಿರಿ. 3 ಬಾರಿ ಭಜನೆ ಮುಖಾಂತರ ಮನೆಗಳ ದರ್ಶನವನ್ನು ಮಾಡ್ತೀರಿ. ಆ ಮಂದಿರ ಮತ್ತು ಸಮಾಜಕ್ಕೆ ಕೊಂಡಿಯಾಗಿದ್ದೀರಿ. ದೇವರ ಆರಾಧನೆ ಜೊತೆಗೆ ಸಮಾಜವನ್ನು ಸೇರಿಸುವಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಈ ಸಿದ್ಧಿವಿನಾಯಕ ಮಂದಿರದಲ್ಲಿ ಆಗಿದೆ. ಆ ಮನೆಗಳಲ್ಲಿ ಭಜನಾ ಸಂಕೀರ್ತನೆಗಳನ್ನು ಮಾಡೋದ್ರ ಮುಖಾಂತರ ಆ ಮನೆಗಳಲ್ಲಿ ದೀಪವನ್ನು ಬೆಳಗಿಸುವ ಕಾಯಕಗಳಾಗಿದ್ದಾವೆ. ಆ ಮನೆಗಳಲ್ಲಿ ಸಚ್ಚಿಂತನೆಗಳನ್ನು ಹೊಮ್ಮಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಆ ಮನೆಗಳಲ್ಲಿ ಧಾರ್ಮಿಕ ನಂಬಿಕೆಗಳ ಜಾಗೃತಿಗಳಾಗಿದ್ದಾವೆ. ಇಡೀ ಗ್ರಾಮ, ಜಾತಿ, ಮತ, ಪಂಥ, ಪಂಗಡವನ್ನು ಮೀರಿ ಒಂದು ಗಣಪತಿಗೋಸ್ಕರ ಸೇರುವಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದಿರಿ. ಇದು ಜಿಲ್ಲೆಯಲ್ಲೇ ಮಾದರಿಯಾಗಿರ್ತಕ್ಕಂಥ ಒಂದು ಭಜನಾ ಮಂದಿರ ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಜೊತೆ ನಾವಿದ್ದೇವೆ. ಸಹಾಯವನ್ನು ಕೇಳಿದಿರಿ, ಆದರೆ ನಾನು ನಿವೃತ್ತಿ ಆದಮೇಲೆ ಕೇಳಿದ್ರಿ. ನಾನು ಪ್ರವೃತ್ತಿಯಲ್ಲಿದ್ದಾಗ ನೀವು ಕೇಳಲಿಲ್ಲ. ಆದರೆ ಇವತ್ತು ನಾನು ಉದ್ದಿಮೆದಾರ ಅಲ್ಲ, ಒಬ್ಬ ಕೃಷಿಕನಾಗಿರ್ತಕ್ಕಂಥವ. ರಾಜಕಾರಣಿಯಾಗಿ ಹೊರಗೆ ಬರ್ತಾ ಇದ್ದೇನೆ, ನಾನು ಕೃಷಿಕನಾಗಿರ್ತಕ್ಕಂಥವ. ಆದರೆ ನೀವು ಮಾಡಿರುವ ಮಂದಿರದ ಕಾರ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನನ್ನಿಂದ ಆದ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತಾ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಆಗಿದೆ. ಮಾಜಿ ಆದವರನ್ನು ಕರೆಯೋದು ಕಡಿಮೆ, ಆದರೂ ನೀವು ಬಹಳ ಪ್ರೀತಿ ಇಟ್ಟು ಅರುಣ್ ಪುತ್ತಿಲ್ರು ನನಗೆ ಬೈದರೂ ಸಮೇತ ನೀವು ಪ್ರೀತಿಯಿಂದ ಇವತ್ತು ನನ್ನನ್ನು ಸಂಜೆಯನ್ನು ಕರೆದಿದ್ದೀರಿ. ನಾವು ಜೊತೆಯಾಗಿ ಬಂದಿದ್ದೀವಿ, ಒಟ್ಟಾಗಿದ್ದೀವಿ. ನಾವೆಲ್ಲರೂ ಸೇರಿ ನಿಮಗೆ ಸಹಕಾರಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಒಬ್ಬ ಮಾಜಿ ಆದವನನ್ನು ಬಹಳ ಪ್ರೀತಿಯಿಂದ ಕರೆದೋದಕ್ಕೆ ನಿಮಗೆ ಋಣಿಯಾಗಿದ್ದೇನೆ. ಮತ್ತು ನಾವು ಮಾಡಿದ ಕೆಲಸಗಳನ್ನು ನೆನಪು ಮಾಡೋದು ಕಡಿಮೆ, ಅದು ಸರ್ಕಾರದ ಕೆಲಸ, ನಮ್ಮದಲ್ಲ. ಆದರೆ ಸರ್ಕಾರದ ಕೆಲಸವನ್ನು ಸಮೇತ ಮಾಡಿದಾಗ ನೀವು ಗುರುತಿಸ್ತೀರಿ ಅನ್ನತಕ್ಕಂಥದ್ದನ್ನು ಗುರುತಿಸ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ತುರ್ತು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ಕಾರಣ ಇಬ್ಬರಿಗೂ 3 ಇದೆ. ಸಂಜೀವಣ್ಣನಿಗೂ ಅರ್ಜೆಂಟ್ ಇದೆ ಅಂತ, ಪುತ್ತಿಲ್ರಿಗೂ ಇನ್ನೊಂದು ಬ್ರಹ್ಮ ಕೆಲಸ ಇದೆ ಅಂತ ಹೇಳಿದರು. ಆದರೂ ನಾನು ಅನಿವಾರ್ಯ, ನನಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ಕಾರಣ ನಾನು ನಿಮ್ಮ ಜೊತೆ ಇರಲೇಬೇಕು ಬೆಟ್ಟಂಪಾಡಿಯಲ್ಲಿ ಅಂತ ಹೇಳಿ ನಾನು ಬೆಂಗಳೂರಲ್ಲಿದ್ದ ಕಾರ್ಯಕ್ರಮಗಳನ್ನು ಬಿಟ್ಟು ಇಲ್ಲಿ ಬಂದೇನೆ. ಯಾಕೆ ಹೇಳಿದ್ರೆ ನೀವು ಕರೆದಿರ್ತಕ್ಕಂಥ ಪ್ರೀತಿ, ನೀವು ಇವತ್ತಿಗೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಇದಕ್ಕೆ ಋಣಿಯಾಗಿದ್ದೇನೆ. ನಿಮ್ಮ ಮುಂದಿನ ಕಾರ್ಯಚಟುವಟಿಕೆಗಳಲ್ಲಿ ನನ್ನದಾದ ಸಹಕಾರಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ನಿಮಗೆ ಶುಭವನ್ನು ಹಾರೈಸ್ತೀನಿ. ವಂದನೆಗಳು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರಿಗೆ. ತಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. ಗುರಿ ಬೇಕು ನಡೆಯಲಿ, ನಿಜ ಬೇಕು ನುಡಿಯಲಿ, ಛಲ ಬೇಕು ಸಾಧನೆಯ ಹಾದಿಯಲಿ.
ಈ ಮಾತು ಇಲ್ಲಿ ಉಲ್ಲೇಖ ಆಗುವಂಥದ್ದು ಮಂದಿರ ನಿರ್ಮಾಣದ ಕಾಯಕವನ್ನು ತೊಡಗಿಸಿಕೊಂಡ ಒಬ್ಬ ವ್ಯಕ್ತಿಯ ಬಗ್ಗೆಯ ವಿವರಣೆಗೆ ಮುನ್ನುಡಿ. ಈ ಕ್ಷಣದವರೆಗೆ ಈ ಹೊತ್ತಿನವರೆಗೆ ಆ ವ್ಯಕ್ತಿಗೆ ಇಲ್ಲಿ ಮಾಡುವ ಈ ಕೆಲಸದ ಬಗ್ಗೆ ಗೊತ್ತಿಲ್ಲ. ನಾವು ತಕ್ಷಣಕ್ಕೆ ತೆಗೆದುಕೊಂಡ ತೀರ್ಮಾನ ಇದು. ಸಿದ್ಧಿವಿನಾಯಕ ಸೇವಾ ಸಂಘಕ್ಕೆ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಕನಸಿತ್ತು. ಆದರೆ ಆ ಕನಸಿಗೊಬ್ಬ ದಕ್ಷ ನಾಯಕತ್ವದ ಅಗತ್ಯವೂ ಇತ್ತು. ಸೇವಾ ಸಂಘದ ನೇತೃತ್ವದಲ್ಲಿ ಮಂದಿರ ಪುನರ್ನಿರ್ಮಾಣ ಸಮಿತಿಯನ್ನು ರಚನೆ ಮಾಡಬೇಕು ಅಂತೇಳಿ ನಾವು ಮುಂದಡಿ ಇಟ್ಟಾಗ ಬೆಟ್ಟಂಪಾಡಿ ಗ್ರಾಮದವರೇ ಆದರೂ ಕೂಡ ಈ ಮಂದಿರದ ವ್ಯಾಪ್ತಿಗಿಂತ ಒಂದಷ್ಟು ದೂರದ ಇದ್ದವರು ಈ ಭಾಗಕ್ಕೆ ಜಾಗವನ್ನು ಖರೀದಿಸಿ ಆಗಮಿಸಿದವರು ಶ್ರೀಯುತ ಜಯಪ್ರಕಾಶ್ ರೈ ಚೆಲ್ಯಡ್ಕ. ಅವರ ಇಚ್ಛೆಗೆ ಇದು ಒಂದಷ್ಟು ವಿರೋಧ ಇದ್ರೂ ಕೂಡ ಈ ಸನ್ಮಾನವನ್ನು ನಾವು ಯಾಕೋಸ್ಕರ ಮಾಡ್ತಾ ಇದ್ದೇವೆ ಎನ್ನುವುದನ್ನು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಶ್ರೀಯುತ ಜಯಪ್ರಕಾಶ್ ರೈ ಚೆಲ್ಯಡ್ಕ ಇವರ ಧರ್ಮಪತ್ನಿ ಶ್ರೀಮತಿ ಶ್ರೀದೇವಿ ರೈ ಅವರು ಕೂಡ ವೇದಿಕೆಗೆ ಬರಬೇಕು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಡಿವಿಜಿಯವರ ಕಗ್ಗದ ಆಶಯದಂತೆ ಸಾಧಕರು ಸಾಗಿದ ಹಾದಿಯಲ್ಲಿ ಸಾಗುತ್ತಾ ಆದರ್ಶಮಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. 24 ವರ್ಷಗಳ ಹಿಂದೆ ಭಗವಂತನ ಪ್ರೇರಣೆಯಂತೆ ಈ ಭಾಗದ ಸದ್ಭಕ್ತ ಬಂಧುಗಳ ಸಹಕಾರದೊಂದಿಗೆ ಆರಂಭಗೊಂಡ ಈ ಮಂದಿರಕ್ಕೆ ಹೊಸತೊಂದು ಆಯಾಮವನ್ನು ನೀಡಿದವರು ತಾವು. ಈ ಭಾಗದ ಎಲ್ಲರ ಮನಸ್ಸಿನಲ್ಲಿಯೂ ಮಂದಿರ ನಿರ್ಮಾಣದ ಕನಸಿತ್ತು. ಆದರೆ ಇಂಥ ಕಠಿಣ ಪರಿಸ್ಥಿತಿಗಳು ದೇವರು ನಡೆಸುತ್ತಾರೆ ಎಂಬ ಮಾತಿನ ಮೂಲಕ, ತಮ್ಮ ಕಿರುನಗೆಯ ಮೂಲಕ ಎಲ್ಲವನ್ನ ಇತ್ತ ಸೆಳೆದವರು. ಎಲ್ಲ ಭಗವತ ಭಕ್ತ ಬಂಧುಗಳು ಕೂಡ ಎದ್ದು ನಿಂತುಕೊಂಡು ಶ್ರೀಯುತ ಜಯಪ್ರಕಾಶ್ ರೈಗಳಿಗೆ ವಿಶೇಷವಾದ ಗೌರವವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮ ಈ ಕಾಯಕ ಬಹುದೊಡ್ಡದು. ಒಂದು ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದುಕೊಂಡು ಆ ಕೆಲಸದ ಒತ್ತಡದ ಮಧ್ಯೆಯೂ ಕೂಡ ಈ ಮಂದಿರ ನಿರ್ಮಾಣಕ್ಕೆ ಎಲ್ಲ ಮೂಲಗಳಿಂದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅಹರ್ನಿಶಿಯಾಗಿ ದುಡಿದವರು ತಾವು. ಅಕ್ಷರಗಳಿಗೆ ಅರ್ಥ ಬರುವುದು ವಾಕ್ಯವೊಂದನ್ನು ಸೃಷ್ಟಿಸಿದಾಗ, ರೇಖೆಗಳಿಗೆ ಗಣ್ಯತೆ ಬರುವುದು ಅದು ಆಕೃತಿಯೊಂದನ್ನು ನಿರ್ಮಿಸಿದಾಗ, ಅಂಕೆಯೊಂದಕ್ಕೆ ಗೌರವ ಸಿಗುವುದು ಅದು ಸಂಖ್ಯೆಯೊಂದರ ಜೊತೆಯಾದಾಗ, ಹಾಗೆ ಅಲ್ಪಾತ್ಮನಾಗಿ ಬಂದ ಮಾನವ ತನ್ನ ಸಾಧನೆಯಿಂದ ಮಹಾತ್ಮನಾಗಿ ಸಮಾಜದಲ್ಲಿ ಗೌರವಿಸಲ್ಪಡುತ್ತಾನೆ. ಮಂದಿರದೊಂದಿಗಿನ ತಮ್ಮ ಬಾಂಧವ್ಯ, ಎಲ್ಲರೊಂದಿಗಿನ ತಮ್ಮ ಒಡನಾಟ, ತಮ್ಮ ಆಕರ್ಷಕ ವ್ಯಕ್ತಿತ್ವ, ಸಕಾರಾತ್ಮಕ ಚಿಂತನೆಗಳು ನಮಗೆ ಆದರ್ಶ, ಜೊತೆಗೆ ಈ ಸಮಾಜಕ್ಕೆ ಅತ್ಯವಶ್ಯಕ. ಅತ್ಯಲ್ಪ ಅವಧಿಯಲ್ಲಿ ಅವಿಸ್ಮರಣೀಯ ಕಾರ್ಯದ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲರನ್ನ ಒಟ್ಟು ಸೇರಿಸಿಕೊಂಡು ಭವ್ಯ ನಿರ್ಮಾಣ ಕಾರ್ಯದಲ್ಲಿ, ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡ ತಮಗೆ ಹಾಗೂ ತಮ್ಮ ಕುಟುಂಬ ವರ್ಗಕ್ಕೆ ಶ್ರೀದೇವರ ಪೂರ್ಣಾಗ್ರಹ ಇರಲಿ ಎಂದು ಹಾರೈಸಿಕೊಳ್ತಾ ಈ ಸನ್ಮಾನವನ್ನ ನಾವು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಂಡಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್, ಶ್ರೀಯುತ ಸಂಜೀವ ಮಟ್ಟಂದೂರು ಇವರುಗಳು ತೆರಳುತ್ತಾ ಇದ್ದಾರೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಘಟಿಸಿದ ಸಂಘಟಕ, ಈ ಮಂದಿರ ನಿರ್ಮಾಣ ಆಗುವ ಹಂತದಲ್ಲಿಯೂ ಕೂಡ ಇಲ್ಲಿ ಬಂದು ನಮಗೆ ಮಾರ್ಗದರ್ಶನವನ್ನ ನೀಡಿದವರು, ಕಾರ್ಯಕರ್ತರ ನಾಯಕರೆನಿಸಿಕೊಂಡು ಧರ್ಮ ಕಾರ್ಯಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡ ಮೇರು ವ್ಯಕ್ತಿತ್ವದ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ, ಸಂಸ್ಥಾಪಕರು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಇವರುಗಳು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆರಾಧ್ಯ ಮೂರ್ತಿ ಸಿದ್ಧಿ ವಿನಾಯಕ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪುನರ್ನಿರ್ಮಾಣಗೊಂಡ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಲೋಕಾರ್ಪಣೆ ಮತ್ತು
ದೇವರ ಛಾಯಾಬಿಂಬದ ಪ್ರತಿಷ್ಠಾ ಮಹೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಕಲ್ಲಮ ಗುರುರಾಘವೇಂದ್ರ ಮಠದ ವ್ಯವಸ್ಥಾಪಕರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಸೀತಾರಾಮ್ ಭಟ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಜಯಪ್ರಕಾಶರು ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು ಈ ಭಜನಾ ಮಂದಿರ ನಡೆದು ಬಂದಿರತಕ್ಕಂತಹ ದಾರಿ ಮತ್ತು ಸಮಾಜದ ಮುಂದಿರತಕ್ಕಂತಹ ಭಜನಾ ಮಂದಿರದ ಅವಶ್ಯಕತೆಯ ಬಗ್ಗೆ ಸಾಕಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದರು. ಪ್ರಾಯಶಃ ಇವತ್ತು ನಾವೆಲ್ಲ ಸಂಘಟಿತರಾಗಬೇಕಾಗಿರತಕ್ಕಂತಹ ಅನಿವಾರ್ಯ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ನಂಬಿಕೆಗಳ ಮುಂದೆ ನೂರಾರು ಸವಾಲುಗಳು, ಧಾರ್ಮಿಕ ಶ್ರದ್ಧೆಯನ್ನ ಮಲಿನಗೊಳಿಸತಕ್ಕಂತಹ ನೂರಾರು ಪ್ರಕ್ರಿಯೆಗಳು, ನಂಬಿಕೆಗಳು ಮತ್ತು ಮೂಢನಂಬಿಕೆಗಳನ್ನ ಒಂದೇ ತಕ್ಕಡಿಯಲ್ಲಿ ತೂಕ ಮಾಡತಕ್ಕಂತಹ ನೋವಿನ ನಡುವೆ ಇವತ್ತು ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು ಮತ್ತು ಧರ್ಮ ಉಳಿಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಕಾಶ್ಮೀರದಲ್ಲಿ ಮೊನ್ನೆ ನಡೆದಿರತಕ್ಕಂತಹ ಘಟನೆ ಯಾವ ಅಮಾಯಕ ಪ್ರವಾಸಿಗರನ್ನ ಯಾವ ಧರ್ಮದವರು ಅನ್ನೋದನ್ನ ಗುರುತು ಮಾಡಿ ಅವರನ್ನ ತಾಯಂದಿರ ಎದುರು ಹತ್ಯೆ ಮಾಡತಕ್ಕಂತಹ ಬೆಳವಣಿಗೆ, ಕಣ್ಣೀರಿನ ನೋವಿನಲ್ಲಿ ಸಿಂಧೂರವನ್ನ ಕಳ್ಕೊಂಡು ನಮ್ಮ ಬದುಕು ಅತಂತ್ರವಾಗಿರತಕ್ಕಂತಹ ಸಂದರ್ಭದಲ್ಲಿ ಮುಂದಿನ ಬದುಕು ಹೇಗಿರಬೇಕು ಅನ್ನತಕ್ಕಂಥ ನೋವಿನಲ್ಲಿರ್ತಕ್ಕಂತಹ ತಾಯಂದಿರ ಆ ನೋವನ್ನ ಇವತ್ತು ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಈ ರಾಷ್ಟ್ರದ ಮುಕುಟಪ್ರಾಯವಾಗಿರತಕ್ಕಂತಹ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘಟನೆ, ಒಂದಷ್ಟು ದಿವಸಗಳ ಹಿಂದೆ ಸುರತ್ಕಲ್ನಲ್ಲಿ ನಡೆದಿರತಕ್ಕಂತಹ ಆತಂಕಕಾರಿ ಘಟನೆ, ಇವತ್ತು ಹಿಂದೂ ಸಮಾಜದ ಮುಂದೆ ನೂರಾರು ದುರಂತ ಸನ್ನಿವೇಶಗಳು ಇವೆ ಅನ್ನತಕ್ಕಂತಹ ಸಂದೇಶವನ್ನು ಕೊಡತಕ್ಕಂತಹ ಬೆಳವಣಿಗೆ ನಡೆದಿದೆ ಅಂತ ನಾನು ಭಾವಿಸಿದ್ದೇನೆ. ನಂಬಿಕೆಯ ಆಧಾರದಲ್ಲಿರ್ತಕ್ಕಂತಹ ನಾವು ಸರ್ವೇ ಜನ ಸುಖಿನೋ ಭವಂತು ಅನ್ನತಕ್ಕಂತಹ ಆಶಯದ ಜೊತೆಗೆ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಧರ್ಮದವರಿಗೂ ಕೂಡ ನಮ್ಮ ದೇಶದಲ್ಲಿ ಬದುಕತಕ್ಕಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಿರ್ತಕ್ಕಂತಹ ವಿಶಾಲ ಮನೋಭೂಮಿಕೆ ಇದ್ರೆ ಅದು ಸನಾತನವಾಗಿರ್ತಕ್ಕಂತಹ ಧರ್ಮ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ. ಇವತ್ತು ಧರ್ಮದ ವಿರುದ್ಧ ನಡೆಸ್ತಕ್ಕಂತಹ ನೂರಾರು ಷಡ್ಯಂತರಗಳು, ವಿಪರೀತವಾಗಿರ್ತಕ್ಕಂತಹ ತುಷ್ಟೀಕರಣದ ರಾಜಕಾರಣದಿಂದ ಹಿಂದೂ ಸಮಾಜಕ್ಕೆ ಅವಮಾನಗಳು, ನೋವುಗಳು, ಸಂಘರ್ಷಗಳು, ಆತಂಕಗಳು, ನಮ್ಮ ಮಂದಿರಗಳು, ದೇವಸ್ಥಾನಗಳ ಮೇಲೆ ನಿರಂತರವಾಗಿ ಹಿಂದೂ ವಿರೋಧಿ ಧೋರಣೆಗಳನ್ನು ಮಾಡತಕ್ಕಂತಹ ನೂರಾರು ಸಂಗತಿಗಳ ನಡುವೆ ನಮ್ಮ ಅಸ್ಮಿತೆಯನ್ನು ಉಳಿಸಬೇಕಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ಹಿಂದೂ ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಯೋಚನೆಯನ್ನ ಮಾಡಬೇಕಾಗಿದೆ. ಧರ್ಮ ಉಳಿದರೆ ಮಾತ್ರ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ. ಧರ್ಮ ಉಳಿದರೆ ಮಾತ್ರ ಈ ರೀತಿಯ ಮಂದಿರಗಳು, ದೇವಸ್ಥಾನಗಳು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ. ಆ ಮಂದಿರ, ದೇವಸ್ಥಾನಗಳು ಉಳಿದಾಗ ಮಾತ್ರ ಸಂಸ್ಕೃತಿ, ಸಂಸ್ಕಾರ, ಮೌಲ್ಯಗಳ ಜೊತೆಗೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯ ಸೂಕ್ಷ್ಮತೆಯನ್ನ ಅರಿತುಕೊಂಡು ಇವತ್ತು ಬದುಕಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಟ್ಟಂಪಾಡಿ ಪರಿಸರದಲ್ಲಿ 24 ವರ್ಷಗಳಿಂದ ಭಜನೆಯನ್ನ ಮಾಡ್ತಾ ಈ ಭಾಗದಲ್ಲಿರ್ತಕ್ಕಂಥ ಹಿಂದೂ ಸಮಾಜವನ್ನ ಒಗ್ಗೂಡಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯವನ್ನ ಮಾಡಿರ್ತಕ್ಕಂಥ ಪರಿಣಾಮ ಇವತ್ತು ಸುಮಾರು 40 ಲಕ್ಷ ವೆಚ್ಚದಲ್ಲಿ ಸುಂದರವಾಗಿರ್ತಕ್ಕಂಥ ಭಜನಾ ಮಂದಿರ ನಿರ್ಮಾಣ ಆಗಿ ಇವತ್ತು ಲೋಕಾರ್ಪಣೆ ಆಗಿ ಹಿಂದೂ ಸಮಾಜ ಸಂತಸದಿಂದ ಇರತಕ್ಕಂಥ ಈ ಕ್ಷಣ ನಾವೆಲ್ಲ ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರ ರಾತ್ರಿ ಹಗಲು ಕೆಲಸ ಮಾಡಿರ್ತಕ್ಕಂತಹ ಕರಸೇವಕರಾಗಿ ಕೆಲಸ ಮಾಡತಕ್ಕಂತಹ ಸ್ವಯಂ ಸೇವಕರು ಈ ಭಜನಾ ಮಂದಿರ ಆಗಬೇಕು, ಸುಂದರವಾಗಿರ್ತಕ್ಕಂತಹ ಭಜನಾ ಮಂದಿರ ನವೀಕರಣ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿರ್ತಕ್ಕಂತಹ
ಪುನರ್ ನಿರ್ಮಾಣ ಸಮಿತಿಯ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಜಯಪ್ರಕಾಶರನ್ನ ಅಭಿನಂದನೆ ಮಾಡತಕ್ಕಂತಹ ಸುಂದರವಾಗಿರ್ತಕ್ಕಂಥ ಕ್ಷಣಗಳನ್ನ ನಾವೆಲ್ಲ ಕಂಡೆವು. ಜಯಪ್ರಕಾಶರ ಬಗ್ಗೆ ನಾವೊಂದು ಮಾತುಗಳನ್ನ ಹೇಳಲೇಬೇಕಾಗಿದೆ. ಅವರು ನಮ್ಮ ಭಾಗದಲ್ಲಿರತಕ್ಕಂತಹ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುವವರು. ಒಂದು ಸಹಕಾರಿ ಸಂಸ್ಥೆಯನ್ನ ಸಹಕಾರ ಭಾವನೆಯ ಜೊತೆಗೆ ಎಲ್ಲರನ್ನ ಜೋಡಿಸಿಕೊಂಡು ಯಾವ ರೀತಿಯಾಗಿ ಸಂಸ್ಥೆಯನ್ನು ನಡೆಸಬಹುದು ಅನ್ನೋದಕ್ಕೆ ಮುನ್ನುಡಿಯನ್ನ ಬರೆದಿರತಕ್ಕಂತಹ ವ್ಯಕ್ತಿ ಜಿಲ್ಲೆಯಲ್ಲಿದ್ರೆ ಅದು ಜಯಪ್ರಕಾಶರು ಅನ್ನೋದನ್ನ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಬಲ್ಲೆ. ಇವತ್ತು ಆಡಳಿತ ಮಂಡಳಿ ಇರಬಹುದು, ವ್ಯವಸ್ಥಾಪನಾ ಸಮಿತಿ ಇರಬಹುದು, ಆದರೆ ಒಂದು ವ್ಯಕ್ತಿ ಯಾವ ಆಯಕಟ್ಟಿನ ಜಾಗದಲ್ಲಿ ಕುಳಿತುಕೊಂಡು ಯಾವ ರೀತಿಯ ತೀರ್ಮಾನವನ್ನ ತಗೊಳ್ತಾರೆ ಅನ್ನೋದರ ಹಿಂದೆ ಆ ಸಂಸ್ಥೆಯ ಯಶಸ್ಸು ಮತ್ತು ಸಂಸ್ಥೆಯ ಬೆಳವಣಿಗೆ ಆಗುತ್ತದೆ ಅನ್ನೋದಕ್ಕೆ ಇವತ್ತು ಜಯಪ್ರಕಾಶರು ನಮ್ಮ ಮುಂದೆ ಆದರ್ಶವಾಗಿ ಕಾಣ್ತಾ ಇದೆ. ಇವತ್ತು ಭಜನಾ ಮಂದಿರದಲ್ಲಿ ಕೂಡ ಹಾಗೆ ಆಗಿದೆ. ಪುನರ್ ನಿರ್ಮಾಣ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರನ್ನ ಜೊತೆಗೆ ಸೇರಿಸಿಕೊಂಡು ಒಂದು ಭವ್ಯವಾಗಿರ್ತಕ್ಕಂಥ ಆಲಯವನ್ನ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಆ ಕೆಲಸ ಕಾರ್ಯಗಳ ಹಿಂದೆ ದೊಡ್ಡದಾಗಿರ್ತಕ್ಕಂಥ ಶ್ರಮವನ್ನು ವಹಿಸಿದವರು ಜಯಪ್ರಕಾಶ್ ಮತ್ತು ಅವರ ತಂಡ. ಮುಂದಿನ ದಿವಸದಲ್ಲಿ ಕೂಡ ಈ ಭಜನಾ ಮಂದಿರದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯಗಳು ಆಗಲಿ, ಧರ್ಮ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿಚಾರಧಾರೆಗಳನ್ನ ಕೊಡತಕ್ಕಂತ ಕೆಲಸ ಕಾರ್ಯಗಳು ಈ ಭಜನಾ ಮಂದಿರದ ಮುಖಾಂತರ ಆಗಲಿ ಅನ್ನತಕ್ಕಂತ ಆಶಯದ ಜೊತೆಗೆ ಮುಂದಿನ ದಿವಸದಲ್ಲಿ ಕೂಡ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಆರಾಧ್ಯ ಕೇಂದ್ರದಲ್ಲಿ ನಿತ್ಯ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ವ್ಯವಸ್ಥೆಯನ್ನ ಅನುಗ್ರಹವನ್ನ ವಿನಾಯಕ ಅವರೆಲ್ಲರಿಗೂ ಅನುಗ್ರಹಿಸಲಿ ಅನ್ನತಕ್ಕಂತ ಆಶಯದ ಜೊತೆಗೆ ಮುಂದಿನ ದಿವಸದಲ್ಲಿ ಕೂಡ ಈ ಭಾಗದಲ್ಲಿರ್ತಕ್ಕಂತಹ ನಾವೆಲ್ಲರೂ ಆ ಶ್ರದ್ಧಾ ಕೇಂದ್ರದಲ್ಲಿ ನಡೆಯತಕ್ಕಂತಹ ಎಲ್ಲ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳ ಜೊತೆಗೆ ಜೊತೆಯಾಗಿ ಹೆಜ್ಜೆ ಇಡೋಣ ಅನ್ನತಕ್ಕಂತ ಆಶಯದ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥ ಕಾರಣ ಅನಿವಾರ್ಯವಾಗಿ ನಾನು ಸಭೆಯಿಂದ ನಿರ್ಗಮಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಅನುಮತಿ ಕೊಡ್ತೀರಿ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ತಮಗೆಲ್ಲರಿಗೂ ಮತ್ತೆ ಆ ಸಿದ್ಧಿವಿನಾಯಕ ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೀನಿ. ಕೃತಜ್ಞತೆಗಳು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ. ಸಭಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಾವು ಈ ಮಂದಿರ ಪುನರ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡು ದಾನಿಗಳಾಗಿ ನಮ್ಮೊಂದಿಗೆ ವಿಶೇಷ ಸಹಕಾರ ನೀಡಿದವರನ್ನ ಈ ಹಿಂದಿನ 2 ಸಭೆಗಳಲ್ಲಿಯೂ ಕೂಡ ಅವರಿಗೆ ಗೌರವಾರ್ಪಣೆಯನ್ನ ಮಾಡಿದವರಿದ್ದೆವು. ಈ ದಿನ ಮಂದಿರಕ್ಕೆ ಶಾಶ್ವತ ಕೊಡುಗೆ ನೀಡಿದ ದಾನಿಗಳನ್ನ ಗೌರವಿಸುವುದು ಜೊತೆಗೆ ಮರಮುಟ್ಟುಗಳನ್ನು ನೀಡಿದ ದಾನಿಗಳನ್ನ ಕೂಡ ಈ ಸಭೆಯ ಮೂಲಕ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ದಯಾನಂದ ವಿನಾಯಕ ನಗರ, ಶ್ರೀಯುತ ಬಾಲಕೃಷ್ಣ ನಾಯಕ ಕಕ್ಕೂರು, ಶ್ರೀಯುತ ಶಿವಕುಮಾರ್ ಭಟ್ ಅಡ್ಯತ್ತಿಮಾರು, ಶ್ರೀ ಉದಯಕುಮಾರ್ ಅರಂಬ್ಯ, ಶ್ರೀ ವಿಶ್ವನಾಥ ಪೂಜಾರಿ ನರ್ಕಳ, ಈಶಾ ಎಲೆಕ್ಟ್ರಿಕಲ್ಸ್ನ ಪರವಾಗಿ ಜೊತೆಗೆ ಸುಂದರ್ ನಾಯಕ್ ಬಾಳೆಗುಳಿ, ಶ್ರೀ ಅಪ್ಪಣ್ಣ ನಾಯಕ ಕಕ್ಕೂರು ಇವರುಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ದಯಾನಂದ ವಿನಾಯಕ ನಗರ ಅವರು ಈ ಭಜನಾ ಮಂದಿರಕ್ಕೆ 5 ಸೆಂಟ್ಸ್ ಜಾಗವನ್ನ ದಾನ ಮಾಡಿದವರು. ಶ್ರೀಯುತ ಬಾಲಕೃಷ್ಣ ನಾಯಕ ಕಕ್ಕೂರು ಇವರುಗಳು ಅವರ ತಂದೆಯವರಾದ ದಿವಂಗತ ಸುಬ್ಬಣ್ಣ ನಾಯಕ ಕಕ್ಕೂರು ಇವರ ಸ್ಮರಣಾರ್ಥ 1 ಲಕ್ಷ ದತ್ತು ನಿಧಿಯನ್ನ ಸ್ಥಾಪಿಸಿದವರು. ಶ್ರೀಕುಮಾರ್ ಭಟ್ ಅಡ್ಯತ್ತಿಮಾರಿ ಇವರು ಈ ಭಜನಾ ಮಂದಿರಕ್ಕೆ ಬೋರ್ವೆಲ್ ಅನ್ನ ಕೊಡುಗೆಯಾಗಿ ಕೊಟ್ಟವರು. ಆ ಬೋರ್ವೆಲ್ಗೆ ಪಂಪ್ ಸೆಟ್ ಅನ್ನ ಉದಯಕುಮಾರ್ ಅರಂಬ್ಯ ಇವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಶ್ರೀಯುತ ವಿಶ್ವನಾಥ ಪೂಜಾರಿ ನರ್ಕಳ ಇವರು ಗರ್ಭಗುಡಿಯ ಮೆಟ್ಟಿಲುಗಳಿಗೆ ಡಿಸೈನ್ ಕೆಲಸವನ್ನ ಸೇವಾ ರೂಪದಲ್ಲಿ ಮಾಡಿಕೊಟ್ಟಿರ್ತಾರೆ. ಅದರ ಜೊತೆಗೆ ಈಶಾ ಎಲೆಕ್ಟ್ರಿಕಲ್ಸ್ ಮತ್ತು ಪ್ಲಂಬಿಂಗ್ ವರ್ಕ್ಸ್ ನವರು ಭಜನಾ ಮಂದಿರಕ್ಕೆ ಬೇಕಾದ ವೈರಿಂಗ್ ಕೆಲಸವನ್ನ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ.
ಶ್ರೀಯುತ ಸುಂದರ್ ನಾಯಕ್ ಬಾಳಿಗುಳಿ ಅವರು ಮರಮುಟ್ಟುಗಳನ್ನ ಈ ಮಂದಿರಕ್ಕೆ ನೀಡಿ ಸಹಕರಿಸಿದ್ದಾರೆ. ಶ್ರೀಯುತ ಅಪ್ಪಣ್ಣ ನಾಯಕ ಕಟೀಲ್ ತಡ್ಕ ಇವರು ಕೂಡ ಮರಮುಟ್ಟುಗಳನ್ನ ದಾನಿ ನೀಡಿ ಸಹಕರಿಸಿದ್ದಾರೆ. ಇವರುಗಳಿಗೆ ಬೂಡಿಯಾರ್ ರಾಧಾಕೃಷ್ಣ ರೈ ಇವರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಅಭ್ಯಾಗತರುಗಳು ಗೌರವಾರ್ಪಣೆಯನ್ನ ಮಾಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆದರಣೀಯ ಬಂಧುಗಳೇ, ವೇದಿಕೆಯಲ್ಲಿ ಈ ಮಂದಿರಕ್ಕೆ ಶಾಶ್ವತ ಕೊಡುಗೆಗಳು ಹಾಗೂ ಮಂದಿರದ ಮರಮುಟ್ಟುಗಳ ಕೊಡುಗೆಗಳನ್ನು ನೀಡಿದಂತಹ ದಾನಿಗಳ ಗೌರವಾರ್ಪಣೆ ನಡೀತಾ ಇದೆ. ಈ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಮಂದಿರ ಪುನರ್ನಿರ್ಮಾಣ ಕಾರ್ಯ ಸಂಪನ್ನಗೊಂಡಿದೆ. ಇವರೆಲ್ಲರ ಸೇವೆ ಅವಿಸ್ಮರಣೀಯ.
ಮುಂದಕ್ಕೆ ಮಂದಿರಕ್ಕೆ ಮರಮುಟ್ಟುಗಳನ್ನು ದಾನಿಗಳಾಗಿ ಸಹಕರಿಸಿದಂತಹ ಶ್ರೀಯುತ ನಾರಾಯಣ ಮನೋಳಿತಾಯ ಕಾಜಿಮೂಲೆ, ಶ್ರೀಯುತ ಚಂದ್ರಶೇಖರ್ ಭಟ್ ಕೋಡಿ, ಮಂದಿರದಲ್ಲಿ ನಿರಂತರವಾಗಿ ವಿಶೇಷ ಸೇವೆ ಸಲ್ಲಿಸ್ತಾ ಇರುವ ಶ್ರೀಯುತ ಶಾಂತಪ್ಪ ಗೌಡ ಪಂಬೆಜಾಲು, ಶ್ರೀಯುತ ಜಯರಾಮ ಗಾಂಭೀರ್ಯ ಮಡ್ಯಂಪಾಡಿ ಹಾಗೂ ರೂ 50,000ಕ್ಕಿಂತ ಮಿಕ್ಕಿ ದೇಣಿಗೆಯನ್ನ ನೀಡಿ ಮಂದಿರ ನಿರ್ಮಾಣದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ, ಮಂದಿರದ ಶಿಲಾನ್ಯಾಸವನ್ನ ನೆರವೇರಿಸಿದ ಡಾಕ್ಟರ್ ಸೀತಾರಾಮ ಭಟ್ ಕಲ್ಲಮ್ಮ, ಅದೇ ರೀತಿ ಇನ್ನೋರ್ವ ದಾನಿ ಶ್ರೀಯುತ ವಾಸಪ್ಪ ಪೂಜಾರಿ ಮಿತ್ತಡ್ಕ ತಮಗೆ ಗೌರವಾರ್ಪಣೆಯನ್ನು ನಡೆಸಿಕೊಡುವರಿದ್ದೇವೆ. ತಾವುಗಳು ಕೂಡ ಸನ್ಮಾನದ ಆಸನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ನಾರಾಯಣ ಮನೋಳಿತಾಯ ಕಾಜಿಮೂಲೆ, ಶ್ರೀ ಚಂದ್ರಶೇಖರ್ ಭಟ್ ಕೋಡಿ, ಶ್ರೀ ಶಾಂತಪ್ಪ ಗೌಡ ಪಂಬಿಜಾಲು, ಶ್ರೀ ಜಯರಾಮ ಗಾಂಭೀರ ಮಡ್ಯಂಪಾಡಿ, ಶ್ರೀ ಡಾಕ್ಟರ್ ಸೀತಾರಾಮ ಭಟ್ ಕಲ್ಲಮ್ಮ, ಶ್ರೀ ವಾಸಪ್ಪ ಪೂಜಾರಿ ಮಿತ್ತಡ್ಕ ತಾವುಗಳು ದಯವಿಟ್ಟು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಶಾಂತಪ್ಪ ಗೌಡ ಪಂಬೆಜಾಲು ಇವರು ಮಂದಿರದಲ್ಲಿ ವಿಶೇಷ ಸೇವೆಯನ್ನ ಸಲ್ಲಿಸುವುದರ ಜೊತೆಗೆ ರೂ 50,000ಕ್ಕಿಂತ ಮಿಕ್ಕಿ ದೇಣಿಗೆಯನ್ನ ಕೂಡ ಈ ಮಂದಿರಕ್ಕೆ ನೀಡಿದವರು, ನಿರಂತರವಾಗಿ ಇಲ್ಲಿ ಸೇವೆ ಸಲ್ಲಿಸುತ್ತಿರುವವರು. ಅದೇ ರೀತಿ ಈ ಸೇವಾ ಸಂಘದ ಗೌರವಾಧ್ಯಕ್ಷರಾಗಿದ್ದುಕೊಂಡು ನಿರಂತರವಾಗಿ ಮಾರ್ಗದರ್ಶನವನ್ನ ಮಾಡ್ತಾ ಬಂದಿರುವ ಶ್ರೀಯುತ ನಾರಾಯಣ ಮನೋಳಿತಾಯ ಕಾಜಿಮೂಲೆ ಇವರು ಕೂಡ 50,000ಕ್ಕಿಂತಲೂ ಮಿಕ್ಕಿ ದೇಣಿಗೆಯನ್ನ ನೀಡುವುದರ ಜೊತೆಗೆ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿದವರು, ಜೊತೆಗೆ ಮರ ಮುಟ್ಟುಗಳನ್ನು ಕೂಡ ನೀಡಿದ್ದಾರೆ. ಇವರೆಲ್ಲರಿಗೆ ಕೂಡ ಈ ವೇದಿಕೆಯಲ್ಲಿ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ.
ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈ ಸಿದ್ಧಿವಿನಾಯಕ ಭಜನಾ ಮಂದಿರದ ಪುನರ್ನಿರ್ಮಾಣಗೊಂಡು ಲೋಕಾರ್ಪಣೆ ಹಾಗೂ ಶ್ರೀದೇವರ ಛಾಯಾಬಿಂಬದ ಪ್ರತಿಷ್ಠಾ ಮಹೋತ್ಸವವನ್ನು ನಮಗೆ 3 ದಿನಗಳ ಕಾಲ ಅದ್ಧೂರಿಯ ಕಾರ್ಯಕ್ರಮವಾಗಿ ಇಲ್ಲಿ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕಲ್ಪನೆಯಾಗಿತ್ತು. ಆದರೆ ನಾವು ಯಾರೂ ಕೂಡ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿ ಪರಿಣತವನ್ನು ಹೊಂದಿದವರಲ್ಲ. ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಬೇಕಿದ್ರೆ ನಮಗೂ ಒಬ್ರು ಮಾರ್ಗದರ್ಶಕರು ಅಂತೇಳಿ ಬೇಕಾಗಿತ್ತು. ಈ ಮಾರ್ಗದರ್ಶಕರು ನಮಗೆ ಯಾರು ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ದಾಗ ನಾವು ಕಂಡುಕೊಂಡ ಒಂದು ವ್ಯಕ್ತಿತ್ವ ನಮ್ಮ ನೆರೆಯ ಗ್ರಾಮದವರೇ, ಇದೇ ಆಸುಪಾಸಿನಲ್ಲಿ ನಿರಂತರವಾಗಿ ಓಡಾಟವನ್ನು ನಡೆಸಿಕೊಂಡು ಬಂದವರು ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಕತ್ತಲ್ಕಾನ ಇವರು. ಓರ್ವ ಸಂಘಟಕನಾಗಿ, ರಾಜಕಾರಣಿಯಾಗಿ, ಅದಕ್ಕಿಂತಲೂ ಮಿಗಿಲಾಗಿ ಓರ್ವ ಧಾರ್ಮಿಕ ಸಂಘಟಕನಾಗಿ ಈ ಭಾಗದಲ್ಲಿ ಗುರುತಿಸಿಕೊಂಡವರು. ಕಳೆದ 4 ದಿನಗಳ ಹಿಂದೆ ಒಂದು ಕಾರ್ಯಕರ್ತರ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ನಿರಂತರವಾಗಿ ನಾನು ನಿಮ್ಮ ಜೊತೆ ಇದ್ದೇನೆ ಅಂತೇಳಿ ಮಾತನ್ನ ಕೊಟ್ಟವರು, ಆ ಮಾತನ್ನ ಅವರು ಉಳಿಸಿಕೊಂಡವರು. ಇಲ್ಲಿ ಭಾರಿ ಜೋರು ಮಳೆ ಇತ್ತು. ಆ ಮಳೆಗೆ ನಾವು ಪ್ರತಿ ಹಂತದಲ್ಲೂ ಸಿದ್ಧತೆಗಳು ನಮ್ದು ಬದಲಾವಣೆಯಾಗ್ತಾ ಇತ್ತು. ಒಂದೊಂದು ಕ್ಷಣಕ್ಕೂ ಕೂಡ ಇಲ್ಲಿಯ ಕಾರ್ಯಕ್ರಮಗಳ ರೂಪುರೇಷೆಗಳೇ ಬದಲಾವಣೆಗೊಳ್ತಾ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಅದನ್ನ ದೃಢವಾಗಿ ನಿಂತು ಆಗಿಯೇ ಆಗ್ತದೆ ಎನ್ನುವಂತ ಛಲದಿಂದ ನಮಗೆ ಧೈರ್ಯದ ಮಾತನ್ನ ತುಂಬಿದವರು ರಾಧಾಕೃಷ್ಣ ಬೋರ್ಕರ್ ಅವರು. ತಮಗೆ ತಾವು ನಿನ್ನೆ ಕೂಡ ಉಲ್ಲೇಖ ಮಾಡಿದಿರಿ, ನಾನು ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ಇಲ್ಲ ಅಂತೇಳಿ. ಆದ್ರೆ ಇವತ್ತು ನಾವು ಮಾಡ್ತಾ ಇರುವುದು ಸನ್ಮಾನ, ಇದು ಕಾರ್ಯಕ್ರಮದ ವೇದಿಕೆಯಿಂದ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಹೃದಯದಿಂದ ಎನ್ನುವ ಮಾತನ್ನ ಉಲ್ಲೇಖ ಮಾಡ್ತಾ ನಿಮ್ಮ ಮಾರ್ಗದರ್ಶನ ಸದಾಕಾಲ ನಮ್ಮಲ್ಲಿ ಇರಬೇಕು ಅನ್ನುವ ಬೇಡಿಕೆಯನ್ನ ಕೂಡ ಸಲ್ಲಿಸ್ತಾ ತಮಗೆ ಗೌರವ ಅರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಒಂದಷ್ಟು ಸಮಯದ ಅಭಾವ ನಮ್ಮ ಮುಂದಿದೆ. ಈ ನಿಟ್ಟಿನಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮನ ಅತ್ಯಂತ ಚುಟುಕಾಗಿ ನಾವು ಕೊನೆಗೊಳಿಸುವವರಿದ್ದೇವೆ. ಈ ನಿಟ್ಟಿನಲ್ಲಿ ಮುಂದಕ್ಕೆ ಎಲ್ಲ ದಾನಿಗಳನ್ನ ಸನ್ಮಾನವನ್ನ ಮಾಡಿದಂತ ಶ್ರೀಯುತ ರಾಧಾಕೃಷ್ಣ ರೈ ಬೂಡಿಯಾರು ಇವರನ್ನ ಈ ಸನ್ಮಾನಿಸುವರ ಪಟ್ಟಿಯಲ್ಲಿ ನಾವು ಉಲ್ಲೇಖ ಮಾಡಬೇಕಿದ್ರೆ ಮಂದಿರಕ್ಕೂ ಇವರಿಗೂ ಕೂಡ ಒಂದು ಸಂಬಂಧ ಇದೆ. ಈ ಮಂದಿರ ಸರ್ಕಾರಿ ಜಾಗದಲ್ಲಿದೆ. ಇದರ ದಾಖಲೆ ಪತ್ರಗಳು ಮಂದಿರದ ಹೆಸರಿನಲ್ಲಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅವಿರತವಾಗಿ ಇಲಾಖಾ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ನಮಗೆ ಮಾರ್ಗದರ್ಶನ ಮಾಡಿದವರು ಶ್ರೀಯುತ ಬೂಡಿಯಾರು ರಾಧಾಕೃಷ್ಣ ರೈಗಳು. ತಾವುಗಳು ಮಾರ್ಗದರ್ಶನದ ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರಥಮವಾದ ಸಿದ್ಧಿ ವಿನಾಯಕ ದೇವರಿಗೆ ವಂದಿಸುವ ಒಂದು ಇನಿ ಸಿದ್ಧಿ ವಿನಾಯಕ ಭಜನಾ ಮಂದಿರದ ಲೋಕಾರ್ಪಣೆ ಅಂಚನೆ ದೇವರನ ಛಾಯಾಬಿಂಬದ ಪ್ರತಿಷ್ಠಾಪನದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸೋಣಂಚಿನ ಹಿರಿಯರಂಚಿನ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮದಾರೆ ಅಂಚನೆ ವೇದಿಕೆ ನಿತ್ತಿನ ಮಾತ ಹಿರಿಯ ಕಿರಿಯ ಭಕ್ತಾಭಿಮಾನಿಲೆ ಮೂಲ ಸೇರ್ನಂಚಿನ ಮಾತನ್ನ ಸಹೋದರ ಸಹೋದರಿ ಭಕ್ತಾಭಿಮಾನಿಲೆ ಭಾರಿ ಸಂತೋಷ ಆಗುಂದುಂಡು. ಕರಿನ 24 ವರ್ಷ ಹಿಡಿದು ಬುಕ್ಕ ಈ ಒಂಜಿ ಜಾಗೆಡೆ ಭಜನೆ ಮಲ್ತೊಂದು ಬರ್ತದೆ. ಮೂಲು ಹೂವೇ ಕಾರಣಗಳ ಒಂಜಿ ಭಜನಾ ಮಂದಿರ ಆವಡು. ಭಜನಾ ಮಂದಿರಡು
ಎಂಕ್ಲು ಪ್ರತಿನಿತ್ಯ ಭಜನೆ ಮಲ್ಪನಂಚಿನ ಒಂಜಿ ಅವಕಾಶ ಸಿದ್ಧಿವಿನಾಯಕ ದೇವರು ಎಂಕ್ಲು ತೋಜಾವುಡು ಕೊರಡು ಪನ್ಪುಣ ಒಂಜಿ ಆ ಪ್ರಯತ್ನಡು 24 ವರ್ಷಡು ಇನಿ ಕೈಗೂಡುದು ಬತ್ತನದ ಪಂಡ ಖಂಡಿತವಾದಿಲ್ಲ ಈ ಪ್ರದೇಶದಾಗಲಿಗೆ ಅಂಚನೆ ನಂಗೆ ಮಾತೆರೆಗ್ಲ ಸಂತೋಷದ ದಿನ ಪಂಡ ಖಂಡಿತ ತಪ್ಪವಂದು ಒಂಜಿ ಭಜನಾ ಮಂದಿರ ಆವಡೆ ಒಂಜಿ ದೇವಸ್ಥಾನ ಆವಡೆ ಒಂಜಿ ಶಾಲೆ ಆವಡೆ ಅವು ಆ ಗ್ರಾಮಡು ಬಲಿಷ್ಠ ಆದ ಒಂಜಿ ಪೂಜೆ ಪುರಸ್ಕಾರ ನಡತೊಂದಿತ್ತಂದಾಂಡ ಆ ಶಾಲೆಡೆ ಎಡ್ಡ ವಿದ್ಯಾದಾನ ಮಲ್ತೊಂದಿತ್ತಂದಾಂಡ ಆ ಗ್ರಾಮ ಸುಭಿಷ್ಟ ಅಂತ ಪನ್ಪುಣೇನು ನಮ್ಮ ದುಂಬೆ ನಮ್ಮ ಹಿರಿಯರು ಪನ್ಪುಣೆ ನಮ್ಮ ಮಾತ ಕೇಂದ ಅಂಚನೆ ಮೂಲು ಈ ಭಜನಾ ಮಂದಿರ ಆವಡದಾನ ನಿಕ್ಕೆ ಜಾಗದ ಅವಶ್ಯಕತೆ ಭಾರಿ ಕಷ್ಟ ಆದಿತ್ತು ಐಕೆ ಕೊಡುಗೆ ದಾನಿಯಾದ ಇನಿ 5 ಸೆನ್ಸ್ ಜಾಗ ಕೊರದು ನಿಕ್ಲೆಗೆ ಆ ಭಜನಾ ಮಂದಿರ ಉಭಯ ಕಾರಣಗಳ ನಿಕ್ಲೆ ಐನು ಪ್ರತಿಷ್ಠಾಪನೆ ಮಲ್ಪದೆ ಉಂತವಡ್ಸಿದ ಪನ್ಪುಣ ದೃಷ್ಟಿಡು ಇನಿ ಆ ಒಂಜಿ ಜಾಗನ ಕೊರದು ಇನಿ ಐಕೆ ಮಾತೆಲ್ಲ ಕೈ ಜೋಡಿಸದು ಇನಿ ಒಂಜಿ ಉಜ್ವಲ ಆಯ್ನಂಚಿನ ಪೊರ್ಲುದ ಎಲ್ಲಿಯಡೆ ಪೊರ್ಲುದ ಒಂಜಿ ಭಜನಾ ಮಂದಿರ ಅಂಡೆ ದುಂಬುಗು ಖಂಡಿತವಾದಿಲ್ಲ ಕರಿನ 24 ವರ್ಷದ ಬುಕ್ಕ ನಿಕ್ಲು ಆ ರೀತಿ ಈ ಒಂಜಿ ಭಜನಾ ಕಾರ್ಯಕ್ರಮಡು ಮೂಲು ಆ ದೇವರನ್ನ ಆರಾಧಿಸೋದು ಬರೋದಿಲ್ಲರ ಅಂಚಾದ ಮೂಲು ಆ ಸಿದ್ಧಿ ವಿನಾಯಕನ ಆಶೀರ್ವಾದ ಏರೇರು ಕೈ ಜೋಡಿಸಾರಾಕ್ಲಿಗೆ ಮಾತ ಆಶೀರ್ವಾದ ಇಪ್ಪು ಐತ ಒಟ್ಟಿಗೆ ಏರೇರು ಈ ಭಜನಾ ಮಂದಿರಗೂ ಕೊಡುಗೈ ದಾನಿಯಾದ ಸಾಕಾರ ಮಲ್ತಾರ ಅಕ್ಲೆಗಿಲ್ಲ ಕೂಡ ಖಂಡಿತವಾದಿಲ್ಲ ಆ ಒಂಜಿ ದೇವರನ ಆಶೀರ್ವಾದ ನಿಕ್ಲ ಪಿರವಿಪ್ಪು ಪನ್ಪುಣ ನಂಬಿಕೆ ನಂಗೆ ಮಾತ ಉಂಡು ದಯಬಂಡ ನಮ್ಮ ಹಿಂದೂ ಸಮಾಜಡಿತ್ತೆ ತೂವೊಂದುಲ್ಲ ಹಿಂದೂ ಸಮಾಜಡು ಆತು ಸುಲಭಡು ಒಂಜಿ ದೇನಿಗೆ ಕಲೆಕ್ಷನ್ ಮಲ್ಪಾರ ಲಾಭಜಿ ಒಂಜಿ ಭಜನಾ ಮಂದಿರ ಅವಡು ಒಂಜಿ ದೇವಸ್ಥಾನ ಅವಡು ಕಟ್ಟಿರ ದುಮ್ಮು ಪೋಣಾಗ ಕಷ್ಟಕರ ಸನ್ನಿವೇಶ ನಮ್ಮ ಮಾತ ತೂವಂದ ಎಂಕಲ್ಲ ಬೇತ ದೇವಸ್ಥಾನದ ಜೀರ್ಣೋದ್ಧಾರದ ಅಭಿವೃದ್ಧಿ ಮಲ್ಪಲ ಎಂಕಲ್ಲ ಕೈ ಜೋಡಿಸಾಯ್ನಕ್ಲ ಅಂಚಾಯಿನತರ ಆ ಕಷ್ಟ ಎಂಕ್ಲಿಗ್ಲ ಗೊತ್ತುಂಡು ಇನಿ ಜಯಪ್ರಕಾಶ್ ಅವಡು ಅಂಚನೆ ಇಕ್ಲ ಸುರೇಂದ್ರ ರಾವಡು ಅಂಚನೆ ನಿಕ್ಲ ಮುಲ್ತ ಈ ಕೊಡುಗೆ ಇದಾನಿಲ್ಲ ಅವಡು ಮುಗ್ಲು ಮಾತ ಕೈ ಜೋಡಿಸೈ ನಡೆದವರ ಇನಿ ಮೂಲ ಒಂಜಿ ಭವ್ಯ ಸಿದ್ಧಿ ವಿನಾಯಕನ ದೇವಸ್ಥಾನ ಆಪುಣ ಅಂಚಿನ ಅವಕಾಶ ಆಂಡು ಅಂಚಾದು ಬಂದುಲೆ ದುಂಬುದ ದಿನಟ್ಟು ಖಂಡಿತವಾದಿಲ್ಲ ನಿಕ್ಲೆಗೆ ನನಾತ್ ಆ ಸರಕಾರಿ ಜಾಗೆಲ ನಿಕ್ಲೆ ಕೈಗೆ ಸೇರಲ್ಪ ಖಂಡಿತ ಯಶಸ್ವಿ ಆವು ಸಿದ್ಧಿ ವಿನಾಯಕ ದೇವರು ನಿಕ್ಲೆಗೆ ಪೂರ್ಣ ಪ್ರಮಾಣದ ಆಶೀರ್ವಾದ ಮಲ್ತದೆ ಆ ಒಂಜಿ ದೇವಸ್ಥಾನ ಇನಿ ಈತ್ ಜನ ಕೇವಲ 250 ಇಲ್ಲು ಉಳ್ಳ ಇನ್ನೊಂದು ಪಂಡ ಜಯಪ್ರಕಾಶರ ಪಡ್ಡೇರು 250 ಇಲ್ಲು ತಗ್ಲೇನೆ ವರ್ಷಡು 3 ಸರ್ತಿ ಎಂಕ್ಲೆ ಪೋದು ಅಕ್ಲೆಡೆ ಭಜನದ ಮುಖಾಂತರ ಅಕ್ಲೆಡೆ ಒಂಜಿ ಪ್ರೇರೇಪಿಸವನಂಚಿನ ಒಂಜಿ ಸಂದರ್ಭ ಎಂಕ್ಲೆ ಒದಗದು ಬರ್ತದೆ ಐತ ಒಟ್ಟಿಗೆ ಅಕ್ಲೆ ಮಾತ ಕೈ ಜೋಡಿಸದು ಇನಿ 40 ಲಕ್ಷದ ಅಕ್ಲ 40 ಲಕ್ಷದ ಈ ಬಜೆಟ್ದ ನೆಟ್ ಈ ಭಜನಾ ಮಂದಿರ ಆವಡದಂಡ ಪಿದೈದಾಗ್ಲಿ ಮಲ್ಲ ಒಂಜಿ ಸಾಕಾರ ಮಲ್ಪಡೆ ನಮ್ಮ ತೂತ ಭಾರಿ ಕಷ್ಟದ ಸನ್ನಿವೇಶಗಳು ಪಿದೈದಾಗ್ಲಿ ಸಾಕಾರ ಮಲ್ಪಡೆ ಪಂಡ ಪ್ರತಿ ಗ್ರಾಮಡ್ಲ ಇನಿ ಒಂಜೊಂಜಿ ದೇವಸ್ಥಾನ ಭಜನಾ ಮಂದಿರಗಳು ಪ್ರತಿಷ್ಠಾಪನೆ ಆವೊಂದುಂಡು ಅಂಚಾದಾಗ ಆ ಗ್ರಾಮಡೆ ಅಗ್ಲಿ ಕುರ್ಪುಣಂಚಿನ ಕಷ್ಟಾಪಣೆ ನಮ್ಮ ತೋದಿಲ್ಲ ಅಂಚಿನವಳು ನಿಖಿಲ ಮೂಲು ಕೇವಲ 250 ಇಲ್ಲದಾಗ್ಲಿ ಸೇರಿದು ಈ ರೀತಿಯ ಒಂಜಿ ಭಜನಾ ಮಂದಿರ ಮಲ್ತಾರದ ಪಂಡ ಐದು ಮಲ್ಲ ಸಂತೋಷ ಖಂಡಿತ ಬೇತೆ ಎರೆಗ್ಲ ಆವಂದು ಬಂದುಲೆ ನಿಖಿಲ್ ನಾನ ಇತ್ತೆ ಈ ಒಂಜಿ ಸಿದ್ಧಿ ವಿನಾಯಕನ ಏನೇನು ನಮ್ಮೊಂದು ಬತ್ತರಾಗ್ಲಿ ಪೂರ ದುಬುದ ದಿನಟ್ಟು ಯಶಸ್ವಿ ಆವಡು ಪನ್ಪುಣ ಪಾತ್ರ ಪಂಡೊಂದು ನೆಕ್ ಕೈ ಜೋಡಿಸೈನಂಚಿನ ಮಾತ ದಾನಿಲೇನೆ ಅಂಚನೆ ಕೈ ಜೋಡಿಸೈನಂಚಿನ ಮಾತ ಕೆಲವೇರು ಗೊತ್ತಾವಂದೆ ಸ್ಟೇಜಿಗೆ ಬರಂದ್ರಾಗ್ಲಿ ಮಸ್ತ್ ಜನ ನೆಕ್ ಕೈ ಜೋಡಿಸಾದಿಪ್ಪೇರು ದಯಂದು ಪಂಡ ಕರಿನ ವರ್ಷ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಸ ಎಂಕ್ಲು ಮಲ್ಪಣಂಚಿನ ಸಂದರ್ಭ ನಮ್ಮ ರಾಧಾಕೃಷ್ಣ ಬೋರ್ಕರ್ನ ಆ ಒಂಜಿ ನೇತೃತ್ವಡು ಎಂಕ್ಲ ಒಂಜಿ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರಸ್ತಾಪ ಮಲ್ಪಣ ಸಂದರ್ಭಡ್ಲ ನಮ್ಮ ತೂತ 350 ಜನ ಪ್ರತಿ ದಿನಲ ಬರ್ತದೆ ಅಲ್ಪ ಆ ಕಾರ್ಯಕ್ರಮದ ಒಟ್ಟಿಗೆ ಐತ ಒಟ್ಟಿಗೆ ಆ ಬ್ರಹ್ಮ ಕೆಲಸ ಜೀರ್ಣೋದ್ಧಾರದ ಒಟ್ಟಿಗೆ ಕೈ ಜೋಡಿಸ ಅಣ್ಣ ಅಕ್ಲಿ ಏರೆಗ್ಲ ಸ್ಟೇಜ್ ಲೆಪ್ಪನಂಚಿನ ಅವಕಾಶ ಆ ಒಂದು ಇಪ್ಪನ ಸಂದರ್ಭಡು ಎಂಕ್ಲ ಅಕ್ಲೇನು ಪ್ರತಿಯೊರಿಲ್ಲ ಸ್ಟೇಜಿಗೆ ಬರ್ತದೆ ನಿಖಿಲ್ ಆ ಒಂಜಿ ಬರ್ತದೆ ನಿಖಿಲ್ನ ಆ ಒಂಜಿ ನಿನ್ನೆ ಸ್ವೀಕಾರ ಮಲ್ಪಡುದು ಪನ್ಪುಣ ದೃಷ್ಟಿ 350 ಜನಲ್ಲ ಸ್ಟೇಜಿಗೆ ಲೆತ್ತದು ಎಂಕ್ಲ ಅಕ್ಲೇನು ಸನ್ಮಾನ ಸಮಾರಂಭಡು ಸನ್ಮಾನ ಮಲ್ತ ಐಟ್ ಅಂಚಾದು ಇನಿ ಪಿದೈಟಿ ಎತ್ತೋ ಜನ ನೆಕ್
ನಿಕ್ಲೆಗೆ ಬೇರೆ ಬೇರೆ ರೀತಿ ದುಡ್ಡದ ರೀತಿ ನಾವು ಇದನ್ನ ಕೆಲಸದ ರೀತಿ ನಾವು ಶ್ರಮದಾನದ ರೀತಿ ನಾವು ಬೇರೆ ಬೇರೆ ರೀತಿಯ ಸಹಕಾರ ಮಂತ್ರಿ ನಮ್ಮ ಖಂಡಿತ ನಂಬುವ ಅಂಡ ನಂಗೆ ತೋಜಿನ ಕೇವಲ ಬೆರಳೆಣಿಕೆದಾಗಲು ಅಖಿಲೆಲ್ಲ ಬುಡಿದು ಅಖಿಲೆಲ್ಲ ಒಟ್ಟಿಗೆ ಸೇರಿಸದು ಅಖಿಲೆಗೆ ಒಂದು ರೀತಿದ ನಮ್ಮ ಬೂರ ಅಖಿಲೇನೆ ಮನ ದುಂಬುದಾಗ್ಲೇನೆ ಪ್ರೀತಿ ಪೂರ್ವಕದಾಗ್ಲೇನೆ ಸ್ವೀಕಾರ ಮಲ್ತಿದ್ದಾನ ದುಂಬುದ ದಿನಕ್ಕೂ ಬೇತೆ ಏರ್ನ ವಾ ಗ್ರಾಮದಾಗಲ ಅವಶ್ಯಕತೆ ಇಲ್ಲ ನಂಗೆ ಇಜ್ಜಿ ಈ ಗ್ರಾಮದಾಗಲೇ ಸೇರಿದು ಮೂಲು ಭಜನಾ ಮಂಡಳಿ ಪ್ರತಿ ಗುರುವಾರ ಭಜನೆ ನಡಪುಡು ತೋಜುನು ಅಂಚನೆ ಭಜನಾ ತಂಡ ಅದು ಅಖಿಲೆ ಬೇತದಿಗಿಡ್ಲ ಆ ಭಜನಾ ತಂಡ ಪೋದು ಮೂಲು ಆ ಒಂದು ಭಜನಾ ತಂಡನ ಯಶಸ್ವಿ ಆವಡಿ ಅಖಿಲೇಡಿ ಎಲ್ಲೆಲ್ಲೇ ಜೋಕುಲು ಇತ್ತೆ ಭಜನಾ ತಂಡ ಬಂಡ ನಮ್ಮ ಎಲ್ಲೆಲ್ಲೇ ಜೋಕುಲೇನೆ ಭಜನಾ ತಂಡಗಳು ಎತ್ತಿ ಬೆಟ್ಟಿಗೆ ಎಕಡೆ ನಮ್ಮ ಮಾಜಿ ಸಂಸದರು ಪಡ್ಲೆಗ ಅಖಿಲ ಪಾತ್ರ ಕೂಡ ಒಂಜಿ ಆ ಸಂಗೀತ ರೆಕ್ಕ ಪೋಣಗಲ ಆಕಲಿಗೆ ಸಂಗೀತಲ ಅನುಭವ ಆಪುಡು ಅಂಚನೆ ಆಕಲ ವಾಕ್ಚಾತುರ್ಯೆಲ್ಲ ಜಾಸ್ತಿ ಆಪುಡು ಐಕೆ ಮಾತ್ರ ಅವಕಾಶನೇ ಆ ಭಜನೆ ಅಂಚಿನ ಭಜನಾ ತಂಡ ದುಮ್ಮದ ದಿನಟ್ಟು ಯಶಸ್ವಿಯಾದ ಮೂಲ ನಡಪಡದು ಪಡ್ಡೊಂದು ಸಾಕಾರ ಮಂತ್ರಂಚಿನ ಮಾತುಗಳಿಗೆ ಹೊಂದಿಸದು ಎನ್ನ ರಡ್ಡ ಪಾತ್ರ ಅಂತವೆ ಜೈ ಹಿಂದ್ ಜೈ ಕರ್ನಾಟಕ. ಕೃತಜ್ಞತೆಗಳು ಶ್ರೀಯುತ ಬೂಡಿಯಾರ್ ರಾಧಾಕೃಷ್ಣ ರೈ ಇವರಿಗೆ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀ ರಾಧಾಕೃಷ್ಣ ಬೋರ್ಕರ್ ಕತ್ತಲ್ಕಾನ ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತುರ್ತು ಕಾರ್ಯನಿಮಿತ್ತ ಶ್ರೀಯುತ ಬೂಡಿಯಾರ್ ರಾಧಾಕೃಷ್ಣ ರೈಗಳು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಗ್ರಾಮದ ಅಧಿಪತಿ ಶ್ರೀ ಮಹಾಲಿಂಗೇಶ್ವರನ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಸ್ಥಳ ಸಾನ್ನಿಧ್ಯ ಸಿದ್ಧಿವಿನಾಯಕ ದೇವರ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಸಭಾಧ್ಯಕ್ಷರೇ, ಸೇರಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿ ಬಂಧುಗಳೇ, ಭಗವದ್ಭಕ್ತರೇ, ಮಾಧ್ಯಮದ ಸ್ನೇಹಿತರೆ, ಒಂದು ದೊಡ್ಡ ಜವಾಬ್ದಾರಿಯನ್ನು ನನಗೆ ವಹಿಸಿದ ಹಾಗೆ ನಂಗೆ ಕಾಣ್ತಾ ಉಂಟು. ಬಹುಶಃ ಒಂದು ಹೂವಿನ ಹಾರ ದೇವರಿಗೆ ಅರ್ಪಣೆ ಆಗುವ ಸಂದರ್ಭದಲ್ಲಿ ಕಾಣೋದು ಹೂವು ಮಾತ್ರ, ಅದರ ಹಿಂದೆ ಇದ್ದಂಥ ದಾರ ಯಾರಿಗೂ ಕಾಣೋದಿಲ್ಲ. ಬಹುಶಃ ಈ ಒಂದು ಕೆಲಸ ಆಗಬೇಕಿದ್ರೆ ನೂರಾರು ಜನ ಯುವಕರ ತಂಡ ಈ ಕೆಲಸವನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಅವರೆಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರೆಲ್ಲರ ಪರವಾಗಿ ಈ ಗೌರವವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳೋ ಮಾತನ್ನು ನಮ್ಮ ಮುಂದೆ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ನಾನು ಇಲ್ಲಿಗೆ ಬಂದದ್ದು 25ನೇ ತಾರೀಕಿಗೆ. 25ನೇ ತಾರೀಕಿಗೆ ಜಯಪ್ರಕಾಶರು 2-3 ತಿಂಗಳ ಹಿಂದೆ ಹೇಳಿದರು, ಒಮ್ಮೆ ಬರಬೇಕು ರಾಧಣ್ಣ ಅಂತ ಹೇಳೋ ಮಾತನ್ನು ಹೇಳಿದರು. ನನ್ನೂರಲ್ಲಿ ನಮ್ಮ ಮನೆಯ ಜಾಗದಲ್ಲಿ ಒಂದು ದೊಡ್ಡ ಕಾರ್ಯ ಆಗ್ತಾ ಇದೆ. ಆದಿನಾಗ ಬ್ರಹ್ಮನ ಗುಂಡ ಮತ್ತು ಮೊಗೇರ್ಕಳ ದೈವಸ್ಥಾನದ ಒಂದು 6 ಜಿಲ್ಲೆಯ ನಮ್ಮ ಮುಗೇರ ಜನಾಂಗದ ಒಂದು ದೊಡ್ಡ ಕೆಲಸ, ಸುಮಾರು 2 ಕೋಟಿಯ ಕೆಲಸ ಅಲ್ಲಿ ಆಗ್ತಾ ಇದೆ. ಆ ಜವಾಬ್ದಾರಿಯು ನನ್ನ ಮೇಲೆ ಇದ್ದ ಕಾರಣ ನನಗೆ ಇಲ್ಲಿ ಬರಲಿಕ್ಕಾಗಲಿಲ್ಲ. ನನಗೆ 25ನೇ ತಾರೀಕಿಗೆ ಬಂದಾಗ ನಿಮಗೆ ಗೊತ್ತಿದೆ, ಈ ಹವಾಮಾನ ವೈಪರೀತ್ಯದಾಗಿ ಇಲ್ಲೇನು ಆಗಿದೆ, ಎಷ್ಟು ಮಳೆ ಬಂದಿದೆ, ಗಾಳಿ, ಇದರ ನಡುವೆ ನಮ್ಮ ಯುವಕರ ಮುಖ ಒಂಚೂರು ಸಪ್ಪೆಯಾಗಿತ್ತು. ಹತಾಶಾ ಭಾವನೆಯಿಂದ ಅವರು ಕೂಡಿಕೊಂಡಿದ್ದರು. ಬಹುಶಃ ಇವತ್ತು ಎಲ್ಲರ ಮುಖದಲ್ಲಿ ಮಂದಹಾಸವನ್ನು ನಾವು ಕಾಣ್ತಾ ಇದ್ದೇವೆ. ಆ ಪ್ರಕೃತಿಯ ಜೊತೆಯಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಯುವಕರ ತಂಡ ಈ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಗಿದ್ದರೆ ಅದರ ಹಿಂದೆ ಕೆಲಸ ಮಾಡಿದವರು ನಮ್ಮ ಯುವಕರ ಪಡೆ ಅಂತ ಹೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಜಯಪ್ರಕಾಶ್ ಅಣ್ಣ ಹೇಳ್ತಾ ಇದ್ದರು, ಹೆಂಗೆ ಹೊಸ ಅನುಭವ ಅಂತ ಹೇಳುವ. ಬಹುಶಃ ನೋಡುವಾಗ ನಮಗೆ ಅನುಭವ ಹೊಸ್ತು ಅಂತ ಅನ್ನಿಸುವುದಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕೆಲಸವನ್ನು ಇಲ್ಲಿ ನಿರ್ವಹಿಸಿದ್ದಾರೆ. ಒಂದೊಂದಷ್ಟು ಪ್ಲ್ಯಾನ್ಗಳು ವ್ಯತ್ಯಾಸಗಳು ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೆಳಗಿನ ಭಾಗದಲ್ಲಿ ಅನ್ನಛತ್ರವನ್ನು ಮಾಡಬೇಕು ಅಂತ ಹೇಳುವ ಯೋಜನೆ ಅವರು ಹಾಕ್ಕೊಂಡಿದ್ದರು. ಅಲ್ಲಿ ಸುಮಾರು 1 ಫೀಟಷ್ಟು ನೀರು ತುಂಬಿದ ಕಾರಣ ಅದನ್ನು ಬದಲಾವಣೆ ಮಾಡಬೇಕಾದ ಅನಿವಾರ್ಯ ಆಯಿತು. ನಾನು ಆಗಲೇ ಹೇಳಿದೆ, 26ನೇ ತಾರೀಕಿಗೆ ನಾವು ಬಂದಾಗ ಈ ಸಭಾಗಣದ ಮುಂದೆ 1 ಫೀಟಷ್ಟು ಕೊಳಕು ನೀರುಗಳು ತುಂಬಿಕೊಂಡಿತ್ತು. 1 ಫೀಟ್. ನೀವು ಹೇಳಿದ್ರೆ ನಂಬಲಿಕ್ಕೆ ಇಲ್ಲ. ನಾನು ಹೇಳಿದೆ ಅದನ್ನು ತೆಗಿಬೇಕು, ಕ್ಲೀನ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಮರುದಿವಸ ಬೆಳಿಗ್ಗೆ ಬರುವಾಗ ಅತ್ಯಂತ ಒಳ್ಳೆಯ ರೀತಿ ಎಲ್ಲ ಆ ಕೆಲಸವನ್ನು ಮಾಡಿ ನಮ್ಮ ಯುವಕರು ಮಾಡಿದ್ದಾರೆ. ಅಲ್ಲಿ ಜಲ್ಲಿ ಹಾಕುವಂಥದ್ದು, ಮರಳು ಹಾಕುವಂಥದ್ದು, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಮ್ಮ ಯುವಕರು. ಹಾಗಾಗಿ ಆ ಯುವಕರನ್ನು ಎಷ್ಟು ಹೇಳಿದರು ಖಂಡಿತವಾಗಲೂ ತಪ್ಪಾಗಲಿಕ್ಕಿಲ್ಲ. ಬಹುಶಃ ನಾನು ಜಯಪ್ರಕಾಶದ ಒಂದು ವಿನಂತಿಯನ್ನು ಮಾಡ್ತೇನೆ, ಒಂದು ಧನ್ಯೋತ್ಸವ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಬೇಕು. 1-2 ದಿವಸ ಮಳೆ ಬಿಟ್ಟಿರ್ಬೋದು, ನಾಳೆಯೇ ಮಾಡ್ಬೋದು, ನಾಳ್ದು ಮಾಡ್ಬೋದು.
ಒಂದು ಇಡೀ ಇವತ್ತೇನು ಸಭೆ ಸೇರಿದ ಅಷ್ಟು ಊರಿನ ಜನಗಳನ್ನು ಸೇರಿಸಿಕೊಂಡು ಆ ಎಲ್ಲ ಕಾರ್ಯಕರ್ತನ ಆ ಎಲ್ಲ ಯುವಕರನ್ನು ವೇದಿಕೆ ಕರೆದು ಅವರನ್ನು ಗೌರವಿಸುವ ಒಂದು ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದರೆ ಆ ಯುವಕರ ಕೆಲಸವೇ ನಮಗೆ ಕಾಣುವಂಥ ಅವರ ಯುವಕರಿಂದಾಗಿ ಇಷ್ಟು ಸಾಧ್ಯ ಆಗಿದೆ ಅಂತ ಹೇಳೋ ಮಾತನ್ನು ಕೂಡ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಹಣ ಕೊಡುವಂಥದ್ದು ಒಂದು ವ್ಯವಸ್ಥೆಗಳು, ಆದರೆ ಅಲ್ಲಿ ಆ ಕಾರ್ಯವನ್ನು ಆ ವ್ಯವಸ್ಥೆಯನ್ನು ಮಾಡುವುದು ಅತ್ಯಂತ ಕಠಿಣ. ನಮಗೆ ಗೊತ್ತಿದೆ, ರಾಧಣ್ಣ ಅವರು ಹೇಳಿದರು, ಬೋಡಿಯಾರ್ ರಾಧಣ್ಣ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಾಗ ಉಲ್ಲೇಖ ಮಾಡಿದರು. ನಾನು ಅದರ ಬಗ್ಗೆ ತುಂಬ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಗಂಟೆ ಸುಮಾರು ಈಗಾಗಲೇ 1:30 ಆಗಿದೆ. ಒಟ್ಟು ಈ ಭಜನಾ ಮಂದಿರದ ಹಿನ್ನೆಲೆಯ ಬಗ್ಗೆ ಒಂದು 2 ಮಾತು ನಾನು ಉಲ್ಲೇಖ ಮಾಡಲೇಬೇಕು. ಸುಮಾರು 24 ವರ್ಷಗಳ ಹಿಂದೆ ಒಂದು ಕಲ್ಲಿನ ಕೋರೆ ಇದಾಗಿತ್ತು, ಒಂದು ಸಣ್ಣ ಜಾಗ ಸಮತಟ್ಟಾಗಿತ್ತು. ಆ ಸಂದರ್ಭದಲ್ಲಿ ಅನ್ಯಮತೀಯರು ಇಲ್ಲಿ ಬಂದು ಒಂದು ಅವರ ಟೆಂಟ್ ಹಾಕಬೇಕು, ಅಂದರೆ ಮಸೀದಿಯನ್ನು ಕಟ್ಟಬೇಕು ಅಂತ ಹೇಳುವ ಆಲೋಚನೆ ಅವರು ಮಾತಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಶಾಂತಪ್ಪ ಗೌಡರು ಇರ್ಬೋದು, ಶಂಕರ್ ಮಣಿಯಾಣಿ ಇರ್ಬೋದು, ನಾರಾಯಣ ಮರಳಿತಾರು ಇರ್ಬೋದು, ಜೊತೆಯಲ್ಲಿ ನಮ್ಮ ಮಣಿಯಾಣಿಯವರು ರಮನಾಥ್ ಮಣಿಯಾಣಿಯವರು ಪಕ್ಕದ ಅಡ್ಡಿಯತ್ತಿಮಾರಿನ ತೋಟಕ್ಕೆ ಹೋಗಿ ಅಲ್ಲಿಂದ ಅಡಿಕೆ ಮರವನ್ನು ಕಡ್ಕೊಂಡು ಬಂದು ಇದನ್ನು ಸಣ್ಣ ಚಪ್ಪರವನ್ನು ಹಾಕಿದರು. ಚಪ್ಪರವನ್ನು ಹಾಕಿ ಬಹುಶಃ ಅವತ್ತು ಅವರ ಕಲ್ಪನೆ ಇತ್ತು, ಇಲ್ಲಿ ಒಂದು ಭಜನಾ ಮಂದಿರ ಆಗಬೇಕು. ಅವತ್ತಿನ ಪರಿಸ್ಥಿತಿ ನಾವು ಆಲೋಚನೆ ಮಾಡಬೇಕು, ಮಾರ್ಗ ಇಲ್ಲ, ವಾಹನಗಳಿಲ್ಲ. ಆ ಸಂದರ್ಭದಲ್ಲಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಹೋಗಿ ಅಡಿಕೆ ಮರವನ್ನು ಕಡ್ಕೊಂಡು ಬಂದು ಇಲ್ಲಿ ಚಪ್ಪರವನ್ನು ಹಾಕಿ ಭಜನೆಯನ್ನು ಪ್ರಾರಂಭ ಮಾಡಿದರು. ಇವತ್ತು 24-25 ವರ್ಷಗಳ ನಿರಂತರವಾಗಿ ಪ್ರತಿ ಗುರುವಾರ ಈ ಭಜನಾ ಕಾರ್ಯಗಳು ನಡೀತಾ ಇದೆ. ಬಹುಶಃ ಇವತ್ತು ಅವರೆಲ್ಲರೂ ಅತ್ಯಂತ ಸಂತೋಷದಿಂದ ಕೂತಿದ್ದಾರೆ. ಭವ್ಯವಾದ, ದಿವ್ಯವಾದ, ಸುಂದರವಾದ ಒಂದು ಊರಿಗೆ ಕಾಣುವ ರೀತಿಯಲ್ಲಿ, ಬಹುಶಃ ಮೊನ್ನೆ ಬಂದವರು ಹೇಳ್ತಾ ಇದ್ದರು, ಒಂದು ದೇವಸ್ಥಾನದ ರೀತಿಯಲ್ಲಿ ಈ ಭಜನಾ ಮಂದಿರ ಆಗಿದೆ ಅಂತ ಹೇಳೋ ಮಾತನ್ನು ಉಲ್ಲೇಖ ಮಾಡಿದರು. ಇದೆಲ್ಲದರ ಹಿಂದೆ ಶ್ರಮಪಟ್ಟ ಹಿರಿಯರು. ಆ ಹಿರಿಯರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಅವರ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ನೀವು ಅವತ್ತು ಹಾಕಿದಂಥ ಬೀಜ ಇವತ್ತು ಮೊಳಕೆಯೊಡೆದು ಸಸಿಯಾಗಿ ದೊಡ್ಡ ಮರವಾಗಿ ಬೆಳೆದಿದೆ. ಇದನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ದೊಡ್ಡ ಆಲಯವನ್ನು ನಾವು ಕಟ್ಟಿದ್ದೇವೆ, ಭಜನೆಯನ್ನು ಮಾಡ್ತೇವೆ, ಆದರೆ ಅದರ ಹಿಂದೆ ಸಾಕಷ್ಟು ಕೆಲಸಗಳಿದೆ. ಅದೆಲ್ಲವನ್ನು ನಮ್ಮ ಯುವ ಜನತೆ ಮಾಡಬೇಕು ಅಂತ ಹೇಳುವ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಈ ಭಜನಾ ಮಂದಿರದಲ್ಲಿ ವರ್ಷಕ್ಕೊಂದು ಬಾರಿ ನಗರ ಭಜನೆ ಕಾರ್ಯಕ್ರಮ ಆಗುತ್ತೆ. ಎಷ್ಟು ಇದರ ಕಲ್ಪನೆ ನಾವು ಆಲೋಚನೆ ಮಾಡಬೇಕು. ಅತ್ಯಂತ ಪರಿಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ಜಾತಿಯ ಒಂದು ಮನೆಗೆ ನಾವು ದೇವರು ಬರ್ತಾರೆ ಅಂತ ಹೇಳಿದಾಗ ಅವರ ಸಂತೋಷ, ಅಲ್ಲಿ ಅವರು ಮಾಡುವಂಥ ವ್ಯವಸ್ಥೆಗಳು, ಆ ತುಳಸಿ ಕಟ್ಟೆ ಹತ್ತಿರ ಸೆಗಣಿಯನ್ನು ಹಾಕಿ ಅಲಂಕಾರವನ್ನು ಮಾಡಿ ನಾವು ಯಾವಾಗ ದೇವರು ನಮ್ಮ ಅಂಗಳಕ್ಕೆ ಬರ್ತಾರೆ ಅಂತ ಹೇಳುವ ಕಾತುರದಿಂದ ಅವರು ಕಾಯ್ತಾರೆ. ಬಹುಶಃ ಆ ಒಂದು ವ್ಯವಸ್ಥೆ ಇದ್ದರೆ ಇದು ನಗರ ಭಜನೆಯಲ್ಲಿ ಮಾತ್ರ. ಆ ನಗರ ಭಜನೆಯ ಜೊತೆಯಲ್ಲಿ 257 ಮನೆಯನ್ನು ಇದೆ ಅಂತ ಹೇಳಿದರು. ಆ 250 ಮನೆಯಲ್ಲಿ ಯಾವುದೇ ಸಮಸ್ಯೆಗಳಾದಾಗ, ಯಾವುದೇ ಕಾರ್ಯಕ್ರಮಗಳಾದಾಗ ಇಡೀ ನಮ್ಮ ತಂಡ, ಯುವಕ ತಂಡ ಅಲ್ಲಿ ಸೇರಬೇಕು, ಅವರಿಗೆ ಸಹಕಾರವನ್ನು ಕೊಡಬೇಕು. ನಾವೆಲ್ಲರೂ ಒಂದೇ ಮನೆಯವರ ಹಾಗೆ. ಬಹುಶಃ ಇವತ್ತು ಈ ದೊಡ್ಡ ಚಪ್ಪರದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಜಾತಿ ಇಲ್ಲ, ಮತ ಇಲ್ಲ, ಎಲ್ಲವನ್ನ ಬಿಟ್ಟು, ಬೇರೆ ಬೇರೆ ಜಾತಿಯವರು ಇರ್ಬೋದು, ಧರ್ಮದವರು ಇರ್ಬೋದು, ಎಲ್ಲವನ್ನ ಬಿಟ್ಟು ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಸಿದ್ಧಿವಿನಾಯಕನ ಭಕ್ತರು ಅನ್ನುವ ನೆಲೆಯಲ್ಲಿ ನಾವು ಇದರಲ್ಲಿ ವೇದಿಕೆಯಲ್ಲಿ ಸೇರಿದ್ದೇವೆ. ಎಲ್ಲರೂ ಕೂಡ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅತ್ಯಂತ ಕೆಲವೊಂದು ಯೋಜನೆಗಳನ್ನು ಅವರು ಹಾಕಿಕೊಂಡಿದ್ದಾರೆ. ಆ ಯೋಜನೆಗಳನ್ನು ಕಾರ್ಯಗತಗೊಳಿಸುವಲ್ಲಿ ನಮ್ಮೆಲ್ಲರ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟು ಒಂದು ಒಳ್ಳೆಯ ಮಂದಿರವಾಗಿ ಇಡೀ ಸಮಾಜಕ್ಕೆ ನಮ್ಮ ಧಾರ್ಮಿಕ ಚಿಂತನೆಯನ್ನು ಬೆಳೆಸುವಂಥ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೊಡುವಂಥ, ಧಾರ್ಮಿಕ ವಿಚಾರಗಳನ್ನು ತಿಳಿಸುವಂಥ ಒಂದು ವ್ಯವಸ್ಥೆಗಳು ಆಗಬೇಕು ಅಂತ ಹೇಳುವ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ, ವಿಶೇಷವಾಗಿ ತುಂಬ ತಾಯಿಯಂದಿರು ಈ ಸಭೆಯಲ್ಲಿ ಸೇರಿದ್ದಾರೆ. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ವಾರದ ಪ್ರತಿ ಗುರುವಾರ ಇಲ್ಲಿ ಭಜನೆ ಆಗುತ್ತೆ. ತಮ್ಮ ಮಕ್ಕಳನ್ನು ಅರ್ಧ ಗಂಟೆ 1 ಗಂಟೆ ಈ ಭಜನಾ ಮಂದಿರಕ್ಕೆ ಕಳಿಸ್ಕೊಡಬೇಕು. ಆ ಭಜನೆಯಲ್ಲಿ ಅವರು ಭಾಗಿಯಾಗಬೇಕು, ದೇವರ ಭಜನೆಯನ್ನು ಮಾಡಬೇಕು. ಆ ಮೂಲಕ ಒಬ್ಬ ಸಮಾಜದ ಆದರ್ಶ ವ್ಯಕ್ತಿಯಾಗಿ, ಒಬ್ಬ ಹಿಂದೂ ಧರ್ಮದ ಕಾರ್ಯವನ್ನು ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ಸಮಾಜ ಸೇವಕನಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಅತ್ಯಂತ ಚಿರಋಣಿಯಾಗಿದ್ದೇನೆ. ಮುಂದೆಯೂ ಕೂಡ ನಿರಂತರವಾಗಿ ನಿಮ್ಮ ಜೊತೆ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ನಮ್ಮ ಸಹಕಾರ ನಿಮ್ಮ ಜೊತೆ ಇದೆ. ಅದೇ ರೀತಿ ಸಾರ್ವಜನಿಕ ಜೀವನದಲ್ಲಿ ನಾವು ಕೂಡ ಸುಮಾರು 20 ವರ್ಷಗಳಿಂದ ಇದ್ದ ಕಾರಣ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಜೊತೆ ಹಂಚಿಕೊಂಡು, ಒಂದು ನಾನು ಮಾತಾಡುವ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಸ್ವಲ್ಪ ದೃಢ ನಿರ್ಧಾರದಿಂದ ಗಟ್ಟಿಯಾಗಿ ಮಾತಾಡಿರ್ಬೋದು. ಯಾರಾದರೂ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ನನ್ನ ವೈಯಕ್ತಿಕವಾಗಿ ನಾನು ಹೇಳಿದ್ದಲ್ಲ, ಈ ಕಾರ್ಯಕ್ರಮ ಚೆಂದಾಗಬೇಕು ಅಂತ ಹೇಳೋ ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ನಾನು ಮಾತಾಡಿರುವಂಥದ್ದು. ಕೆಲವರ ಅಭಿಪ್ರಾಯಗಳು ಭೇದಗಳು ಬಂದಿರಬಹುದು, ಆದರೆ ಎಲ್ಲವನ್ನು ಮರೆತು ಈ ಸಿದ್ಧಿವಿನಾಯಕ ದೇವರ ಪಾದಗಳಿಗೆ ಸಮರ್ಪಿಸ್ತಾ
ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ ಅಂತ ಹೇಳುವ ಒಂದು ಒಳ್ಳೆಯ ಸಂತೋಷದಿಂದ ದಾಸರ ಒಂದು ಪದ ನನಗೆ ನೆನಪಾಗತ್ತೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹೇಳುವಂಥದ್ದು. ಬಹುಶಃ ನಾವೆಲ್ಲರೂ ಭಾಗ್ಯವಂತರು. ಇನ್ನು 50 ವರ್ಷ 60 ವರ್ಷ ನಮಗಿಂಥ ಭಾಗ್ಯ ಸಿಗೋದಿಲ್ಲ. ಯಾರೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಾ ಅವರೆಲ್ಲರಿಗೂ ವಿಘ್ನ ವಿನಾಯಕ ವಿಘ್ನೇಶ ಏನು ನೀವೆಲ್ಲ ಮನಸ್ಸಲ್ಲಿ ಚಿಂತನೆ ಭರವಸೆಯನ್ನು ಇಟ್ಟುಕೊಂಡಿದ್ದೀರಾ, ಆಸೆಯನ್ನು ಇಟ್ಟುಕೊಂಡಿದ್ದೀರಾ, ಎಲ್ಲವನ್ನು ಸಿದ್ಧಿವಿನಾಯಕ ಈಡೇರಿಸಲಿ. ಯಾರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನಾನುಕೂಲ ಆಗಿತ್ತಾ ಇನ್ನೊಂದಷ್ಟು ಕೆಲಸಗಳು ನಮ್ಮಲ್ಲಿ ಬಾಕಿ ಇದೆ, ಅಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಅಂತ ಹೇಳುವ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಶುಭವನ್ನು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಕತ್ತಲ್ಖಾನ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹಿರಿಯರು ಪಾಲಿಂಜೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಅಮ್ಮಿಂಜೆ ಕುರಿಯ ಇದರ ಮಾಜಿ ಅಧ್ಯಕ್ಷರೂ ಆಗಿರುವ ಶ್ರೀಯುತ ಜಯರಾಮ್ ರೈ ನುಳಿಯಾಲು ಇವರಿಂದ ಒಂದೆರಡು ಮಾತುಗಳು. ಕ್ಷೇತ್ರಾಧಿಪತಿ ಮಹಾಗಣಪತಿಯ ಪಾದಾರವಿಂದಕ್ಕೆ ಸಾಷ್ಟಾಂಗವನ್ನು ಸಮರ್ಪಣೆ ಮಾಡುತ್ತಾ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಭಗವದ್ಭಕ್ತರೇ, ಪ್ರಥಮವಾಗಿ ಈ ಪರಿಸರದ ಸನಾತನಿಗಳಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಪರಿಸರ ನನಗೇನು ಹೊಸದಲ್ಲ, ನಾನು ಹುಟ್ಟಿ ಬೆಳೆದ ಆಟ ಆಡಿ ಬೆಳೆದಂತಹ ಒಂದು ಪುಣ್ಯಭೂಮಿ ಇದು. ಈ ಭೂಮಿಯಲ್ಲಿ ನೀವು ಮಾಡಿದಂಥ ಈ ಒಂದು ಕೆಲಸ ಅತ್ಯಂತ ಅದ್ಭುತವಾದ ಕೆಲಸ. ಬಹುಶಃ ನೀವು ಮನೆಗೆ ಭಜನೆಯನ್ನು ವರ್ಷದಲ್ಲಿ 3 ಸಲ ತೆಕ್ಕೊಂಡು ಅಲ್ಲಿಯನ್ನು ಸಕ್ರಿಯವಾಗಿ ಸನಾತನ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದ ಬಗ್ಗೆ ಒಂದು ಉದ್ದೀಪನ ಕೆಲಸವನ್ನು ಮಾಡ್ತೀರಾ. ಇದಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಹುಶಃ ಈ ವರ್ಷದಲ್ಲಿ ಕೆಲವೊಂದು ಸಂಗತಿಗಳನ್ನು ನಾವು ವಿಮರ್ಶೆ ಮಾಡಲೇಬೇಕು. ಸನಾತನಿಗಳಾಗಿ ನಾವು ಅದನ್ನು ವಿಮರ್ಶೆ ಮಾಡಿದರೆ ಅದು ತಪ್ಪು ಅಂತೇಳಿ ನನ್ನ ಅನಿಸಿಕೆ ಅಲ್ಲ. ಬಹುಶಃ ಆಂಜನೇಯನಿಗೆ ಅವನ ಶಕ್ತಿಯ ವಿಷಯ ಗೊತ್ತಿಲ್ಲ ನಮಗೆ. ಅಂದರೆ ಹಲವಾರು ಶತಮಾನಗಳಿಂದ ನಾವು ದಾಸ್ಯದಲ್ಲಿ ಬೆಳೆದು ದಾಸ್ಯ ಬುದ್ಧಿಯೇ ನಮ್ಮಲ್ಲಿ ಬಂದಿತ್ತು. ಆದರೆ ಹನುಮಂತ ಎದ್ದ ಮೇಲೆ ಹನುಮಂತ ಏನು ಮಾಡ್ತಾನೆ ಅಂತೇಳಿ ಗೊತ್ತಾಗಿದೆ. ಬಹುಶಃ ಜಗತ್ತಿನ ದೊಡ್ಡಣ್ಣ ಅಮೇರಿಕ ನಡಿಬೇಕಿದ್ರೆ ನಮ್ಮ ಸನಾತನಿಗೂ ಅದರ ಕೊಡುಗೆ ಮುಖ್ಯ. ಅಮೇರಿಕದ 20% ಇಂಟೆಲೆಕ್ಚುವಲ್ಸ್ ವಿಜ್ಞಾನಿಗಳಿಗಲ್ಲಿ ಕಾರ್ಪೊರೇಟ್ ವರ್ಲ್ಡಿನ ಯಾವುದೇ ದೊಡ್ಡ ಜನಗಳಲ್ಲಿ ಅವರು ನಮ್ಮ ಸನಾತನಿಗಳೊಂದು ಹೆಮ್ಮೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಅದಕ್ಕಾಗಿಯೇ ನಮಗೆ ಅಮೇರಿಕದ ದೊಡ್ಡಣ್ಣ ಈಗ ಸ್ವಲ್ಪ ಹೆದರಿಕೆಯಲ್ಲಿ ಇದ್ದಾನೆ. ಬಹುಶಃ ಇದಕ್ಕಿಂತ ಮುಂದೆ ಹೋಗಿ ಹೇಳೋದಾದರೆ ಜಗತ್ತಿನ ಅತ್ಯಂತ ಒಂದು ಚಿಕ್ಕ ರಾಷ್ಟ್ರ ಇಸ್ರೇಲ್. ಈ ಇಸ್ರೇಲ್ ಪೆಟ್ಟು ತಿಂದು ನಮ್ಮಾಗಿ ಪೆಟ್ಟು ತಿಂದು ಈಗ ಅವರನ್ನು ಮುಟ್ಟುವಾಗಿಲ್ಲ. ಇದೇ ಅಮೇರಿಕದಲ್ಲಿ ಅತ್ಯಂತ ದೊಡ್ಡ ವ್ಯಕ್ತಿಗಳಿದ್ದರೆ ಅಮೇರಿಕದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರೆ ಇದು ಇಸ್ರೇಲಿಗಳು. ಅಲ್ಲಿ ನೀವು ಜುಕರ್ಬರ್ಗ್ ಇರ್ಬೋದು, ನಮಗೆ ವಿರೋಧ ಮಾಡುವಂಥ ಸಾಂಟ್ರೋಸ್ ಇರ್ಬೋದು, ಯಾರಿದ್ದರೂ ಕೂಡ ಅವರು ಇಸ್ರೇಲಿಗಳು ಜಗತ್ತಿನ ಹೈಯೆಸ್ಟ್ ನೊಬೆಲ್ ಪ್ರೈಸ್ ವಿನ್ನರ್ಸ್ ಕೂಡ ಅದು ಅಮೇರಿಕಲ್ಲೇ ಇದ್ದುಕೊಂಡು. ಅಮೇರಿಕ ಯಾಕೆ ಸಾಕೋದು ಅಂತ ಹೇಳಿದರೆ ಅವರ ಅಭಿವೃದ್ಧಿಗಾಗಿ ಸಾಕ್ತಾ ಇದ್ದಾರೆ. ಈಗ ಇಸ್ರೇಲ್ಗೆ ಅಷ್ಟು ಪ್ರತಿಬಂಧಕ್ಕೆ ಇದ್ದರೂ ಕೂಡ ಅವರು ಜಗತ್ತಿನಲ್ಲಿ ಯಾರೂ ಅವರನ್ನು ಕೊಂಕಿಸಲಿಕ್ಕಾಗೋದಿಲ್ಲ. ಬಹುಶಃ 7ನೇ ತಾರೀಕಿನ 26 ನಿಮಿಷಗಳು ನಮಗೆ ಒಂದು ನಮ್ಮ ಶಕ್ತಿಯನ್ನು ಹನುಮಂತ ಯಾವ ರೀತಿ ಅವನ ಶಕ್ತಿಯನ್ನು ಎಬ್ಬಿಸಿದ್ದಾನೋ ಅದೇ ನಮ್ಮ ಸನಾತನಿಗಳ ಶಕ್ತಿಯನ್ನು ಎಬ್ಬಿಸುವಂತಹ ಶಕ್ತಿಯನ್ನು ಕೊಟ್ಟಿದೆ ಅಂತ ಈ ವೇದಿಕೆಯಿಂದ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ 26 ನಿಮಿಷದಲ್ಲಿ ಪಾಕಿಸ್ತಾನದ 9 ವಾಯುನೆಲೆಗಳನ್ನು ನಮ್ಮ ತಾಂತ್ರಿಕತೆ ನಮ್ಮ ಸೈನಿಕರು ಹೊಡೆದಾಕಿದ್ದಾರೆ. ಇದು ಜಗತ್ತಿನ ಒಂದು ಅತ್ಯಂತ ಅದ್ಭುತ ಕೆಲಸ. ಯಾವುದೇ ಯುದ್ಧ ಇರಲಿ, ಅದು ಇಸ್ರೇಲ್ ಇರಲಿ ಅಥವಾ ರಷ್ಯಾ ಯುಕ್ರೇನ್ ಇರ್ಬೋದು, ಯಾವುದೇ ಯುದ್ಧ ಆದ ಮರುಕ್ಷಣದಲ್ಲಿ ಅದಕ್ಕೆ ಸಂಬಂಧಪಟ್ಟವರು, ಅದರ ವಿಜ್ಞಾನಿಗಳು, ಅದರ ಸಂಶೋಧನೆಯಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ನೋಡಲಿಕ್ಕೆ ಅವರ ತಂಡ ರೆಡಿಯಾಗಿದೆ. ನಮ್ಮದು ಕೂಡ ನಮ್ಮ ತಂಡವನ್ನು ಅವರು ವಿಮರ್ಶನೆ ಮಾಡಿ ಒಳ್ಳೆಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಗತ್ತಿನ ಮುಂಚೂಣಿಯಲ್ಲಿ ನಿಲ್ಲುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು ದೊಡ್ಡ ನಮ್ಮ ತಮ್ಮಣ್ಣ ಚೀನಾ ದೇಶ ಕೂಡ, ನಾನು ಅದು ಬಿಟ್ಟರೆ ಜಂಗಡು ಇದೆ, F-16 ಇತ್ತು ಅಮೇರಿಕದ್ದು, ಇವೆಲ್ಲ ಹೊಡೆದಾಕಿದ್ದೇವೆ. ಅವರಿಗೆ ಈಗ ಮಾತಾಡುವಂಥ ಇದಿಲ್ಲ.
ನಮ್ಮ ಪಂಜಾಬಿನ ಫಿರೋಜ್ಪುರದಲ್ಲಿ ಅವರ ಒಂದು ಮಿಸೈಲ್ ಬಂದು ಬಿದ್ದಿದೆ. ಬಹುಶಃ ಈ ಪ್ರಪಂಚದ 18 ರಾಷ್ಟ್ರಗಳು ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರವಾದ ಜಪಾನ್ ಕೂಡ ಅದನ್ನು ಸಂಶೋಧನೆಗೆ ಒಳಡಿಸುವಾಗ ತಂಡೋಪವಾಗಿ ಬಂದಿದ್ದಾರಂತೆ. ಹೆಮ್ಮೆಯಿಂದ ಹೇಳಲಿಕ್ಕೆ ಪಡ್ತೇನೆ. ಅವರು ಕಳಿಸಿದ ಪಾಕಿಸ್ತಾನದವರು ನಮ್ಮ ಮೇಲೆ ಹಾಕಿದಂತಹ ಕ್ಷಿಪಣಿಯನ್ನು ನಾವು ಅರ್ಧದಲ್ಲೇ ಅದನ್ನು ಕೆಳಗೆ ಬೀಳಿಸಿದ್ದೇವೆ. ಅದು ಸ್ಫೋಟಗೊಳ್ಳಿಲ್ಲ. ದೊಡ್ಡ ದೊಡ್ಡ ಕವರೇಜ್ ಕೊಟ್ಟಿದ್ದರು. ನಮ್ಮ ಮಿಸೈಲ್ ಅದು ಮಾಡ್ತದೆ, ನಮ್ಮ ಚೆಂಡು ಇದು ಮಾಡ್ತದೆ, ಯಾವುದು ಮಾಡಲಿಲ್ಲ. ನಮ್ಮ ಶಕ್ತಿ ನಾವು ತೋರಿಸಿದ್ದೇವೆ. ಸನಾತನಿಗಳೇ, ನೀವು ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಭಾರತೀಯ ಖಂಡಿತವಾಗಿ ಇಡೀ ಒಂದು ನಮಗೆ ಫೌಂಡೇಶನ್ ಸ್ಟೋನ್ ಅಂದರೆ ತಳಪಾಯ, ಇದನ್ನು ಒಂದು ನೆನಪಾಗಿ ಮಾಡಿ ನಾವು ಮುಂದಿನ ಕಾರ್ಯಕ್ಕೆ ನಮ್ಮ ಶಕ್ತಿಯನ್ನು ಹನುಮಂತ ಯಾವ ರೀತಿ ತೋರಿಸಿದ್ದಾನೆ ಅದೇ ರೀತಿ ನಮ್ಮ ಶಕ್ತಿಯನ್ನು ಕೂಡ ತೋರಿಸೋಣ. ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ಸಂಸ್ಕೃತಿಯ ಉದ್ದೀಪನಕ್ಕೆ ನಮ್ಮ ಸೇವೆಯನ್ನು ಕೊಡಬೇಕಂತ ಹೇಳಿ ಮತ್ತೊಮ್ಮೆ ಈ ಪರಿಸರದಲ್ಲಿ ಇಷ್ಟು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ ನಿಮಗೆಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆ ತಿಳಿಸ್ತಾ, ನಾನು ಈ ಪರಿಸರವನ್ನೇ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಿಲ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು ಶ್ರೀಯುತ ಜಯರಾಮ್ ರೈ ನುಳಿಯಾಲು ಇವರಿಗೆ. ನಮ್ಮ ಕಾರ್ಯಕ್ರಮದಲ್ಲಿ ಬೆಟ್ಟಂಪಾಡಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರರಾದ ಶ್ರೀಯುತ ವಿನೋದ್ ರೈ ಗುತ್ತು, ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಉದ್ಯಮಿಗಳು ಆಗಿರುವ ಶ್ರೀಯುತ ಮನ್ಮೋಹನ್ ರೈ ಚೆಲ್ಯಡ್ಕ, ನಿಡಪಳ್ಳಿ ಶಾಂತದುರ್ಗ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ನಾಗೇಶ್ ಗೌಡ ಪಳಿತ್ತಡಿ, ಹಿರಿಯರಾದ ಶ್ರೀಯುತ ಶೇಷಪ್ಪ ರೈ ಚೆಲ್ಯಡ್ಕ ಇವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿದ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ್ಮ, ವ್ಯವಸ್ಥಾಪಕರು ಶ್ರೀ ಗುರು ರಾಘವೇಂದ್ರ ಮಠ ಕಲ್ಲಮ್ಮ ಇವರು. ಈ ಕ್ಷೇತ್ರದ ಪುನರ್ನಿರ್ಮಾಣ ಕಾರ್ಯ ಆರಂಭಗೊಳಿಸುವ ಹಂತದಲ್ಲಿ ಇದಕ್ಕೊಬ್ಬ ಸಮರ್ಥ ವ್ಯಕ್ತಿಯಿಂದ ನಾವು ಶಂಕುಸ್ಥಾಪನೆಯನ್ನ ಮಾಡಿಸಬೇಕು ಅನ್ನುವಂಥ ವಿಷಯ ಸಮಿತಿಯ ಸಭೆಯಲ್ಲಿ ಚರ್ಚೆಯಾಯಿತು. ಆ ಸಂದರ್ಭದಲ್ಲಿ ಶ್ರೀಯುತ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ್ಮ ಇವರ ಹೆಸರನ್ನ ನಮ್ಮ ಪುನರ್ನಿರ್ಮಾಣ ಸಮಿತಿ ಅಧ್ಯಕ್ಷರು ಪ್ರಸ್ತಾಪಿಸಿದರು. ಆ ವ್ಯಕ್ತಿತ್ವದ ಪರಿಚಯವಾದದು ಅವರಿಲ್ಲಿ ಶಂಕುಸ್ಥಾಪನೆಗೆ ಆಗಮಿಸಿದಾಗ. ಅವರು ಸುಮಾರು 50,000ದಷ್ಟು ದೇಣಿಗೆಯನ್ನ ನೀಡುವುದು ಮಾತ್ರವಲ್ಲದೆ ಕಾಲಕಾಲಕ್ಕೆ ಆ ಭಜನಾ ಮಂದಿರದ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ಯಾವ ಹಂತದಲ್ಲಿದೆ ಎನ್ನುವುದನ್ನ ಸದಾಕಾಲ ಅದರ ಮಾಹಿತಿಯನ್ನ ಅಪೇಕ್ಷಿಸ್ತಾ ಇದ್ರು, ಮಾರ್ಗದರ್ಶನವನ್ನ ಮಾಡ್ತಾ ಇದ್ರು. ಶಿಲಾನ್ಯಾಸ ಮಾಡಿದ ಭಜನಾ ಮಂದಿರದ ಒಂದು ಜವಾಬ್ದಾರಿ, ಅದನ್ನ ಪುನರ್ನಿರ್ಮಾಣ ಮಾಡುವ ಜವಾಬ್ದಾರಿ ನನ್ನ ಮೇಲೆ ಇದೆ ಎನ್ನುವುದನ್ನ ಸದಾಕಾಲ ಅದರ ಬಗ್ಗೆ ನಮಗೆ ತಿಳಿ ಹೇಳ್ತಾ ಇದ್ರು. ಶ್ರೀಯುತರು ಸದಾಕಾಲ ನಮಗೆ ಮಾರ್ಗದರ್ಶಕರು. ಒಂದು ವರ್ಷದಲ್ಲಿ ಸುಮಾರು 12 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಬಹಳ ದೊಡ್ಡ ಮಟ್ಟದ ರಾಘವೇಂದ್ರ ಮಠವನ್ನ ಕಲ್ಲಮದಲ್ಲಿ ನಿರ್ಮಿಸಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡ ಹಿರಿಯರು, ಸಾಮಾಜಿಕ ಚಿಂತಕರು, ಧಾರ್ಮಿಕ ಮುಖಂಡರು ಆಗಿರುವ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ್ಮ ಇವರು ಅಧ್ಯಕ್ಷೀಯ ಮಾತುಗಳಲ್ಲಿ. ಶ್ರೀ ಸಿದ್ಧಿವಿನಾಯಕನಿಗೆ ಮೊದಲಾದರೆ ಅವನಿಗೆ ಹೆಚ್ಚು ಮಾತಾಡಲಿಕ್ಕೆ ಅಂತೇಳಿ ಬೇರೆಯವರಿಗೆ ಹೆಚ್ಚು ಮಾತಾಡಲಿಕ್ಕೆ ಸಮಯ ಸಾಕಾಗೋದಿಲ್ಲ ಅಂತೇಳಿ ಅವನು ಚುಟುಕಾಗಿ ಮಾತಾಡಬೇಕಂತೆ. ಹಾಗೆಯೇ ಭಾಷಣದ ಕೊನೆಯ ವ್ಯಕ್ತಿಯೂ ಆಗಿರಬಾರ್ದಂತೆ. ಯಾಕೆಂತ ಹೇಳಿದರೆ ಹೊತ್ತಾಗ್ತದೆ, ಆಗ ಊಟದ ಸಮಯ, ಎಲ್ಲರೂ ಹಸಿದಿರುತ್ತಾರೆ. ಆದ್ದರಿಂದ ಚುಟುಕಾಗಿ ಮಾತಾಡಬೇಕು. ನನಗೆ 2 ಕಾರಣಗಳುಂಟು. ಒಂದು ಲೇಟಾಯಿತು, ಇನ್ನು ನನ್ನಲ್ಲಿ ಅಷ್ಟೊಂದು ಮಾತಾಡುವಂತಹ ವಿಶೇಷವಾದಂತಹ ಪಾಂಡಿತ್ಯ ನನ್ನಲ್ಲಿಲ್ಲ. ನಾನೊಬ್ಬ ಸಾಮಾನ್ಯ ವೈದ್ಯ. ಅನೇಕ ವರ್ಷಗಳ ಕಾಲ ವಿದೇಶದಲ್ಲಿದ್ದು ಈಗ 4-5 ವರ್ಷಗಳಿಂದ ಇಲ್ಲಿ ನಾನು ಕಲ್ಲಮದಲ್ಲಿ ನಾನು ವಾಸಿಸ್ತಾ ಇದ್ದೇನೆ. ಈಗ ಅತ್ಯುತ್ತಮವಾದ ಭಾಷಣಗಳನ್ನು ನೀವು ಕೇಳಿದ್ರಿ. ನಳಿನ್ ಕುಮಾರ್ ಕಟೀಲ್, ಅರುಣಕುಮಾರ್ ಪುತ್ತಿಲ, ರಾಧಾಕೃಷ್ಣ ಬೋರ್ಕರ್. ಅದರಲ್ಲಿ ಅವರಿಬ್ಬರು ಬಿರುಗಾಳಿಯಂತೆ ಬಂದರು, ಸಿಡಿಲಿನಂತೆ ಗುಡುಗಿದರು, ಹಾಗೆ ಹೊರಟು ಹೋದರು. ಈಗ ವೇದಿಕೆಯಲ್ಲಿ ಉಳಿದಿರುವಂಥ ಎಲ್ಲ ಅತಿಥಿಗಳೇ ಹಾಗೂ ನಮ್ಮ ಮುಂದೆ ಸೇರಿದಂಥ
ಎಲ್ಲ ಭಗವದ್ಭಕ್ತ ಸಹೋದರ ಸಹೋದರಿಯರೇ ಹಾಗೂ ಈ ಭಜನಾ ಮಂದಿರದ ಪುನರ್ನಿರ್ಮಾಣದ ಸಮಿತಿ ಹಾಗೂ ಇಲ್ಲಿಯ ಯಾವಾಗಿನ ಭಜನಾ ಮಂದಿರದ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ, ನನ್ನ ಇದು 2 ಮಾತು ಅಂತೇಳಿದರೆ 2 ಮಾತು. ಒಬ್ಬ ದೊಡ್ಡ ಭಾಷಣಕಾರ ಇದ್ದಂತೆ. ಆತ ಯಾವಾಗಲೂ ಭಾಷಣ ಮಾಡ್ತಾ ಶುರುವಿಗೆ ಹೇಳೋದು 2 ಮಾತು ಅಂತೇಳಿ, ಆಮೇಲೆ ನಿಲ್ಲಿಸಲಿಕ್ಕೆ ಇಲ್ಲ ಅಂತೆ. ಅರ್ಧ ಗಂಟೆ 1 ಗಂಟೆ ಆದರೂ ಮುಗೀತಿರಲಿಲ್ಲ ಅಂತೆ. ಹಾಗೆ ಒಂದು ಸಭೆಯಲ್ಲಿ ಬಂದು ಶುರು ಮಾಡಿದಂತೆ ನನ್ನದು 2 ಮಾತು ಅಂತೇಳಿ. ಆಗ ಮಧ್ಯದಿಂದ ಒಬ್ಬರು ನಿಂತು ಹೇಳಿದ್ರಂತೆ, ನೀವು ಭಾಷಣದ ಮೊದಲು ಹೇಳುತ್ತೀರಿ 2 ಮಾತು ಎಂದು, ಆದರೆ ಭಾಷಣ ಕೇಳಿ ಕೇಳಿ ಆಗುತ್ತದೆ ನಮ್ಮ ಕಿವಿ ತೂತು ಅಂದನಂತೆ. ಹಾಗೆ ನಾನೀಗ ಕೇವಲ ಸ್ವಲ್ಪವೇ ನಾನು ಮಾತಾಡಲಿಕ್ಕಿದ್ದೇನೆ. ಸುಮಾರು 1 ವರ್ಷ 4 ತಿಂಗಳ ಹಿಂದೆ ನಾನಿಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಾಗ ಇದು ಕೇವಲ ಒಂದು ಬೋಳು ಗುಡ್ಡೆ ಹಾಗೆ ಇತ್ತು. ಈ 1.25 ವರ್ಷದಲ್ಲಿ ಇಲ್ಲಿ ಆದ ಬದಲಾವಣೆ ಅದ್ಭುತ. ಇದೊಂದು ಅದ್ಭುತ ಕಾರ್ಯ, ಇದೊಂದು ಆಶ್ಚರ್ಯಕರವಾದಂಥ ಕಾರ್ಯ ಅಂತೇಳಿ ಹೇಳಬಹುದು. ಒಕ್ಕಟ್ಟಿನಲ್ಲಿ ಬಲವಿದೆ ಅಂತೇಳಿ ಹೇಳುವುದನ್ನು ನೀವು ಈ ಬೆಟ್ಟಂಪಾಡಿಯ ಜನರು, ಇಲ್ಲಿಯ ಸುತ್ತಮುತ್ತಲಿನ ಜನರು ಇದನ್ನು ಮಾಡಿ ತೋರಿಸಿದ್ದೀರಾ. ಅನೇಕ ಕಷ್ಟಗಳು ಬಂದರು, ಎಡರು ತೊಡರುಗಳು ಬಂದರು, ಅದನ್ನೆಲ್ಲ ಎದುರಿಸಿ ಹಣದ ಅಭಾವ ಉಂಟಾದಾಗ ಸಾವಧಾನವೇ ಪ್ರಧಾನ ಅಂತೇಳಿ ಹೇಳಿ ಹಂತ ಹಂತವಾಗಿ ನಮ್ಮ ಕೆಲಸವನ್ನು ಮುಂದುವರಿಸಿದ್ದೀರಿ. ಈ ಒಂದು ಪುಣ್ಯ ಕಾರ್ಯಕ್ಕೆ ಎಲ್ಲರೂ ಕೈಗೂಡಿಸಿದ್ದೀರಾ. ಹಾಗೆಯೇ ಇಲ್ಲಿ ಯಾವ ರೀತಿಯಲ್ಲಿ ಇದರ ಒಂದು ಅಭಿವೃದ್ಧಿ ಆಗುತ್ತಿತ್ತು ಅಂತ ಹೇಳೋದನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ವಾಟ್ಸಪ್ಪಲ್ಲಿ ಪ್ರತಿಯೊಂದನ್ನು ನಮಗೆ ತಿಳಿಯ ಹೇಳುತ್ತಿದ್ದರು. ಆದ್ದರಿಂದ ನಿಮ್ಮನ್ನು ನಾನು ಬಹಳಷ್ಟು ಅಭಿನಂದಿಸಬೇಕು. ಕೆಲವೊಂದು ಸಲ ನಮ್ಮಲ್ಲಿ ಹಣವಿರುತ್ತದೆ, ಜನಬಲವಿರುತ್ತದೆ, ಧನಬಲ ಎಲ್ಲವೂ ಇರುತ್ತದೆ. ಆದರೆ ನಮ್ಮ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವುದು ಅಸಾಧ್ಯವಾಗುತ್ತದೆ. ಮನಸ್ಸಿದ್ದರೆ ಮಾರ್ಗ ಅಂಥೇಳಿ ಹೇಳಿ ಇಲ್ಲಿ ನಮ್ಮ ಎಲ್ಲ ಇಲ್ಲಿಯ ಭಗವದ್ಭಕ್ತರು ಎಲ್ಲರೂ ಒಂದಾಗಿ ಶ್ರಮವಹಿಸಿ ಈ ಕಾರ್ಯವನ್ನು, ಈ ಮಂದಿರದ ನಿರ್ಮಾಣ ಕಾರ್ಯವನ್ನು ಸಮಯಕ್ಕೆ ಸರಿಯಾಗಿ ಏನೊಂದು ತೊಂದರೆ ಇಲ್ಲದೆ, ಏನೊಂದು ಕೊರತೆ ಇಲ್ಲದೆ ಮುಗಿಸಿದ್ದೀರಾ. ಇದಕ್ಕೆ ನಿಮ್ಮೆಲ್ಲರನ್ನು ಹಾಗೂ ದಾನಿಗಳನ್ನು ಹಾಗೂ ಇದರ ಪುನರ್ನಿರ್ಮಾಣ ಕಾರ್ಯದಲ್ಲಿ ಸಹಕರಿಸಿದ ಎಲ್ಲರನ್ನು ಈ ಮೂಲಕ ನಾನು ಅಭಿನಂದಿಸುತ್ತೇನೆ. ದೇವರ ಅನುಗ್ರಹ ಪಡಿಬೇಕು ಅಂತೇಳಿದರೆ ಭಕ್ತಿಯೇ ಪ್ರಧಾನವಂತೆ. ಇದು ತಲಾಂತರಗಳಿಂದ ನಡೆದು ಬಂದಂಥ ಒಂದು ಕ್ರಮ. ವೇದ ಕಾಲದಲ್ಲಿಯೇ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣಪತಿ ಇವರ ಇರುವಿಕೆಯ ಕಲ್ಪನೆಯ ಬೀಜಗಳು ಸ್ಪಷ್ಟವಾಗಿಯೇ ಕಾಣುತ್ತವೆ. ಋಗ್ವೇದದ ಕಾಲದಲ್ಲಿ ಗಣಪತಿ, ಬ್ರಹ್ಮಣಸ್ಪತಿ ಹೀಗೆ ಇದ್ದಂಥದ್ದು ಕಾಲಕ್ರಮದಲ್ಲಿ ವಿಘ್ನೇಶ್ವರ, ವಿಘ್ನನಾಶಕ ಹಾಗೂ ಗಣೇಶ, ವಿನಾಯಕ ಎಂದು ಕಾಲಾಂತರದಲ್ಲಿ ಬದಲಾಗಿತ್ತು. ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಜನಪ್ರಿಯ ದೇವತೆ ಅಂತೇಳಿ ಹೇಳಿದರೆ ಅದು ಮಹಾಗಣಪತಿ, ಸಿದ್ಧಿವಿನಾಯಕ. ಗಣಪತಿಯನ್ನು ಪೂಜಿಸದೆ ಯಾವುದೇ ಕಾರ್ಯಾರಂಭವಿಲ್ಲ. ಹೌದು, ಲೌಕಿಕವಾದ ಅಥವಾ ಧಾರ್ಮಿಕವಾದ ಯಾವುದೇ ಇರಬಹುದು, ಅದರಲ್ಲಿ ಗಣಪತಿಯ ಪಾತ್ರ ಮೊದಲಿಗೆ. ವಿಘ್ನರಾಜನೂ ಆದ ಗಣಪತಿಗೆ ಮೊದಲ ಪಂಕ್ತಿ. ಅವನ ಪೂಜೆಯನ್ನು ನಾವು
ಮೊದಲಿಗೆ ನಾವು ಮಾಡುತ್ತೇವೆ. ಇದು ಭೂಲೋಕ, ಪಾತಾಳ ಮತ್ತು ದೇವಲೋಕ, ಇಲ್ಲಿ 3 ಕಡೆಯಲ್ಲಿಯೂ ಯಾವುದೇ ಕಾರ್ಯ ಮಾಡೋದಿದ್ದರೂ ಗಣಪತಿಯನ್ನು ಪೂಜಿಸ್ತಿದ್ರಂತೆ. ಗಣಪತಿ ಸರ್ವವಂದ್ಯ, ಗಣಪತಿ ಪೂಜ್ಯ. ಆದರೆ ಆತನ ಆನೆ ಮೊಗದ ಬಗ್ಗೆ ಮಾತ್ರ ಕೆಲವೊಂದು ಸಂಶಯಗಳು ಪಂಡಿತರಿಗೂ ಸಂಶೋಧಕರಿಗೂ ಬಂದಿದೆ. ಇಂಥ ಪುರಾಣ ಕಥೆಗಳಲ್ಲಿ ಇದನ್ನೆಲ್ಲ ಒಂದೆಡೆ ಕಲೆ ಹಾಕಿ ನೋಡಿದಾಗ ಕೆಲವೊಂದು ಸಂಶಯಗಳು, ಕೆಲವೊಂದು ಕುತೂಹಲಕಾರಿಯಾದ ಕಥೆಗಳು ಮುಂದೆ ಬಂದಿವೆ. ಒಂದನೇದಾಗಿ, ದೇವಲೋಕದಲ್ಲಿ ದೇವತೆಗಳಿಗೆ ವಿಘ್ನನಾಶಕನಾದಂಥ ಒಬ್ಬ ದೇವತೆಯ ಅವಶ್ಯಕತೆ ಇತ್ತಂತೆ. ಆಗ ಅವರೆಲ್ಲರೂ ಬಂದು ಶಿವನಲ್ಲಿ ಪ್ರಾರ್ಥಿಸ್ತಾರೆ. ಶಿವನು ಪಾರ್ವತಿಯ ಗರ್ಭದಿಂದ ತಾನೇ ಗಣರಾಜನಾಗಿ ಉದ್ಭವ ಆಗುತ್ತಾನಂತೆ. ಎರಡನೆಯ ವಿಚಾರ, ಪಾರ್ವತಿ ತನ್ನ ಮೈಯ ಜಿಡ್ಡಿನಿಂದ ಒಂದು ಆನೆ ಮೊಗದ ಸುಂದರವಾದ ಮೂರ್ತಿಯನ್ನು ಮಾಡಿ ಅದನ್ನು ಗಂಗಾ ಜಲದಲ್ಲಿ ತೇಲಬಿಡುತ್ತಾಳಂತೆ. ಗಂಗಾ ಮಾತೆ ಈ ಮೂರ್ತಿಯನ್ನು ತನ್ನ ಮಗನೆಂದು ಹೇಳುತ್ತಾಳೆ. ಹಾಗೆ ಗಣಪತಿಯನ್ನು ದ್ವೈಮಾತುರ ಎಂದು ಕರೆಯುತ್ತಾರೆ. ಗಂಗಾ ಮಾತೆ ಹಾಗೂ ಪಾರ್ವತಿ ಇಬ್ಬರು ತಾಯಂದಿರು. ಮೂರನೆಯ ವಿಚಾರ, ಬಹಳಷ್ಟು ಜನರು, ವಿದ್ವಾಂಸರು, ಸಂಶೋಧಕರು ಒಪ್ಪುವಂತಹ ಕತೆ. ಪಾರ್ವತಿಯು ತನ್ನ ಮೈಯ ಕೊಳೆಯಿಂದ ಶ್ರೀಗಂಧ ಮತ್ತು ಅರಶಿನವನ್ನು ಬೆರೆಸಿ ಒಂದು ಮಗುವನ್ನು ಮಾಡಿ, ಅದನ್ನು ಮಗುವಿನ ಮೂರ್ತಿಯನ್ನು ಮಾಡಿ, ಅದಕ್ಕೆ ಜೀವಕಳೆಯನ್ನು ಕೊಟ್ಟು ತಾನು ಸ್ನಾನದ ಮನೆಗೆ ಹೋಗುತ್ತಾಳೆ. ಅವನಿಗೆ ಯಾರನ್ನು ಒಳಬಿಡದಂತೆ ಅವನಿಗೆ ಆಜ್ಞಾಪಿಸುತ್ತಾಳೆ. ಆದರೆ ಅದೇ ಹೊತ್ತಿಗೆ ಪರಮಶಿವನು ಅಲ್ಲಿ ಬಂದು ಒಳಗೆ ಹೋಗಲು ಅವನನ್ನು ಈ ಮಗು ಬಿಡುವುದಿಲ್ಲ. ಕ್ರುದ್ಧನಾದ ಶಿವನು ಕೆಂಡಾಮಂಡಲವಾಗಿ ಆ ಮಗುವಿನ ರುಂಡವನ್ನು ಕತ್ತರಿಸುತ್ತಾನೆ. ಅದನ್ನು ಶಿವಗಣವೊಂದು ತಿಂದು ಹಾಕಿಬಿಡ್ತದೆ. ಪಾರ್ವತಿಯು ಸ್ನಾನ ಮಾಡಿ ಬಂದಾಗ ಇಲ್ಲಿಯ ಮಗುವಿನ ಅವಸ್ಥೆಯನ್ನು ನೋಡಿ ಅವಳಿಗೆ ಬಹಳಷ್ಟು ಅವಳು ವಿಷಾದ ಪಡುತ್ತಾಳೆ, ಅವಳು ಮರುಗುತ್ತಾಳೆ. ಆಗ ಶಿವನು ಉತ್ತರಾಭಿಮುಖವಾಗಿ ತಲೆ ಹಾಕಿದ ಯಾವುದೇ ಪ್ರಾಣಿ ಅಥವಾ ಮನುಷ್ಯ ಇದ್ದರೆ ಅದರ ಕುತ್ತಿಗೆಯನ್ನು ತುಂಡು ಮಾಡಿ ತೆಗೆದುಕೊಂಡು ಬಾ ಅಂತ ಶಿವಗಣಗಳಿಗೆ ಆದೇಶಿಸ್ತಾನೆ. ಅದೇ ರೀತಿಯಲ್ಲಿ ಶಿವಗಣಗಳು ಆ ತಲೆಯನ್ನು ತಂದು ಜೋಡಿಸಿದಾಗ ಶಿವನು ಅವರಿಗೆ ಪುನರ್ಜೀವವನ್ನು ಕೊಟ್ಟು ಎಲ್ಲ ಗಣಗಳ ಅಧಿಪತಿಯನ್ನಾಗಿ ಮಾಡಿದಾಗ ಆತ ಗಣಪತಿಯಾಗುತ್ತಾನೆ. ಹೀಗೆ ಅನೇಕ ಕಥೆಗಳು ಪುರಾಣದಲ್ಲಿ ಬಂದಿವೆ. ಈ ಎಲ್ಲ ಕೆಲವೊಂದು ಗೊಂದಲಗಳು ಇದ್ದರೂ ಕೂಡ ಗಣಪತಿಯ ಪೂಜೆ, ಆ ಪೂಜೆಯ ಫಲ, ಇದರ ಬಗ್ಗೆ ಎರಡು ಮಾತುಗಳಿಲ್ಲ. ಗಣೇಶ ಅತ್ಯಂತ ಸಾಹಸಿಯೂ ಆಗಿದ್ದಾನೆ. ಅವನ ಸಾಹಸವನ್ನೆಲ್ಲ ಒಂದೊಂದೇ ಸೆಂಟೆನ್ಸಲ್ಲಿ ಹೇಳಿಬಿಡುತ್ತೇನೆ. ಅವನು ಪರಶುರಾಮನೊಡನೆ ಕಾದಾಡಿದಾಗ ಆತನ ಒಂದು ದಂತ ತುಂಡಾಗುತ್ತದೆ. ಆಗ ಗಣಪತಿಯು ಏಕದಂತನಾಗುತ್ತಾನೆ. ವಿಘ್ನಾಸುರ ಎಂಬ ಒಂದು ಮಹಾರಾಕ್ಷಸನನ್ನು ವಧಿಸಿ ಆತ ವಿಘ್ನೇಶ್ವರನಾಗುತ್ತಾನೆ. ಇಂದ್ರನು ಆಯೋಜಿಸಿದಂಥ ಒಂದು ದೊಡ್ಡ ಔತಣದ ಊಟದಲ್ಲಿ ಗಣಪತಿ ಭಾಗವಹಿಸಿ ಬಹಳಷ್ಟು ಮೋದಕಗಳನ್ನು ತಿಂದು ಹೊಟ್ಟೆ ಬಿರಿದಾಗ ಸರ್ಪವನ್ನು ಸುತ್ತಿಕೊಂಡು ತನ್ನ ಮೂಷಕ ವಾಹನದಲ್ಲಿ ಹೋಗುವಾಗ ಚಂದ್ರನು ನೋಡಿ ನಗುತ್ತಾನೆ. ಆಗ ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಡುತ್ತಾನೆ, ನಿನ್ನ ಶಕ್ತಿ ಕ್ಷೀಣವಾಗಲಿ ಅಂತೇಳಿ. ಆಗ ಚಂದ್ರನು ತನ್ನ ತಪ್ಪಾಯಿತೆಂದು ಪುನಃ ಗಣಪತಿಯಲ್ಲಿ ಬಂದು ಬೇಡಿಕೊಳ್ಳುತ್ತಾನೆ. ಹಾಗೆ ಎಲ್ಲ ದೇವತೆಗಳು ಬಂದು ಕೇಳಿದಾಗ ನಿನಗೆ 15 ದಿವಸ ನೀನು ವೃದ್ಧಿಯಾಗು, ನಿನ್ನ ಶಕ್ತಿ ವೃದ್ಧಿಯಾಗಲಿ, ಹಾಗೆ 15 ದಿವಸ ಕ್ಷಯವಾಗಲಿ ಅಂತೇಳಿ ಹೇಳ್ತಾನೆ. ಅಂದಿನಿಂದ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯು ಚಂದ್ರನಿಗೆ ಈ ಶಾಪದಿಂದಾಗಿ ಹೀಗಾಯಿತು. ಗಣಪತಿಯ ಮದುವೆ ವಿಷಯ ಕೇಳಿದರೆ
ಗಣಪತಿಗೆ ಮದುವೆ ಆಗಲಿಲ್ಲ ಅಂಥೇಳಿ ಹೇಳಿ ಕೆಲವರ ಅಂಬೋಣ. ಗಣಪತಿಯಲ್ಲಿ ಮದುವೆ ಯಾವಾಗ ಅಂತೇಳಿ ಕೇಳಿದರೆ ನಾಳೆ ಅಂತೇಳಿ ಹೇಳ್ತಿದ್ದಾನಂತೆ. ಹಾಗೆ ನಾಳೆಯಾಗಿ ಉಳಿಯುತ್ತದೆ. ಇನ್ನೊಂದು ಕತೆ ಏನು ಅಂತ ಹೇಳಿದರೆ, ಗಣಪತಿಗೆ ರಿದ್ದಿ ಸಿದ್ಧಿ ಎಂಬ ಇಬ್ಬರು ಸುಂದರ ಕನ್ಯೆಯರನ್ನು ಬ್ರಹ್ಮ ಸೃಷ್ಟಿಸಿ ಅವನಿಗೆ ಮದುವೆ ಮಾಡಿಕೊಡುತ್ತಾನೆ. ಅದರಲ್ಲಿ ಶುಭ, ಲಾಭ ಮತ್ತು ಸಂತೋಷಿಮಾ ಎಂಬ 3 ಮಕ್ಕಳಿರುತ್ತವೆ. ಗಣಪತಿಯು ಅತ್ಯಂತ ಬುದ್ಧಿವಂತನು. ಗಣಪತಿಯಲ್ಲಿ ಮತ್ತು ಸ್ಕಂದನಲ್ಲಿ ಒಮ್ಮೆ ಶಿವ ಪಾರ್ವತಿಯರು ನೀವು ವಿಶ್ವವನ್ನು 3 ಬಾರಿ ಸುತ್ತಿ ಬರಬೇಕು, ಯಾರು ಮೊದಲು ಬರ್ತಾರೋ ಅವರು ಗೆಲ್ಲುತ್ತಾರೆಂದಾಗ ಗಣಪತಿಯು ತಂದೆ ತಾಯಂದಿರಿಗೆ 3 ಸುತ್ತು ಬಂದು ನನ್ನದು ವಿಶ್ವ ಪ್ರದಕ್ಷಿಣೆ ಆಯಿತು ಅಂತೇಳಿ ಹೇಳಿ, ಯಾಕೆಂದರೆ ತಂದೆ ತಾಯಂದಿರನ್ನೇ ವಿಶ್ವ ಅಂತೇಳಿ ಹೇಳಿ ಗಣಪತಿ ಹೇಳಿದಾಗ ಅವನೇ ಆ ಪಂದ್ಯದಲ್ಲಿ ಗೆಲ್ಲುತ್ತಾನೆ. ಗಣಪತಿಯು ಹೇಗೆ ಸಿದ್ಧಿ ವಿನಾಯಕನಾದನು ಅಂತೇಳಿ ಹೇಳುವಂಥ ಒಂದು ಸಣ್ಣ ಕತೆ. ಶ್ರೀ ಮಹಾವಿಷ್ಣು ಶೇಷನಾಗನ ಮೇಲೆ ಪೌಡಿಸಿಕೊಂಡಿದ್ದಾಗ ಆತನ ಕಿವಿಯಿಂದ ಮಧು ಕೈಟಭರೆಂಬ ಇಬ್ಬರು ರಾಕ್ಷಸರ ಜನನವಾಗುತ್ತದೆ. ಮಧು ಕೈಟಭರು ಜಗತ್ತಿಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡಿದಾಗ ವಿಷ್ಣುವಿನಲ್ಲಿ ಎಲ್ಲರೂ ಹೋಗಿ ಬೇಡಿಕೊಳ್ತಾರೆ. ಆಗ ವಿಷ್ಣು 5000 ವರ್ಷಗಳವರೆಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಆಗ ವಿಷ್ಣು ಶಿವನ ಬಳಿಯಲ್ಲಿ ಹೋಗಿ ಸಹಾಯ ಹಸ್ತವನ್ನು ಕೇಳುತ್ತಾನೆ. ಆತ ಗಣಪತಿಯ ಕಡೆಗೆ ತೋರ್ಬೆರಳನ್ನು ತೋರಿಸ್ತಾನೆ. ಗಣಪತಿಯು ಸಂತೋಷದಿಂದ ಒಪ್ಪಿ ವಿಷ್ಣುವಿಗೆ ಕೆಲವೊಂದು ಸಿದ್ಧಿ ಮಂತ್ರ ಅಥವಾ ಶಕ್ತಿಯನ್ನು ಅವನಿಗೆ ಅನುಗ್ರಹ ಮಾಡುತ್ತಾನೆ. ಆಮೇಲೆ ಮಧು ಕೈಟಭರನ್ನು ವಿಷ್ಣು ಸೋಲಿಸಿಬಿಡುತ್ತಾನೆ. ಹೀಗೆ ಆ ಸಿದ್ಧಿಯನ್ನು ಪಡೆದಂಥ ವಿಷ್ಣುವಿನ ಆ ಜಾಗವನ್ನು ಸಿದ್ಧಟಕ್ಕೆಂದು ಗಣಪತಿಯನ್ನು ಸಿದ್ಧಿವಿನಾಯಕನೆಂದು ಕರೆಯಲಾಗುತ್ತದೆ. ಆಮೇಲೆ ಗಣಪತಿ ಎಲ್ಲರಿಗೂ ವಂದನೆಗಳನ್ನು ಸಮರ್ಪಿಸುತ್ತಾನೆ. ಗಣಪತಿಯ ಪೂಜೆ ಮಾಡುವಾಗ ನಾವು ಗರಿಕೆ ಹುಲ್ಲನ್ನು ಉಪಯೋಗಿಸ್ತೇವೆ. ಗರಿಕೆ ಹುಲ್ಲಿನಿಂದ ಅವನನ್ನು ಪೂಜಿಸಿದಾಗ ಅವನು ಸಂತುಷ್ಟನಾಗಿ ನಮಗೆ ಆಶೀರ್ವಾದವನ್ನು ಕೊಡುತ್ತಾನೆ ಎಂಬ ನಂಬಿಕೆ. ಸಿದ್ಧಿವಿನಾಯಕನಿಗೆ ಆನೆಯ ತಲೆ ಹಾಗೂ ಮಾನವ ಶರೀರ. ಆನೆಯ ತಲೆಯನ್ನು ಬ್ರಹ್ಮಾಂಡವೆಂದು, ಈ ಮಾನವ ಶರೀರವನ್ನು ಸೂಕ್ಷ್ಮಾಂಡವೆಂದು ಹೇಳುತ್ತಾರೆ. ಅವನಿಗೆ 4 ಕೈಗಳು, 2 ಕೈಗಳು ಅಭಯ ವರದ ಹಸ್ತಗಳು, 2 ಕೈಗಳಲ್ಲಿ ಪಾಶ ಮತ್ತು ಅಂಕುಶಗಳು. ಪಾಶ ಎಂದರೆ ರಾಗ, ಅಂಕುಶ ಅಂತ ಹೇಳಿದರೆ ಕ್ರೋಧ. ಆತನ ವಕ್ರತುಂಡ ಅಥವಾ ಮೊಂಡಾದ ಸೊಂಡಿಲು ಎಡಬದಿ ಅಥವಾ ಬಲಬದಿಗೆ ಇರುತ್ತದೆ. ಎಡಮುರಿ ಗಣೇಶ, ಬಲಮುರಿ ಗಣೇಶ ಅಂತೇಳಿ. ಈ ಸೊಂಡಿಲು ಓಂಕಾರದ ಸಂಕೇತ. ಓಂಕಾರ ಪ್ರಬ್ರಹ್ಮನ ಒಂದು ಸಂಕೇತ. ಆದ್ದರಿಂದ ನಮ್ಮ ಗಣಪತಿಯು ಪರಬ್ರಹ್ಮನೆಂದೇ ಹೇಳಲಾಗ್ತದೆ. ಗಣಪತಿಯ ವಾಹನ ಮೂಷಕ. ಮೂಷಕ ಅಂತ ಹೇಳಿದರೆ, ಮೂಷ್ ಅಂತ ಹೇಳಿದರೆ ಕದಿ ಎಂಬ ಅರ್ಥ. ಈ ಧಾತುವಿನಿಂದ ಅದು ಬಂದಂತಹದ್ದು. ಮೂಷಕಗಳು ಯಾವಾಗಲೂ, ಇಲಿಗಳು ಯಾವಾಗಲೂ ಯಾವುದೇ ವಸ್ತುವಿನ ಒಳಗೆ ಹೋಗಿ ಅದನ್ನು ನಾಶಪಡಿಸ್ತೇವೆ. ಹಾಗೆಯೇ ನಮ್ಮ ಅಹಂಕಾರ ಅಂತೇಳಿ ಹೇಳೋದು ನಮ್ಮ ಮನಸ್ಸಿನೊಳಗೆ ಹೋಗಿ ನಮ್ಮ ಮನಸ್ಸನ್ನು ಹಾಳುಗೆಡವುತ್ತವೆ. ಈ ಗಣಪತಿ ಇಂಥ ಸಿದ್ಧಿ ವಿನಾಯಕನನ್ನು ನೀವಿಲ್ಲಿ ಅವನ ಛಾಯಾಬಿಂಬವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಿ. ಈ ಊರಿನ ಜನರಿಗೆ ಆ ಸಿದ್ಧಿ ವಿನಾಯಕನ ಆಶೀರ್ವಾದ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪರಮಾತ್ಮನ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲವೂ ಇರಲಿ. ನಿಮಗೆಲ್ಲರಿಗೂ ಜಯವಾಗಲಿ, ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುವ ಮೊದಲು ನಮ್ಮ ಮೊಂಡೂರು ಮತ್ತು ಸರ್ವೆ ಕೃಷಿ ಪತ್ತಿನ ಸಂಘದ ಕಾರ್ಯನಿರ್ವಾಹಕರಾದ ಜಯಪ್ರಕಾಶ್ ರೈಗಳು ಹಾಗೂ ಇಲ್ಲಿಯ ಪ್ರಧಾನ ಪುರೋಹಿತರಾದ ವೇದಮೂರ್ತಿ ದಿನೇಶ ಮುರುಡಿತಾಯ ಇವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ
ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ್ಮ. ಕಲ್ಲಾರ್ಪೆಯವರು ಈ ಮಂದಿರದಲ್ಲಿ ಸೋಲಾರ್ ಸಿಸ್ಟಮ್ ಒಂದನ್ನು ಅಳವಡಿಸಿ ಆ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸಿ ಮಂದಿರಕ್ಕೆ ಉಚಿತವಾಗಿ ವಿದ್ಯುತ್ ಪೂರೈಸುವ ನಿಟ್ಟಿನಲ್ಲಿ ಅವರು ವಿಶೇಷವಾದ ಸಹಕಾರವನ್ನು ಕೊಡುವ ಭರವಸೆಯನ್ನು ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ. ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಪುನರ್ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಗ್ರಾಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಣೆ ಮಾಡುತ್ತಾ ಶ್ರೀ ಸಿದ್ಧಿವಿನಾಯಕ ಲೋಕಾರ್ಪಣೆ ಹಾಗೂ ಶ್ರೀ ದೇವರ ಛಾಯಾಬಿಂಬ ಪ್ರತಿಷ್ಠೆಯ ಮಹೋತ್ಸವವು ಇವತ್ತಿಗೆ 3ನೇ ದಿನದ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಡಾಕ್ಟರ್ ಸೀತಾರಾಮ ಭಟ್ ಕಲ್ಲಮ್ಮ ವ್ಯವಸ್ಥಾಪಕರು ಶ್ರೀ ರಾಘವೇಂದ್ರ ಮಠ ಕಲ್ಲಮ್ಮ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಸನ್ಮಾನಿಸಿದ ಶ್ರೀ ರಾಧಾಕೃಷ್ಣ ಬೂಡಿಯರ್ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಆರ್ಯಪ್ಪು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಶ್ರೀ ಸಂಜೀವ ಮಠವೊಂದೂರು ಮಾಜಿ ಶಾಸಕರು ವಿಧಾನಸಭಾ ಕ್ಷೇತ್ರ ಪುತ್ತೂರು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಹಾಗೆಯೇ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಸಂಸ್ಥಾಪಕರು ಪುತ್ತಿಲ ಪರಿವಾರ ಸಂಸ್ಥೆ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಶ್ರೀ ಸೀತಾರಾಮ ರೈ ಕೆದಂಬಾಡಿ ಗೊತ್ತು ಕಾರ್ಯಾಧ್ಯಕ್ಷರು ಧರ್ಮಾಭ್ಯುದಯ ಧಾರ್ಮಿಕ ಶಿಕ್ಷಣ ಸಮಿತಿ ಪುತ್ತೂರು ತಾಲೂಕು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಶ್ರೀ ರಾಧಾಕೃಷ್ಣ ಬೋರ್ಕರ್ ಕತ್ತಕಾಲ ನಿಕಟಪೂರ್ವ ಅಧ್ಯಕ್ಷರು ತಾಲೂಕು ಪಂಚಾಯತ್ ಪುತ್ತೂರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಶ್ರೀಮತಿ ತ್ರಿವೇಣಿ ಪೆರುವೋಡಿ ಮಾಜಿ ಜಿಲ್ಲಾ ಪಂಚಾಯತ್ ಹಾಗೂ APM ಸದಸ್ಯರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಶ್ರೀ ರಂಗನಾಥರೈ ಗುತ್ತು ಅಧ್ಯಕ್ಷರು ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಶ್ರೀ ಜಯರಾಮ್ ರೈ ನುಲ್ಯಾಲು ಮಾಜಿ ಅಧ್ಯಕ್ಷರು ಪಾಲಿಂಜೆ ಶ್ರೀ ಮಹಾವಿಷ್ಣು ದೇವಸ್ಥಾನ ಅಮ್ಮಂಜೆ ಕುರಿಯ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಶ್ರೀ ಅನಂತಶಯನ ಭಟ್ ಅಡ್ಡಿತಿಮಾರು ವಲಯ ಅಧ್ಯಕ್ಷರು ಕರಾಡ ಬ್ರಾಹ್ಮಣ ಸಮಾಜ ಮಂಗಳೂರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಶ್ರೀ ಕುಡಪಂಗೋಲಿ ಬಾಲಕೃಷ್ಣ ರೈ ನುಲ್ಯಾಲು ಪ್ರಗತಿಪರ ಕೃಷಿಕರು ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಶ್ರೀ ದಯಾನಂದ ರೈ ಕೋರ್ಮಾಂಡ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ದೈಹಿಕ ಶಿಕ್ಷಕರು ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಶ್ರೀ ರಮಾನಾಥನ್ ಮಣಿ ಅಂಕದರಕ ಮಾಜಿ ಅಧ್ಯಕ್ಷರು ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ರಿಜಿಸ್ಟರ್ ವಿನಾಯಕನಗರ ಬೆಟ್ಟಂಪಾಡಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಶ್ರೀ ಜಯಪ್ರಕಾಶ್ ರೈ ಬೈಲಾಡಿ ಸದಸ್ಯರು ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ ಇವರಿಗೂ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಶ್ರೀ ಪ್ರಸಾದ್ ಕಲ್ಲಾರ್ಪೆ ಅಧ್ಯಕ್ಷರು ವಾಣಿಯನ್ ಘಾನ್ಯ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ ಪುತ್ತೂರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಶ್ರೀ ವಾಸಪ್ಪ ಪೂಜಾರಿ ಮಿತ್ತರಕ ಮಾಲಕರು ಶ್ರೀನಿಧಿ ಕನ್ಸ್ಟ್ರಕ್ಷನ್ ಮತ್ತು ಜೆರಾಕ್ಸ್ ಸೆಂಟರ್ ಬೈಜಿ ಮಂಗಳೂರು ಇವರಿಗೂ ಧನ್ಯವಾದ ಸಮರ್ಪಿಸುತ್ತಾ ಶ್ರೀಮತಿ ವಿಸ್ಮಿತಾ ಶೆಟ್ಟಿಗೆ ಉಪನ್ಯಾಸಕರು ನಿಟ್ಟೆ ವಿದ್ಯಾಸಂಸ್ಥೆ ಮಂಗಳೂರು ಇವರಿಗೂ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಶ್ರೀ ಗಣೇಶ ಎಂ ಮೂದಮಲೆ ಪೆರ್ಲಂಪಾಡಿ ನಿವೃತ್ತ ಸೈನಿಕರು ಭಾರತೀಯ ಭೂಸೇನೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸುತ್ತೇನೆ. ಶ್ರೀಮತಿ ಪ್ರಿಯಾ ರಾಜಮೋಹನ್ ಆಡಳಿತಾಧಿಕಾರಿ ಸಖಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸಿದ್ದೇನೆ. ಶ್ರೀ ಗಣೇಶ್ ಶೆಟ್ಟಿ ಕೆದಮೂಲೆ ಕೋಶಾಧಿಕಾರಿ ಶ್ರೀಮದ್ ರಾಮ ಸೇವಾ ಟ್ರಸ್ಟ್ ಕಾಡುಮಠ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಸಭಾ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂಥ ಶಿವಪ್ರಸಾದ್ ತಲಪಾಡಿ ಮತ್ತು ಯತೀಶ್ ರೈ ಕೋರ್ಮಾಂಡ ಹಾಗೂ ಶ್ರೀ ರಾಧಾಕೃಷ್ಣ ಕೋಡಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಭಗವದ್ ಭಕ್ತರಿಗೂ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಾನು ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.
Thank you.
ఓకేండి కేండు
ಪಂಬೆಜಾರು ದಯವಿಟ್ಟು ವೇದಿಕೆ ಹತ್ತಿರ ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದ ಪ್ರಕಟಣೆಯನ್ನು ಕೊಡ್ತಾ ಇದ್ದೇವೆ. ಈ ದಿನ ಸಾಯಂಕಾಲ ವೈದಿಕ ಕಾರ್ಯಕ್ರಮದ ಭಾಗವಾಗಿ ಸಾಯಂಕಾಲ ಗಂಟೆ 5ರಿಂದ ಸಾರ್ವಜನಿಕ ಶ್ರೀ ಸಿದ್ಧಿವಿನಾಯಕ ವ್ರತ ಕಲ್ಪೋಕ್ತ ಪೂಜೆ, ರಾತ್ರಿ ಗಂಟೆ 8ರಿಂದ ರಂಗ ಪೂಜೆ ನಡೆಯಲಿಕ್ಕಿದೆ. ಇದರ ಜೊತೆಗೇನೆ ದುರ್ಗಾ ಪೂಜೆ ಕೂಡ ನಡೆಯಲಿಕ್ಕಿದೆ. ಈ ದುರ್ಗಾ ಪೂಜೆಯ ವಿಶೇಷತೆ ಅಂದರೆ ಈ ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಪ್ರಸಾದ ವಿತರಣೆಗೆ ಅಂತೇಳಿ ವಿಶೇಷವಾದ ಸಿಂಧೂರ ಹಾಗೂ
ಬಳೆಗಳನ್ನ ಮಾತೆಯರಿಗೆ ವಿತರಿಸಲಾಗ್ತದೆ. ಈ ನಿಟ್ಟಿನಲ್ಲಿ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ದುರ್ಗಾ ಪೂಜೆಯಲ್ಲಿ ಭಾಗವಹಿಸಿ ಶ್ರೀದೇವಿಯ ವಿಶೇಷ ಪ್ರಸಾದವನ್ನ ಸ್ವೀಕರಿಸಿಕೊಂಡು ಕೃತಾರ್ಥರಾಗಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಇನ್ನು ಕೆಲವೇ ನಿಮಿಷದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕೇಸರಿ ಕಲಾ ತಂಡ ಕೇಸರಿನಗರ ಮಿತ್ತಡ್ಕ ಇದರ ಸದಸ್ಯರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಯಕ್ಷಗಾನ ತಾಳಮದ್ದಲೆ ನಡೆಯಲಿಕ್ಕಿದೆ. ಶ್ರೀದೇವಿ ಶಾಂಭವಿ ಎನ್ನುವಂತಹ ಪ್ರಸಂಗ. ಈ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಆದ್ದರಿಂದ ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಬಂದು ಸಹಕರಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ತಾವು ನೋಡಬೇಕು, ಆ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ರಾತ್ರಿ 9:00ರಿಂದ ಅದ್ಧೂರಿ ಚಾರಿತ್ರಿಕ ನಾಟಕ ಛತ್ರಪತಿ ಶಿವಾಜಿ ಎನ್ನುವಂತಹ ಒಂದು ನಾಟಕವನ್ನ ವಿಜಯಕುಮಾರ್ ಕೊಡಿಯಾಲ್ಬೈಲ್ ಇವರ ನಿರ್ದೇಶನದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕು. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕತೆಯನ್ನು ಸಿದ್ಧಿವಿನಾಯಕ ಯುವಕ ಮಂಡಲ ವಿನಾಯಕನಗರ ಬೆಟ್ಟಂಪಾಡಿ ಇವರು ನಿರ್ವಹಿಸಲಿಕ್ಕಿದ್ದಾರೆ. ಆದ್ದರಿಂದ ಈ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಸೊಗಸು ಮಾಡಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷದಲ್ಲಿ ಯಕ್ಷಗಾನ ತಾಳಮದ್ದಲೆ ಶ್ರೀದೇವಿ ಶಾಂಭವಿ ಎನ್ನುವಂತಹ ಪ್ರಸಂಗ.
ಈ ನಾಟಕದ ಪ್ರಯುಕ್ತವಾಗಿ ಸಿದ್ಧಿವಿನಾಯಕ ಯುವಕರುಗಳ ಇದರ ಪ್ರಯೋಜನಕ್ಕಾಗಿ ಕೆಲಸ ಮಾಡಿದ್ದಾರೆ. ಅದರ ಅಂಗವಾಗಿ ಲಕ್ಕಡಿ ಕೂಡ ನಾವು ಮಾಡಿದ್ದೇವೆ. ಎಲ್ಲರೂ ಕೂಡ ಕೌಂಟರ್ನಲ್ಲಿ ಲಕ್ಕಡಿಸಿದೆ. ಅದನ್ನು ಪಡೆಯುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಬೇಕು ಅಂತ ಅದೇ ರೀತಿಯಾಗಿ ಲಕ್ಕಡಿಪ್ಪನ ಪುಸ್ತಕವನ್ನು ಪಡೆದುಕೊಂಡವರು ಆದಷ್ಟು ಬೇಗ ಕೌಂಟರ್ನಲ್ಲಿ ಈ ಲಕ್ಕಡಿಪ್ಪು ಮತ್ತೆ ಅದರ ನಗದನ್ನ ಕೊಟ್ಟು ಸಹಕರಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ. ಒಂದು ವಿಶೇಷ ಪ್ರಕಟಣೆಯನ್ನ ಕೊಡ್ತಾ ಇದ್ದೇವೆ.
ಈ ದಿನದ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಈ ಮಂದಿರ ಪುನರ್ ನಿರ್ಮಾಣದ ದಾನಿಗಳು, ನಮ್ಮೂರಿನವರೇ ಆಗಿ ಮಂಗಳೂರಿನಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಶ್ರೀಯುತ ವಾಸಪ್ಪ ಪೂಜಾರಿ ಬಿತ್ತಡ್ಕ ಇವರ ಪ್ರಾಯೋಜಕತ್ವದಲ್ಲಿ ಬರುವ ವರ್ಷ ಈ ಮಂದಿರದ ವಠಾರದಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಇವರಿಂದ ಒಂದು ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವ ಪುಣ್ಯ ಕಥಾಭಾಗವನ್ನು ಅವರ ಪ್ರಾಯೋಜಕತ್ವದಲ್ಲಿ ಇಲ್ಲಿ ಆಯೋಜಿಸುವ ಕುರಿತಾಗಿ ಅವರು ತಿಳಿಸಿರುತ್ತಾರೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಮುಂದಿನ ವರ್ಷ ಇದೇ ಪರಿಸರದಲ್ಲಿ ಶ್ರೀಯುತ ವಾಸಪ್ಪ ಪೂಜಾರಿ ಮಿತ್ತಡ್ಕ ಇವರ ಪ್ರಾಯೋಜಕತ್ವದಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಬಯಲಾಟ ನಡೆದು ಬರಲಿಕ್ಕಿದೆ. ಇನ್ನು ಕೆಲವು ನಿಮಿಷದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದ್ದರಿಂದ ಎಲ್ಲ ಮಹನೀಯರು ಕೂಡ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ಊಟ ಆದವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ. Mukhata
ಆತ್ಮೀಯರೇ, ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕೇಸರಿ ಕಲಾ ತಂಡ ಕೇಸರಿ ನಗರ ವಿತರ್ಕ ಇದರ ಸದಸ್ಯರು ಹಾಗೂ ಅತಿಥಿ ಕಲಾವಿದರ ಕೊಡುಗೆಯಿಂದ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಕೇಸರಿ ಕಲಾ ತಂಡ ಮತ್ತು ಅತಿಥಿ ಕಲಾವಿದರ ಕೊಡುಗೆಯಿಂದ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಶ್ರೀದೇವಿ ಶಾಂಭವಿ ಎನ್ನುವಂತಹ ಪ್ರಸಂಗ. ಇದರಲ್ಲಿ ಭಾಗವತರಾಗಿ ಸುಧೀಶ್, ದಾಮೋದರ್ ಬೆಟ್ಟಂಪಾಡಿ, ಅದರ ಜೊತೆಗೆ ಶ್ಯಾಮ್ ಪ್ರಸಾದ್ ಸಹಕರಿಸಲಿಕ್ಕಿದ್ದಾರೆ. ಚಂಡೆ ಮದ್ದಳೆಯಲ್ಲಿ ಪ್ರಮೋದ್ ಪ್ರಾಣಾಜೆ, ಸ್ಕಂದ ಕಾಟಕೊಕ್ಕೆ, ಅದರ ಜೊತೆಗೆ ಚಕ್ರತಾಳದಲ್ಲಿ ಸುಂದರ ನಾಯ್ಕ್ ಇವರು ಸಹಕರಿಸಲಿಕ್ಕಿದ್ದಾರೆ. ಅರ್ಥಧಾರಿಗಳಾಗಿ ದೇವೇಂದ್ರನಾಗಿ ಹರಿಪ್ರಸಾದ್ ಎಂ ಮಿತ್ತಡ್ಕ, ಶ್ರೀದೇವಿಯಾಗಿ ಗೋಪಾಲಕೃಷ್ಣ ಎಂ ಮಿತ್ತಡ್ಕ, ಶುಂಭಾಸುರನಾಗಿ ಉಮೇಶ್ ಮಿತ್ತಡ್ಕ, ನಿಶುಂಭಾಸುರನಾಗಿ ಪ್ರಶಾಂತ್ ಎಂ ಎನ್ ಕೊಂದಲ್ಕಾಣ, ಚಂಡಾಸುರನಾಗಿ ಶೇಖರ್ ಎಂ ಮಿತ್ತಡ್ಕ, ಮುಂಡಾಸುರನಾಗಿ ಬಾಲಕೃಷ್ಣ ಕೆ ಕೊಂದಲ್ಕಾಣ, ಧೂಮ್ರಕ್ಷನಾಗಿ ಯತೀಶ್ ಕೋರ್ಮಂಡ, ಸುಗ್ರೀವನಾಗಿ ಶಿವಪ್ರಸಾದ್ ತಲೆಪಾಡಿ, ರಕ್ತಬೀಜನಾಗಿ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ ಸಹಕರಿಸಲಿಕ್ಕಿದ್ದಾರೆ. ಬಂದಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಒಂದು ಯಕ್ಷಗಾನ ತಾಳಮದ್ದಲೆಯನ್ನ ಪ್ರಾಯೋಜಕತ್ವವನ್ನು ವಹಿಸಿರುವವರು ಶ್ರೀಮತಿ ಪಾರ್ವತಿ ಲಿಂಗಪ್ಪ ಗೌಡ ಮತ್ತು ಮನೆಯವರು. ದಯವಿಟ್ಟು ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸುವಂತ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದನ್ನ ಜಯಪ್ರಕಾಶ್ ರೈ ಅವರು, ಅದರ ಜೊತೆಗೆ
ಸೀತಾರಾಮ ಗೌಡ ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇದೀಗ ಯಕ್ಷಗಾನ ತಾಳಮದ್ದಲೆಯ ಪ್ರಾಯೋಜಕರಾಗಿರುವಂಥ ಲಿಂಗಪ್ಪ ಗೌಡ, ಅದೇ ರೀತಿಯಾಗಿ ಪಾರ್ವತಿ ಲಿಂಗಪ್ಪ ಗೌಡ ಇವರನ್ನ ಈ ಸಂದರ್ಭದಲ್ಲಿ ನಾವು ಗೌರವಿಸುವಂಥ ಒಂದು ಕಾರ್ಯಕ್ರಮ ಇದೆ. ಇದೀಗ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ಲಿಂಗಪ್ಪ ಗೌಡ ಮತ್ತು ಪಾರ್ವತಿ ಲಿಂಗಪ್ಪ ಗೌಡ ಇವರನ್ನ ಗೌರವಿಸುವಂತ ಕಾರ್ಯಕ್ರಮ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುವುದರ ಮೂಲಕ ಇವರಿಗೆ ಬೆಂಬಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಇಂದಿನ ಯಕ್ಷಗಾನ ತಾಳಮದ್ದಲೆಯ ಪ್ರಾಯೋಜಕರಾಗಿ ಶ್ರೀಮತಿ ಪಾರ್ವತಿ ಲಿಂಗಪ್ಪ ಗೌಡ ಮತ್ತು ಮನೆಯವರು ಸಹಕರಿಸ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ಜಯಪ್ರಕಾಶ್ ರೈ ಅವರು, ಅದೇ ರೀತಿಯಾಗಿ ಸೀತಾರಾಮ ಗೌಡ ಇವರು ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರಾಯೋಜಕರಾಗಿ ಸಹಕರಿಸಿರುವಂತಹ ತಮಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಯಕ್ಷಗಾನ ತಾಳಮದ್ದಲೆಯನ್ನ ಕೇಸರಿ ಕಲಾ ತಂಡ, ಕೇಸರಿ ಕಲಾ ಸಂಘ, ಕೇಸರಿ ನಗರ ಮಿತ್ರಕ ಇವರು ನಡೆಸಲಿಕ್ಕಿದ್ದಾರೆ. ಆದ್ದರಿಂದ ಇವರಿಗೂ ಕೂಡ ಈಗ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅದರ ಸದಸ್ಯರು ಬಂದು ದಯವಿಟ್ಟು ಈ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕೇಸರಿ ಕಲಾ ತಂಡ, ಕೇಸರಿ ನಗರ ಮಿತ್ರಕ, ಇದರ ಸದಸ್ಯರಾಗಿರುವಂತಹ ಶೇಖರ್ ಗೌಡ ಮಿತ್ರಕ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಗೋಪಾಲಕೃಷ್ಣ ಅವರು ಕೂಡ ದಯವಿಟ್ಟು ವೇದಿಕೆ ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಪುರಂದರ್ ಮತ್ತು ಹರೀಶ್ ಗೌಡ ದಯವಿಟ್ಟು ವೇದಿಕೆ ಬರಬೇಕು. ಪುರಂದರ್ ಗೌಡ ಮತ್ತು ಹರೀಶ್ ಗೌಡ ಅವರು ವೇದಿಕೆ ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕೇಸರಿ ಕಲಾ ತಂಡದ ಎಲ್ಲ ಸದಸ್ಯರು ವೇದಿಕೆ ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕೇಸರಿ ಕಲಾ ತಂಡ, ಕೇಸರಿ ನಗರ ಮಿತ್ರಕ ಇದರ ಸದಸ್ಯರು ಹಾಗೂ ಅತಿಥಿ ಕಲಾವಿದರ ಕೊಡುವಿಕೆಯಿಂದ ಯಕ್ಷಗಾನ ತಾಳಮದ್ದಲೆ ಇದೀಗ ಕೇಸರಿ ಕಲಾ ತಂಡದ ಸದಸ್ಯರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಜಯಪ್ರಕಾಶ್ ಅವರು, ಅದೇ ರೀತಿಯಾಗಿ ಸೀತಾರಾಮ ಗೌಡ ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈ ಒಂದು ಗೌರವವನ್ನು ಸ್ವೀಕಾರ ಮಾಡಿರುವಂತಹ ಕೇಸರಿ ಕಲಾ ತಂಡ, ಅದೇ ರೀತಿಯಾಗಿ ಅವರಿಗೆ ಗೌರವಿಸಿರುವಂತಹ ಜಯಪ್ರಕಾಶ್ ಅವರಿಗೆ, ಸೀತಾರಾಮ ಗೌಡ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಆತ್ಮೀಯರೇ, ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ಯಕ್ಷಗಾನ ತಾಳಮದ್ದಲೆ ಶ್ರೀದೇವಿ ಶಾಂಭವಿ. ಆದ್ದರಿಂದ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಬಯಸುತ್ತಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ.
ಕಡೆಯೂ ಜಯಘೋಷವೇ ಮೊಳಗುತ್ತಾ ಇದೆ. ಈ ಸುಂದರವಾದಂತಹ ಸಭೆಯನ್ನು ನೋಡಿದರೆ ಸ್ವಾಮಿ, ಈಗಲೇ ಇಷ್ಟು ಜನ, ಮುಂದಕ್ಕೆ ನಮ್ಮ ಸಾಧನೆಯನ್ನು ನೋಡಿದರೆ ನಮ್ಮ ಸಭಾಸದರು ಎಷ್ಟು. ಧನುಕುಮಾರಕ ವರ್ತಮಾನ ಕಾಲದಲ್ಲಿ ಶೋಣಿತಾಪುರಕ್ಕೆ ಯಾರೆಂದುಕೊಳ್ಳಬಹುದು ಅಂತ ಹೇಳಿದ್ರೆ ಶುಂಭರಿ ಶುಂಭರು, ಪರಾಕ್ರಮಿಗಳು, ಶೋಣಿತಾಪುರವನ್ನು ಜನಪದವನ್ನಾಗಿಸಿದವರು. ಅಸುರ ಕುಲದಲ್ಲಿ ಅದೆಷ್ಟೋ ಮಂದಿ ಹುಟ್ಟಿ ಬಂದರು. ಆದರೆ ನಮ್ಮದಾದಂತಹ ಸಾಧನೆಯನ್ನು ಇಲ್ಲಿಯವರೆಗೆ ತೋರಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಯಾಕೆ? ಒಂದು ನಮ್ಮ ತಾಯಿಯ ಅನುಗ್ರಹ, ಹಾಗಲ್ಲವೇ ಧನುಕುಮಾರಕ ಅಂದದ್ದು. ಇಡೀ ಅಸುರ ಕುಲಕ್ಕೆ ನಮಗೆ ತಂದೆಯ ಕಡೆಯಿಂದ ಸಾಧನೆಯು ಬಂದರೆ ನಮಗೆ ಬಂದಿರುವಂಥದ್ದು ತಾಯಿಯ ಕಡೆಯಿಂದ. ಕಶ್ಯಪ ಬ್ರಹ್ಮರ ಹೆಂಡತಿಯಾದಂತಹ ಧನುರ್ದೇವಿಯ ಮಕ್ಕಳಾಗಿ ಜನಿಸಿದವರು. ತಾಯಿಯ ವಿಶೇಷವಾದಂತಹ ವರಪ್ರಸಾದದೊಂದಿಗೆ ಜನಿಸಿದ ಕಾರಣ ಇವತ್ತು ಸಾಧನೆಯ ಮಟ್ಟದಲ್ಲಿ ಮುಂದುವರಿಯುತ್ತಾ ಇದ್ದೇವೆ. ಮರ ಹುಟ್ಟಿ ಮರ ಸತ್ತಿತು ಎಂದಾಗಬಾರದು. ಜೀವನದಲ್ಲಿ ಏನಾದರೂ ಸಾಧನೆಯನ್ನು ತೋರಬೇಕು. ಪ್ರಪಂಚ ಮುಖಕ್ಕೆ ನಮ್ಮದಾದಂತಹ ಹೆಸರನ್ನು ಶಾಶ್ವತವಾಗಿಗೊಳಿಸಬೇಕು. ಹಾಗಾಗಿ ನಮ್ಮ ಚಿಂತನೆ ಇದೆ. ಪರಮೇಶ್ವರನ ಅನುಗ್ರಹ ನೋಡಿದ್ರಲ್ಲ, ಅಷ್ಟ ದಿಕ್ಕುಗಳಲ್ಲಿಯೂ ಕೂಡ ಶುಂಭನಿ ಶುಂಭರೇ ಎನ್ನುವಂತಹ ನೆಗಳತೆಗೆ ಪಾತ್ರರಾಗುತ್ತಾ ಇದ್ದೇವೆ ನಾವು. ಹಾಗಾದ್ರೆ ಇಷ್ಟು ಮಾತ್ರ ನಮ್ಮ ಸಾಧನೆಯ ಮಾತ್ರವಲ್ಲ, ಶೋಣಿತಾಪುರ ಮಾತ್ರ ಸಾಕಾಗದು ನಮಗೆ. ಅದರ ಬದಲಾಗಿ ಅತಳ ವಿತಳ ಪಾತಾಳ ರಸಾತಳದಲ್ಲಿಯೂ ಕೂಡ ಶುಂಭನಿ ಶುಂಭರೇ ಹೀಗೊಂದು ಹೆಸರು ಪ್ರಪಂಚ ಮುಖಕ್ಕೆ ಬರಬೇಕು. ಬರಬೇಕಾದ್ರೆ ನಾವು ಮಾಡಬೇಕಾದ್ದೇನು? ಹಾಗಾಗಿ ಕೇವಲ ಅಸುರ ಕುಲದಲ್ಲಿತ್ತು. ಹೇಳಲಿಕ್ಕೆ ಹೇಳ್ತಾರೆ ಸ್ವಾಮಿ, ಅಸುರರು, ಹಿಂಸೆ ಮಾಡುವವರು, ದಾನವರು, ರಕ್ಕಸರು. ರಕ್ಕಸರು ಬಂದದ್ದು ಹೇಗೆ ನಮಗೆ? ವಯಂ ರಕ್ಷಾಮ್ಯಹ ಅಂದ್ರೆ ರಕ್ಷಣೆಗಾಗಿ ನಾವಿರುವವರ ಕಾರಣ ನಾವು ರಕ್ಕಸರು ಅಂತ ಕರೆಯಲ್ಪಟ್ಟೆವು. ಅದನ್ನು ಬಿಂಬಿಸುವವರು ರಕ್ಕಸರು ಅಂತ ಹೇಳಿದ್ರೆ ಭೀಭತ್ಸರು, ಹಿಂಸಿಸುವವರು, ಕ್ರೂರಿಗಳು, ಏನು ಉಗ್ರರು ಎನ್ನುವ ರೀತಿಯಲ್ಲಿ ನಮ್ಮನ್ನು ಸಂಬೋಧಿಸ್ತಾರೆ. ಆದರೆ ನಮಗೂ ಒಂದು ಜೀವನ ಇದೆ, ನಮಗೂ ಒಂದು ಸಾಧನೆಯ ಹಾದಿ ಇದೆ. ಆ ಹಾದಿಯಲ್ಲಿ ಸಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮುಂದುವರಿಯುತ್ತಾ ಬಂದವರು. ಹಾಗಾಗಿ ಇಡೀ ದಾನವ ಕುಲವನ್ನು ಒಟ್ಟುಗೂಡಿಸಿದಂತಹ ಹೆಗ್ಗಳಿಕೆ ಅದು ನಮಗೆ ಸಲ್ಲುತ್ತದೆ. ಇಲ್ಲಿಯವರೆಗೆ ಅದನ್ನು ಯಾರು ಮಾಡಿದ್ದಿಲ್ಲ. ಒಟ್ಟುಗೂಡಿಸಿದ್ರೆ ಸಾಕು. ಹೋಗಬೇಕಾದ್ದೆಲ್ಲಿಗೆ? ಪ್ರಧಾನವಾಗಿ ನಮಗೆ ಬೇಕಾದ್ದು ಮೇಲೆ ಮೇಲೆ ಕುಳಿತವನೊಬ್ಬ ಇದ್ದಾನಲ್ಲ, ಅವನನ್ನು ಕೆಳಗಿಳಿಸಬೇಕು. ಹಾಗಂತ ಸಾಮಾನ್ಯಗೆ ಅವನು ಸಿಗುವವನಲ್ಲ. ಮೇಲೆ ಕೂತವರೆಲ್ಲರೂ ಹಾಗೆ ಸ್ವಾಮಿ, ಪಕ್ಕನೆ ಕೈಗೆ ಸಿಗುವುದಿಲ್ಲ. ಕೆಳಗಿನವರಲ್ಲಾದರೆ ಒಂದಷ್ಟು ಪ್ರಭಾವ ಬೀರಿಯವರನ್ನು ನಮ್ಮಡೆಗೆ ಸೆಳೆಸಿಕೊಳ್ಳಬಹುದು, ಇಲ್ಲಾದರೆ ಸೋಲಿಸಬಹುದು, ಇಲ್ಲ ನಮ್ಮ ಪಕ್ಷಕ್ಕೆ ಅವರನ್ನು ಭರಿಸಿಕೊಳ್ಳಬಹುದು. ಮೇಲಿನವ ಹಾಗಲ್ಲ, ಯಾವ ಪ್ರಭಾವಕ್ಕೂ ಒಳಗಾಗದೆ ಅದೆಷ್ಟೋ ಮನ್ವಂತರಗಳ ಕಾಲವನ ಅಧಿಕಾರದಲ್ಲಿದ್ದಾನೆ. ಅಲ್ಲ, ಪ್ರಭಾವ ಇದೆ. ಆ ತ್ರೈಮೂರ್ತಿಗಳು, ಕಪಟನಾದಂತಹ ಶ್ರೀಮನ್ನಾರಾಯಣ ಅವರ ಹಿಂದೆ ಇದ್ದಾನೆ. ಹಾಗಾಗಿ ಕೇವಲ ದೇವಲೋಕದಲ್ಲಿರುವ ಸುರನನ್ನು ಅಥವಾ ದೇವೇಂದ್ರನನ್ನು ಮಾತ್ರವಲ್ಲ, ಅವನ ಹಿಂದೆ ಇರುವಂತಹ ಪ್ರಭಾವಿಗಳನ್ನು ಸೋಲಿಸಬೇಕು. ಆ ಮೂಲಕವಾಗಿ ದೇವಲೋಕದ ಪಟ್ಟವನ್ನು ಗದ್ದುಗೇನೇರಬೇಕು ಎನ್ನುವಂಥದ್ದು ನಮ್ಮ ಇಚ್ಛೆ. ಅದಕ್ಕೆ ಮಾಡಬೇಕಾದ್ದೇನು? ತ್ರೈಮೂರ್ತಿಗಳಿಂದ ನಮಗೆ ಮುಖ್ಯವಾಗಿ ಇರುವಂಥದ್ದು ಇಲ್ಲಿ ಸ್ವಾಮಿ, ದೇವತೆಗಳಿಗೆ ಮರಣದ ಭಯವಿಲ್ಲ, ನಮಗೆ ಇರುವಂಥದ್ದು ಮರಣದ ಭಯ. ಹಾಗಾಗಿ ಮಾಡಿದ್ದೇನು ನಾವು? ಸರಸಿಜೋದ್ಭವನ ವೆಚ್ಚಿಸಿದು. ಆಗ್ಲಿಕ್ಕೆ ನಮ್ಮ ದೇವರು ಪರಮೇಶ್ವರ, ಅವನಿಂದ ಎಂಥದ್ದು ಆಗುವುದಿಲ್ಲ. ಬ್ರಹ್ಮನು
ಕಾಠಿಣ್ಯವಾದಂತಹ ತಪಸ್ಸನ್ನು ಆಚರಿಸಿದರೆ ಪಕ್ಕನೆ ಪ್ರತ್ಯಕ್ಷನಾಗಿ ಕೇಳಿದಂತಹ ವರವನ್ನು ಇಡ್ತಾನೆ. ಹಾಗಾಗಿ ಒಂದು ಉಪಾಯ ಹೂಡಿದ್ದು, ತಮ್ಮ ನಿಶುಂಭನೊಡಗೂಡಿ ಘನಘೋರವಾದಂತಹ ಕಾಂತಾರದಲ್ಲಿ ಸಹಸ್ರಾರು ವರ್ಷಗಳ ಕಾಲ ಕಾಠಿಣ್ಯವಾದಂತಹ ತಪಸ್ಸನ್ನು ಮಾಡಿದ್ದು. ಕಾಠಿಣ್ಯವಾದ ತಪಸ್ಸು ಯಾಕೆ? ಸಾಮಾನ್ಯವಾಗಿ ಒಲಿಸಿಕೊಳ್ಳಬಾರದು. ಕೇವಲ ಸ್ತುತಿಯಿಂದಲೂ ಕೇವಲ ಪೂಜೆ ವೈಯುವುದರಿಂದಲೂ ನಾವು ಅನುಗ್ರಹಿಸಲ್ಪಡುವುದಲ್ಲ. ಅದರ ಬದಲಾಗಿ ಕಾಠಿಣ್ಯದಿಂದ ತಪಸ್ಸನ್ನು ಆಚರಿಸಿದರೆ ಕೇಳಿದಂತಹ ವರವನ್ನು ಬ್ರಹ್ಮ ನೀಡುತ್ತಾನೆ. ಸಹಸ್ರ ವರ್ಷಗಳ ನಂತರ ಪ್ರತ್ಯಕ್ಷನಾದಂತಹ ಬ್ರಹ್ಮದೇವ ಕೇಳು ಮಗನೇ ವರ ಅಂತ ಕೇಳಿದರು. ಮರಣವೇ ಬರಬಾರದೆಂಬುದಾಗಿ ಕೇಳಿಕೊಂಡೆ. ಒಪ್ಪಲಿಲ್ಲ ಅವನು, ಒಪ್ಪಲಿಲ್ಲ. ಅದರ ಬದಲಾಗಿ ಅವನೇ ಸೂಚಿಸಿದ, ಧರೆಯ ಯೋನಿಜರಿಂದ ಮತ್ತ ತ್ರೈಮೂರ್ತಿಗಳಿಂದ ಮರಣ ಬಾರದು. ಮೂರ್ಖ ಬ್ರಹ್ಮ. ಧರೆಯ ಯೋನಿಜರಿಂದ, ಈ ಧರೆಯಲ್ಲಿ ಯೋನಿಜರಿಂದ ಅಯೋನಿಜರಿಂದ ಸೃಷ್ಟಿಸಲ್ಪಡುವಂಥದ್ದು ಏನಾದ್ರೂ ಇದೆಯಾ? ಹಾಗಾದ್ರೆ ಪರೋಕ್ಷವಾಗಿ ನಮಗೇನು ಮರಣವೇ ಇಲ್ಲ, ನಮ್ಮನ್ನು ಎದುರಿಸುವವನೇ ಇಲ್ಲ. ಹಾಗಾಗಿ ತ್ರಿಭುವನ ಮಲ್ಲನಾಗಿ ಮೆರೆಯಬೇಕೆನ್ನುವ ದೃಷ್ಟಿಯಿಂದ ವರವನ್ನು ಪಡೆದುಕೊಂಡು ತಮ್ಮ ನಿಶುಂಭನೊಡಗೂಡಿ ಶೋಣಿತಾಪುರದಲ್ಲಿ ದಾನವರನ್ನೆಲ್ಲ ಸೇರಿಸಿ ಸಹಸ್ರ ಸಂಖ್ಯೆಯ ಸೈನಿಕರನ್ನು ಒಟ್ಟುಗೂಡಿಸಿ ಮುಂದಿನ ಪಯಣ ಎಲ್ಲಿಗೆ ನಮ್ಮದು? ನಾಲ್ಕು ಲೋಕದತ್ತ ಮುಂದುವರಿತಾನೆ. ಜನರ ನುಡಿಯನು ಕೇಳು ತಕ್ಷಣ ಎಂದಿನಂತೆ ಇನ್ನೂ ಕೂಡ ಸುಧರ್ಮ ಪೀಠವನ್ನು ಏರಿದವನಿದ್ದೇನೆ. ದೇವತೆಗಳೆಲ್ಲರೂ ಅವರವರ ಕರ್ತವ್ಯದಲ್ಲಿ ಮಗ್ನರಾಗಿದ್ದಾರೆ. ಈ ಹೊತ್ತಿಗೆ ಅದೇನಂತೆ ಏನಂತೆ ಕೇಳಿದೆ. ಆ ಚರನೋರ್ವ ಬೆದರಿಕೊಂಡು ಬಂದು ತಿಳಿಸಿದನಲ್ಲ, ಈ ನಾಕಕ್ಕೆ ಅಸುರರ ದಾಳಿಯಾಗಿದೆ ಎನ್ನುವ ಹಾಗೆ. ಛೆ, ಹಾಗಾದರೆ ಏನು? ಕಿರೀಟ ಹೊತ್ತವನಿಗೆ ಯಾವತ್ತೂ ಕಿರಿಕಿರಿ ತಪ್ಪುವುದಿಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗಿ ಹೋಯಿತಲ್ಲ. ಆದ್ದರಿಂದ ಎಲ್ಲ ದೇವರುಗಳಿಗೂ ಕೂಡ ಆಜ್ಞೆಯನ್ನಿತ್ತಿದ್ದೇನೆ. ಬಂದವ ಅದಾರೇ ಇರಲಿ, ಅವರನ್ನು ಎದುರಿಸುವುದಕ್ಕೆ ಶಸ್ತ್ರ ಹಿಡಿದು ನೀವು ಸಿದ್ಧರಾಗಿ, ಹಾಗೆಯೇ ಐರಾವತವನ್ನ ಏರಿಕೊಂಡು ವಜ್ರಾಯುಧವನ್ನ ಧರಿಸಿ ನಾನು ಹೊರಡುತ್ತೇನಂತೆ. ನೋಡೋಣ. ಸೇರುತ್ತಾನೆ ಗಮ್ಮನೆ ಈ ರೀತಿಯಿಂದಲೇ ಸಮರಕ್ಕೆ ನಡೆದ ಕಾರಣ ಬೇಳುವುದೇನೆ. ಎಲ್ಲ ರಕ್ಕಸ ನಿಲ್ಲಲ್ಲಿ ನಿಲ್ಲಲ್ಲಿ. ಆಹಾ, ಮುಂದೊತ್ತಿ ಬರುತ್ತಿದ್ದೀಯಲ್ಲ, ಹೌದೇನೋ? ನಮ್ಮ ಚರರನ್ನೆಲ್ಲ ಹೆದರಿಸಿ ಬೆದರಿಸಿದೆಯಂತೆ ನೀನು. ಎಲ್ಲರೂ ದಿಕ್ಕುಪಾಲಾಗಿ ಓಡಿದ್ದಾರೆ ಅಂತ ಸಂಭ್ರಮಿಸಬೇಡ. ಯಾಕೆ? ನಮ್ಮಲ್ಲಿ ಕೆಲವರನ್ನೆಲ್ಲ ಗೆದ್ದೆ ಅಂತ ಬೀಗಬೇಡ. ಆದರೆ ನಿನ್ನೆದುರು ನಿಂತಿರುವವ ಯಾರೆಂದು ಬಲ್ಲೆಯ? ಯಾರನ?
ಶತಮಖಗಳನ್ನು ಮಾಡಿ ಈ ಸುಧರ್ಮ ಸಭೆಯ ಪೀಠವನ್ನೇರಿದಂತಹ ಸುರಪ್ಪ, ನನ್ನನ್ನೆದುರಿಸುವಂತಹ ಸಾಮರ್ಥ್ಯ ನಿನಗಿದೆಯೋ? ಯಾರ ನೀನು? ಶಂಭನೋ ಶುಂಭನೋ ಸಂಗರದಿ ಕಿರುಮರ ಪಡಿದು ಕಾದು ಈ ನಾಲ್ಕು ಪೌರುಷವನ್ನು ಕಾಣಿಸಿದೊಡು ನೀನು. ಎಲ್ಲ ದೇವೇಂದ್ರನೇ, ಏನೆಲ್ಲ ಸಾಕು ಮಾಡಯ್ಯ, ಸಾಕು ಮಾಡು. ಏನು ನಿನ್ನವರನ್ನೆಲ್ಲ ಬೆದರಿಸಿ ಓಡಿಸಿದಾಗ ಅವರಂತೆ ಬೆದರಿ ಓಡುವವ ನಾನಲ್ಲ ಎಂಬುದಾಗಿ ಬಂದಿದೆಯಲ್ಲ. ಬಂದವ ನೀನು ದೇವೇಂದ್ರನು. ಸಿಕ್ಕಿದೀನೇನು, ನಿನ್ನನ್ನೇ ಎದುರು ನೋಡಲು ಬಂದವ. ಹೌದು, ಸಾಕು ಮಾಡಯ್ಯ. ಏನು ಎಷ್ಟು ಅಂತ ಅಧಿಕಾರದಲ್ಲಿ ಮೆರೆಯುತ್ತೀಯ? ಅಧಿಕಾರದಲ್ಲಿ ಕೇವಲವಾದಂತಹ ಮಿತಿಯಲ್ಲಿರಬೇಕು. ಅಪರಿಮಿತವಾದಂತಹ ಅಧಿಕಾರವನ್ನು ಹೊಂದುವ ಆಸೆ ಇದ್ರೆ ಅದು ಒಳ್ಳೆಯದಲ್ಲ. ಅಧಿಕಾರ ಅಧಿಕಾರ ಅಧಿಕಾರ. ನಿನ್ನ ಅಧಿಕಾರದ ಸಮಯ ಎಷ್ಟಾಯ್ತು? ಒಮ್ಮೆ ಆದ್ರೂ ಕೆಳಗಿಳಿದ್ಯಾ? ನಮ್ಮವರೆಲ್ಲ ಬಂದ್ರು, ಒಮ್ಮೆ ಕೆಳಗಿಳೀತು. ಆ ಕಪಟಿಗಳ ಸಹಾಯದಿಂದ ನೀನು ನೀನಾಗಿರುವುದಲ್ಲ, ನಿನ್ನ ಹಿಂದಿರುವವರ ಸಹಾಯದಿಂದ ನೀನಿರುವುದು. ಅವರ ಸಹಾಯದಿಂದ ಮತ್ತೆ ಮತ್ತೆ ನಮ್ಮನ್ನು ಸೋಲಿಸಲು ಬಂದಿ. ಆದರೆ ಈ ಬಾರಿ ಬಂದವನು ಶೋಣಿತಾಪುರದ ಶುಂಭಾಕ್ಯ. ಹೌದು, ಅಂತಹ ವಿಶೇಷವಾದರೂ ಏನು ನಿನ್ನಲ್ಲಿ? ವಿಶೇಷವೇ ನಮ್ಮದು. ನಿನ್ನದಾದಂತಹ ಗದ್ದುಗೆಯನ್ನು ಏರ್ಬೇಕಾದ್ರೆ ನಮಗೂ ಗೊತ್ತಿತ್ತು ವಿಶೇಷ ಏನು ಬೇಕು ಅಂತ. ಬ್ರಹ್ಮನನ್ನು ಮೆಚ್ಚಿಸಿ ಹೊರಬಲದಿಂದ ಬಂದವರು ನಾವು. ಈ ಗದ್ದುಗೆಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕೆಂಬುದು ನಮ್ಮ ಉದ್ದೇಶ. ಹಾಗಾಗಿ ಈ ಬಾರಿ ನೀನು ಕೆಳಗಿಳಿದ್ರೆ ಮತ್ತೆ ಮೇಲಕ್ಕೆ ಏಳಲಿಕ್ಕಿಲ್ಲ. ನಮ್ಮದೇ ಪಾರುಪತ್ಯ. ಸಾಕು ಮಾಡು. ಗದ್ದುಗೆಯನ್ನು ಬಿಟ್ಟು ಮುನ್ನಡೆ ಇದ್ದೀಯಾ, ಯುದ್ಧಕ್ಕೆ ಸಲ್ತೀಯ. ವರಬಲದಿಂದ ಪ್ರಮತ್ತನಾಗಿ ಮೆರೆಯುವಂತಹ ನೀನು ವರಬಲದ ಎದುರಲ್ಲಿ ನಾನು ಈ ನಾಗದ ಅಧಿಕಾರವನ್ನು ಬಿಟ್ಟು ಕೊಡಬೇಕು ಅಂತ ಹೇಳುತ್ತಿದ್ದೀಯಲ್ಲ. ಇದು ಕೇವಲ ವರಬಲದಿಂದ ಸಿಕ್ಕಿದ್ದಲ್ಲ, ನನ್ನ ಸಾಧನೆಯಿಂದ ಇದನ್ನು ನಾನು ಸಿದ್ಧಿಸಿಕೊಂಡವ. ಏನಯ್ಯ ಸಾಧನೆ ನಿಂದು? ಮೇಘವಂತ ಪರ್ವತವನ್ನು ಸೇರಿ ಶತಮಖಗಳನ್ನು ವಿರಚಿಸಿ ಪಡೆದಂಥದ್ದು, 3 ಮೂರ್ತಿಗಳು ಒಲಿದು ಕೊಟ್ಟದ್ದು ನನಗೆ. ಅಂತಹ ಅಮೂಲ್ಯವಾದಂತಹ ಈ ಪದವಿ ಏನಿದೆಯೋ ಇದನ್ನು ಕೇವಲ ನಿನ್ನ ವರಬಲಕ್ಕೆ ನಾನು ಸಮರ್ಪಿಸುವುದಕ್ಕೆ ಬರುವುದಿಲ್ಲ. ಅಂತಹ ಸಾಮರ್ಥ್ಯ ನಿನ್ನಲ್ಲಿ ಉಂಟು ಅಂತ ಆದರೆ ಅದನ್ನು ನನ್ನ ಸಮ್ಮುಖದಲ್ಲಿ ತೋರಿಸು, ಆಗ ಒಪ್ಪಿಕೊಳ್ಳುತ್ತೇನೆ ನಾನು. ವರಬಲದಿಂದ ಮಾತ್ರವಲ್ಲ, ತೋಳ್ಬಲದಿಂದಲೂ ನಾವು ಶಕ್ತಿ ಸಾಮರ್ಥ್ಯವೆಂಬುದನ್ನು ಅಧಿಕಾರಿಯು ಕಾಣಿಪ್ಪದಕ್ಕೆ ಡಂಗುರ ಹೊರಿಸಿ ಸುರವಾರಾದ ಸಂಘಟಿಸಿ. ಈ ದೇವೇಂದ್ರ ಅನ್ನೋದು ಬರೀ ಮಾತಿಗೆ ಮಾತ್ರ. ಗೊತ್ತಿತ್ತು ನಮಗೆ ಇದೇ ರೀತಿ ಆಗ್ತದೆ ಅಂತ. ಓಡಿ ಹೋದ್ನಲ್ಲ, ಓಡಿ ಹೋದ್ರೆ ಇನ್ನು ಹುಲ್ಲುಟ್ಲಿಕ್ಕಿಲ್ಲ, ಆ ತೆರದಲ್ಲಿ ಓಡಿ ಹೋಗಿದ್ದಾನೆ. ಹಾಗಾದ್ರೆ ಸುರದ ಗದ್ದುಗೆ ನಮ್ಮ ಪಾಲಿಗೆ ಬಂದಿದೆ. ಇಲ್ಲಿಯವರೆಗೆ ನಮ್ಮ ನಿರೀಕ್ಷೆ ಏನಿತ್ತು ಅವೆಲ್ಲವೂ ಈಡೇರಲ್ಪಟ್ಟಿದೆ. ಶೋಣಿತಾಪುರ ಮಾತ್ರವಲ್ಲ, ಸುರಗದ್ದುಗೆಯನ್ನು ಏರಿದ್ದೇವೆ, ನಾಗಲೋಕವನ್ನು ಕೂಡ ಜಯಿಸಿದ್ದೇವೆ. ಹಾಗಾದ್ರೆ ಚಾರು ದರ್ಶ ಭುವನನಾಗಿ, ತ್ರಿಭುವನ ಮಲ್ಲನಾಗಿ,
ಈ ಶುಂಭಾಖ್ಯನೇ ಮೆರೆಯುತ್ತಾನೆ ಮುಂದಕ್ಕೆ. ಅಷ್ಟು ಮಾತ್ರವಲ್ಲ, ಈ ದೇವತೆಗಳನ್ನು ನಂಬಲು ಸಾಧ್ಯವಿಲ್ಲ ನಮಗೆ. ಕಪಟಿಗಳು ನಮ್ಮಿಂದ ಸೋಲಲ್ಪಟ್ಟು ಹೊರನಡೆದ ಮೇಲೆ ಏನಾದರೊಂದು ಕುತಂತ್ರ ಮಾಡ್ತಾನೆ ಇರ್ತಾರೆ. ಹಾಗಾದ್ರೆ ಇದಕ್ಕೆ ಒಂದಷ್ಟು ನಮಗೆ ಜನರು ಬೇಕಾಗ್ತದೆ. ಹೊರಭಾಗದಲ್ಲಿ ಸಂಚರಿಸಿ ದೇವತೆಗಳ ಇರುವು ಎಲ್ಲೆಲ್ಲ ಇರುತ್ತದೋ ಅವರೆಲ್ಲ ಸದೆಬಡಿದು, ಅಷ್ಟು ಮಾತ್ರವಲ್ಲ, ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸುವಂತಹ ವಿಪ್ರರು ಅವರನ್ನು ಹಿಂಸಿಸಿ ಅವರ ಯಾಗ ಯಜ್ಞಗಳು ನೆರವೇರದ ರೀತಿಯಲ್ಲಿ ಮಾಡಬೇಕು. ಎಲ್ಲವೂ ನಮ್ಮ ಅಪ್ಪಣೆಯಂತೆ ಆಗಬೇಕು. ಸೂರ್ಯ ಚಂದ್ರರು ಕೂಡ ತಮ್ಮ ಹುಟ್ಟಬೇಕಾದ್ರೆ, ಅಸ್ತಂಗತವಾಗಬೇಕಾದ್ರೆ ನಮ್ಮ ಅನುಮತಿ ಬೇಕು. ಓಯ್, ನೀವಿನ್ನು ಹಾಡುವಾಗಿಲ್ಲ. ದೇವತೆಗಳ ಕೈಯ ಕಪ್ಪವ ಅಂತ ಹಾಡಿದ್ರಿ. ಶುಂಭನ ಕೈಯ ಕಪ್ಪವ ಶುಂಭನಿಗೆ ಅರ್ಪಿಸಬೇಕಾದ್ದು. ಕೈಯ ಕಪ್ಪ ಕಾಣಿಕೆಗಳು ಯಾರು ಕೊಡಬೇಕಾದ್ರು ಶುಂಭನ ಪದತಳಕ್ಕೆ ಬರಬೇಕು. ಇದು ಶುಂಭರ ಆಜ್ಞೆ. ಏನಿದ್ದರೂ ನಮ್ಮದೇ ಸಾಮ್ರಾಜ್ಯ. ಅಷ್ಟು ಮಾತ್ರವಲ್ಲ, ಹಾಗಾದ್ರೆ ನಮಗೆ ಯುವಕರು ಬೇಕಾಗ್ತದೆ. ಒಂದಷ್ಟು ಯುವಕರ ಶಕ್ತಿ ಇದ್ರೆ ಎಂಥದ್ದನ್ನು ಕೂಡ ಮಾಡಬಹುದು ಅಂತ ಸಾಕಷ್ಟು ಮಂದಿ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಪ್ರಬಲರಾದಂತಹ ಚಂಡಮುಂಡರು, ಅಮಾತ್ಯರು ನಮ್ಮ ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದೇನೆ. ನಮ್ಮವರೇ ಅವರು. ವರಬಲದಿಂದ ಬೆರೆಯುತ್ತಾ ಇದ್ದಾರೆ. ಮನೋವೇಗದಿಂದ ಚಲಿಸಬಲ್ಲಂತಹ ವರವನ್ನು ಪಡ್ಕೊಂಡವರು. ಹಾಗಾಗಿ ಒಂದಷ್ಟು ಯುವಕರನ್ನು ನಮ್ಮ ಕಡೆ ಸೆಳೆದುಕೊಳ್ಳುವ ದೃಷ್ಟಿಯಿಂದ ಚಂಡಮುಂಡರನ್ನು ಇರಿಸಿಕೊಂಡಿದ್ದೇನೆ. ಪ್ರಪಂಚದಾದ್ಯಂತ ಸುತ್ತಾಡಿಕೊಂಡು ಬರಲು ಹೇಳಿದ್ದೇನೆ. ಎಲ್ಲೆಲ್ಲ ದೇವತೆಗಳಿದ್ದಾರ ಅವರ ಅಭಿಪ್ರಾಯಗಳೇನು, ನಮ್ಮ ಸಾಮ್ರಾಜ್ಯದ ಬಗ್ಗೆ ಅಭಿಪ್ರಾಯಗಳೇನು ಕೇಳಿಕೊಂಡು ಬರಲಿಕ್ಕೆ ಕಳಿಸಿಕೊಟ್ಟಿದ್ದೇನೆ. ನೋಡೋಣ ಏನಾಗ್ತದೆ. ಸುರರನ್ನು ಅಯ್ಯೋ ವಿಧಿಯೇ, ಏನಾಗಿ ಹೋಯಿತು. ವಿಜುಗೀಷು ಪರಂಪರೆಯವರು ನಾವು ಎನ್ನುವಂತಹ ಅಭಿಮಾನ ನಮಗೆ ಬಹಳ ಇತ್ತು. ಯಾವ ಕಾಲಕ್ಕೂ ಸೋಲುವುದಿಲ್ಲ ಎಂಬುದಾಗಿ. ಆದರೆ ಈ ಹಿಂದೆ ಹೇಗೆ ನಾವು ಸೋತೆವೋ, ಪುನಃ ಈ ಧನುಕುಮಾರನಾದಂತಹ ಶುಂಭನಿಂದ ಕೂಡ ನಾನು ಸೋಳುವ ಹಾಗೆ ಆಯ್ತಲ್ಲ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬ ಹಾಗೆ ಆಯಿತು. ಎಷ್ಟು ಕಷ್ಟಪಟ್ಟು ಈ ನಾಕದ ಸಾಮ್ರಾಜ್ಯವನ್ನು ನಾನು ಪಡೆದವನು. ಆದರೆ ಎಲ್ಲವೂ ನೀರ ಮೇಲೆ ಹೋಮ ಇಟ್ಟ ಹಾಗೆ ಆಯಿತು. ಛೆ, ಏನಾಗಿ ಹೋಯಿತು. ವರಬಲದ ಮುಂದೆ ನಮ್ಮ ಯಾವ ಬಲವೂ ಪ್ರಯೋಜನಕ್ಕೆ ಬರದ ಹಾಗೆ ಆಯಿತಲ್ಲ. ಹಾಗಾದರೆ ಅಧರ್ಮಕ್ಕೆ ಜಯ ಅಂತ ಆಗುತ್ತದೆಯೇ? ಸಾಧ್ಯವಿಲ್ಲ. ಯಾವತ್ತಿದ್ರೂ ಧರ್ಮವೇ ಜಯಿಸಬೇಕಾದುದು ಸತ್ಯವಲ್ಲವೇ? ಹಾಗಾದರೆ ಈ ಹೊತ್ತು ನನಗಿಂತಹ ಪರಿಪವನ್ನು ನಾನು ಯಾರಲ್ಲಿ ಹೇಳಲಿ? ಮೂರು ಮೂರ್ತಿಗಳಲ್ಲಿ ಹೇಳೋಣವೇ? ಬ್ರಹ್ಮದೇವರೇ ವರವನ್ನಿತ್ತ ಮೇಲೆ ಆ ವರವನ್ನು ಹರಿಹರಾದಿಗಳು ಏನು ಮಾಡುವುದಕ್ಕೂ ಸಾಧ್ಯವಿಲ್ಲ. ಅಂದ ಮೇಲೆ ಇಂತಹ ಸಂಕಟದ ಸಮಯದಲ್ಲಿ ಈ ಸುರ ತಿಂತಿಣಿಯನ್ನು ಪೊರೆಯುವವರಾದರೂ ಯಾರಿದ್ದಾರೆ ಅಂತ ಯೋಚಿಸಿದರೆ ಮನಸ್ಸಿಗೆ ಹೊಳೆಯಿತು. ಹೌದು, ಆ ಒಂದು ಶಕ್ತಿಯೇ ನಮ್ಮನ್ನು ಕಾಯುತ್ತದೆ ಸದಾಕಾಲ ಎನ್ನುವಂತಹ ವಿಶ್ವಾಸ ನನ್ನದು. ಯಾಕೆಂದರೆ ಈ ಹಿಂದೆ ದುರುಳ್ನಂತಹ ಮಹಿಷಾಖ್ಯನು ನಮ್ಮನ್ನು ಬಾಧಿಸಿದಾಗ ಕೈ ಚೆಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ನಮ್ಮನ್ನು ಸಲಹಿದವಳು ಆ ಜಗದಾದಿಮಾಯೇ ಆಗಿದ್ದಾಳೆ. ಆದುದರಿಂದ ಆ ಶಕ್ತಿ ಸ್ವರೂಪಿಣಿ, ಓಂಕಾರ ಸ್ವರೂಪಿಣಿ ಅವಳೇ ಸದಾಕಾಲ ನನ್ನನ್ನು ಕಾಯುತ್ತಾಳೆ ಎನ್ನುವಂತಹ ಭರವಸೆಯಿಂದ
ಸಕಲ ಸುರವೃಂದವನ್ನು ಸೇರಿಸಿಕೊಂಡು ಆಕೆ ಇರುವಂತಹ ತುಹಿನಾದ್ರಿಯೆಡೆಗೆ ಬಂದವನಿದ್ದೇನೆ. ಆದುದರಿಂದ ಇನ್ನು ತಡ ಮಾಡುವುದಿಲ್ಲ. ಪ್ರಶಾಂತವಾದ ಈ ಜಾಗದಲ್ಲಿ ಆ ಸಿಂಹವಾಹಿನಿಯಾದಂತಹ ಕದಂಬ ಕಾಂತಾರದಲ್ಲಿರುವಂತಹ ಆ ದೇವಿಯನ್ನೇ ಸ್ತುತಿಸುತ್ತೇನೆ. ಕದಂಬವನಚಾರಿಣೀಂ ಮುನಿ ಕದಂಬ ಕಾದಂಬಿನೀಂ ನಿತಂಬಜಿತ ಭೂತರಾಂ ಸುರನಿತಂಬಿನಿ ಸೇವಿತಾಂ ನವಾಂಬುರುಹಲೋಚನಾಂ ಅಭಿನವಾಂಬುದಶ್ಯಾಮಲಾಂ ತ್ರಿಲೋಚನ ಕುಟುಂಬಿನೀಂ ತ್ರಿಪುರ ಸುಂದರಿಮಾಶ್ರಯೇ. ದೇವಿ ಪಾವನ ಚರಿತೆ ನೀನೇ ಕಾಬುದ ನಮ್ಮನು ಕರುಣದಿ ಮಾತೆಗೆ ಭಾವಶುದ್ಧಿಯೋಳಿಂದು ಪದವ ತಾಯಿ ನಾವು ಮರೆಗೊಂಡೆವು ಕರುಣಿಸ ಭಯವಗ ದೇವಿ ಹೇ ಪಾವನ ಚರಿತೆ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಸರ್ವಹ್ಯಾರ್ತಿ ಹರೇ ದೇವಿ ಆರ್ತತ್ರಾಣಪರಾಯಣಿ ಸರ್ವಭಯ ನಾಶಂಕರೇ ದೇವಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ಏಳಯ್ಯ ಸುರಪಾಲ ಕೋಳು ಕೊಟ್ಟುವುದೇಕೆ ಯಾಕೆ ಕೂಳ ಮಹಿಷ ನಿಮ್ಮನು ಆಗ ಸೋಲಿಸಿ ನಾಕವ ಆಳುತ್ತಿರಲು ಕಾಲನಾಲಯ ಕಟ್ಟಿದನು. ಅಮರೇಂದ್ರ ದೇವಿ ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ಸಮಸ್ತ ಸುರಗಢಣವನ್ನು ಸೇರಿಕೊಂಡು ಈ ತುಹಿನಾದ್ರಿಯ ಪ್ರದೇಶವನ್ನು ಸೇರಿಕೊಂಡು ದೃಢ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸ್ತಾ ಇದ್ದೀರಾ? ಹೌದಮ್ಮ. ಮಕ್ಕಳೇ, ಅಮ್ಮ, ಭಕ್ತಿಯಿಂದ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಆದರೆ ನಿಮ್ಮ ವದನಗಳನ್ನು ವೀಕ್ಷಿಸುವಾಗ ಕಣ್ಣೀರ ಧಾರೆ ಧಾರಾಕಾರವಾಗಿ ಸುರಿಸ್ತಾ ಇದ್ದೀರಾ. ಈ ಹಿಂದೆ ಕೂಳನಾದಂತಹ ಮಹಿಷಾಕ್ಯನು ವರಬಲಾನ್ವಿತನಾಗಿ ನಾಕಲೋಕಕ್ಕೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮೊರೆಯನ್ನಾಲಿಸಿ ಒಲಿದು ಬಂದೆ. ಕೂಳನಾದಂತಹ ಮಹಿಷನನ್ನು ಮಡುಗಟ್ಟಿದವಳು ನಾನು. ಆದ್ರೆ ಈ ಹೊತ್ತು ಸುಖ ಸಂತೋಷದಿಂದ ನೀವು ನಾಕದಲ್ಲಿರಬೇಕಿತ್ತು. ಆದರೆ ಕಣ್ಣೀರು ಸುರಿಸ್ತೀರಿ ಅಂತಾದ್ರೆ ಏನೋ ಕಾರಣ ಇದೆ. ಯಾಕೆ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿರಿ ಹೇಳಬಹುದೇ? ಅಮ್ಮ, ಜನನಿಗೆ ಭಿನ್ನ ಧನುಜ ಮಹಿಷಗಿಂತ ಘನ ಪರಾಕ್ರಮಿ ಶುಂಭನಾಗ. ಹೌದಮ್ಮ. ಘನ ಪರಾಕ್ರಮಿ ಶುಂಭನಾಗ ಅನುಬರದಲ್ಲಿ ಸುರರನ್ನು ಸೋಲಿಸುತ್ತ ಅನುಬರದಲ್ಲಿ ಸುರರನ್ನು ಸೋಲಿಸುತ್ತ ನಾಕವನು ಪಾಲಿಸುವ ಖಳನು ಶುಂಭನು. ಹೇ ಜಗದೀಶ್ವರಿ. ಅಮರೇಂದ್ರ, ಅಮ್ಮ, ನಿನ್ನ ಈ ಪವಿತ್ರವಾದಂತಹ ನುಡಿಗಳನ್ನು ಕೇಳಿದಾಗ ನನ್ನ ಮನಸ್ಸಿನ ದುಗುಡವೆಲ್ಲ ಮಾಯವಾಗಿ ಹೋಯಿತು ತಾಯೇ. ಇಷ್ಟು ಹೊತ್ತು ಬಳಲಿದ್ದಂತಹ ನಾನು ಚೈತನ್ಯಯುತನಾಗಿ ನಿನ್ನೆದುರು ನಿಂತಿದ್ದೇನೆ ತಾಯೇ. ಅಮ್ಮ, ಏನು ಹೇಳೋಣ ಹೇಳಿ.
ತಾಯಿ, ಏನು? ಸದಾಕಾಲ ನಾಕವನ್ನಾಳುತ್ತಿರಬೇಕಾದರೆ ದುರುಳರ ಭೀತಿ ನಮ್ಮ ಪಾಲಿಗೆ ಇದ್ದದ್ದೇ. ಹೌದು. ಈ ಹಿಂದೆ ಮಹಿಷನನ್ನು ನೀನು ವಧಿಸಿ ನಮಗೆ ನಾಕದ ಅಧಿಕಾರವನ್ನು ದಯಪಾಲಿಸಿದವಳು. ಆದರೆ ಏನು? ಆಮೇಲೆ ಯಾವುದೇ ಬಾಧೆ ನಮಗೆ ತಟ್ಟುವುದಿಲ್ಲ ಎನ್ನುವಂತಹ ವಿಶ್ವಾಸದಿಂದ ನಾವು ನಾಕವನ್ನಾಳುತ್ತಿರಬೇಕಾದರೆ ಏನಾಯಿತು? ಅವನ್ಯಾವನೋ ಧನುಕುಮಾರಕನಂತಹ ಶುಂಭದಾನವನಂತೆ ವರಬಲಾನ್ವಿತನಾಗಿ ಪ್ರಮತ್ತನಾಗಿ ಮೆರೆಯುತ್ತಾ ನಾಕದ ಮೇಲೆ ಅಧಿಕಾರವನ್ನು ಚಲಾಯಿಸುವುದಕ್ಕೆ ಬಂದ. ಹೌದು. ನಡೆದಂತಹ ಕಾಳಗದಲ್ಲಿ ಏನಾಯಿತು? ಸುರರಾದ ನಮ್ಮ ಪಾಲಿಗೆ ಸೋಲಾಯಿತು ತಾಯೇ. ಸೋಲಾಯಿತು? ಕೇವಲ ನಾಕವಲ್ಲ, ಚತುರ್ದಶ ಭುವನಗಳನ್ನು ಕೂಡ ಜಯಿಸುತ್ತಾ ಅಜೇಯನಾಗಿ ಮೆರೆಯುತ್ತಾ ಇದ್ದಾನೆ. ಮಾತ್ರವಲ್ಲ, ಅವ್ಯಾಹತವಾಗಿ ದುಷ್ಟ ಕಾರ್ಯವನ್ನು ಮಾಡುತ್ತಾ ಗೋವಧೆ, ಬ್ರಾಹ್ಮಣವಧೆ, ಹಾಗೆಯೇ ಸಕಲ ಪಂಚಮಹಾಪಾತಕಗಳನ್ನು ಮಾಡುತ್ತಾ ಮುಂದುವರಿಯುತ್ತಾ ಇದ್ದಾನೆ. ಅಮ್ಮ, ಏನು? ಇವನ ಬಾಧೆಯಿಂದ ಲೋಕವೆಲ್ಲ ತತ್ತರಿಸುತ್ತಾ ಇದೆ ತಾಯಿ. ಆದುದರಿಂದ ಸುರರಾದ ನಾವು ಕಳೆದುಕೊಂಡಿರುವಂತಹ ನಾಕವನ್ನು ಮರಳಿ ನಮಗೆ ಒಪ್ಪಿಸಿ ನಮ್ಮನ್ನು ಅನುಗ್ರಹಿಸಬೇಕಮ್ಮ. ನೀನೇ ಪೊರೆಯಬೇಕು. ದೇವತೆಗಳೇ, ಅಮ್ಮ, ದುರುಳ ಶುಂಭನಿಂದ ಕಷ್ಟ ಬಂತೆ, ಚಿಂತಿಸದಿರಿ. ಕರುಣಿಸುತ್ತಲ ಭಯವನ್ನು ನುಡಿದಳು ಅಮರೇಂದ್ರ. ಕರುಣಿಸುತ್ತಲ ಭಯವನ್ನು ನುಡಿದಳು ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯನು ಪೊರೆಯುವೆನು. ಇದು ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯನು ಪೊರೆಯುವೆನು. ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ನೀವೆಲ್ಲರೂ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ನೀವೆಲ್ಲರೂ ಹರುಷದೊಳಗಿಂದೆನುತ ತ್ರಿದಶರಿಗರುಹಿಸಿದೆ. ಹರುಷದೊಳಗಿಂದೆನುತ ತ್ರಿದಶರಿಗರುಹಿ ಶ್ರೀದೇವಿ ಕರುಣಿಸುತ್ತ ಅಭಯವನ್ನು ನುಡಿದಳು. ಅಮರೇಂದ್ರ, ಅಮ್ಮ, ದುಷ್ಟರನ್ನು ಸಂಹಾರಗೈದು ಶಿಷ್ಟ ಪರಿಪಾಲನೆ ಮಾಡುವುದೇ ನನ್ನ ಉದ್ದೇಶ. ನಾಕಲೋಕಕ್ಕೆ ಕಷ್ಟವನ್ನು ಕೊಡುವಂತಹ ಶುಂಭ ನಿಶುಂಭರೇ ಆದಿಯಾದಂತಹ ಕಳರನ್ನು ಕಿರಿದು ಸಮಯದ ಒಳಗಾಗಿ ತರಿದುಕೊಡುವವಳು ನಾನಿದ್ದೇನೆ. ಅಲ್ಲಿಯವರೆಗೆ ನೀವೆಲ್ಲರೂ ನಿಜ ವೇಷವನ್ನು ಮರೆಮಾಚಿ ಈ ತುಹಿನಗಿರಿಯಲ್ಲಿದ್ದು ನನ್ನನ್ನೇ ಹೊಂದಿಕೊಂಡಿರುವಿರಂತೆ. ಆಗಲಿ ತಾಯೇ. ಕಳರನ್ನು ಒದಗಿಯುವಂತಹ ಈ ಶ್ರೀದೇವಿಯ ಮಹಾತ್ಮೆಯನ್ನು ಕಣ್ಣಾರೆ ಕಾಣುವಿರಂತೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ 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 ಜಯ. ಅಳುವ ಸುಮನ ಸರಿಂಗಿ ಆ ದೇವತೆಗಳಿಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿರೂಪಿಣಿ ನಾನು ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ
ಕೆಲಸ ಕಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಹೇಗೆ ಮೋಹದ ಬಲಿಗೆ ಸಿಲುಕಿಸಿ ಸರಿ ಸರಿ ಧನುಜರೆಲ್ಲರ ಕೊಲುವ ಕಾರ್ಯವು ಸುಲಭವೆನ್ನುತ್ತಲೇ ಧನುಜರೆಲ್ಲರ ಕೊಲುವ ಕಾರ್ಯವು ಸುಲಭವೆನ್ನುತ್ತಲೇ ತನ್ನ ಮನದಲ್ಲಿ ಯೋಚಿಸಿ ಮಹಮಾಯೇ ಎಂದು ಯೋಚಿಸಿ ಮಹಮಾಯೇಗೆ ಯೋಚಿಸಿ ಯೋಚಿಸಿ ಮಹಮಾಯೇ ಆ ಆ ಆ ಎಂದು ಯೋಚಿಸಿ ಮಹಮಾಯೇ ಮಹಮಾಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ ಅವರನ್ನು ದೈತ್ಯ ವೃಂದವ ಮೋಹಿಸಿ ತರಿಯೇ ತರಿಯೇ ಮಹಮಾಯೇ ಸುಂದರಾಂಗವ ತೊಳೆದಂದು ಕೌಶಿಕೆಯಾಗಿ ಹೇಗೆ ಸುಂದರಾಂಗವ ತೊಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಎಲ್ಲಿ ಸುಂದರಂಗವ ತಳೆ ತಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಎಂದು ಯೋಚಿಸಿ ಮಹಮಾಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ ಮಹಮಾಯೇ
ಅಂತಹ ಸುಮನಸರಿಗೆ ಸಮಾಧಾನದ ಮಾತುಗಳನ್ನು ಏನೋ ಆಡಿದ್ದಾಯಿತು. ಯಾವ ಮಾತು ಕೂಡ ಮಾಯೆಯ ಮೋಹವನ್ನು ಹೊಂದಿದ್ದಲ್ಲ ಎನ್ನುವಂತೆ ಮತ್ತೆ ಮತ್ತೆ ಹೇಳಿದೆ ನಾನು, ಇದು ಮರೆಯ ಮಾತಲ್ಲ. ಅವರೇನು ಧೈರ್ಯವನ್ನು ತಾಳಿಯೇ ಹಿಂದಿರುಗಿದ್ರು, ನಾನಾಡಿದ್ದನ್ನೇ ಮಾಡುವುದಕ್ಕೆ ಮುಂದಾದ್ರು. ಕಿರಿದು ಸಮಯದ ಒಳಗಾಗಿ ಖಳದೈತ್ಯರನ್ನು ತರಿದುಕೊಡುತ್ತೇನೆ ಎನ್ನುವಂತಹ ಅಭಯವಚನ. ಇಚ್ಛಾ ಮಾತ್ರದಿಂದಲೇ ಸರ್ವವನ್ನು ಸಾಧ್ಯವಾಗಿಸಿಕೊಳ್ಳಬಲ್ಲಂತಹ ನನಗೆ ಖಳಮರ್ದನಕ್ಕೆ ಕ್ಷಣ ಸಾಕು. ಆದರೆ ಕಿರಿದು ಸಮಯ, ಈ ಅವಧಿ ಯಾಕೆ ಬೇಕಿತ್ತು? ಉದ್ದೇಶ ಉಂಟು. ನನ್ನ ಪ್ರಕಟವಾಗುವಂತಹ ಹಿಂದೆಯೂ ಆ ಉದ್ದೇಶವನ್ನು ಇರಿಸಿಕೊಂಡವಳು, ಪ್ರಕಟತೆಯ ಹಿಂದೆಯೂ ಆ ಉದ್ದೇಶವಿತ್ತು. ಶುಂಭಾದಿ ದಾನವರು ಹುಟ್ಟಲೇಬಾರದು, ಹುಟ್ಟಿದರೂ ಈ ರೀತಿಯಾಗಿ ಬದುಕಬಾರದು ಎನ್ನುವಂತಹ ಸಂಕಲ್ಪ ಇರ್ತಿದ್ರೆ ಖಂಡಿತವಾಗಿಯೂ ಈ ಪ್ರಕರಣವೇ ನಡೆಯುತ್ತಾ ಇರಲಿಲ್ವೇನೋ. ಆದರೆ ನನ್ನ ಇಚ್ಛಾ ಮಾತ್ರದಲ್ಲಿ ಹುಟ್ಟಿಕೊಂಡಂತಹ ಅವರು ನನ್ನ ಇಚ್ಛೆಯಂತೆ ವರಬಲವನ್ನು ಪಡೆದು ಈ ಮಟ್ಟಿಗೆ ಬೆಳೆದ ನಂತರ ಅವರನ್ನು ಕೇವಲ ಸಂಕಲ್ಪ ಮಾತ್ರದಿಂದ ವಧಿಸುವುದಕ್ಕೆ ಅಸಾಧ್ಯ. ಈ ಹಿಂದೆ ಮಾಲಿನಿ ಸುಕುಮಾರನಾದಂತಹ ಮಹಿಷಾಕಿಯನು ವರಬಲಾನ್ವಿತನಾಗಿ ತ್ರಿಭುವನ ಕಂಟಕನಾದಂತಹ ಸಂದರ್ಭದಲ್ಲಿ ಆತನನ್ನು ವಧಿಸುವುದಕ್ಕೆ ಅಷ್ಟಭುಜೆಯಾಗಿ ಕಾಣಿಸಿಕೊಂಡವಳು ನಾನು. ಆದ್ರೆ ಈಗ ಹಾಗಲ್ಲ. ಕಾಲವೆಷ್ಟೋ ಕಳೆದಿದೆ, ಯುಗಗಳೆಷ್ಟೋ ಉರುಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿ ಅರಿಷಡ್ವರ್ಗಗಳೇ ಮೇಳೈಸುವ ಹೊತ್ತು. ಈ ಹೊತ್ತಿನಲ್ಲಿ ಇದನ್ನೇ ಪ್ರಚೋದಿಸುವಂತಹ ರೀತಿಯಲ್ಲಿ ರೂಪಧರಿಸಿದ್ರೆ ಹೇಗೆ ಎನ್ನುವಂತಹ ಆಲೋಚನೆ. ತನಗೆ ಅರಿತೋ ಅರಿಯದೆಯೋ ಶುಂಭ ಒಂದು ಮಾರ್ಗಕ್ಕೆ ಮುಂದಡಿ ಇಟ್ಟಿದ್ದಾನೆ. ಯಾವುದನ್ನು ತಪಸ್ಸಿನಿಂದ, ಯಾವುದನ್ನು ವಿದ್ಯೆಯಿಂದ, ಯಾವುದನ್ನು ಜ್ಞಾನದಿಂದ ಸ್ವಾಯತ್ತೀಕರಿಸಿಕೊಳ್ಳಬೇಕು ಅದನ್ನೆಲ್ಲ ಬಲದ ಮೂಲಕ ಸ್ವಾಯತ್ತೀಕರಿಸಿಕೊಳ್ಳುವುದಕ್ಕೆ ಮುಂದಡಿ ಇಡ್ತಾ ಇದ್ದಾನೆ. ಆತ ನಡೆಯುತ್ತಿರುವಂತಹ ಈ ನಡೆ ಏನುಂಟು, ಅವ ಹಿಡಿದಂತಹ ಹಾದಿ ಏನುಂಟು, ಅದು ಕೆಲವಷ್ಟು ಮಂದಿಗೆ ಅತ್ಯಂತ ಆಕರ್ಷಕವಾಗಿ ಕಂಡಿತು. ಹಾಗಾಗಿ ಕೆಲವರು ಆತನ ಹಿಂಬಾಲಕರಾಗಿ ಮುಂದುವರಿದ್ರು. ಒಂದೊಂದೇ ಪುರವನ್ನು ದಾಟುತ್ತಾ ಇದೀಗ ಸ್ವರ್ಗಲೋಕದತ್ತ ಆಕ್ರಮಿಸಿದ್ದಾನೆ ಅಂತಾದ್ರೆ ಒಂದರ್ಥದಲ್ಲಿ ಸತ್ಯಲೋಕವನ್ನು ಸೂರೆಗೊಂಡಿದ್ದಾನೆ. ಯಾಕಂದ್ರೆ ಬ್ರಹ್ಮ ವರಪ್ರದಾನ ಮಾಡಿದ ಬಳಿಕ ಆ ಬಲದ ಹೊರತಾಗಿ ಆತನನ್ನು ನಿಗ್ರಹಿಸುವಂತಿಲ್ಲ. ಹಾಗಿದ್ರೆ ತನ್ನ ಬಲದ ಮೂಲಕ ಸರ್ವವನ್ನು ಸಾಧ್ಯವಾಗಿಸಿಕೊಂಡಂತಹ ಅವನಿಗೆ ಬಲದಿಂದ ಅಸಾಧ್ಯವಾದದ್ದು ಏನೂ ಇಲ್ಲ ಎನ್ನುವಂತಹ ವಿಶ್ವಾಸ. ಆ ವಿಶ್ವಾಸ ಏನುಂಟು ಅದು ಮೋಹಜನ್ಯವಾದದ್ದು ಎನ್ನುವುದನ್ನು ನಿರೂಪಿಸಿದ್ದಕ್ಕಾಗಿಯೇ ನಾನು ಆಯ್ದುಕೊಂಡದ್ದು ಮೋಹದ ರೂಪದಿಂದ ಕೆಡಗಬೇಕು. ಆತನ ಆ ವಿಶ್ವಾಸ, ಆ ಭ್ರಮೆ ಎನ್ನುವುದನ್ನು ನಿರೂಪಿಸುವುದಕ್ಕಾಗಿ ದೇವತೆಗಳ ಭಕ್ತಿಗೆ ಪ್ರಸನ್ನಳಾದಂತಹ ನಾನು ದೇವತೆಗಳ ಮಾಯೆಯನ್ನೇ ಭ್ರಮೆ ಎನ್ನುವ ಹಾಗೆ ನಿರೂಪಿಸುವಂತಹ ಕಾಲ ಸನ್ನಿಹಿತವಾಗಿದೆ. ಆಂಶಿಕವಾಗಿ ಮಾಯ ಅವರ ವಶದಲ್ಲಿದ್ದರೂ ಕೂಡ ಮಾಯೆಯನ್ನು ಮೆಟ್ಟಿ ನಿಂತವರು ಅವರಲ್ಲ. ಸ್ವಯಂ ಆದಿಮಾಯೆಯೇ ಮನಸ್ಸು ಮಾಡಿದಳು ಅಂತ ಆದ್ರೆ ಅವರೆಲ್ಲ ಸುಲಭವಾಗಿ ಸುಲಲಿತರಾಗಿ ಆಕೆಯ ತೆಕ್ಕೆಗೆ ಬರಬಲ್ಲರು ಎನ್ನುವುದನ್ನು ನಿರೂಪಿಸುವುದಕ್ಕಾಗಿಯೇ ಈ ವೇದಿಕೆಯನ್ನು ನಾನು ಆಯ್ದುಕೊಂಡಿದ್ದೇನೆ. ಆಲೋಚಿಸಿದೆ, ಅದು ನಡೆಯಬೇಕಾದಂತಹ ಘಟನೆಗೆ ಪೂರಕವೋ ಎನ್ನುವಂತೆ ಹಿಮವತ್ ಪರ್ವದ ತಪ್ಪಲು ಪ್ರದೇಶದಲ್ಲಿ ಗೌರಿದೇವಿಯು ಮಜ್ಜನಗೆಯುತ್ತ ವೇಳೆ ದೇವತೆಗಳ ಉದ್ಘೋಷದಿಂದ ಆಕೆಯ ದೇಹಾಂತರ್ಕಿತಳಾದಂತಹ ನಾನು ಕೋಶ ಸಂಭವೆಯಾಗಿ ಹೊರಬಂದ ಕಾರಣ ಲೋಕಮುಖ ನನ್ನನ್ನು ಕೌಶಿಕೆ ಎನ್ನುವಂತಹ ಅಭಿಧಾನದಿಂದ ಗುರುತಿಸಲಿ. ಭವ್ಯ ರೂಪವನ್ನು ಮರೆಗೊಳಿಸಿದೆ, ಸುಂದರ ಕಾಯವನ್ನು ಸ್ಥಿರಗೊಳಿಸಿದೆ. ಪ್ರಪಂಚದಲ್ಲಿ ಹುಟ್ಟಿರುವಂತಹ ಯಾವುದೇ ಒಂದು ಜೀವಿಯಾದರೂ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಆದ್ದರಿಂದ ಮದಾಂಧರಾದಂತಹ ರಕ್ಕಸರು
ಹೆಣ್ಣಿನ ರೂಪಾತಿಶಯಕ್ಕೆ ಮರುಳಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೆಣ್ಣಿನ ರೂಪವೇನೋ ಆಯಿತು, ಈ ರೂಪದಿಂದಲೇ ಖಳಮರ್ದನ ಮಾಡಬಹುದು. ಹಾಗೆಂದು ಕುಳಿತುಕೊಳ್ಳುವುದಕ್ಕೆ ಯಾವ ಜಾಗ ಎನ್ನುವ ಹಾಗೆ ನಾನು ದೃಷ್ಟಿ ಹರಿಸಿದಾಗ ನನ್ನ ದೃಷ್ಟಿಗೆ ಗೋಚರಿಸಿದ್ದು ಗಗನಚುಂಬಿತವಾಗಿ ಬೆಳೆದು ನಿಂತಿರುವಂತಹ ಕದಂಬ ವೃಕ್ಷಗಳ ಸಾಲು, ಖಗ ಮೃಗಗಳ ಸಂದೋಹ, ಗಿಣಿ ಕೋಗಿಲೆಗಳ ಇಂಪಾದ ಧ್ವನಿ. ಇದೇ ಪ್ರಶಸ್ತವಾದ ಜಾಗ ಎನ್ನುವ ಹಾಗೆ ನಾನು ತೀರ್ಮಾನಿಸಿದ್ದೇನೆ. ಕೌಶಿಕೆಯಾಗಿ ಕದಂಬ ಎನ್ನುವಂತಹ ಪ್ರದೇಶದಲ್ಲಿ ನಿಂತು ಖಳಮರ್ದನ ಮಾಡಬೇಕು. ಹಾಗೆಂದು ಸುತ್ತಮುತ್ತಲು ಈಕ್ಷಿಸಿದಾಗ ಇದು ದಟ್ಟಾರಣ್ಯ. ಈ ದಟ್ಟಾರಣ್ಯ ರಕ್ಕಸರು ಆಕರ್ಷಿಸರಾಗಬೇಕು ಅಂತಾದ್ರೆ ಇಲ್ಲಿ ಕತ್ತಲೆ ಇರಬೇಕೆ ಅಲ್ಲ, ದೇದೀಪ್ಯಮಾನವಾದಂತಹ ಬೆಳಕು ಪಸರಿಸಬೇಕು. ಹಾಗಾದ್ರೆ ಆ ದಿನಕರ ಕೋಟಿ ತೇಜದಲ್ಲಿ ದಿನಕರ ಕೋಟಿ ತೇಜದಲ್ಲಿ ದಿನಕರ ಕೋಟಿ ತೇಜದಲ್ಲಿ ದಿನಕರ ಕೋಟಿ ತೇಜದಲ್ಲಿ ತನು ಕಾಂತಿಯನು ಬೀರುತ್ತಲೇ ತನ್ನ ತನು ಕಾಂತಿಯನು ಬೀರುತ್ತಲೇ ದಿನಕರ ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯನ್ನು ಬೀರುತ್ತಲೇ ಮನವ ಮೋಹಿಸುವ ಗಾಯನವ ಪಾಡುತ್ತಲೇ ಮನವ ಮೋಹಿಸುವ ಗಾಯನವ ಪಾಡುತ್ತ 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 ಧನುಜರ ವಂಚಿಪೆ ಎನು ತಲೆ ಬಹಿಲದಿ ಧನುಜರ ವಂಚಿಪೆ ಎನು ತಲೆ ವಹಿಲದಿ ಎನು ತಲೆ ವಹಿಲದಿ ದಿನಕರ ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯನು ಬೀರುತ್ತಲೇ ವನವಿಹಾರಕ್ಕೋ ಮೃಗಬೇಟೆಗೋ ಬರುವಂತಹ ಅಸುರರಿಗೆ ನನ್ನ ಇರೆ ತಿಳಿಯಬೇಕು ಅಂತಾದ್ರೆ ಯಾವ ರೀತಿ ಎನ್ನುವ ಹಾಗೆ ಆಲೋಚಿಸಿದೆ. ದಟ್ಟವಾದಂತಹ ಕಾಡು, ಸೂರ್ಯರಶ್ಮಿಯೇ ಪ್ರವೇಶಿಸದಷ್ಟು ದಟ್ಟವಾದಂತಹ ಕತ್ತಲೆ. ಈ ಕತ್ತಲೆಯಲ್ಲಿ ನಾನು ಕುಳಿತುಕೊಂಡ್ರೆ ಅಸುರರಿಗೆ ನನ್ನ ಇರ ಗೊತ್ತಾಗುವುದಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಹಾಗಾಗಿ ಇಲ್ಲಿ ದೇದೀಪ್ಯಮಾನವಾದಂತಹ ಬೆಳಕೊಂದು ಬೆಳಗುತ್ತಾ ಇರಬೇಕು.
ಭ್ರಮಾಲೋಕದಲ್ಲಿರುವಂತಹ ಅಸುರರಿಗೆ ಇದು ಕೋಟಿ ಸೂರ್ಯರ ಪ್ರಭೆಯೇ ಧರೆಗಿಳಿದಂತೆ ಎನ್ನುವಂತಹ ಭ್ರಮೆ ಉಂಟಾಗಬೇಕು. ಯಾಕಂದ್ರೆ ಕೋಟಿ ಸೂರ್ಯರ ಪ್ರಭೆಯನ್ನು ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯ ಉಂಟ? ಒಂದೇ ಒಂದು ಪ್ರಭಾಕರನ ಪ್ರಭೆಯನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ಕೋಟಿ ಸೂರ್ಯರ ಪ್ರಭೆಯನ್ನು ಕಾಣುವುದಕ್ಕೆ ಹೊರಟಂತಹ ಕಣ್ಣುಗಳು ಏನಾಗಬಹುದು? ಕುರುಡಾಗ್ಲಿಕ್ಕಿಲ್ವಾ? ಹಾಗೆಂದು ಅಸುರರಿಗೆ ಇದು ಕೋಟಿ ಸೂರ್ಯರ ಪ್ರಭೆಯೇ ಎನ್ನುವ ಹಾಗೆ ಅವರ ಮನದಲ್ಲಿ ಮೂಡಬೇಕು. ಭ್ರಮಾಲೋಕದಿಂದಂತಹ ಅವರು ನನ್ನ ಬಲಿ ಬಂದು ಬೆಂಕಿಗೆ ಬೀಳುವಂತೆ ನರಳಿ ನರಳಿ ಸಾಯಬೇಕು ಎನ್ನುವ ಹಾಗೆ ನಾನು ಆಲೋಚನೆಯನ್ನು ಮಾಡಿದವಳು. ಹಾಗೆಂದು ಯೋಚಿಸಿದಾಗ ನನ್ನ ಮೈಕಾಂತಿ ಎಲ್ಲ ಕೋಟಿ ಸೂರ್ಯರ ಪ್ರಭೆಯೆಂದೇ ದೇದೀಪ್ಯಮಾನವಾಗಿ ಕಂಗೊಳಿಸ್ತಾ ಉಂಟು. ಹಾಗೆಂದು ಅಷ್ಟು ಮಾತ್ರ ಅಲ್ಲ, ಸಂಗೀತವನ್ನು ಆಲಿಸಿದವರು ಯಾರೂ ಇಲ್ಲ. ಅದು ಸಂಗೀತ ಒಳ್ಳೆಯದೇ ಇರಲಿ ಅಥವಾ ಕೆಟ್ಟ ಸಂಗೀತವೇ ಇರಲಿ, ಒಂದು ಕ್ಷಣ ಅದರ ಬಗ್ಗೆ ಆಸಕ್ತಿ ಇಲ್ಲದವನಾದರೂ ಕೂಡ ಒಂದು ತನ್ನ ಕಿವಿಯನ್ನು ಆತ ಕಡೆ ಹೊರಳಿಸ್ತಾನೆ. ಅದೇ ರೀತಿಯಾಗಿ ಮನಮೋಹಿಸುವಂತಹ ಸಂಗೀತವನ್ನು ಆಡಬೇಕು ಎನ್ನುವ ಹಾಗೆ ಆಲೋಚಿಸಿದ್ದೇನೆ. ಸಂಗೀತವನ್ನು ಆಡಬೇಕು ಅಂತಾದ್ರೆ ಅತ್ತಿಂತ ಓಡಾಡಿಕೊಂಡು ನಾನು ಸಂಗೀತವನ್ನು ಆಡುವುದಲ್ಲ, ಆದ್ರೆ ಕುಳಿತುಕೊಳ್ಳುವುದಕ್ಕೆ ಅಂತ ಪ್ರಶಾಂತವಾದಂತಹ ಸ್ಥಳ ಬೇಕಲ್ಲ. ಆಲೋಚಿಸಿದ್ರೆ ಮೆರವ ಕನಕದುಯ್ಯಾಲೆ ಮೆರೆಯಲೋಗೋ ವನದುಳಗಂದು ಮೋದದುಳೋ ಕನಕದುಯ್ಯಾಲಿಯ ಮೆರೆಯಲೋ ಉಯ್ಯಾಲಿಯ ಮೆರೆಯಲೋ ವನದೊಳಗಂದು ಮೋದದೋಳು ವನದೊಳಗಂದು ಮೋದದೊಳು ಉಯ್ಯಾಲಿಯೊಳೋ ಸನುಮತದಿಂದ ಉಯ್ಯಾಲಿಯನ ಸನುಮತದಿಂದ ಉಯ್ಯಾಲಿ ಉಯ್ಯಾಲಿ ಉಯ್ಯಾಲಿಯ ಜಗ ಜನನಿ ಆಡುತ್ತಲೇ ಗನಸ ಬಗಿನೊಳಲ್ಲಿ ಸನುಮತದಿಂದ ಉಯ್ಯಾಲೆಯನ ಜಗ ಜನನಿಯಾಡುತ್ತಲೆ ಘನ ಸೊಬಗಿನೊಳಲ್ಲಿ ಎಂದು ಯೋಚಿಸಿ ಮಹಮಾಯಿ ಮಹಮಾಯಿ ಸುಶ್ರಾವ್ಯವಾದಂತಹ ಸಂಗೀತವನ್ನು ಹಾಡುವುದಕ್ಕೆ ಯಾವ ಪ್ರದೇಶದಲ್ಲಿ ಕುಳಿತುಕೊಳ್ಳಬೇಕು ಎನ್ನುವ ಹಾಗೆ ಆಲೋಚಿಸಿದೆ. ಆಲೋಚನೆ ಮಾಡಿದ್ದಷ್ಟೇ ತಡ, ಅಂಬರದಿಂದಲೇ ಇಳಿರುವಂತಹ ಚಿನ್ನದ ಉಯ್ಯಾಲೆಯೊಂದು ನನ್ನ ಕಣ್ಣಿಗೆ ಗೋಚರಿಸ್ತಾ ಉಂಟು. ಈ ಕನಕದ ಉಯ್ಯಾಲೆಯನ್ನು ಏರಿ ಕುಳಿತುಕೊಂಡು ಉಯ್ಯಾಲೆಯ ಆರೋಹಣ ಅವರೋಹಣಕ್ಕನುಗುಣವಾಗಿ ಗಾನಸುದೆಯನ್ನು ಹಾಡ್ತಾ ಇರ್ತೇನೆ. ತನು ಗಂಧವನ್ನು ಗಾಳಿಗೆ ಪಸರಿಸ್ತೇನೆ. ಕಳ್ಳರು ಮೃಗಬೇಟೆಗೆಂದು ಬರುವಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ನನ್ನನ್ನು ಹುಡುಕಿಕೊಂಡು ಬರ್ತಾರೆ. ಆಗ ನಾನು ನನ್ನ ರೂಪ ಎನ್ನುವಂತಹ ಬಲೆಯನ್ನು ಬೀಸಿ ಧನುಜರನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಯಾವ ರೀತಿ? ಬೆಂಕಿಗೆ ಬೀಳುವ ಪತಂಗಗಳಂತೆ ಬರುವಂತಹ ಕೋಟಿ ಸಂಖ್ಯೆಯ ರಕ್ಕಸರ ಸರ್ವನಾಶ ಮಾಡಿ ತ್ರಿಭುವನಕ್ಕೆ ಕ್ಷೇಮವನ್ನು ಒದಗಿಸಬೇಕಾಗಿದೆ.
ತಡ ಮಾಡುವುದು ಸರಿಯಲ್ಲ. ಕನಕದ ಉಯ್ಯಾಲೆಯನ್ನು ಏರಿ ಕುಳಿತುಕೊಂಡು ಗಾನಸುಧೆಯನ್ನು ಹರಿಸ್ತಾ ಇರ್ತೇನೆ. ನೋಡೋಣ ನೋಡೋಣ. ಖಳ ಚಂಡಮುಂಡರು ಧೋತ ಶುಂಭಾಸುರನ ನೇಮದಿ ಮೃತ್ಯು ಎಲ್ಲವ ಸಂಚರಿಸಿ ಶೋಧಿಸುವೆನೆಂದೆನುತ್ತ ತಮ್ಮ ಮುಂಡಾಸುರ ಅಣ್ಣ ಚಂಡಾಸುರ, ಈ ಪ್ರಪಂಚದ ಬೆಳಕನ್ನು ಕಂಡದ್ದು ನಾವು. ಕಶ್ಯಪ ಬ್ರಹ್ಮ ಮತ್ತು ಕ್ರೋಧಾದೇವಿಯ ಗರ್ಭಾಮುದಿಯಲ್ಲಿ ಜನಿಸಿದ ಕಾರಣ. ಹೌದು. ಪ್ರಪಂಚದ ಬೆಳಕನ್ನು ಕಂಡಂತಹ ನಮಗೆ ಮುಂದಿನ ಜೀವನ ಹೇಗಿರಬೇಕು, ನಮ್ಮ ಸಾಧನೆ ಏನಾಗಬೇಕು ಎನ್ನುವುದನ್ನು ಮನದಟ್ಟು ಮಾಡಿಕೊಟ್ಟವಳು ನಮ್ಮ ತಾಯಿ ಕ್ರೋಧಾದೇವಿ. ಹೌದೇ ಹೌದಣ್ಣ. ತಮ್ಮ ಅಣ್ಣ, ಭೂಮಿಯ ಮೇಲೆ ಹುಟ್ಟಿದ ಮಾತ್ರಕ್ಕೆ ಯಾವುದು ಸಾರ್ಥಕತೆಯಾಗುವುದೂ ಇಲ್ಲ. ಏನಾದರೂ ಸಾಧನೆಯನ್ನು ಮಾಡಬೇಕು. ಅದಕ್ಕಾಗಿಯೇ ಖಳಚಂಡಮುಂಡರು ಹೌದು ಎನ್ನ ನೆಗಳ್ತಿಯಿಂದ ನಮ್ಮನ್ನು ಕರೆಯುವರು. ಲೋಕಮುಖದಲ್ಲಿ ಹಾಗೆ ನಾವು ಪ್ರಸಿದ್ಧರಾಗಿ ಹೋಗಿದ್ದೇವೆ. ಆದರೆ ಖಳತ್ವಕ್ಕೆ ಮಹತ್ವವನ್ನು ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಹೌದು. ರಾಕ್ಷಸ ಕುಲದಲ್ಲಿ ಯಾರು ಹುಟ್ಟಿದರು ಅವರನ್ನು ಖಲರೆಂದೇ ಕರೆಯುವುದು ನಮಗೆ ಆಗದವರ ಕೆಲಸ ಅದು ಅಲ್ವಾ. ಆದ್ರೆ ಆ ಖಳತ್ವ ನಮ್ಮಲ್ಲಿ ಬೇಕು. ಹಾಗೆಂದು ಯೋಚಿಸಿದಾಗ ನಮ್ಮ ತಾಯಿಯೊಂದು ಕಿವಿ ಮಾತು ಹೇಳಿದಳು, ಮಕ್ಕಳೇ, ರಾಕ್ಷಸ ಕುಲ ಶ್ರೇಷ್ಠರು ನೀವಾಗಬೇಕು. ನಮ್ಮ ಏನು ರಾಕ್ಷಸ ಕುಲವು ಅಳಿವಿನಂಚಿನಲ್ಲಿದೆ, ವಿರೋಧಿಗಳಿಂದ ನಾಶವಾಗುತ್ತಾ ಇದೆ. ಹೌದು. ನೀವು ರಾಕ್ಷಸ ಕುಲ ಶ್ರೇಷ್ಠರಾಗಿ ಮೆರೆಯಬೇಕು ಎಂದರು. ತಡ ಮಾಡಿದ್ದೇವ ನಾವು? ಇಲ್ವೇ ಇಲ್ವಾ. ಕೈಯಲ್ಲಿರುವಂತ ಕಠಾರಿಯನ್ನು ಹಿಡಿದು ಹೊರಟದ್ದೇ. ಆಗ ಅಮ್ಮ ಒಂದು ಮಾತನ್ನಾಡಿದಳಲ್ವೇ, ಕೇವಲ ತೋಳ್ಬಲದಿಂದ ನಾವು ಇಲ್ಲಿ ಬದುಕುವುದಕ್ಕೆ ಸಾಧ್ಯವಿಲ್ಲ ಮಕ್ಕಳೇ. ಎದುರಾಳಿಗಳೆಲ್ಲ ದೈವ ಕೃಪೆಯಿಂದ ಈ ಹೊತ್ತು ನಮ್ಮನ್ನು ಅಡಿಯಾಳನ್ನಾಗಿಸಿದ್ದಾರೆ ಎಂದು. ಹೌದು. ಆ ಕಾರಣದಿಂದಲಲ್ವೇ ನಾವು ಹೊರಟದ್ದು ಬ್ರಹ್ಮದೇವನನ್ನು ಮೆಚ್ಚಿಸುವುದಕ್ಕೆ. ನಾವು ಪುರವನ್ನು ಬಿಟ್ಟು ಘೋರವಾದಂತಹ ಕಾರಣಕ್ಕೆ ತೆರಳಿ ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿದೆವು. ಹೌದು. ಬ್ರಹ್ಮ ನಮಗೆ ಒಳಿದನು. ಸಾಮಾನ್ಯವಾದಂತಹ ತಪಸ್ಸಿಗೆ ನಮಗೆ ಒಳಿಯಲೇ ಇಲ್ಲ. ಪಂಚಾಗ್ನಿಯ ಮಧ್ಯದಲ್ಲಿ ದೇಹವನ್ನು ದಂಡಿಸಿ ಒಂಟಿ ಕಾಲಿನಲ್ಲೇ ನಿಂತುಕೊಂಡು ಎಷ್ಟೆಲ್ಲ ತಪವನ್ನಾಚರಿಸಿದ್ದೇವೆ. ನಮ್ಮ ಯಾವ ತಪಸ್ಸಿಗೂ ಬ್ರಹ್ಮದೇವ ಮೆಚ್ಚಲಿಲ್ಲ. ಇನ್ನು ನಾವು ಪುರಕ್ಕೆ ಹೋಗಿ ಏನು ಪ್ರಯೋಜನವೆಂದು ಭಾವಿಸಿ ಕಶ್ಯಪ ಬ್ರಹ್ಮನ ಮಕ್ಕಳಾಗಿ ಬ್ರಹ್ಮದೇವನನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಪುನರಪಿ ನಾವು ಅಮ್ಮನಿಗೆ ಮುಖವನ್ನು ತೋರಿಸಬೇಕೆ ಹೇಳು. ಬಾಳಿ ಬದುವುದಕ್ಕೆ ಅರ್ಹತೆ ಉಂಟೆ ನಮಗೆ. ಕೈಯಲ್ಲಿದಂತ ಕಟರಿಯನ್ನು ತೆಗೆದು ನಮ್ಮ ರುಂಡವನ್ನು ಕತ್ತರಿಸಬೇಕೆಂದು ನಾವು ಮುಂದುವರಿದಾಗ ನಮ್ಮ ಕಣ್ಣೆದುರಿಗೆ ಚತುರ್ಮುಖ ಬ್ರಹ್ಮ ನಸು ನಗುತ್ತಾ ನಿಂತಿದ್ದಲ್ವಣ್ಣ. ಒಲಿದನಲ್ಲ ಬ್ರಹ್ಮ. ಹೌದೇ ಹೌದು. ನಿಮಗೇನು ಬೇಕು ಹೇಳಿರಿ ಎಂದು ನಮಗೆ ಕೇಳಿದ. ನೇರವಾಗಿ ಕೇಳಿದ್ದೆ ಅಮರತ್ವವನ್ನು. ಕೊಟ್ಟಣ? ಇಲ್ವೇ ಇಲ್ಲ. ಕೊಡುವುದಕ್ಕೆ ಇಲ್ಲ. ಅಸಾಧ್ಯವೆಂಬಂತಹ ನೆಪವನ್ನೊಂದು ಕೊಡದಿದ್ದರೇನಂತೆ ಹೇಳು. ನಮಗೆ ಬೇಕಾದದ್ದು ಸಿಕ್ಕಿದೆ. ಹೌದು. ನಮಗೆ ಅಮರತ್ವವಲ್ವ ಬೇಕಾದದ್ದು. ಬ್ರಹ್ಮದೇವ ಹೇಳಿದ್ದೇನು? ಮನೋವೇಗದಲ್ಲಿ ಸಂಚರಿಸುವಂತಹವರ ಮನಸ್ಸಿನಲ್ಲಿ ಮೂಡಿದಂತಹ ಯಾವುದೇ ಪ್ರದೇಶವನ್ನಾದರೂ ಕ್ಷಣ ಮಾತ್ರದಲ್ಲಿ ತಲುಪುವುದಕ್ಕೆ ಸಾಧ್ಯ. ಅದು ಮಾತ್ರವಾ? ಮೊದಲೇ ನಾವು ನಿಶ್ಚಯಿಸಿಕೊಂಡಂತೆ ಸಾಧನೆಗೆ ಮಾರಕ ಯಾವುದು ಅಂತ ಕೇಳಿದ್ರೆ ಸಂಸಾರ ಮತ್ತು ಸಾವು. ಸಂಸಾರದ ಜಂಜಾಟವಿದ್ದೆ ಎಂದಾದರೆ ಯಾವುದೇ ಸಾಧನೆಯನ್ನು ಮಾಡುವುದಕ್ಕೆ ಅಸಾಧ್ಯ. ಸಂಸಾರಿ ಒಬ್ಬ ಸಾಧಕನಾದದ್ದು ಇತಿಹಾಸದಲ್ಲೇ ಇಲ್ವೇ ಇಲ್ಲ ಅಂತ ನಾವು ತಮ್ಮ
ಆದ್ದರಿಂದಲೇ ಬ್ರಹ್ಮಚಾರಿಗಳಾಗಿ ನೀವು ಎನ್ನುವ ವರವನ್ನು ಕೊಟ್ಟ. ನೈತಿಕವಾಗಿ ಬ್ರಹ್ಮಚರ್ಯವನ್ನು ನೀವು ಎಲ್ಲಿಯವರೆಗೆ ಪಾಲಿಸ್ತಾ ಇದ್ದೀರೋ ಅಲ್ಲಿಯವರೆಗೆ ನಿಮಗೆ ಮರಣವೆಂಬುದಿಲ್ಲ ಮಕ್ಕಳೇ ಅಂತ ಹೇಳಿ ಬ್ರಹ್ಮದೇವ ನಮಗೆ ನುಡಿದ. ನಮಗೇನು ಹೊಸತ್ತು ಅದು? ನಾವು ನಿರ್ಧರಿಸಿದೆ ಬ್ರಹ್ಮಚಾರಿಗಳಾಗಬೇಕೆಂದು. ಖಂಡಿತವಾಗಿ ಹೌದು. ಮತ್ತೆ ನಮಗಿನ್ನೇನಿದೆ ಯೋಚನೆ? ನಮ್ಮ ಕೈಯಲ್ಲಿ ಎಷ್ಟು ಹೊತ್ತಿನವರೆಗೆ ಬ್ರಹ್ಮಚರ್ಯ ಬಿಗಿದಾಗಿರುತ್ತದೋ ಅಲ್ಲಿಯವರೆಗೆ ನಮಗೆ ಮರಣ ಬರುವುದಕ್ಕುಂಟ ಹೇಳು? ಖಂಡಿತವಾಗಿ ಇಲ್ಲ. ಹಾಗಾದರೆ ಅಮರತ್ವ ನಮಗೆ ಸಿಕ್ಕಿದೆ ಅಲ್ವಾ? ಮಾತ್ರವಲ್ಲ ಅಣ್ಣ, ನಮ್ಮದಾದಂತಹ ಯೋಗ್ಯತೆಯನ್ನು ಕಂಡುಕೊಂಡಂತಹ ಬ್ರಹ್ಮದೇವ ಕೇಳದೆ ನಮಗೆ ಪಾರಿತೋಷಕವಾಗಿ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾನಲ್ವೇ? ಗದಾದಂಡ. ಎಲ್ಲಿಯವರೆಗೆ ನಮ್ಮ ಕೈಯಲ್ಲಿ ಈ ಗದಾದಂಡ ರಾರಾಜಿಸುತ್ತದೆಯೋ ಅಲ್ಲಿಯವರೆಗೆ ನಮ್ಮನ್ನು ಎದುರಿಸುವ ಅದಡನೊಬ್ಬ ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಎದುರಿಸುವುದಕ್ಕೆ ಬಂಧನೆ ಎಂದಾದರೆ ಗದಾದಂಡದ ಪ್ರಹಾರದಿಂದ ಅವನಿಗೆ ಸೋಲಿನ ರುಚಿಯನ್ನು ಕೊಡುತ್ತೇವೆ ನಾವು. ಹಾಗಾದರೆ ನಾವು ಈ ಪ್ರಪಂಚ ಮುಖದಲ್ಲಿ ಅಜೇಯರೇ ಸರಿ, ಅಜೇಯರೇ ಸರಿ. ಅದಕ್ಕಾಗಿಯೇ ನಾವು ತಡ ಮಾಡಲಿಲ್ಲ. ಅಮ್ಮನ ಆಶೀರ್ವಾದವನ್ನು ಪಡೆದು ವಿಜಯಯಾತ್ರೆಗಾಗಿ ಹೊರಟವರು ನಾವು. ಎಲ್ಲ ಲೋಕಗಳಿಗೆ ಹೋಗಿದ್ದೇವೆ ನಾವು. ಪಾತಾಳವನ್ನು ಇಳಿದಿದ್ದೇವೆ ಅಲ್ಲವೇ? ಅಲ್ಲಿಯ ನಾಗಗಳ ಹೆಡೆಯನ್ನು ಮೆಟ್ಟಿ ನಿಂತಿದ್ದೇವೆ. ಮರ್ತ್ಯದ ಮನುಜರ ಸೊಕ್ಕನ್ನಡಗಿಸಿದ್ದೇವೆ. ಕೊನೆಗೆ ಉಳಿದದು ಪರಮ ಲಕ್ಷ್ಯವೆನಿಸಿಕೊಂಡಂತಹ ದೇವಲೋಕ. ನಮ್ಮ ಗುರಿ ಇದ್ದದ್ದೇ ಮೇಲ್ಲೋಕ. ಸ್ವರ್ಗವನ್ನು ನಮ್ಮ ವಶಪಡಿಸಿಕೊಳ್ಳಬೇಕು ಎಂಬುದಾಗಿ ಆ ಲೋಕವನ್ನು ನಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡೇವೆ ಎಂದಾದರೆ ಗದಾದಂಡವನ್ನು ಹೆಗಲೇರಿಸಿಕೊಂಡು ನೇರವಾಗಿ ಏರಿದ್ದೇವಲ್ಲ ಸ್ವರ್ಗಲೋಕವನ್ನು. ಸುರಲೋಕಕ್ಕೆ ಏರಿದಾಗ ಸುರಪಾನನು ಹೇಳದು ಸಿಂಹಾಸನದಿಂದ ಆಗಬೇಕೆಂದು ಯೋಚಿಸಿದವರು ನಾವು. ಆಶ್ಚರ್ಯವೇ ಕಾದಿತ್ತು ಅಲ್ಲಿ ನಡೆದದ್ದೇ ಬೇರೆಯಲ್ಲಿ. ಹೌದು. ಇಷ್ಟರಾಗಲೇ ಶುಂಭಾಸುರನೆನ್ನುವಂತ ದಾನವ ಅಲ್ಲಿ ತನ್ನ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಮೆರೆಯುತ್ತಿರಬೇಕಾದರೆ ರಣಾಂಗಣಕ್ಕೆ ಬಂದವನದೇ ಶುಂಭಾಸುರ. ಶುಂಭನೇ ಆದರೇನು ಶಂಭು ಆದರೇನು ನಮಗೆ ಎದುರಿಲ್ಲ ಎಂದು ಭಾವಿಸಿದವರು ನಾವು ಅಲ್ಲವೇ? ಗದೆಯನ್ನು ತಿರುಗಿಸಿ ಹೋರಾಟವನ್ನೇ ಕೊಟ್ಟಾಗ ಬಂದರಲ್ಲ ದೇವಋಷಿಯಾದಂತಹ ನಾರದ ಮಹರ್ಷಿಗಳು ನಮ್ಮಿರುವಗಳ ಮಧ್ಯೆ ಸಂಧಾನವನ್ನು ಏರ್ಪಡಿಸಿದರು. ಸ್ಥಾಪಿತವಾದಂತಹ ಅಧಿಕಾರ ಶುಂಭನಿಗಿರಲಿ, ಪ್ರಪಂಚ ಪರ್ಯಟನೆಯನ್ನು ಮಾಡಿ ಲೋಕಮುಖದಲ್ಲಿ ನಿಂತ ನೀರಾಗಬಾರದು ನೀವು ಅಂತ ಹೇಳಿ ನಾರದ ಮಹರ್ಷಿಗಳು ನಮಗೆ ಆಡಿದರು. ಆದ್ದರಿಂದಲೇ ಅಲ್ಲವೇ ಶುಂಭಾಸುರನು ನಮಗೆ ಮಂತ್ರಿ ಪದವಿಯನ್ನು ಇತ್ತು. ತನ್ನ ತಮ್ಮಂದಿರು ನೀವು ಎನ್ನುವ ರೀತಿಯಲ್ಲಿ ನಮ್ಮ ಯೋಗ್ಯತೆಯನ್ನು ತಿಳಿದು ನಮ್ಮ ಸಾಹಸವನ್ನು ತಿಳಿದು ತನ್ನೆರಡು ಕಣ್ಣುಗಳು ಈ ಚಂಡಮುಂಡರು ಅಂತ ಆಡಿದ, ತನ್ನೆರಡು ತೋಳುಗಳು ಈ ಚಂಡಮುಂಡರು ಅಂತ ನಮ್ಮನ್ನು ಬಿಗಿದಪ್ಪಿಕೊಂಡ ಈ ಹೊತ್ತಲ್ಲಿ ಶುಂಭಾಸುರನ ನಂಬಿಕೆಗೆ ಪಾತ್ರರಾದಂತಹ ನಾವು ಆತನ ಯಾವುದೇ ಕಾರ್ಯವನ್ನು ಕೊಟ್ಟರೂ ಮುಗಿಸುತ್ತೇವೆ ಎನ್ನುವಂತಹ ಸಂಕಲ್ಪ ಆತನಿಗೆ. ಆ ಕಾರಣಕ್ಕಲ್ಲೇ ನಮಗೆ ವಿಶೇಷವಾದಂತಹ ಜವಾಬ್ದಾರಿಯನ್ನು ಕೊಟ್ಟ. ಆದ್ದರಿಂದಲೇ ಹೊರಟದು ನಾವು ಶುಂಭನ ನೇಮದಿ ಶುಂಭನ ನೇಮದೊಳಗೆ ಅಣ್ಣ, ನಮ್ಮ ಮೇಲಿರುವಂತಹ ವಿಶ್ವಾಸ ಚಂಡಮುಂಡರಿಗೆ ಯಾವುದೇ ಕರ್ತವ್ಯವನ್ನು ಕೊಟ್ಟರು ತನ್ನ ಪಾಲಿಗೆ ಒದಗಿಸಿಕೊಡುತ್ತಾರೆ ಎನ್ನುವಂತಹ ನಿರ್ಧಾರದಿಂದ ನಮಗೊಂದು ನಿಯಮವನ್ನು ಕೊಟ್ಟ. ಈ ಹೊತ್ತಿಗಾಗಲೇ ಸುರಲೋಕವನ್ನು ಬಿಟ್ಟು ಹೋದಂತಹ ಸುರಲೋಕದ ಸುರಾಧಿಪತಿಗಳು ಮುಕ್ಕೋಡಿ ದೇವತೆಗಳು ಏನು ಮಾಡುತ್ತಿದ್ದಾರೆ? ಕುಹಕಿಗಳು ಅವರು ಯಾವುದಾದರೂ ಕಪಟವನ್ನು ಮಾಡಿಯಾದರೂ ಮತ್ತೆ ಸುರಲೋಕವನ್ನು ಪಡೆಯುವುದಕ್ಕಾಗಿ ಯಾವುದಾದರೂ ಕುಚಿತವನ್ನು ಮಾಡುತ್ತಾ ಇದ್ದಾರೋ ಇದನ್ನು ನಾವು ಶೋಧಿಸಿ ಬರಬೇಕು. ಕಣ್ಣಿಗೆ ಕಾಣದ ಶುಂಭನ ಆಜ್ಞೆ ನಮಗೆ. ಹೌದು. ಆ ಕಾರಣದಿಂದಲೇ ನಾವು ಶುಂಭನ ನೇಪದಿಂದ ಹೊರಟಂತಹ ನಾವು ಪ್ರಪಂಚದಾದ್ಯಂತ ಎಲ್ಲ ಕಡೆಯೂ ನಾವು ಶೋಧಿಸಿ ಆಗಿದೆ. ಹೌದು, ಕಂಡಿದ್ದೇವ ಸುರಪನನ್ನು. ಬೆಟ್ಟ ಗುಡ್ಡ ಗಿರಿ ಗಂಹಾರ ಎಲ್ಲಿ ಹುಡುಕಿದರೂ ಕೂಡ ನಮ್ಮ ದೇವತೆಗಳ ಸುಳಿವು ಅವರ ಸುಳಿವಿಲ್ಲ. ಅಂದ್ರೆ ಹೆದರಿ ಓಡಿ ಹೋಗಿದ್ದಾರೆ. ಅಲ್ಲೋ ಚಂಡಮುಂಡರು ಬರ್ತಾರೆ ಎನ್ನುವಂತಹ ವರ್ತಮಾನ ಸಿಕ್ಕಿದೆ ಕೂಡಲೇ ಎಲ್ಲಿಯೋ ಅಡಗಿಕೊಂಡಿರಬೇಕು. ಏನಾದರೂ ಸರಿ ಮತ್ತೆ ಶುಂಭನ ವಿರುದ್ಧ ನಿಲ್ಲುವುದಕ್ಕೆ ಅಸಾಧ್ಯವೆಂದು ನಿರ್ಧರಿಸಿದವರು ನಾವು. ಹೌದು. ಸುರಪನ ವಿಷಯವನ್ನು ಬಿಡೋಣ.
ಇವತ್ತು ಬಂದಂತಹ ಕೆಲಸ ಕಾರ್ಯ ಮುಗಿದಿದೆ. ಆ ಈಗ ಸ್ವಕಾರ್ಯ ನಮಗೆ ನೆನಪಾಗುತ್ತಾ ಉಂಟು. ಹೌದನ್ನ ಒಂದು ಕಾರ್ಯಕ್ಕೆ ಇಳಿದ ಮೇಲೆ ಅದನ್ನು ಪೂರೈಸಿ ಶ್ರಮಿಸುವುದು ಅಂತ ನಾವು ಭಾವಿಸಿದರೂ ಕೂಡ ಈ ಹೊತ್ತು ಉದರಾಗ್ನಿಯೊಂದು ವಿಪರೀತ ಕಳೆಯಲು ಮಾಂಸವನು ನೆಲಬೇಕೆನ್ನು ತಲದಲ್ಲಿದ್ದ ದುರುಳಲು ಕಳೆದನ್ನು ನಡೆದಂದು ತಮ್ಮ ಅಣ್ಣ ಉದರಾಗ್ನಿ ಬಾಧಿಸುತ್ತಾ ಇದೆ. ಉದರಾಗ್ನಿಯನ್ನು ಶಮನಿಸದೆ ಒಂದು ಹೆಜ್ಜೆ ಮುನ್ನಡೆಯೋದಕ್ಕೆ ಈ ಹೊತ್ತು ಸಾಧ್ಯವಿಲ್ಲ. ಹೊಟ್ಟೆಗೆ ಏನಾದರೂ ತಿನ್ನಬೇಕಂದರೆ ನಾವು ಇನ್ನೊಬ್ಬರ ಕೇಳಿ ತಿನ್ನುವವರು ನಾವಲ್ಲ. ಆದ್ರೆ ಇಲ್ಲಿ ಕೊಡುವವರು ಕೂಡ ಯಾರು ಕಾಣುತ್ತಾ ಇಲ್ಲವಲ್ಲ. ಹಾಗಂತ ಇಲ್ಲಿ ಇನ್ನೊಬ್ಬರ ಅಪ್ಪಣೆ ನಮಗೆ ಬೇಕೋ ಹೇಳು? ಬೇಡವೇ ಬೇಡ. ದಟ್ಟವಾಗಿ ಬೆಳೆದಿರುವಂತಹ ಕಾರಣ ಅದೆಷ್ಟೋ ದಷ್ಟ ಪುಷ್ಟವಾಗಿರುವಂತಹ ಕಾಡ ಮೃಗಗಳು ಓಡಾಡುತ್ತಿದೆ. ಬೇಟೆಯಾಡುವುದಕ್ಕೆ ಯಾರು ಆಜ್ಞಾದರೂ ಉಂಟ ಹೇಳು? ಬೇಡವೇ ಬೇಡ. ತಡ ಮಾಡುವುದಲ್ಲ, ಕಾರಣಕ್ಕೆ ನುಗ್ಗು. ಬೇಕು ಬೇಕಾದುದನ್ನು ತಿನ್ನೋಣ ನಾವು. ಮುಂದುವರಿಯುವ. ಬೇಟೆಯಾಡೋಣ ಬೇಟೆಯಾಡೋಣ. ಬೇಟೆಯಾಡುತ್ತ ಬಂದಾಗ ಜನುತ ಜನುತೆ ಜನುತ ಜನುತೆ ಜನುತ ಜನುತೆ 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 ಎತ್ತತೆ ಎತ್ತತೆ ನೋಡಲು ನೋಡದ ಬೇಡಿಯ ನೋಡದ ಬೇಡಿಯ ನಾಡುತ್ತ ಭಾಗದ ಮೃಗಗಳ ಏಟೆಯಿಂದ ಬೇಟೆ ಆಡುತ್ತಾ ಬಂದಾಗ ಕಳರು ಮೃಗ ಮಾಂಸವನು ಮೆಲುತಲಿಗೆ ಕಳರು ಮೃಗ ಮಾಂಸವನು ಮೆಲುತಲಿ ಎಲ್ಲರಿಗೊಡ್ಡುತ್ತ ತನುವ ಶ್ರಮವನ್ನು ಕಳೆವೆನೆಂದೆನು ತಾರಾಗ ಬರಲು ಕದಂಬವನದೆಡಿಗೆ ಬರಲು ಕದಂಬವನದೆಡಿಗೆ ಅಣ್ಣ ಬೇಟೆಯಾಡಿದ್ದೇ ಹೇಳಿದ್ದು ನಾವು. ಕೈಗೆ ಸಿಕ್ಕಿರುವಂತ ದಷ್ಟಪುಷ್ಟ ಪ್ರಾಣಿಗಳ ನೆಲಕ್ಕೆ ಬಡಿದು ಹೊಟ್ಟೆ ಬಿರಿಯುವಷ್ಟು ತಿಂದಿದ್ದೇವೆ ನಾವು. ಇಂತಹ ಭೋಜನ ಒಂದು ಜೀವಮಾನದಲ್ಲೇ ನಾವು ತಿಂದಿಲ್ಲ ಅಂತ ಆಗ್ಬೇಕು. ಈಗ ಸಮಾಧಾನವಾಯಿತು ನಮಗೆ. ಯಾರಿಗೆ ಸಮಾಧಾನ ಅಣ್ಣ? ಯಾಕೋ? ಹೊಟ್ಟೆ ತುಂಬಿದ ಕೂಡಲೇ ಸಮಸ್ಯೆಯೊಂದು ಮುಗಿಯುತ್ತೆ ಅಂತ ಭಾವಿಸಿದಾಗಲೇ ಇನ್ನೊಂದು ಸಮಸ್ಯೆ ಶುರುವಾಯ್ತಲ್ಲ. ಯಾವುದದು? ಬಿಸಿ ಬಿಸಿಯಾದಂತಹ ರುಧಿರವನ್ನು ಸೇವಿಸಿದ ಕಾರಣದಿಂದಲ ಏನು ವಿಪರೀತವಾದಂತಹ ದೇಹಾಗ್ನಿಯೊಂದು ಬಾಧಿಸ್ತಾ ಇದೆ. ಹೊಟ್ಟೆ ಹಸಿವಾದರೂ ಕೂಡ ತಡೆಯಬಹುದು, ಆದರೆ ಈ ಉರಿ ಉಂಟಲ್ಲ, ಮೈ ಉಂಟಲ್ಲ, ಅದನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ತಮ್ಮ ಅಣ್ಣ, ಉದುರಾಗ್ನಿಯನ್ನು ನೀಗಿಸಿಕೊಂಡ ಮೇಲೆ ಬಾಧಿಸಿರುವ ದೇಹಾಗ್ನಿಯನ್ನು ತಣ್ಣಗಾಗಿಸಿಕೊಳ್ಳಬೇಕೆಂದಾದರೆ ಬಲವಾದಂತಹ ಗಾಳಿಯು ನಮಗೆ ಬೀಸಬೇಕು. ಯಾರೋ ಗಾಳಿ ಬೀಸುವವರು ನಮಗೆ? ಇಲ್ಲಿ ಗಾಳಿ ಬೀಸುವವರು ಕೂಡ ಯಾರೇ ಇಲ್ಲ. ಇರುವ ಗಾಳಿ ಕೂಡ ಸರಿಯಾಗಿ ಬೀಸುವುದಿಲ್ಲ. ದಟ್ಟವಾಗಿ ಬೆಳೆದಿರುವಂತಹ ಮರಮಟ್ಟುಗಳು, ಹೌದಲ್ವೇ? ದಟ್ಟವಾಗಿ ಇರುವಂತಹ ಬೆಟ್ಟಗಳು, ಮಧ್ಯದಲ್ಲಿ ನಾವಿದ್ದೇವೆ. ಮರುತನು ಬರುವುದಕ್ಕೆ ಅಸಾಧ್ಯ. ಹೌದು. ಆ ಕಾರಣದಿಂದಲೇ ದೇಹಾಗ್ನಿಯನ್ನು ನಿವಾರಿಸಿಕೊಳ್ಳಬೇಕೆಂದಾದರೆ ತುಹಿನಾದ್ರಿಯ ತುದಿಯನ್ನು ಏರಿ ಎತ್ತರವಾದಂತಹ ಬಂಡೆಕಲ್ಲಿನ ಮೇಲೆ ಏರಿ ಕುಳಿತುಕೊಳ್ಳಬೇಕು. ತಡ ಮಾಡುವುದಲ್ಲ, ತುಹಿನಾದ್ರಿ ಗಿರಣು ಏರೋಣಂತೇರೋಣ. ತಮ್ಮ ಸಮಯದಲ್ಲಿ ತಳುವದ ಸಮಯದಲ್ಲಿ ಕೀ
ಲಾಲಿಸಿ. ಏನು ತಮ್ಮದು? ಆಹಾ, ನೆಲವಿನಿಂದು ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಹ ಗಾಯನವ ಆಲಿಸುತ್ತ ನಲವಿನಿಂದು ತಾ ಕುಳಿತು ದೇವಿಯು ಪಾಡುತ್ತಿಹ ಗಾಯನವ ಆಲಿಸುತ್ತಾಗ ದೇವಿಯು ಪಾಡುತ್ತಿಹ ಗಾಯನವ ಆಲಿಸುತ್ತ ಅಣ್ಣ ತಮ್ಮ ಮೈರಿಯನ್ನು ಶಮನಗೊಳಿಸುವುದಕ್ಕಾಗಿ ಮನೋವೇಗದಿಂದ ಮೇಲಕ್ಕೆ ಏರಿ ಬೃಹದಾಕಾರವಾದಂತಹ ಹೆಬ್ಬಂಡೆಗೆ ಮೈ ಚಾಚಿದ್ದು ಒಂದು ಗೊತ್ತು. ನಿದ್ರಾದೇವಿಯ ತೆಕ್ಕೆಗೆ ಬಿದ್ದವರು ನಾವೀರ್ವರು ಹೌದಲ್ವೇ? ಅರೆ ಏನು? ಒಮ್ಮಿಂದೊಮ್ಮೆಲೆ ನಮ್ಮ ಸುಪ್ತವಾದಂತಹ ಮನಸ್ಸು ಎಚ್ಚರಗೊಂಡಿತ್ತು. ಕಿವಿಗಳೆರಡರನ್ನು ಅರಳಿಸಿ ಕೇಳಿದಾಗ ಸುಶ್ರಾವ್ಯವಾದಂತಹ ಗಾಯನವೊಂದು ನಮ್ಮ ಕಿವಿಗಪ್ಪಳಿಸುತ್ತಿದೆಯಲ್ಲ. ಈಗ ನಿನಗೂ ಇದು ಕೇಳಿಸಿದ್ದ? ಹಾಗಾದರೆ ನನಗಿಂತ ಮೊದಲು ನಿನಗೆ ಕೇಳಿಸಿರಬೇಕು. ಮತ್ತೆ ಮಾರುತನಿಗೆ ನಾವು ಆಜ್ಞೆಯನ್ನು ಕೊಟ್ಟಿದ್ದು ಬೀಸುತ್ತಿರುವಂತಹ ಗಾಳಿಯ ಜೊತೆಯಲ್ಲದೇನು ಸುಶ್ರಾವ್ಯವಾಗಿ ಕೇಳುತ್ತಿರುವಂತಹ ಗಾಯನ, ಅದು ಯಾವುದೋ ಒಂದು ಗಾಯನವೋ ಅರ್ಥವಾಗುವುದಿಲ್ಲ. ಅಂದೇನೋ ನನಗೆ ಕಿವಿಗೆ ಕೇಳುತ್ತಾ ಉಂಟು. ಏನೋ ತಮ್ಮದು? ಈ ಕಾರಣದಲ್ಲಿ ಏನದು ಅಣ್ಣ? ಒಂದು ನಾನು ಅರ್ಥವಿಸಿಕೊಂಡೆ. ಏನು? ಬೃಹದಾಕಾರವಾದಂತಹ ಮರಗಳು ಒಂದಕ್ಕೊಂದು ತಿಕ್ಕಿಕೊಂಡಾಗ ಕೇಳಿ ಬರುವಂತಹ ಶಬ್ದವಾಗಿರಬಹುದೇ? ಮರಗಳು ಮರಗಳಲ್ಲದು. ಅಷ್ಟೂ ನಿನಗೆ ಅರ್ಥವಾಗುವುದಿಲ್ವಾ? ಬೇರೆ 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 ಜಾತಿಗಳ ಮೃಗಗಳು ಅಲ್ಲ ಪಕ್ಷಿಗಳು ತಾವು ಕೂಗುವಂತಹ ಶಬ್ದ ಇದಿರಬಹುದೇ? ಇಲ್ಲವೇ ಇಲ್ಲ ಅಣ್ಣ. ಮತ್ತೆ ಯಾಕೆ ಬಲ್ಲೆಯ? ಕೇವಲ ಒಂದು ಸ್ವರ ಅಲ್ಲ ಇದು. ಮತ್ತೇನೇನು? ನಾದ, ರಾಗ, ತಾಳಗಳು ಮಿಶ್ರಿತವಾಗಿ ಒಬ್ಬ ಅನುಭವಸ್ಥನೊಬ್ಬ ಹಾಡುವಂತಹ ಹಾಡೇ ಇದಾಗಿರಬೇಕು. ಒಂದು ಶಾಸ್ತ್ರೀಯವಾಗಿ ಹಾಡುತ್ತಾ ಇದ್ದಾರೆ. ಏನು ಚಂಡಮುಂಡರು ಹೊಸದಾಗಿ ಗಾಯನ ಕೇಳುದ ಅಲ್ವಾ? ಅಲ್ವೇ ಅಲ್ಲ. ಇಷ್ಟರವರೆಗೆ ಆದಷ್ಟು ಗಾಯನವನ್ನು ಕೇಳಿದವರು ನಾವು. ಆದ್ರೆ ನಮಗೆ ಇದು ಇಷ್ಟರವರೆಗೆ ಇಂಪಾಗಿ ಸೊಂಪಾಗಿ ಕೇಳಿಲ್ಲ. ಹಾಗಾದ್ರೆ ಹೀಗಿರಬಹುದೇ? ಹೇಗಣ್ಣ? ನೋಡುವಾದಂತಹ ಕಾರಣದಲ್ಲಿ ಚಂಡಮುಂಡರು ಬಳಲಿದ್ದಾರೆ ಎನ್ನುವ ಕಾರಣಕ್ಕೆ ನಮ್ಮ ಆರಾಧ್ಯ ದೇವನಾದಂತ ಬ್ರಹ್ಮದೇವನ ಮಡದಿ ವೀಣೆಯನ್ನು ಪಿಡಿದು ಪಿಡಿದಿರ್ಪ ಪರಿಯಲಿ ಪಿಡಿದಿರ್ಪ ಪರಿಯಲಿ
ಕಾನನ ಬೇಟೆಗಾಗಿ ಬಂದು ವೀಣೆಗೆ ಪಿಡಿದಿದ್ದ ಬಾನಿಗೆ ಪರಿಯಲಿ ಕಾನನ ಬೆಡಗಾಗಿ ಬಂದು ವೀಣೆಯ ಪಿಡಿದಿದ್ದ ಬಾನಿಗೆ ಪರಿಯಲಿ ಕಾನನ ಬೆಡಗಾಗಿ ಬಂದು ವೀಣೆಯ ಪಿಡಿದಿದ್ದ ಬಾನಿಗೆ ಪರಿಯಲಿ ಕಾನನ ಬೆಡಗಾಗಿ ಬಂದು ಸಾನುರಾಗ ತೋಳಿಂದು ಕಾನ ಪಾಡುವಳು ಸಾನುರಾಗದೊಳಿಂದು ಸಾನುರಾಗದೊಳಿಂದು ಗಾನ 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 ಪಾಡುವಳು ಇದೇನೆಂಬುದು ತಿಳಿಯದಾಗಿಹುದು ಇದೇನೆಂದು ಇದೇನೆಂದು ಏನೆಂದು ಏನೆಂದು ತಿಳಿಯದಾಗಿಹುದು ತಿಳಿಯದಾಗಿಹುದು ಸಾನುರಾಗದೊಳಿಂದು ಗಾನ ಪಾಡುವಳು ಇದೇನೆಂದು ತಿಳಿಯಬೇಕೆಂದು ಸಾನುರಾಗದೊಳಿಂದು ಗಾನ ಪಾಡುವಳು ಇದೇನೆಂದು ತಿಳಿಯಬೇಕೆಂದು ವೀಣೆಯ ಪಿಡಿದಿಪ್ಪ ಈ ಪರಿಯಲಿ ಕಾನನ ಬಿಡೆಗಾಗಿ ಬಂದು ಕಾನನ ಬಿಡೆಗಾಗಿ ಬಂದು 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 ಸಾನುರಗದೊಳಿಂದು ಗಾನ ಪಡುವಳು ಇದೇನೆಂದು ತಿಳಿಯಬೇಕೆಂದು ಸಾನುರಾಗದೊಳಿಂದು ಗಾನ ಪಾಡುವಳು ಇದೇನೆಂದು ತಿಳಿಯಬೇಕೆಂದು ವಾಣಿಗೆ ಪರಿಗಲಿ ಕಾನನ ತಿಡಿಗಾಗಿ ಬಂದು ದಿನದ ದಿನ ತೈ ದಿನ ತೈ ದಿನದ ಪುನರ ದಿನ ತೈ ದಿನ ತೈ ದಿನದ ದಿನದ ದಿನ ತತ್ತಿನ ತತ್ತೋಂಗ ತಗ ದಿನ ತತ್ತೈಯ ತೈ ದಿನ ತಗ ದಿನದ ತಮ್ಮ ಮುಂಡಾಸುರ ಅಣ್ಣ ಚಂಡಾಸುರ ಇಡೀ ಪ್ರಪಂಚದಲ್ಲಿ ವೀಣೆಯನ್ನು ನುಡಿಸುವುದರಲ್ಲಿ ನಮ್ಮ ದೇವರ ಅಡದಿಯಾದಂತಹ ಸರಸ್ವತಿ ಎನ್ನುವುದನ್ನು ಬಲ್ಲವರು ನಾವು. ಹೌದು. ಆ ಕಾರಣದಿಂದಲೇ ಈ ಹೊತ್ತಲ್ಲಿ ಬಲಲಿರುವಂತ ಚಂಡಮುಂಡರಿಗೆ ಮನಸ್ಸಿಗೆ ಮುದವನ್ನು ನೀಡುವುದಕ್ಕಾಗಿ
ಈ ಕಾನನದಲ್ಲಿ ಬ್ರಹ್ಮನ ರಾಣಿ ವೀಣೆಯನ್ನು ನುಡಿಸುತ್ತಿರಬಹುದೇ? ನಿನಗೆ ಬೇಟೆ ಆಡುವಾಗ ಮರ ಏನಾದ್ರು ತಲೆಗೆ ತಾಗಿದ? ಯಾಕೋ? ಬ್ರಹ್ಮನ ಮಡದಿ ಶಾರದೆ, ಮಗಳನ್ನೇ ಮದುವೆಯಾದಂತಹ ಬ್ರಹ್ಮದೇವ ಮುದುಕನ ಚಪಲ ನೋಡು. ಅಂತಹ ಮುದ್ದಿನ ಮಡದಿಯನ್ನು ಈ ಕಾನನಕ್ಕೆ ಕಳಿಸುವುದಕ್ಕೆ ಅವನಿಂದ ಸಾಧ್ಯ ಉಂಟ ಹೇಳು? ಸೃಷ್ಟಿಯ ಕಾರ್ಯವನ್ನು ಮಾಡುವಂತಹ ಬ್ರಹ್ಮ, ಸಹಕಾರಿಯಾಗುವಂತಹ ಸರಸ್ವತಿ, ಅವಳು ಬೇಕೇ ಬೇಕಂತೆ ಅವನ ಜೊತೆಗೆ ಅವಳನ್ನು ಬಿಟ್ಟಿರುವುದಕ್ಕೆ ಅಸಾಧ್ಯ. ಹಾಗಾದ್ರೆ ಹೀಗಿರಬಹುದೇ? ಹೇಗೆ? ತುಂಬರು ನಾರದರು ಬಂದು ನಮ್ಮ ಸೇವೆಯನ್ನು ಮಾಡುವುದಕ್ಕಾಗಿ ಈ ಹೊತ್ತಲ್ಲಿ ಗಾಯನವನ್ನು ಮಾಡುತ್ತಿರಬಹುದೇ? ಅಣ್ಣ, ಯಾಕೋ? ನಾರದರ ಗಾಯನ ನಾವೇನು ಕೇಳದವರ ಹೇಳು. ಅವ ಇಷ್ಟು ಚಂದ ಆಡ್ಲಿಕ್ಕುಂಟ, ಹಾಡ್ತಾನೆ, ಆದ ಇಷ್ಟು ಸ್ವರ ಬರ್ಲಿಕ್ಕಿಲ್ಲ ಅವನಿಂದ. ಮಾತ್ರ ಅಲ್ಲ, ಅವ ಇಷ್ಟು ಹೊತ್ತು ನಿಲ್ಲುವುದೇ ಹೆಚ್ಚು. ಯಾಕೆ? ಅವ ಮುಕ್ಕಾಲ ಮೂಲಕರಿಗೆ ಅಲ್ಲಿ ಇಡೀ ಲೋಕವನ್ನೇ ಸಂಚರಿಸುವವ. ಅವ ಇಷ್ಟು ಹೊತ್ತು ನಿಲ್ಲಿಕ್ಕುಂಟ ಹೇಳು? ಹಾಗಾದರೆ ನಾರದನೂ ಅಲ್ಲ, ತುಂಬುರನೂ ಅಲ್ಲ. ತುಂಬುರ ನಮ್ಮನ್ನು ಕಂಡಾಕ್ಷಣ ಓಡಿ ಹೋಗ್ತಾನೆ. ಬ್ರಹ್ಮನ ರಾಣಿಯೂ ಅಲ್ಲ, ಅಲ್ವೇ ಅಲ್ಲ. ಮತ್ತೆ ಮತ್ತೆ ನಮಗೆ ಕಾರಣಕ್ಕೆ ಅಪ್ಪಳಿಸುತ್ತಾ ಇದೆ ಸುಶ್ರಾವ್ಯವಾದಂತಹ ಗಾಯನ. ಹೌದು, ಯಾರಿರಬಹುದು ಕುತೂಹಲ ಕೂಡ ಹೆಚ್ಚಾಗುತ್ತಾ ಉಂಟು. ಈಗ ನಮ್ಮೊಳಗೆ ನಾವು ತರ್ಕಿಸಿದರೆ ಉತ್ತರ ಸಿಗುವುದಕ್ಕೆ ಸಾಧ್ಯವೋ? ಮೂರನೆಯೊಬ್ಬ ಇಲ್ಲಿ ಕಾಣುವುದು ಕೂಡ ಇಲ್ಲ. ಹಾಗಾದ್ರೆ ನಾವು ಶೋಧಿಸಬೇಕು. ಬಂದಿರುವುದೇ ಶೋಧಿಸುವುದಕ್ಕೆ. ಆದ್ರೆ ಈ ಗಾಯನವನ್ನು ಶೋಧಿಸುವುದು ಹೇಗೆ? ಯಾವ ಕಡೆಯಿಂದ ನಮಗೆ ಗಾಯನವು ಕೇಳುತ್ತಾ ಉಂಟು ಆ ದಿಕ್ಕಿನಲ್ಲಿ ಶೋಧಿಸುತ್ತಾ ಮುಂದುವರಿಯೋಣ. ಸ್ವರವನ್ನು ಹಿಡಿದು ಸ್ವರ ಹಿಡಿದು ನಡೆತರಲು, ಸ್ವರ ಹಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಗಲು, ಪರಿಮಳ ಪರಿಮಳ ನಾಸಿಕಕ್ಕೆ ಸೋಂಗಲು. ಕೌತುಕ ಬಿಂದು ಪರಿಮಳ ಬಿಡಿದು ಮುಂಬರಿಯೇಗೆ, ಅರರೆ ಬಿಂದು ಪರಿಮಳ ಬಿಡಿದು ಮುಂಬರಿಯೇಗೆ. ಅಣ್ಣ ತಮ್ಮ, ಶೋಧಿಸುವುದಕ್ಕೆ ಹೊರಡಂತ ಚಂಡಮುಂಡರು ಸ್ವರದ ಜಾಡನ್ನೇ ಹಿಡಿದು ಮುಂದುವರಿಯುತ್ತಾ ಬಂದರೆ ಇಷ್ಟರವರೆಗೆ ಕಿವಿಗೆ ಸುಶ್ರಾವ್ಯವಾಗಿ ಕೇಳಿದಂತಹ ಗಾಯನದ ಜೊತೆಯಲ್ಲಿ ಆಘ್ರಾಣಿಸುವುದಕ್ಕೆ ಸುಗಂಧ ಒಂದು ನಾಟುತ್ತಾ ಇದೆಯಲ್ಲ, ಕಿವಿಯಿಂದ ಮೂಗಿಗೆ ಬಿದ್ದಿದೆ ಇವಾಗ. ಹೌದಣ್ಣ, ಇಂತಹ ಒಂದು ಸುಗಂಧ ಭರಿತವಾದಂತಹ ಸುವಾಸನೆಯನ್ನು ನಾವು ಇಷ್ಟರವರೆಗೆ ಆಘ್ರಾಣಿಸಿದವರೇ ಅಲ್ಲ. ಅಲ್ಲ, ಸುಗಂಧದ ಬಗ್ಗೆ ನಮಗೆ ಕಡಿಮೆಯೋ ಹೇಳು? ಇಲ್ವೇ ಇಲ್ಲ. ಎಂತ ಸುಗಂಧವನ್ನು ನಾವು ಮೈಗೆ ಪೋಷಿಸಿಕೊಂಡವರು, ಆದರೆ ಇಂತಹ ಸುಗಂಧ ಜೀವಮಾನದಲ್ಲೇ ನಾವು ನೋಡಿಲ್ಲ. ಹಾಗಾದರೆ ಒಂದು ಕಡೆಯಿಂದ ಗಾಯನವನ್ನು ಕೇಳುತ್ತಾ ಇದ್ದೇವೆ, ಅದೇ ಕಡೆಯಿಂದ ಸುಗಂಧವು ನಮ್ಮ ಮೂಗಿಗೆ ಬಡಿಯುತ್ತಾ ಇದೆ. ಹಾಗಾದರೆ ಮೂರ್ತ ರೂಪದಲ್ಲೇನೊಂದಿರಲೇಬೇಕು. ಗಾಯನ ಮತ್ತು ಸುಗಂಧ ಒಂದೇ ದಿಕ್ಕಿನಿಂದ ಒಂದೇ ಕಾಲದಲ್ಲಿ ಬರುತ್ತಾ ಇದೆ ಅಂತ ಶೋಧಿಸುವುದಕ್ಕೆ ಸುಲಭವಾಗಿದೆ ನಮಗೆ. ಹಾಗಾದರೆ ಮುಂದುವರೆದು ನೋಡೋಣ. ತರುಣಿ ಕೋಟಿ ಪ್ರಕಾಶವದು ಗೋಚರಿಸಲ ಚರಿಯಿಂದಾಗ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯಾಲೆಯಲಿ ದೇವಿಯನು. ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯಾಲೆಯಲಿ ದೇವಿಯನು. ಅರರೆ ಅರರೆ ಅಮಮ ಅರರೆ 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 ಇವಳ್ಳಂತ ಬಿಟಗಾರೆ, ಅರರೆ ಅಮಮ ಅರರೆ ಅರರಿಗೆ ಇವಳ್ಳಂತ ಬಿಟಗಾರಿ, ಇಂಥ ಬಿಟಗಾರಿ. ಹಾಯ್ ಹಾಯ್ ಹಾಯ್
ಇನ್ನಿವಳೆಂತ ಬಿಟಕಾರಿ ಇಂತ ಬಿಟಕಾರಿ ಇಂತ ಬಿಟಕಾರಿಗೆ ನೋಡಿ 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 ಮರನೆ ಕೂರ್ಗಣೆ ಕೂರ್ಗಣೆಯಂತಿಹಳು ನೀರೇ ನೋಡಿ ನೋಡಿ ಸ್ಮರಣೆ ಕೂರ್ಗಣೆಯಂತಿ ಇಹಳು ನೀರೇ ಇಂತ ವಿಟಗಾರಿಗೆ ಶರದಿಂದು ವದನೆ ಹರಿಣ ನೇತ್ರೆ ಶರದಿಂದು ವದನೆ ಹರಿಣ ನೇತ್ರೆ ಹರಿಣ ನೇತ್ರೆ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆಗೆ ಶರದಿಂದು ವದನೆ ಹರಿಣ ನೇತ್ರೆ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆಗೆ ಹರರೆ ಅಮನ ಅರೆ ಇನ್ನಿವಳೆಂತ ಬಿಡಗಾರೆ ನೋಡೆ ಸ್ಮರಣ ಕೂರ್ಗಣಿಯಂತಿ ಹೇಳು ನೀರೆ ಇಂತ ಬಿಡಗಾರೆ ಕೂರ್ಗಣಿಯಂತಿ ಹೇಳು ನೀರೇಗೆ ತಮ್ಮ ಸ್ವರ ಮತ್ತು ಗಂಧವನ್ನು ಹಿಡಿದು ಮುಂದುವರಿದು ಬಂದಾಗ ಆಹಾ ಆಹಾ ಎಂತಹ ದೃಶ್ಯವನ್ನು ನಾವು ಕಾಣುತ್ತಾ ಇದ್ದೇವೆ. ನನಗೆ ಕಣ್ಣೇ ಕಾಣಿಸುವುದಿಲ್ಲ ಈಗ. ಕೋಟಿ ಸೂರ್ಯರು ಒಮ್ಮಿಂದೊಮ್ಮೆಲೆ ತೆರೆಗಿಳಿದಂತೆ ಪ್ರಾಸವಾಗುತ್ತಾ ಉಂಟು. ತಮ್ಮ ಅಣ್ಣ ಏನು ಅದು? ಸುಶ್ರಾವ್ಯ ಗಾಯನ ಬಂದ ಕಡೆಗೆ ಹೊರಟವರು ನಾವು. ಹೌದು, ಶೋಧಿಸಬೇಕೆಂದು ಮುಂದುವರೆದು ಬಂದೆವು ನಾವು. ಆದರೆ ವಿಶೇಷವಾದುದನ್ನೇ ಈ ಹೊತ್ತು ಶೋಧಿಸಿದ್ದೇವೆ. ಹೌದು ತಮ್ಮ ಅಣ್ಣ, ಕಾಣುತ್ತಿರುವುದು ಬೆಳಕಿನ ಪುಂಜ. ಬೆಳಕಿನ ಪುಂಜದಲ್ಲಿ ದೇದೀಪ್ಯಮಾನವಾಗಿ ಕಂಗೊಳಿಸುತ್ತಿರುವ ನಾರೀಮಣಿಯವರು ಯಾವುದಾದ ಮೂರ್ತ ಸ್ವರೂಪವು ನಮಗೆ ಗೋಚರಿಸಿದೆ. ಎಟ್ಟರಿಸಿ ನೋಡಿದಾಗ ನಾರಿ ರೂಪವಂತೂ ಸತ್ಯವೇ ಹೌದು. ಹೌದು, ಅವಳು ಹೇಗಿದ್ದಳೆ ನೋಡಂತೆ. ಅಂಬರ ಪಥದಿಂದಲೇ ಇಳಲ್ಪಟ್ಟಂತಹ ಉಯ್ಯಾಲೆ, ಬಂಗಾರದ ಸರಪಳಿಯಲ್ಲಿ ಬಂಗಾರದ ವಜ್ರ ವೈಡೂರ್ಯಗಳಿಂದ ಶೋಭಿಸುವ ಉಯ್ಯಾಳೆ. ಹೌದು, ಅದರಲ್ಲಿ ಕುಳಿತಿದ್ದಾಳೆ. ಮಾತ್ರವಲ್ಲ, ಲೋಕವನ್ನೇ ಮರೆತಂತೆ ತನ್ನಷ್ಟಕ್ಕೆ ತಾನು ಗಾಯನವನ್ನು ಪಾಡುತ್ತಾ ಇದ್ದಾಳೆ. ನನಗೂ ಈ ಪ್ರಪಂಚಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ತನ್ನ ಗಾಯನದಲ್ಲೇ ನಿರತಳಾಗಿದ್ದಾಳೆ. ತಮ್ಮ ಅಣ್ಣ, ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಮಗದೊಮ್ಮೆ ನೋಡಬೇಕೆನ್ನುವಂತಹ ಕೌತುಕ, ನೋಡುತ್ತಲೇ ಇರಬೇಕೆಂದು ಮನಸ್ಸಿಗೆ ಆಹ್ಲಾದಕರ. ಇಷ್ಟರವರೆಗೆ ಚಂಡಮುಂಡರು ಹದ್ದು ಬಸ್ತಿನಲ್ಲಿಟ್ಟಂತಹ ಪಂಚೇಂದ್ರಿಯಗಳು ಕೂಡ ಈ ಹೊತ್ತು ಅಲುಗಾಡುವುದಕ್ಕೆ ಪ್ರಾರಂಭಿಸಿತು ಇವಳನ್ನು ಕಂಡಾಗ. ಚಂಡಮುಂಡರ ಜೀವನದಲ್ಲಿ ಅದೆಷ್ಟೋ ನಾರಿಯರನ್ನು ಕಂಡವರು ನಾವು. ಹೌದು, ಎಲ್ಲರನ್ನು ಗೌರವ ಭಾವನೆಯಿಂದಲೇ ಕಂಡದ್ದು ನಾವು. ನಾರಿಯನ್ನೊಂದು ಅಲಕ್ಷ್ಯವೇ ಮಾಡಿದ್ದೇವೆ. ಯಾರನ್ನು ಕಂಡರೂ ನಮ್ಮ ತಾಯಿಗೆ ಸಮಾನ ಎಂದು ಯೋಚಿಸಿದವರು ನಾವು. ಯಾಕೆ? ಅಖಂಡವಾದಂತ ಬ್ರಹ್ಮಚರ್ಯವನ್ನು ಉರಿದು ಬಿಗಿದು ಗಟ್ಟಿಗೊಳಿಸಿದವರು ನಾವು. ಆದರೆ ಈ ಹೊತ್ತು ಹಾಗಲ್ಲ. ನೋಡಿದರೆ ಮತ್ತೆ ಮತ್ತೆ ನೋಡಬೇಕನಿಸುತ್ತದೆ. ಅದು ಮಾತ್ರವೇ, ಅವಳ ಕಣ್ಣನ್ನು ನೋಡು ನೀನು. ನೆಟ್ಟಿಸುತ್ತಿರುವಂತಹ ಕಣ್ಣನ್ನು ಕಂಡಾಗ ಅತ್ತ ಕಡೆ ಇತ್ತ ಕಡೆ ಸಂಚರಿಸುತ್ತಂತಹ ಕಣ್ಣು, ಹರಿಣ ನೇತ್ರ ಇವಳು. ಹೌದೇ ಹೌದು ಅಲ್ಲವೇ? ಮತ್ತೆ ನೋಡಂತೆ ಅವಳ ಮುಖವನ್ನು ಹೇಗೆ ಕಾಣುತ್ತದೆ? ಚಂದ್ರವದನೆ, ಹುಣ್ಣಿಮೆಯ ಚಂದ್ರನಂತೆ ಶೋಭಿಸುತ್ತಿರುವಂತಹ ಆಕೆಯನ್ನು ಕಂಡಾಗ ಅದು ಮತ್ತೆ ಮತ್ತೆ ದಿಟ್ಟಿಸಬೇಕೆಂದೆನಿಸುತ್ತಾ ಇದೆ. ಆಕೆಯ ರೂಪ ಲಾವಣ್ಯವನ್ನ ಹೋಗಲುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟ ಹೇಳು? ಸಹಸ್ರ ನಾಲಗೆ ಇರುವಂತಹ ಆದಿಶೇಷನಿಂದ ಕೂಡ ಅಸಾಧ್ಯವೇ. ಹೌದು, ಈಗ ಹೋಗಲುವುದಕ್ಕೆ ನಿಂತೇವೆಂದಾದರೆ
ಹೊಗಳುತ್ತಲೇ ಇರಬೇಕೆಂದು ಅನಿಸುತ್ತಾ ಇದೆ. ಖಂಡಿತವಾಗಿ ಹೌದು ತಮ್ಮ. ಅಣ್ಣ, ಇವಳೆಂತ ವಿಟಗಾರೆ. ಯಾಕೆ ಯಾವುದೇ ಪುರುಷನನ್ನು ತನ್ನತ್ತ ಸೆಳೆದುಕೊಳ್ಳುವಂತಹ ಶಕ್ತಿಯುಳ್ಳಂತಹ ಮಾರೆ ಇವಳು. ಎಂತಹ ಆರಸಿಕನು ಕೂಡ ಒಮ್ಮಿಂದೊಮ್ಮೆಲೆ ಇವಳತ್ತ ನೋಡಲೇಬೇಕು. ಹೌದಣ್ಣ, ಅದಕ್ಕೆ ಇವಳೆಂತ ವಿಟಗಾರೆ ಅಂತ ಹೇಳಿದ್ದು ನಾನು. ಖಂಡಿತವಾಗಿಯೂ ಅದು ಮಾತ್ರವೇ. ಇವಳ ರೂಪವನ್ನು ಕಂಡಾಗ ಈ ಪ್ರಪಂಚದಲ್ಲಿ ಅತಿ ರೂಪವಂತರು ಯಾರು ಅಂತ ಕೇಳಿದರೆ ಯಾರು? ರತಿ ಮನ್ಮಥರು. ಓಹೋ, ಅಲ್ಲವೇ? ಮನ್ಮಥನಲ್ಲಿರುವಂತಹ ಶರಪಂಚಗಳು, ಆ ಶರ ಬಾಣಗಳು ಎಲ್ಲವೂ ಮೂರ್ತಿವೆತ್ತವಾಗಿ ಬಂದು ನಿಂತಿದೆಯೋ ಏನೋ ಎನ್ನುವ ರೀತಿಯಲ್ಲಿ ಸುಂದರಣೀಯವಾಗಿ ಕಾಣುತ್ತಾ ಇದ್ದಾರೆ. ಖಂಡಿತವಾಗಿ ಹೌದಣ್ಣ. ಅದು ಮಾತ್ರವೇ ತಮ್ಮ. ಆಕೆಯ ನೋಟವನ್ನು, ಆಕೆಯ ಮೈಯಿಂದ ಹೊರಸೂಸುವಂತಹ ತನ್ನ ಗಂಧವನ್ನು, ಆಕೆಯ ಕಣ್ಣುಗಳನ್ನು, ವದನವನ್ನು ನೋಡುತ್ತಾ ಇದ್ದರೆ ಈ ಲೋಕವನ್ನು ನಾವೇ ಮರೆತು ನಿಂತವರು. ಹೌದು, ಅವಳನ್ನು ಹೊಗಳ್ಬೇಕು ಅಂತ ಹೇಳಿ ನಮ್ಮ ನಾಲಗೆ ಈ ಹೊತ್ತು ಹಪಹಪಿಸುತ್ತಾ ಇದೆ. ಕಣ್ಣುಗಳು ಅವಳನ್ನು ನೋಡಬೇಕು ಎನ್ನುವಂತ ಕಾತರದಿಂದ ಕಾಯುತ್ತಾ ಇವೆ. ಇಷ್ಟರವರೆಗೆ ನಾವು ಅವಳ ಸುಗಂಧವನ್ನು ಆಘ್ರಾಣಿಸುವುದಕ್ಕೆ ಮೂಗು ಈ ಹೊತ್ತು ಸಿದ್ಧವಾಗಿಯೇ ನಿಂತಿದೆ. ಇಲ್ಲ, ಅವಳ ಗಾಯನಕ್ಕೆ ಯಾವತ್ತೋ ನಾವು ಸೋತು ಹೋಗಿದ್ದೇವೆ. ಅಣ್ಣ ತಮ್ಮ, ಹಾಗಾದರೆ ಇವಳು ಯಾರಿರಬಹುದು? ನನಗೊತ್ತಾಯ್ತು ಯಾರು ಅಂತ. ಯಾರು? ಹರಿ ಇದ್ದಾರಲ್ಲ, ನಾರಾಯಣ. ಅವನ ಜೊತೆಯಲ್ಲಿರುವುದು ಲಕ್ಷ್ಮಿ. ಈ ಹೊತ್ತಲ್ಲಿ ಲಕ್ಷ್ಮಿಯ ದರ್ಶನ ನಮಗಾಯಿತು. ಸಾಧ್ಯತೆ ಉಂಟಾ ಹೇಳು? ಲಕ್ಷ್ಮಿಯ ಬಗ್ಗೆ ನಾವು ನೋಡಿರದಿದ್ರು ಕೂಡ ಅವಳ ಬಗ್ಗೆ ನಾವು ಕೇಳಿದ್ದೇವೆ. ಸಮುದ್ರ ಮತನ ಕಾಲದಲ್ಲಿ ಹರಿಯ ವೃಕ್ಷಸ್ಥಳವನ್ನೇ ಬೇಡಿ ಬಂದವಳಂತೆ ಅವಳು. ಅಂತಹ ಪರಮ ಪವಿತ್ರವಾದ ಜಾಗ ಅವಳಿಗೆ. ಅಂತಹ ಜಾಗವನ್ನು ಬಿಟ್ಟು ಈ ದಟ್ಟ ಕಾನನಕ್ಕೆ ಅವಳು ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಮ್ಮ ಆರಾಧ್ಯ ದೈವನಾದಂತಹ ಪರಮೇಶ್ವರನ ಮಡದಿಯಾದಂತಹ ಉಮೆ ಇರಬಹುದೇ? ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಣ್ಣ. ಯಾಕೆ? ಒಬ್ಬಳನ್ನು ತಲೆಯಲ್ಲಿ ಹೊತ್ತು ಮತ್ತೊಬ್ಬಳನ್ನು ಭುಜದಲ್ಲಿಟ್ಟಂತಹ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಪರಮೇಶ್ವರ ಅಂತ ತನ್ನ ಮುದ್ದಿನ ಮಡದಿಯರನ್ನು ಈ ದಟ್ಟ ಕಾನನಕ್ಕೆ ಬಿಡುವುದಕ್ಕೆ ಉಂಟೋ ಹೇಳು? ಅರ್ಧನಾರೀಶ್ವರನಾದಂತಹ ಪರಮೇಶ್ವರನು ಈ ಹೊತ್ತಲ್ಲಿ ಪಾರ್ವತಿಯನ್ನು ಬಿಟ್ಟು ಬರುವುದಕ್ಕೆ ಅಸಾಧ್ಯ. ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ಉಮೆ ರಮೆಯರಲ್ಲ ಎಂದಾದ ಮೇಲೆ ಮತ್ತಿನ್ಯಾರಿರಬಹುದು ಎನ್ನುವಂತಹ ಕೌತುಕ. ಅಣ್ಣ, ಮನ್ಮಥನ ಮಡದಿಯಾದಂತಹ ರತಿ ಇರಬಹುದೇ? ಸಾಧ್ಯವೇ ಇಲ್ಲ ಅಣ್ಣ. ಯಾಕೋ ತಮ್ಮ? ಲೋಕದಲ್ಲಿ ಒಂದು ಮಾತಿದೆ ನೋಡು. ಏನು? ಕಾಮ ರತಿಯರ ಮೇಳ, ರತಿಯ ಮೇಳದಲ್ಲಿರ್ಪ ಕಾಮ. ಅವರಿರುವರು ಬೇರೆ ಬೇರೆಯಾಗಿರುವುದಕ್ಕೆ ಅಸಾಧ್ಯ. ಖಂಡಿತವಾಗಿ ಹೌದು. ರತಿಯಲ್ಲ ರಮೆ ಉಮೆ ವಾಣಿಯರುವಲ್ಲ ಅಂದಾದ ಮೇಲೆ ಇವಳ ಜನನಕ್ಕೇನಾದರೂ ಕಾರಣ ಇರಬಹುದಲ್ಲವೇ? ಹೌದು. ಇವಳು ಯಾರು ಇರಬಹುದು ಎನ್ನುವುದು ಮನದಲ್ಲಿ ತರ್ಕಿಸಿಕೊಳ್ಳುವುದೇ ನಮಗೆ ಉತ್ತರ ಸಿಗುವುದಕ್ಕೆ ಸಾಧ್ಯವಿಲ್ಲ ಹೇಳು. ಅವಳಾಗಿ ನಮ್ಮ ಇರವನ್ನು, ನಮ್ಮ ಬರವನ್ನು ಕೂಡ ಅಲಕ್ಷಿಸಿಯೇ ನಿಂತಿದ್ದಾಳೆ ಈ ಹೊತ್ತು. ಹಾಗಾದರೆ ಇಂತಹ ಚೆಲುವೆಯನ್ನು ನಾವು ಮಾತಾಡಿಸದೆ ಬಿಡುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಒಂದಣ್ಣ, ಏನು? ಅಂತಹ ಚೆಲುವೆಗೆ ಮನೆ ಇರಬಹುದೇ? ಅಲ್ಲ, ಮನೆ ಇದ್ರೆ ಇಲ್ಲಿಗೆ ಬರುತ್ತಾಳೋ? ಮನೆ ಇದ್ರೆ ಇಲ್ಲಿಗೆ ಬರುತ್ತಾಳೆ ಎನ್ನುವ ಪ್ರಶ್ನೆ ನಮಗೆ ಮೂಡುತ್ತದೆ. ಅವಳ ಮುಖವನ್ನೊಮ್ಮೆ ಸರಿಯಾಗಿ ಗಮನಿಸುವಂತೆ. ಏನು? ಹೆಣ್ಣಾದವಳಿಗೆ ಮನೆ ಬಹಳ ಹತ್ತಿರ. ಗಂಡು ಮಕ್ಕಳಾದ್ರೂ ಮನೆ ಬೇಕಾದ್ರೆ ಯಾವಾಗ ಬಿಟ್ಟು ಬರಬಹುದು. ಆದ್ರೆ ಹೆಣ್ಣು ಮಕ್ಕಳು ಹಾಗೆ ಅಲ್ಲ ನೋಡು. ಒಂದು ತಂದೆಯ ಮನೆ, ತಪ್ಪಿದರೆ ಗಂಡನ ಮನೆ. ಆದ್ರೆ ಇವಳು ಮನೆಯಿಂದ ಬಲಪ್ರಯೋಗದಿಂದ ಹೊರಗಾಕಲ್ಪಟ್ಟವಳಲ್ಲ. ಯಾಕೆ? ಅವಳ ಮುಖವನ್ನು ಕಂಡಾಗ ಗೊತ್ತಾಗ್ತದೆ ಸಂತೋಷವಾಗಿಯೇ ಇದ್ದಾಳೆ. ಭೂತಕಾಲದ ಹೆದರಿಕೆ ಆಗಿರಬಹುದು, ಭವಿಷ್ಯತ್ನಲ್ಲಿ ಬರುವಂತಹ ಭಯ ಆಗಿರಬಹುದು, ಅವಳ ಮುಖದಲ್ಲಿ ಕಾಣುವುದೇ ಇಲ್ಲ. ವಾಸ್ತವವನ್ನು ಅನುಭವಿಸುತ್ತಾ ಸಂತೋಷದಿಂದಲೇ ಕಾಲ ಕಳೆಯುತ್ತಾಳೆ ಅಂತಾದ್ರೆ ಅವಳು ಇದನ್ನು ನಿರ್ಧರಿಸಿಯೇ ಬಂದಿರಬೇಕು. ತಮ್ಮ, ಮನೆ ಮಾರುತಗಳಿರಬಹುದೇ? ಅಲ್ಲವರ ಹೆತ್ತವರು ಯಾರು? ಇವರಿಗೆ ಹೇಳುವವರು ಕೇಳುವವರು ಯಾರು ಇಲ್ಲವೇ? ಇದು ನಾವಾಗಿಯೇ ತರ್ಕಿಸಿಕೊಂಡರೆ ಉತ್ತರ ಸಿಗುವುದಕ್ಕೆ ಅಸಾಧ್ಯ. ಮನೆ ಬಿಟ್ಟಂತಹ ಈ ಮಾನಿನಿಯ ಮನ ನಮಗೆ ತಿಳಿಯದೆ ನಾವು ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ. ಈಗ ಅರ್ಥದಲ್ಲಿ ಬಿಟ್ಟು ಹೋಗುವುದಕ್ಕಾಗ್ತದ ಹೇಳು? ಖಂಡಿತವಾಗಿಯೂ ಇಲ್ಲ. ಹಾಗಾದ್ರೆ ನಾವು ಯಾರ ಹತ್ರ ಕೇಳುವುದು? ಅವಳ ಹತ್ರನೇ ಕೇಳ್ಬೇಕಷ್ಟೇ. ಮಾತಾಡಿಸುವಾಗಾದರೆ ಯಾವ ರೀತಿ? ಹೇಗೆ? ಹೆಸರು ಗೊತ್ತಿಲ್ಲಲ್ಲ. ಈಗ ಮಾತಾಡಿಸಬೇಕಾದರೆ ನೀನೊಬ್ಬನೇ ಮಾತಾಡಿಸುವುದು
ಸಾಧ್ಯ ಇಲ್ಲ. ಈಗ ನಾವೀರ್ವರು ಸೇರಿ ಮಾತಾಡಬೇಕು. ಅವಳ ಹೆಸರನ್ನು ಕೂಗಿ ಕರೆಯುವುದೇ? ಹೆಸರು ಏನೊಂದು ನಮಗೆ ಗೊತ್ತಿಲ್ಲ, ಹೇಗೆ ಕರೆಯುವುದಾಗಾದರೆ? ಕೈ ತಟ್ಟಿ ಕರೆಯುವನೇವೇ ಸಭ್ಯತೆ ಅಲ್ಲ. ಮುಂಡರಿಗೆ ಅದು ಒಗ್ಗುವುದಕ್ಕಿಲ್ಲ. ಇಷ್ಟರವರೆಗೆ ಕೈ ತಟ್ಟಿ ಕರೆದದ್ದು ಉಂಟ? ನಾವು ಇಲ್ಲವೇ ಇಲ್ಲ. ನಾವು ಎದುರು ಬಂದ್ರೆ ಎಲ್ಲರೂ ಕರೆಸಿ ಮಾತನಾಡುವವರೇ ಹೌದು. ಹಾಗಾದ್ರೆ ಒಂದು ರೀತಿ ಮಾಡುವಣ್ಣ. ಏನು? ಹೇಗೂ ದೊಡ್ಡ ಹಿರಿಯವಳ ನೀನು, ಸ್ವಲ್ಪ ಅನುಭವ ಜಾಸ್ತಿ ನಿನಗೆ, ಒಂದು ಹೆಸರಿಡು ನೀನು. ಈಗ ನನ್ನ ಬಾಯಿಗೆ ಬಿಟ್ಟಿದೆ ಮಾತಾಡುವುದನ್ನು. ಹೌದು, ಒಂದು ವಿಚಾರವನ್ನು ಮಾಡೋಣ. ಹೇಗೆ? ಆಕೆಯ ದೇಹದಿಂದ ಸೂಸುವಂತಹ ಪರಿಮಳವೇನಿದೆ, ತಾವರೆಯ ಹೆಸರಿನ ಪರಿಮಳ. ಹೌದು, ಅದಕ್ಕೆ ಒಂದು ಒಳ್ಳೆಯ ಹೆಸರಿನಿತ್ತು. ಅದನ್ನೇ ಹಿಡಿದು ಕರೆದರೆ ನಮ್ಮ ಕಡೆ ನೋಡಿಯಾಳೋ? ಪ್ರಯತ್ನಿಸುವಣ್ಣ. ಪ್ರಯತ್ನಿಸಬೇಕಾದದ್ದು ನಮ್ಮ ಕರ್ತವ್ಯ. ಹೌದು, ಆದ್ದರಿಂದಲೇ ಕರೆಯುವುದ? ಮಾತಾಡಿಸು. ಮತ್ತೆ ನನ್ನ ಮೇಲೆ ನೀನು ಆರೋಪ ಮಾಡಬಾರದು. ಖಂಡಿತವಾಗಿಯೂ ಇಲ್ಲ. ಅಣ್ಣ ಈ ರೀತಿ ಮಾಡಿದಂತ ಹೇಳಬಾರದು ನೀನು. ಇಲ್ವೇ ಇಲ್ಲ. ನಿನ್ನ ಸಮ್ಮತ ಒಮ್ಮತವಿದೆ ಎಂದಾದರೆ ಕೈಯನ್ನು ಕರೆಯುವುದೇ? ಹೇಗೆ? ಮಾತಾಡಿಸು. ವಾರಿಜ ವಾರಿಜ ಗಂಧಿನಿ ವಯ್ಯಾರೇ, ವಾರಿಜ ಗಂಧಿನಿ ವಯ್ಯಾರೇ, ಯಾರು ನೀನು ಮೊದಲು ಸುರಿಗೆಗೆ ಓರ್ವಳೆ ಈವನೊದಳು ಇಪ್ಪ ಕಾರಣವಿಗೇನೆ, ಮನೆಗಳಲ್ಲಿ ನಿನಗೆ ಯಾರು ಪೆತ್ತವರೆಂಬ ಹಾಗೆ, ಯಾರು ಪೆತ್ತವರೆಂಬ ಹಾಗೆ, ತೋರಿ ದಯವ ಹೇಳು ನೀ ವಿಸ್ತಾರದಿಂದಲೇ, ಯಾರು ಪೆತ್ತವರೆಂಬ ಹಾಗೆ, ತೋರಿ ದಯವ ಬೆನ್ನಿ ವಿಸ್ತಾರದಿಂದಲೇ. ವಾರಿಜ ಗಂಧಿನಿ ವಯ್ಯಾರೇ, ಯಾರು ನೀನು ಮೊದಲು ಸೂರೆಗೆ, ಆಗ ಓ ವಾರಿಜ ಗಂಧಿಣಿ. ಯಾರು? ತಮ್ಮ. ಅಣ್ಣ, ಕರೆದದ್ದಲ್ಲಿ ಕೆಲಸ ಆಯ್ತು. ಹೌದು, ಮಾತಾಡಿಸ್ತಾ ಇದ್ದಾಳೆ. ಮಾತಾಡಿಸವಳನ್ನು. ಅವಳಿಗೆ ಕರಿಬೇಕು ಅಂತಲೇ ಆಸೆ ಇತ್ತು. ಹಾಗಾದ್ರೆ ಕಾದದ್ದೇ ಅದಕ್ಕೆ. ನಾವಾಗೆ ಕರೆಯುತ್ತೇವೆಯೋ ಎನ್ನುವ ಹಾಗೆ ನಮಗೆ ನಮ್ಮ ಕೆಲಸ ಕಾರ್ಯ ಆಗಬೇಕು. ಶೋಧಿಸುವುದಕ್ಕೆ ಹೊರಟವರ ಅಲ್ಲವಾ? ಓ ವಾರಿಜ ಗಂಧಿಣಿ. ಏನು? ಈಗ ನಿನ್ನಲ್ಲಿ ಸ್ವಲ್ಪ ಮಾತನಾಡಬಹುದಾ ನಾವು? ಧಾರಾಳ. ಹೆಣ್ಣೆ, ಘೋರವಾದಂತಹ ಕಾರಣ ಎಂಟನೆಯ ಬಂಟನೊಬ್ಬ ಬಂದರು ಇಲ್ಲಿ ಇರುವುದಕ್ಕೆ ಭಯವನ್ನು ಪಡುತ್ತಾರೆ. ಹೌದು. ನಾರಿ ಮಣಿಯಾದಂತಹ ನೀನು ಅಬಳೆ ಎಂದು ಎಲ್ಲರೂ ಪ್ರಪಂಚದಲ್ಲಿ ಹೇಳುತ್ತಾರೆ. ಆದರೆ ಅಬಳೆಯಾದಂತಹ ನೀನು ಈ ಕಾನನದಲ್ಲಿ ಇರಬೇಕಾದರೆ ಈ ಲೋಕದ ಗೊಡವೆಯೇ ಇಲ್ಲದೆ ಪ್ರಪಂಚವನ್ನೇ ಮರೆತು ನಿಂತವನು ನೀನು. ಅದು ಮಾತ್ರವಲ್ಲ, ಮತ್ತೆ ಚಂಡಮುಂಡರು ನಾವು ಎಲ್ಲಿಗೆ ಪ್ರವೇಶ ಮಾಡಿದರು ಎಲ್ಲರೂ ನಮ್ಮನ್ನು ಭಯದಿಂದಲೇ ನೋಡುವವರು. ಹೌದು. ಹೆಣ್ಣೆ, ಈ ಹೊತ್ತು ನಿನ್ನ ಎದುರುಗಡೆ ನಾವು ಬಂದು ನಿಂತೇವೆಂದಾದರೂ ಭಯಭೀತಲಾಗಲಿಲ್ಲ ನೀನು. ಒಂದೇ ಒಂದು ಪ್ರಶ್ನೆ ನಿನ್ನಲ್ಲಿ, ಈ ಕಾನನದಲ್ಲಿರುವುದಕ್ಕೆ ಕಾರಣವೇನು? ನಿನ್ನ ಮನೆ ಮಠ ಇಲ್ಲವೋ? ನಿನ್ನ ಹೆತ್ತವರು ಯಾರು? ನಿನ್ನನ್ನು ಕೇಳುವವರು ಹೇಳುವವರು ಯಾರು ಇಲ್ಲವೇ? ಹೇಳು ನಿನ್ನ ವರದಿ ಏನೆಂದು. ಅಯ್ಯ ವೀರರೇ, ಬಹಳ ದೂರದಿಂದಲೇ ನಿಮ್ಮ ಬರೋಣವನ್ನು ನಾನು ವೀಕ್ಷಿಸ್ತಾ ಇದ್ದವಳು. ಈ ಹೊತ್ತು ನೀವು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ಪುಂಖಾನುಪುಂಖವಾಗಿ ಪ್ರಶ್ನೆಗಳನ್ನು ನನ್ನಲ್ಲಿ ಕೇಳುತ್ತಾ ಇದ್ದೀರಿ. ಆದ್ರೆ ನೀವು ಕೇಳುತ್ತಾ ಇರುವಂತಹ ಪ್ರಶ್ನೆಗೆ ಎಲ್ಲಿಂದ ಆರಂಭಿಸಬೇಕು ಅನ್ನುವಂತಹ ಜಿಜ್ಞಾಸೆ ನನ್ನಲ್ಲಿ ಉಂಟು. ಈಗ ನಾನು ಇಲ್ಲಿಗೆ ಬರಬೇಕು ಅಂತಾದ್ರೆ, ಇಷ್ಟೆಲ್ಲ ನಾನು ಬೆಳೆಬೇಕು ಅಂತಾದ್ರೆ ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿ ಆನಂತರ ನಾನು ಇಲ್ಲಿಗೆ ಸೇರಿಕೊಳ್ಬೇಕು.
ಆದ್ರೆ ನಾನು ಇದನ್ನು ಮೊದಲನೇ ಸಲ ಕೇಳ್ತಾ ಇರುವುದು. ಯಾಕಂದ್ರೆ ನಿಮ್ಮ ಮನದಲ್ಲಿ ಮೂಡುತ್ತಿರುವಂತಹ ಪ್ರಶ್ನೆ, ಇಷ್ಟು ಸುಂದರವಾದಂತಹ ಹೆಣ್ಣೊಬ್ಬಳು ಈ ಮಲೆಗೆ ಯಾಕೆ ಬಂದಿದ್ದಾಳೆ, ಮಲೆಗೆ ಮಾನಿನಿಯ ಪ್ರವೇಶ ಯಾಕಾಯಿತು ಎನ್ನುವಂತಹ ಪ್ರಶ್ನೆ. ಏನು ಹೇಳೋಣ? ಊರು ಮನೆಗಳಿಲ್ಲ, ಊರು ಮನೆಗಳಿಲ್ಲಾಗ ಪೆದ್ದರ್ಯಾರು ತಿಳಿಯಲಿದುವೇ ಸತ್ಯಾಗ. ನನಗೆ ಮೂರು ಲೋಕವೆಲ್ಲ ನಿನ್ನ ಸೇರಿಕೊಂಡಿರೆಗೆ, ಮೂರು ಲೋಕವೆಲ್ಲ ಹೊರ ಬಿದ್ದಿನ ಹೋದರೇನೋ, ಊರು ಮನೆಗಳಿನ್ನೇನೋ ತೋರದ ನಿನಗೆ ಭೇದ ಬಂದು ಈ ರೀತಿಯೋಳು ಇದ್ದೇ. ಅಯ್ಯ ವೀರರೇ, ಹೆಣ್ಣೆ, ನೀವು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ನನಗೆ ಗೊತ್ತಿದ್ದದಷ್ಟನ್ನು ಮಾತ್ರ ಉತ್ತರಿಸ್ತೇನೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಅಂತ ನಾನು ಹೇಳುವುದಿಲ್ಲ. ಅಯ್ಯ, ಊರು ಮನೆಗಳಿಲ್ಲ, ಪೆತ್ತವರ್ಯಾರೂ ತಿಳಿದಿಲ್ಲ, ಮೂರು ಲೋಕಗಳೇ ನನ್ನ ಊರು. ಹುಟ್ಟಿದಂತಹ ಮನೆ ಇಲ್ಲ, ಹೆತ್ತ ಮಾತಾಪಿತರು ಯಾರೆಂಬುದನ್ನು ನಾನರಿಯೆ. ಹಾಗಾದರೆ ನೀನು ಅನಾಥ ಎಂದು ಭಾವಿಸಬಹುದೇ? ಹಾಗೆ ಭಾವಿಸಿಕೊಳ್ಳಿ, ಹಾಗೆಂದು ಅನಾಥಳು ಅಲ್ಲ. ಮತ್ತೆ ಇಡೀ ಲೋಕವೇ ನನ್ನ ಊರು. ಎಲ್ಲಾ ಕಡೆಗೂ ಹೋಗ್ತೇನೆ, ಎಲ್ಲಾ ಕಡೆಯಲ್ಲಿ ನಿಲ್ತೇನೆ. ಬರಬೇಡ ಅಂತ ಹೇಳಿದ ಮನೆಗೆ ನಾನು ಹೋಗುವುದೂ ಇಲ್ಲ. ಕೆಲವು ಕಡೆ ಹೋದಾಗ ನನ್ನನ್ನು ಕೆಲವು ಹೆಸರಿನಿಂದ ಕರೆಯುತ್ತಾ ಇದ್ದಾರೆ. ಹಾಗಾದರೆ ನೀನು 10 ಊರುಗಳಲ್ಲಿ ಸುತ್ತುವವಳೆ ನೀನು. ಹಾಗೆ ತಿಳಿದುಕೊಳ್ಳಿ ನೀವು. ಒಂದು ಕಡೆಗೆ ಹೋಗ್ತೇನೆ, ಆ ಕಡೆಯಲ್ಲಿ ನನ್ನನ್ನು ಅಮ್ಮ ಅಂತ ಕರೀತಾರೆ. ಇನ್ನೊಂದು ಕಡೆಗೆ ಹೋದ್ರೆ ಜನನಿ ಅಂತ ಕರೀತಾರೆ. ಇನ್ನೊಂದು ಕಡೆಗೆ ಹೋಗ್ತೇನೆ, ತಾಯಿ ಅಂತ ಸಂಬೋಧಿಸ್ತಾರೆ. ಆದ್ರೆ ಒಂದು ಮಾತುಂಟು ನೋಡಿ, ಏನು? ಹೆಸರು ಯಾವುದಾದರೇನು, ಹೆಸರಿನೊಳೇನಿದೆ ಅಂದದ ಹೆಸರೇನೆ, ಅಷ್ಟಕ್ಕೆ ಮಾರು ಹೋಗುವುದೇ. ಮೊಲ್ಲೆಯ ಹೂವನ್ನು ಕಲ್ಲಿಯ ಹೂವೇನೆ, ಕಂಪೇನು ಕಡಿಮೆಯಾಗುವುದೇ. ಹೆಸರು ಯಾವುದಾದರೇನು ಒಂದು ಗುರುತಿಸುವುದಕ್ಕೆ ಅಂತ ಇದ್ರೆ ಯಾವುದಕ್ಕೂ ನಾವು ಹೋಗೋಡಬಹುದು. ಹಾಗೆ ಹುಟ್ಟಿದಂತಹ ಮನೆ ಅಂತೂ ಇಲ್ವೇ ಇಲ್ಲ, ತಂದೆ ತಾಯಿಗಳು ಅದು ಇಲ್ಲ. ನಾನು ಹೇಗೆ ಇಲ್ಲಿಗೆ ಬಂದೆನು ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಂದುಂಟು, ಈ ಕಾನನಕ್ಕೆ ಬರಬೇಕು ಅಂತಾದ್ರೆ ಒಂದು ಕಾರಣ ಇದೆ. ಹಿಂದೆ ಮುಂದೆ ಯಾರೂ ಇಲ್ಲ. ಸುಂದರವಾದಂತಹ ಯುವತಿ, ಇದು ನೀವಾಡ್ತಾ ಇರುವಂತಹ ಮಾತು. ಈ ಬೇಸರವನ್ನು ಕಳೆಯುವುದಕ್ಕೆ, ಈ ಒಂಟಿತನ ಎನ್ನುವುದರಲ್ಲಿ ನಾವಿದ್ರೆ ಖಂಡಿತವಾಗಿಯೂ ಜೀವನ ಜಿಗುಪ್ಸೆಯಿಂದಲೇ ಸಾಯ್ತದೆ. ಹಾಗಾಗಬಾರದು. ಮನಸ್ಸಿನಲ್ಲಿ ಚಿಂತೆ ಎನ್ನುವಂಥದ್ದು ಆವರಿಸಿದ್ರೆ ಅದು ಜೀವನವನ್ನೇ ಸುಡಿಸ್ತದಂತೆ. ಹಾಗಾಗಿ ಈ ಬೇಸರವನ್ನು ಕಳೆಯಬೇಕು ಅಂತಾದ್ರೆ ಯಾವ ಪ್ರದೇಶ ಎನ್ನುವ ಹಾಗೆ ಆಲೋಚಿಸಿದೆ. ಕಾಡಿಗೆ ಬಂದೆ. ಕಾಡಲ್ಲಿ ಯಾರು ಸಿಗ್ತಾರೆ? ಕಾಡಲ್ಲಿ ಸಿಗುವುದು ಯಾರು? ಅದು ಅಲ್ಲೇ ಸುತ್ತ ತಿರುಗ್ತಾ ಇವೆ ಖಗಮೃಗಗಳು, ಕ್ರೂರ ಖಗಮೃಗಗಳು. ಹೌದು, ಅವರ ಜೊತೆಗೆ ಮಾತನಾಡುತ್ತಾ ಒಂದು ಸಂಗೀತವು ಎನ್ನುವ ಹಾಗೆ ನಿಮ್ಮನ್ನು ಕಂಡು ನಾನು ತಿಳ್ಕೊಂಡವಳು. ಹಾಗಾಗಿ ನಿಮ್ಮಲ್ಲೊಂದು ಪ್ರಶ್ನೆ, ನೀವು ಯಾರು, ಎಲ್ಲಿಂದ ಬಂದಿರಿ, ನಿಮಗೂ ಈ ಕಾನನಕ್ಕೂ ಏನಾದರೂ ಸಂಬಂಧ ಉಂಟೆ ತಿಳಿಸಬಹುದೇ? ನಾರಿಮಣಿ, ಏನು ನಮ್ಮನ್ನು ಕಂಡಾಗ ನಾವು ಯೋಚನೆ ಮಾಡಿದ್ದೇನು, ಏನು ಯಾಕೆ ಅವಳಿಗೆ ಭಯವಾಗಲಿಲ್ಲ? ನಿನ್ನ ಮನಸ್ಸಿನಲ್ಲಿ ನಿನಗೆ ಭಯವಾದರೂ ಹೇಳಿಕೊಳ್ಳಲಿಲ್ಲ ಅಷ್ಟೇ. ಒಳ್ಳೆ ವಿಚಾರವೇ ಹೌದು. ಆದ್ರೆ ನಾವು ಯಾರೋ ಎನ್ನುವಂತಹ ಪ್ರಶ್ನೆ. ಹೌದು ಅಲ್ಲ, ಅವಳು ಈಗ ಎಲ್ಲ ಭೂತಕಾಲದೆಲ್ಲ ಹೇಳಿದ್ಲನ, ಅವಳ ಭವಿಷ್ಯತ್ ಹೇಗೆ ಅಂತ ನೋಡುವನ. ಈಗ ಭವಿಷ್ಯತ್ತು ನಮಗೆ ಕೇಳಬೇಕು. ನಮಗೆ ಹೌದು, ನಾವು ಯಾರು ಅಂತ ಗೊತ್ತಾಗಬೇಕಲ್ಲವಲ್ಲಿಗೆ. ನಾರಿಮಣಿ, ಏನು ನಮ್ಮ ಬಗ್ಗೆ ನಿನಗೆ ತಿಳಿದುಕೊಳ್ಳುವಂತಹ ಕಾತರ. ನಾವು ಯಾರು? ಚತುರ್ಭುವನವಲ್ಲಭನಾದಂತ ಶುಂಭಾಸುರನ ಪ್ರೀತಿಯ ಮಂತ್ರಿಗಳು ನಾವು. ಚಂಡಮುಂಡರು ಚಂಡಮುಂಡರು ಎಂಬ ನಾಮಧೇಯದಿಂದ ನಮ್ಮನ್ನು ಕರೆಯುವವರು. ನಮ್ಮನ್ನು
ಪ್ರಪಂಚದಲ್ಲಿ ಎಲ್ಲಿ ಹೋದರು ನಮ್ಮ ಬಗ್ಗೆ ಗೌರವದಿಂದಲೇ ಕಾಣುವವರು ಹೌದು. ಈ ಹೊತ್ತಲ್ಲಿ ನಿನ್ನನ್ನು ಕಂಡಾಗ ನಾವು ಒಂದು ರೀತಿಯಲ್ಲಿ ಚಕಿತಗೊಂಡವರೇ ಹೌದು. ಯಾಕೆ? ಇಷ್ಟರವರೆಗೆ ಚಂಡಮುಂಡರ ಬದುಕಿನಲ್ಲಿ ಎಂತಹ ಪರಿಸ್ಥಿತಿ ಒದಗಿ ಬಂದದ್ದು ಅಲ್ಲ. ಆ ಕಾರಣದಿಂದಲೇ ನಾವು ಸ್ತಂಭೀಭೂತರಾಗಿದ್ದೇವೆಂದರೂ ತಪ್ಪಲ್ಲ. ಓಹೋ, ಹೆಣ್ಣೆ, ಏನು? ನಿನ್ನ ಹೆಸರು ನಿನಗಿಲ್ಲ. ಯಾವ ಹೆಸರಿನಿಂದಲೂ ಕರೆದಲು ನಿನಗೆ ಶಾಂತಿ. ಊರಿಲ್ಲ, ಮನೆ ಇಲ್ಲ, ಮಠವಿಲ್ಲ, ಯಾವುದೂ ಇಲ್ಲ. ಹೋದ ಕಡೆಯೆಲ್ಲ ನಿನ್ನ ಮನೆಗಳೇ. ಒಳ್ಳೆಯ ವಿಚಾರವೇ ಹೌದು. ಮನದೊಂದು ಪ್ರಶ್ನೆ ಇತ್ತು ನಮಗೆ, ನಿನಗೆ ಮದುವೆಯಾಗಿರಬಹುದೇ? ಯಾಕೆ? ಒಂದು ವೇಳೆ ಮದುವೆಯಾಗದಿದ್ದರೆ ಇದು ಕಳ ಚಂಡಮುಂಡರು ನಾವೀರ್ವರಿದ್ದೇವೆ, ನಾವು ಸಿದ್ಧರಿದ್ದೇವೆ ಮದುವೆಯಾಗುವುದಕ್ಕೆ ಅಂತ. ಓ ಗಂಡುಗಳಿಗಳೆನಿಸಿದ ಚಂಡಮುಂಡರೇ, ಚಂಡಮುಂಡರುಗಳೇ ನೀವು ಕಂಡು ಹರುಷವಾಯ್ತು ವರಿಸಿ ಕುಂಭ ಹದರಕ್ಕೆ ಹಿಂದೆ ಗೈದ ಶಪಥ ಶಸ್ತ್ರ ಕೊಂಡು ಎನ್ನ ಗೆಲುವ ಭಟನ ಯುದ್ಧದಲ್ಲಿ ಜಯಿಸಲನ್ನು ಬರಿಪೆನೋ ಚಂಡಮುಂಡರುಗಳೇ. ಓ ಗಂಡುಗಳಿಗಳೆನಿಸಿದಂತಹ ಚಂಡಮುಂಡರೇ, ಜಗಂದಿನಿ, ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಬರೇ ಸಂತೋಷವಲ್ಲ, ಸಂತೋಷ ಇಮ್ಮಡಿಯಾಯಿತು. ಯಾಕಂದ್ರೆ ಯಾಕೆ? ಇನ್ನಾದ್ರೂ ನನ್ನ ಒಂಟಿತನಕ್ಕೆ ಜಂಟಿಯಾಗುವ ಯೋಗ ಬರ್ತದೆ. ಒಂಟಿತನವಾಗಿ ಯಾವತ್ತೂ ಜೀವನ ಮಾಡಬಾರದು. ಅದು ನಿನ್ನಂತ ಪ್ರಾಯಕ್ಕೆ ಬಂದಂತಹ ಮಾರಿಮಣಿಯೋರುಗಳು ಒಂಟಿಯಾಗಿದ್ದಾಳೆಂದಾದರೆ ಅದು ಪ್ರಪಂಚದಲ್ಲಿ ಕೆಟ್ಟ ಹೆಸರನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಆ ಕಾರಣದಿಂದಲೇ ನಾವಿರುವರಿದ್ದೇವೆ. ಚಂಡಮುಂಡರೇ, ಆದ್ರೆ ಈ ಒಂಟಿತನ ಆಗುವುದಕ್ಕೂ ಕಾರಣಗಳು ನಾನೇ. ಯಾಕಂದ್ರೆ ಯಾಕೆ? ನಾನು ನಿಮಗೆ ಹೆಣ್ಣಾಗಿ ಕೇವಲ ಗೋಚರಿಸ್ತೇನೆ, ಆದ್ರೆ ನನ್ನೊಳಗೊಬ್ಬ ಪೌರುಷ ಇದ್ದಾನೆ. ಆ ಕಾರಣದಿಂದಲೇ ನನ್ನ ಈ ಭವಿಷ್ಯದ ಬದುಕಿಗೆ ನಾನೇ ಚಪ್ಪಡಿಯ ಕಲ್ಲು ಹಾಕಿಕೊಂಡೇನು ಅನ್ನುವಂತಹ ಪ್ರಶ್ನೆ ನನ್ನಲ್ಲೂ ಕುದೀತಾ ಉಂಟು. ಅಂಥದ್ದು ನಿನ್ನ ಜೀವನದಲ್ಲೇನು ನಡೆದಿದೆ? ಹೌದು. ಕೌಮಾರ್ಯ ಕಳೆದು ಯೌವನಕ್ಕೆ ಕಾಯಿಲಿಡುವಂತಹ ಈ ಹೊತ್ತಿಗೆ ಕೈಗೊಂದು ಕತ್ತಿ ಸಿಕ್ಕಿತು. ಕತ್ತಿ ಕಾಳಗದ ಮುಖೇನ ಯಾರು ನನ್ನನ್ನು ಸೋಲಿಸ್ತಾರೋ ಅಂತವರನ್ನು ಸುಮಮಾಲೆ ಇತ್ತು ವರಿಸ್ತೇನೆ ಎನ್ನುವ ಹಾಗೆ ನಾನು ಪಣ ತೊಟ್ಟವಳು. ಹಾಗೆಂದು ಮನಸ್ಸಿನಲ್ಲಿ ನಾನು ನಿರ್ಧರಿಸಿಕೊಂಡಂತಹ ಆ ವಿಚಾರದಿಂದಲಾಗಿ ನನಗೆ ಇಲ್ಲಿಯವರೆಗೆ ಮದುವೆ ಆಗಲಿಲ್ಲ. ಹಾಗೆಂದು ಮದುವೆ ಆಗುವುದಕ್ಕೆ ಅದೆಷ್ಟೋ ಮಂದಿ ವೀರರು ನನ್ನನ್ನು ಕಾಯ್ತಾ ಇದ್ರು. ಯಾರಿಗೂ ನನ್ನ ಸವಾಲನ್ನು ಎದುರಿಸುವುದಕ್ಕೆ ಅವರು ಸೋತು ಹೋಗಿದ್ದಾರೆ. ಹಾಗಾಗಿ ನನಗೆ ಮದುವೆಯೇ ಇಲ್ವೇ ಇನ್ನು ಮುಂದೆ, ನಾನು ಒಂಟಿಯಾಗಿಯೇ ನನ್ನ ಜೀವನವನ್ನು ಕಳೆಯಬೇಕೆ ಎನ್ನುವಂತಹ ಆ ಒಂದು ದುಗುಡ ನನ್ನ ಮನದಲ್ಲಿ ಆವರಿಸಿದ್ದು. ಹಾಗಾಗಿ ನಿಮ್ಮನ್ನು ಕಾಣುವಾಗ ಇನ್ನು ಮುಂದೆ ಆ ದುಗುಡಕ್ಕೆಲ್ಲ ವಿರಾಮ ಸಿಗ್ತದೆ ಅನ್ನುವಂತಹ ಆಲೋಚನೆಯಿಂದ ಹೇಳ್ತಾ ಇದ್ದೇನೆ. ನಿಮಗೂ ಮನಸ್ಸುಂಟು ಅಂತ ಆದ್ರೆ, ನನ್ನ ಪಣವನ್ನು ಒಪ್ಪಿರಿ ಅಂತ ಆದ್ರೆ ಧಾರಾಳವಾಗಿ ಮದುವೆಗೆ ನನಗೆ ಒಪ್ಪಿಗೆ ಇದೆ. ನೀವು ಏನು ಹೇಳ್ತೀರಿ? ನಾರಿಮಣಿ, ಏನು ಅಂತೂ ನೀನು ಮದುವೆಗೆ ಒಪ್ಪಿಕೊಂಡಿದ್ದೀಯ ಅಂದಾದರೆ ಖಂಡಿತ ಕಾಯ್ತಾ ಇದ್ದವಳು ನಾನು, ಯಾವಾಗ ಮದುವೆ ಆಗ್ತದೆ ಎನ್ನುವ ಹಾಗೆ. ಇದೇ ನನ್ನ ಮನದಲ್ಲಿ ಮೂಡಿದಂತಹ ಬೇಸರ. ಇನ್ನು ನೀನು ಮನದಲ್ಲಿ ಬೇಸರನ್ನು ಮಾಡುವಂತ ಅವಶ್ಯಕತೆ ಇಲ್ಲ, ಪರಿಹಾರ ಸಿಗ್ತದೆ. ನಾವಿರುವರೆರು ಸಾಮಾನ್ಯರೆಂದು ಭಾವಿಸಿದ್ದೀಯ. ಅಸಾಮಾನ್ಯರೆನ್ನುವಂತಹ ಕಾರಣಕ್ಕಾಗಿಯೇ ನಾನು ವಿಚಾರವನ್ನು ನಿಮ್ಮಲ್ಲಿ ತಿಳಿಸಿದ್ದು. ಕೇವಲವಾದಂತ ಕತ್ತಿಗಾಳಗವನ್ನು ಮಾಡುವುದಕ್ಕೆ ಹಿಂದೆ ಸರಿಯುವವರೆಂದು ಭಾವಿಸಿದ್ದೀಯ ನೀನು. ಬೇಡು ಏನೋ ಮಕ್ಕಳಾಟಿಕೆಯಲ್ಲಿ ನೀನು ಮಾಡಿರುವಂತ ಶಪಥ, ಅದರ ಬಗ್ಗೆ ಯೋಚನೆಯನ್ನು ಮಾಡಬೇಡ ನೀನು. ತಮ್ಮ ಅಣ್ಣ, ಈಗ ಏನು ಮಾಡುವುದು ಹೇಳು? ಮದುವೆಯಾದಕ್ಕೆ ಸಿದ್ಧರಾಗಿದ್ದಾಳೆ. ನಾವಂತೂ ಅಣ್ಣ ತಮ್ಮಂದಿರು, ನಮ್ಮ ಈರುವಳಿ ಯಾರನ್ನು ಬೇಕಾದರೂ ಆಗುತ್ತಾಳೆ. ಈಗ ಹೇಗೆ? ನೀನು ಮುಕ್ತ ಆಹ್ವಾನ ಕೊಟ್ಟಿದ್ದೀಯ ಅವಳಿಗೆ ಈಗ. ಹೌದು. ಈಗ ನಾನು ಹಿರಿಯವನಲ್ವ, ಈಗ ನೀನು ನಿಂತು ನನ್ನ ಮದುವೆ ಮಾಡಿಸಿದ್ರೆ ಹೇಗೆ? ನೀನು ಹೊರಟದ್ದು ಸಾಯುವುದಕ್ಕ ಅಲ್ಲ ಸಾಧಿಸುವುದಕ್ಕ? ಯಾಕೋ? ಏನು ಅವಳ ಶಪಥ? ಏನು?
ಕತ್ತಿ ವರಸೆ ಕತ್ತಿ ಕಾಳಗ ನಮಗದು ಲೆಕ್ಕವ ಹೇಳು. ಹೌದು, ಒಂದಲ್ಲ 10 ಸರಿ ಬೇಕಾದರೂ ಮಾಡಬಹುದು. ಅವಳು ನಗಣ್ಯ ಬಿಡೋ, ಸಾಯೋದು ನಾವು. ಅವಳನ್ನು ಸೋಲಿಸಿ ನೀನು ಮದುವೆ ಆಗುವುದಲ್ವಾ? ಹೌದು. ಬ್ರಹ್ಮದೇವ ಹೇಳಿದ ನೆನಪುಂಟ ನಿನಗೆ? ಹೇಳು. ಎಲ್ಲಿಯವರೆಗೆ ನಾವು ಇಷ್ಟರವರೆಗೆ ಪಾಲಿಸಿಕೊಂಡು ಬಂದಂತಹ ಬ್ರಹ್ಮಚರ್ಯ ವೃತ್ತ ನೈತಿಕವಾಗಿ ಮಾನಸಿಕವಾಗಿಯೂ ನಾವು ಕೆಟ್ಟರೆ ಸಾಕು. ನಮ್ಮ ಮರಣ ಸನ್ನಿಹಿತ ಅಣ್ಣ ತಮ್ಮ. ಅವಳು ಮಾಡುವುದೆಲ್ಲ ನಾಟಕವೇ. ಅದಲ್ಲ ತಮ್ಮ, ಎಂತ ನಾಟಕ ಮಾಡಿದರೂ ನಾವು ಸೋಲುವವರಲ್ಲ. ಆದ್ರೆ ಇದೊಂದು ವಿಶೇಷವೇ ಹೌದು. ಇದೊಂದು ನಮಗೆ ಬಲೆ ಉಂಟೆ ಅಲ್ವೇ? ಈ ಹೊತ್ತಲ್ಲಿ ನನ್ನನ್ನು ನೀನು ಎಚ್ಚರಿಸಿದಕ್ಕೆ ನಾವಿರುವಾಗ ಬದುಕುವುದಕ್ಕೆ ಸಾಧ್ಯ. ಒಂದು ವೇಳೆ ಅಪ್ಪಿತಪ್ಪಿ ಕತ್ತಿ ವರಸೆ ಮಾಡಿದ್ದೇವೆ ಎಂದಾದರೆ ನಮ್ಮ ಸಮಾಧಿಯನ್ನು ನಾವೇ ತೋಡ್ಬೇಕಾದಿತ್ತು ಅಲ್ಲವೇ? ಹಾಗಾದ್ರೆ ಹೀಗೆ ಮಾಡಿದ್ರೆ ಹೇಗೆ? ಹೇಗೆ? ನಮಗೆ ಬಿಡು. ನಮ್ಮ ಒಡೆಯನಾದಂತಹ ಶುಂಭ, ಅವನಿಗೆ ಒಂದಲ್ಲ ಎಷ್ಟು ಮದುವೆ ಆಗುವ ಹಕ್ಕು ಇದೆ. ಹೌದು. ಆದ್ದರಿಂದ ಪ್ರಪಂಚದಲ್ಲಿರುವಂತಹ ಎಲ್ಲ ಸುವಸ್ತುಗಳು ಅವನ ಕಾಲಬುಡದಲ್ಲಿ ಇರ್ಬೇಕಲ್ಲ. ಈ ಸುವಸ್ತುವನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸಬೇಕು. ಒಂದು ವ್ಯವಸ್ಥೆ ಮಾಡುದು ಒಳ್ಳೇದಣ್ಣ. ವಿಚಾರ ಅವಳಲ್ಲೇ ಹೇಳಿದ್ರೆ ಹೇಗೆ ಹೇಳು? ಹೇಳವಳಲ್ಲಿ. ಓ ಕಂಬು ಕಂಟಿನಿ ಚಂಡಮುಂಡರು ಕಂಬು ಕಂಟಿನಿ ಶುಂಭನು ನಮ್ಮನ್ನ ಗೆಲ್ಲಿದ ಚಂಬಾಬೈರಿ ಪುರವಾಳುವನು ಸಂಭ್ರಮದಲ್ಲಿ ವರಿಸುದವನ ಕುಂಬಿನಿಯನಿಸು ಗರಿ ಬಾಳು ಅಂಬುಜ ಮುಗಿ ಕಂಬು ಗಂಡಿನಿ. ಓ ಕಂಬು ಕಂಟಿನಿ ಚಂಡಮುಂಡರೇ, ಶಂಖದಂತಹ ಕೊರಳುಳ್ಳ ಹೆಣ್ಣೆ ಕರೆಯುವುದಕ್ಕೂ ಒಂದು ಕಾರಣವಿದೆ. ಶಂಖದಿಂದ ಪವಿತ್ರವಾದಂತಹ ತೀರ್ಥವೇ ಹೊರಹೊಮ್ಮಬೇಕು. ಹೌದು. ಅಂತಹ ಶಂಖದಂತಹ ಕೊರಳುಳ್ಳ ಅಂತ ನಿನ್ನಿಂದ ಇಂತಹ ಒಂದು ಕಾಠಿಣ್ಯದ ಮಾತು ನಾವು ನಿರೀಕ್ಷಿಸೇ ಇರಲಿಲ್ಲ. ಇರ್ಲಿ ಬಿಡು ನಿನ್ನ ಪಂಥ. ಆದ್ರೆ ಒಂದು ಮಾತು ಹೆಣ್ಣೆ, ಸುಮ್ಮನೆ ಇಲ್ಲ ಸಲ್ಲದನ್ನ ನಾವೇ ಎಳೆದು ಹಾಕಬಾರ್ದು. ಕಿರಿಯ ವಯಸ್ಸಿನಲ್ಲಿ ಕೈಯಲ್ಲಿ ಒಂದು ಕತ್ತಿ ಬಂತು. ಕತ್ತಿ ಕಾಳಗದ ಮುಖಾಂತರ ಯಾರು ನನ್ನನ್ನು ಸೋಲಿಸುತ್ತಾರೋ ಅವರನ್ನು ವರಿಸುತ್ತೇನೆ. ಹೆಣ್ಣೆ, ವರ್ತಮಾನ ಕಾಲದಲ್ಲಿ ನಮ್ಮ ಅಯ್ಯನಾದಂತಹ ಪ್ರಭು ಶುಂಭಾಕ್ಯ 3 ಲೋಕವನ್ನೇ ಗೆಳಿದವನು. ಅವನನ್ನು ಎದುರಿಸುವ ಈ ವರ್ತಮಾನ ಕಾಲದಲ್ಲಿ ಯಾರೂ ಇಲ್ಲ. ತ್ರಿಮೂರ್ತಿಗಳೇ ಓಡಿ ಹೋಗಿದ್ದಾರೆ. ದೇವತೆಗಳು ಎಲ್ಲಿ ಅಡಗಿದ್ದಾರೆ ಇಷ್ಟರವರೆಗೆ ಗೊತ್ತಿಲ್ಲ. ಅಂತವನನ್ನು ವರಿಸಿದಿ ಅಂತಾದ್ರೆ ನಿನ್ನ ಬದುಕಿಗೊಂದು ಅರ್ಥ ಬಂದಿತ್ತು. ಸುತ್ತಮುತ್ತಲಿನ ಈ ಪ್ರಪಂಚವನ್ನು ಸ್ಪಷ್ಟವಾಗಿ ಗಮನಿಸುವಂತೆ ಎತ್ತರವಾಗಿ ಬೆಳೆದಂತಹ ಮರಗಳಿಗೆ ತನ್ನಿಂದ ತಾನೇ ಹಬ್ಬಿಕೊಂಡಂತಹ ಬಳ್ಳಿಗಳು ಸೂಚ್ಯವಾಗಿ ನಮಗೆ ಸೂಚಿಸುವುದೇನು ಗೊತ್ತುಂಟ? ಆಧಾರ ಇಲ್ಲದಂತಹ ಆ ಬಳ್ಳಿಗಳು ಬೃಹತ್ ಗಾತ್ರದ ಮರವನ್ನು ಅಪ್ಪಿತನಿಗೆ ಆಧಾರವನ್ನಾಗಿಸಿವೆ. ಆ ಬಳ್ಳಿಗೆ ಒಂದು ಬದುಕು, ಆ ಮರಕ್ಕೂ ಒಂದು ಭೂಷಣ. ವರ್ತಮಾನ ಕಾಲದಲ್ಲಿ ಎಲ್ಲರಿಗೂ ಆಶ್ರಯದಾತನಾದಂತಹ ನಮ್ಮನ್ನ ಶುಂಭಾಕಿಯನ್ನು ನೀನು ಮದುವೆಯಾದಿ ಅಂತಾದ್ರೆ ನಿನ್ನ ಬದುಕಿಗೂ ಒಂದು ಅರ್ಥ, ನಮ್ಮ ಅಣ್ಣನಿಗೂ ಒಂದು ಭೂಷಣವೇ ಹೌದು. ಆ ಕಾರಣದಿಂದ ಇನ್ನೊಬ್ಬರನ್ನು ನೀನು ಎದುರಿಸಬೇಕು. ನಮ್ಮನ್ನ ಶುಂಭಾಕ್ಯನಿಂದ ಇನ್ನೊಬ್ಬ ಬಲಶಾಲಿ ಇರಬಹುದು ಅಂತಹ ಕಲ್ಪನೆಯೇ ನಿನಗೆ ಬೇಡ. ನಿನ್ನ ಪಂಥಾಹ್ವಾನಕ್ಕೂ ಸರಿ ಹೊಂದುತ್ತದೆ, ನಿನ್ನ ಬದುಕಿಗೆ ಒಂದು ದಿಕ್ಕಾಗ್ತದೆ, ನಿನ್ನ ಒಂಟಿತನವೂ ಕಳೆಯುತ್ತದೆ. ಆ ಕಾರಣದಿಂದ ನಮ್ಮನನ್ನು ಶುಂಭಾಕ್ಯನನ್ನು ಮದುವೆಯಾಗುವುದಕ್ಕೆ ಮನ ಮಾಡುವಿಯ? ನಿಮ್ಮೊಡೆ ಶುಂಭನನ್ನು ವರಿಸಬೇಕೆ? ಶುಂಭನಾದ ಅಂಬನಿಸಿದುಗೆಲ್ಲದೆ ಮನೋಡ ಮಾಡಲಯ್ಯ ಜಂಬಾವೈರಿ ಮುಖ್ಯ ಸುರಗದಪ್ಪವನಾಯ್ ಗೆಲ್ತಾಜೌರ್ಯ ಅಬುಜಾತಿಯಲ್ಲಿ ಬೆರೆಸಿ ಒರೆಸಿಕೊಳ್ಳಲಿಗೆ
ನನ್ನಲ್ಲಿ ಕೈಗೊಂಡಂತಹ ಬ್ರಹ್ಮಚರ್ಯ ಎನ್ನುವಂತಹ ವ್ರತದಿಂದ ನೀವು ನನ್ನನ್ನು ವರಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ನೀವೇ ಒಂದು ಮಾರ್ಗವನ್ನು ಸೂಚಿಸಿದ್ದೀರಿ. ನಮ್ಮೊಡೆಯ ಶುಂಭನಿದ್ದಾನೆ, ಒಂದು ಮಾತು ಹೇಳ್ತೇನೆ, ಶುಂಭನಾದರೇನು ಆ ಶಂಭುವೆ ತಾನಾಗಿ ಇಳಿದು ಬಂದರು ಕತ್ತಿ ಕಾಳಗದ ಹೊರತು ಅನ್ಯರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಹಾಗಾಗಿ ನೀವು ಈ ವಿಚಾರವನ್ನು ಶುಂಭನಲ್ಲಿ ತಿಳಿಸಿ ಅಲ್ಲಿಯವರೆಗೆ ಇದೇ ಕಾನನದಲ್ಲಿ ನಾನು ಶುಂಭನಿಗಾಗಿ ಕಾಯ್ತಾ ಇರ್ತೇನೆ. ನಾರಿಮಣಿ, ಏನು ಶುಂಭನಿಗೆ ವಿಷಯವನ್ನ ಅರಿವಿ ಬರುವವರೆಗೆ ಇಲ್ಲಿ ನೀನು ಕಾಯುತ್ತಾ ಇರಲೇಬೇಕು. ಖಂಡಿತ. ಒಂದು ವೇಳೆ ನಮಗೆ ಮೋಸವನ್ನು ಮಾಡಬೇಕೆಂದು ಬಯಸಿದೆ ಎಂದಾದರೆ ಪಂಚಭೂತಗಳಲ್ಲಿ ಲೀನವಾಗಿದ್ದರು ಎಳೆದು ತಂದೆವು ಇಲ್ಲೇ ಕಾಯುತ್ತಾ ಇರು. ಶುಂಭನಡೆಗೆ ನಡೆಯುತ್ತೇವೆ ನಾವು. ಶುಂಭನ ಬರುವಿಕೆಗಾಗಿ ಕಾಯ್ತಾ ಇರ್ತೇನೆ. ಶುಂಭನು ಮನಸಿ ಜನ ಶರಕೆ ಸಿಲುಕುತ ವನಜನೇಂದ್ರಿಯ ವರಿಸದಿರ ಎಂದೆನುದ ನಿಶ್ಚಯಿಸಿ ವನಜನೇಂದ್ರಿಯ ವರಿಸದಿರನೆಂದೆನುದ ನಿಶ್ಚಯಿಸಿ ರಣವ ಬಯಸುವಳೇದ ಗಮಮ ರಣವ ಬಯಸುವಳೇದ ಗಮಮ ವನಿತೆಗಿದು ಅನುಚಿತವು ಸಾಮದಿ ಮನವ ಒಲಿಸುವೆನಿಂದು ಸಾಮದಿ ಮನವ ಒಲಿಸುವೆನಿಂದು ಸುಗ್ರೀವನನು ಕರೆದಂದ ಒಂದು ದಕ್ಷವಾದಂತಹ ಆಡಳಿತ ವ್ಯವಸ್ಥೆಯಲ್ಲಿ ನಿಯಮಗಳ ಅನುಷ್ಠಾನಕ್ಕೆ, ಸಮರ್ಪಕವಾದ ಅನುಷ್ಠಾನಕ್ಕೆ ನೇಮಕಾತಿ ಎನ್ನುವಂಥದ್ದು ಬಹಳ ಮುಖ್ಯ. ನೇಮಕಾತಿಯಲ್ಲಿ ಏನಾದರೂ ಅವ್ಯವಹಾರ ಲೋಪಗಳುಂಟಾದರೆ ಆ ಸಾಮ್ರಾಜ್ಯ ದಕ್ಷವಾಗಿ ನಡೆಯಲು ಸಾಧ್ಯವಿಲ್ಲ. ಹಾಗಾಗಿ ನೋಡಿ, ಈ ಶುಂಭನ ಸಾಮ್ರಾಜ್ಯವು ಕೂಡ ತ್ರಿಭುವನ ಲೋಕದಲ್ಲಿಯೂ ಕೂಡ ದೇವತೆಗಳಾಗಿರ್ಬೋದು, ಅವರ ಅನುಚರರಾಗಿರ್ಬೋದು, ಅವರ ಅಭಿಪ್ರಾಯಗಳೇನಿವೆ, ಅವರ ಕುತಂತ್ರಗಳೇನಿವೆ, ಎಲ್ಲವನ್ನು ನನಗೆ ಮಾಹಿತಿ ಒದಗಿಸಬೇಕೆಂಬುದಾಗಿ ಚಂಡಮುಂಡರನ್ನು ನೇಮಿಸಿದ್ದು. ಅಲ್ಲೇ ನೋಡಿ ನೇಮಕಾತಿ ಸಮರ್ಪಕವಾದದ್ದು. ಪ್ರತಿಯೊಂದು ವಿಚಾರಗಳು ಕೂಡ ಕ್ಷಣ ಕ್ಷಣದ ಮಾಹಿತಿಗಳು ನಮ್ಮ ಬುಡಕ್ಕೆ ಬರ್ತಾ ಇವೆ. ವಾಸ್ತವವಾಗಿ ಏನು ನಡೆಯುತ್ತಾ ಇದೆ ಎನ್ನುವಂಥದ್ದು. ಹಾಗಾಗಿ ಚಂಡಮುಂಡರು ಬಂದು ಆಡಿದಂತಹ ವಾರ್ತೆಯನ್ನು ಕೇಳಿದ್ನಲ್ಲ, ದೇವತೆಗಳು ಏನು ಕುತಂತ್ರ ಮಾಡ್ತಾರೆ ಎನ್ನುವುದನ್ನು ತಿಳಿಯಲು ಬಯಸಿದ್ರೆ ಇವರು ಬಂದು ಆಡಿದ ವಾರ್ತೆ ಏನು? ನಮ್ಮದೇ ಆದಂತಹ ಕದಂಬ ಕಾಂತಾವರದಲ್ಲಿ ಹೆಣ್ಣೊಬ್ಬಳು ವಿಹರಿಸ್ತಾ ಇದ್ದಾಳೆ. ಅದು ಕೂಡ ಸ್ವರ್ಣದ ಉಯ್ಯಾಲೆಯಲ್ಲಿ ಗಾಯನವನ್ನು ಪಾಡುತ್ತಾ ವಿಹರಿಸ್ತಾ ಇದ್ದಾಳೆ. ಪುರದ್ರೂಪಿಯಾದಂತಹ ಹೆಣ್ಣನ್ನು ನೋಡಿದಂತಹ ಕಲಿವೀರರಾದ ಚಂಡಮುಂಡರು ಅವರಾದರೂ ಬ್ರಹ್ಮಚಾರಿಗಳು, ಮದುವೆಯನ್ನು ಬಯಸುವವರಲ್ಲ. ಹಾಗಾಗಿ ಇದು ಶುಂಭನಿಗೆ ತಕ್ಕುದಾದಂತಹ ಯೋಗ್ಯವಾದ ತರುಣಿ ಎಂಬುದಾಗಿ ಭಾವಿಸಿ ನನ್ನ ಮುಂದೆ ಅರೋಹಿದ್ರು. ನಾನು ಅದೆಲ್ಲ ಆಲೋಚಿಸುವುದು. ತರುಣಿ, ಮದುವೆ ಎಲ್ಲವೂ ಸಹಜ, ಅದು ಹೌದು. ಒಬ್ಬ ವ್ಯಕ್ತಿಯ ಸಾಧನೆ ಪರಿಪೂರ್ಣವಾಗಬೇಕಾದ್ರೆ ಆತನ ವಾಮ ಭಾಗ ಪರಿಪೂರ್ಣವಾಗಿರಬೇಕು. ಗೃಹಸ್ಥನಾದರೆ ಮಾತ್ರ ಸಾಧನೆಯ ಸಾಧಕತೆ ಎನ್ನುವಂಥದ್ದು ಪ್ರಪಂಚ ಮುಖದಲ್ಲಿ ತೋರಿಸಲ್ಪಡ್ತದೆ. ಅದೇ ಅಲ್ವಾ, ಸಾಧಕನ ಹಿಂದೆ ಪ್ರತಿಯೊಬ್ಬ ಸಾಧಕನ ಹಿಂದೆ ಸ್ತ್ರೀಯೊಬ್ಬಳ ಕೈವಾಡವಿರುತ್ತದೆ ಎಂಬುದಾಗಿ ಹೇಳುದು. ಹಾಗಾಗಿ ಸ್ತ್ರೀಯನ್ನು ಈ ಹೊತ್ತು ಬಯಸುವುದು ಸಹಜವೇ.
ಆದರೆ ನಾನು ಆಲೋಚಿಸುವುದು, ಕೇವಲವಾದಂತಹ ತರುಣಿಯಾದರೆ ನೇರವಾಗಿ ಮದುವೆ ಆಗಬಹುದಿತ್ತು. ಆದರೆ ಇವಳು ಒಟ್ಟಿದ್ದು ಪಂಥಾಹ್ವಾನ. ಕದಂಬವನಕ್ಕೆ ನೇರವಾಗಿ ದಿಬ್ಬಣ ಹೋಗಿ ಮದುವೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಪಂಥಾಹ್ವಾನವನ್ನು ಒಟ್ಟಿದ್ದಾಳೆ. ಕಲಿಕಾಳಗದಲ್ಲಿ ನನ್ನನ್ನು ಎದುರಿಸುವವನು ಸೋಲಿಸುವವನು ಸುಮಮಾಲೆ ಇಕ್ಕುತ್ತೇನೆಂಬುದಾಗಿ. ಆದರೆ ಕತ್ತಿಗಾಳಗವೇ ಇವಳಿಗೆ ಮುಖ್ಯವಾಗಿ ಹೋಯ್ತಲ್ಲ. ಇದು ಮಕ್ಕಳಾಟಿಕೆಯ ವಿಷಯ. ಹೆಣ್ಮಕ್ಕಳಿಗೆ ಇಂಥದ್ದು ಸಹಜ. ಪ್ರಾಯಕ್ಕೆ ಬರುವಾಗ ಮನಸ್ಸು ಒಂದಷ್ಟು ಚಂಚಲವಾಗುತ್ತದೆ, ಒಂದಷ್ಟು ಯುವಕರಾಗಿ ಪೌರುಷತನವಿದ್ರೆ ಈ ರೀತಿಯಾದಂತಹ ಮನೋಭಾವಗಳು ಬರುವುದು ಸಹಜ. ಹಾಗಾಗಿ ಈಕೆಗೆ ನಮ್ಮದಾದಂತಹ ಸಾಧನೆಯ ಚರಿತ್ರೆಯನ್ನು ತೋರಿಸಿಕೊಡಬೇಕಾಗಿದೆ. ಆಕೆಯ ಮನವೊಲಿಸಿ ಅವಳನ್ನು ಕರೆತಂದು ವಿವಾಹವಾಗುವುದಕ್ಕೆ ಮುನ್ನಡಿ ಇಡಬೇಕಾಗುತ್ತದೆ. ಯಾರನ್ನು ನೇಮಿಸುವುದು? ನಮ್ಮಲ್ಲೆಲ್ಲ ಇರುವುದು ನೋಡಿದ್ರಲ್ಲ, ಎಲ್ಲರೂ ಮುಂಗೋಪಿಗಳು. ಹೌದಾ? ಕ್ಷಣ ಮಾತ್ರದಲ್ಲಿ ತಪ್ಪು ಮಾತೆಸಗಿದ್ರೆ ಎಂತಹ ಕಾರ್ಯವನ್ನು ಕೂಡ ಮಾಡಲು ಸಿದ್ಧವರು. ಅವರಾಗ್ಲಿಕ್ಕಿಲ್ಲ. ನಮ್ಮಲ್ಲಿ ಒಬ್ಬಳು ಇದ್ದಾನಲ್ಲ, ನಮ್ಮ ಅಮಾತ್ಯ ಸುಗ್ರೀವ. ನೋಡೋಣ, ಸುಗ್ರೀವ ಕೇಳಯ್ಯ ಸುಗ್ರೀವ ಬೇಡುವಿನ ಜಾಲವಲ್ಲೊಂದು ಮಾತೆಯನು ಕೇಳಿದೆ ಮೆರವಗ ದಂಬವನದೊಳಗೆ ಉಯ್ಯಾಲೆಯಲ್ಲಿ ಸದಿ ಮೆರೆವಳೊಂದೇ ಕೇಳಯ್ಯ ಸುಗ್ರೀವ. ಅಮಾತ್ಯನಾದ ಸುಗ್ರೀವನೇ, ಈ ಹೊತ್ತು ನಿನ್ನನ್ನು ಆಸ್ಥಾನಕ್ಕೆ ಬರಲು ಹೇಳಿದ್ದೇನೆ. ವಿಚಾರವನ್ನು ತಿಳಿಯಲ್ಪಟ್ಟೆಯಾ? ಏನು ವಿಷಯ? ನಮ್ಮದೇ ಆದಂತಹ ಕದಂಬವನ ಅಲ್ಲೊಬ್ಳು ಹೆಣ್ಣೊಬ್ಳು ವಿಹರಿಸ್ತಾ ಇದ್ದಾಳಂತೆ. ಸ್ವರ್ಣದೊಯ್ಯಾಲೆಯಲ್ಲಿ ಗಾಯನವನ್ನು ಪಾಡುತ್ತಾ ಇರುವಂತಹ ಹೆಣ್ಣು. ಆಕೆಯನ್ನೇ ವರಿಸಬೇಕೆಂಬುದಾಗಿ ಚಂಡಮುಂಡರು ಬಂದು ಆಡಿದಂತಹ ವಾರ್ತೆ. ಆದರೆ ಪಂಥಾಹ್ವಾನವನ್ನು ಒಡ್ಡಿದ್ದಾಳೆ. ಕತ್ತಿ ಕಾಳಗದಲ್ಲಿ ತನ್ನನ್ನು ಸೋಲಿಸುವವನಿಗೆ ಸುಮಮಾಲೆ ಇಕ್ಕುತ್ತೇನೆಂಬುದಾಗಿ. ನಮಗೆ ಯಾಕೆ ಕತ್ತಿ ಕಾಳಗ? ಹೌದಲ್ವಾ? ಹೌದು. ಪ್ರತಿ ಲೋಕವನ್ನು ಜಯಿಸಿ ಬಂದವರು. ಕೇವಲ ಹೆಣ್ಣೊಬ್ಬಳಿಗೆ ನಾವು ಹೆದರಿ ನಿಂತವರ ಅಲ್ಲಪ್ಪ. ಚಾರು ಭುವನವೂ ಕೂಡ, ಚತುರ್ದಶ ಭುವನವೂ ಕೂಡ ನಮ್ಮದಾಗಿರ್ಬೇಕಾದ್ರೆ ಆ ಹೆಣ್ಣು ಕೂಡ ನಮ್ಮ ಆಧಿಪತ್ಯದಲ್ಲಿ ಇರುವವಳು. ಹಾಗಾಗಿ ನಮ್ಮದಾದಂತಹ ಶುಂಭ ಪುರಾಣವನ್ನು ಆಕೆಗೆ ತಿಳಿಸುವಂತಹ ಒಬ್ಬ ವ್ಯಕ್ತಿ ಬೇಕಾಗಿದೆ. ಸೂಕ್ತನಾದಂತಹ ವ್ಯಕ್ತಿ ನೀನು ಅಂತ ಕರೆಸಿಕೊಂಡಿದ್ದೇನೆ. ನಮ್ಮ ಚರಿತ್ರೆಯನ್ನು ಆಕೆಗೆ ಹೇಳಿ ಆಕೆಯ ಮನವೊಲಿಸಿ ಇಲ್ಲಿಗೆ ಕರೆದುಕೊಂಡು ಕೆಲಸ ನೀನು ಮಾಡಬೇಕು. ತಮ್ಮ ಆಜ್ಞೆ. ಶುಂಭನಾಜ್ಞೆಯೊಳೈನಿ ಮೆರವ ಕದಂಬವನವನೇ ಮೆರವ ಕದಂಬವನವನೇ ಹೋಗುತ್ತ ತ್ರೈ ಜಗದಂಬಿಗೆ ಲಾವಣ್ಯವನ್ನು ನೆರೆಕಂಡು ಸುಗ್ರೀವ ಶುಂಭನಾಜ್ಞೆಯೊಳೈದಿ ಮೆರವ ಕದವನವನಿ ಪಗುದ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ
ಶಿವ ಶಿವ ಸ್ಮರಣಮ್ಮಿ ಉರಸಿನ ಸುತಲೇ ನಮ್ಮಯ ಶುಂಭ ಕೆಟ್ಟನು ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಈಕೆ ಮಾನಿನಿಯೇ ತಿಳಿದು ನೋಡಲಿಗೆ ಇವಳು ಮಾನಿನಿಯೇ ಶುಂಭನಾದಿಯೊಳೈರಿ ಶುಂಭನ ಆಜ್ಞೆಯನ್ನ ಪಡೆದುಕೊಂಡು ಕದಂಬ ವನದೆಡೆಗೆ ಹೊರಟು ನಿಂತವನು ನಾನು. ನಿನ್ನೆ ಮೊನ್ನೆಯವರೆಗೆ ಕೇವಲ ಕದಂಬ ವನ ಒಂದು ಇತ್ತು ಅಂತೇಳಿ ಅಷ್ಟೇ ಇತ್ತು. ಇವಾಗ ಕೇಳಿದ್ರೆ ಅದು ಮೆರೆವ ಕದಂಬವನ ಅಂದರೆ ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಚೈತನ್ಯ ಅಲ್ಲಿ ಆವಿರ್ಭವಿಸಿದೆ ಅಂತೇಳಿ ಭಾವಿಸ್ತೇನೆ. ಯಾವಾಗ ಒಂದು ಶಕ್ತಿ, ಒಂದು ಚೈತನ್ಯ ಆವಿರ್ಭವಿಸ್ತದೋ ಅದು ಧರೆಯಲ್ಲಿ ಮೆರೆವ ಪ್ರದೇಶವಾಗ್ತದೆ ಎನ್ನುವುದಕ್ಕೆ ಈ ಕದಂಬವನವೇ ಸಾಕ್ಷಿ ಅಂತೇಳಿ ಭಾವಿಸಿದ್ದೇನೆ. ದುರ್ಗಮವಾದ ದಾರಿಯಲ್ಲಿ ನಡೆದುಕೊಂಡು ಬಂದವನು. ಬರಬರುತ್ತಾ ಪ್ರಖರವಾದ ಬೆಳಕೊಂದು ನನ್ನ ಕಣ್ಣಿಗೆ ಕಂಡಿತು. ಆ ಬೆಳಕಿನ ಜಾಡನ್ನ ಹಿಡಿದುಕೊಂಡೇ ಮುಂದೆ ಬರುವಾಗ ಏನಾಶ್ಚರ್ಯ ಇದು! ಸ್ವರ್ಣದ ಉಯ್ಯಾಲೆ ಅಂಬರದಿಂದಲೇ ಕೆಳಗಿಳಿದಿದೆ. ಆ ಉಯ್ಯಾಲೆಯಲ್ಲಿ ಒಬ್ಬಾಕೆ ಸ್ತ್ರೀ ಕುಳಿತು ತನ್ನಷ್ಟಕ್ಕೆ ತಾನೇ ಓಲಾಡ್ತಾ ಇದ್ದಾಳೆ ಅಂತೇಳಿದರೆ ಈ ದುರ್ಗಮವಾದ ಕಾಡಿನಲ್ಲಿ ಇದು ಹೇಗೆ ಸಾಧ್ಯ ಆಯಿತು? ಇವಳನ್ನು ನಮ್ಮೊಡೆಯನಾದ ಶುಂಭ ಬಯಸಿದನಲ್ಲ, ಇವಳನ್ನು ಯಾಕೋಸ್ಕರ ಬಯಸಿದ? ಈಕೆಯನ್ನು ಕೇವಲ ಒಬ್ಬ ಮಾನಿನಿಯಾಗಿ ಕಂಡನಲ್ಲ. ಈಕೆ ಒಬ್ಬಳು ಮಾನಿನಿಯೇ? ಖಂಡಿತವಾಗಿಯೂ ಅಲ್ಲ. ಮಾನವಂತತೆಯಾದ ಹೆಣ್ಣೊಬ್ಬಳನ್ನು ಮಾನಿನಿ ಅಂತೇಳಿ ನಮಗೆ ಕರೆಯಬಹುದಾದರೂ ಕೂಡ ಈಕೆಯ ಸ್ವರೂಪವನ್ನು ಕಂಡಾಗ ಆ ಮಾನವನ್ನು ಅಳೆಯುವಂತಹ ಸಾಧನ ಯಾವುದು, ಮಾಪನ ಯಾವುದು ಒಂದೂ ನಮಗೆ ಕಾಣ್ತಾ ಇಲ್ಲ. ಇವಳನ್ನು ಅರಿಯದೆ ಶುಂಭ ಕೆಟ್ಟ, ನಿಜವಾಗಿಯೂ ಕೆಟ್ಟು ಹೋದ. ಅರಿಯದೆ ನನ್ನನ್ನು ಅವ ಇಲ್ಲಿಗೆ ಕಳುಹಿಸಿದ. ಇವಳನ್ನು ಅರಿಯುವುದಕ್ಕೋಸ್ಕರ ಬಂದಂಥ ನನ್ನ ಮನದಲ್ಲಿ ನೋಡಿದ ಮಾತ್ರಕ್ಕೆ ಮೂಡಿದ ಭಾವ ಯಾವುದು ಗೊತ್ತುಂಟ? ಅದು ಭಕ್ತಿಯ ಭಾವ. ರು ಅಂದ್ರ ಮಾತ್ರಕ್ಕೆ ಇಡೀ ಲೋಕಮುಖವನ್ನೇ ಕಾಯುವಂಥ ಸರ್ವೇಶ್ವರಿಯ ರೂಪವನ್ನು ಇವರಲ್ಲಿ ನಾನು ಕಂಡೆ. ಇವಳನ್ನು ಶುಂಭ ಬಯಸಿ ಕೆಟ್ಟ. ಒಂದು ವೇಳೆ ಈಕೆ ನಮ್ಮೊಡೆಯನಾದ ಶುಂಭನಿಗೆ ಸಿಕ್ಕಿದ್ದೇ ಆದಲ್ಲಿ ಈಕೆ ದಕ್ಕುವಳೇ? ಸಿಕ್ಕುವಳೆ ದಾನವಗೆ ಸಿಕ್ಕಲು ದಕ್ಕುವಳೆ, ಸಿಕ್ಕುವಳೆ ದಾನವಗೆ ಸಿಕ್ಕಲು ದಕ್ಕುವಳೆ. ತ್ರಿಜಗವನು ಪಕ್ಷಿಯೊಳಗಿರಿಸುದ
ತ್ರಿಜಗವನು ತನ್ನಯ ಕೋಕ್ಷಿಯೊಳಗಿರಿದುದ ನಿತ್ಯದಿ ಸಲೋದಿಹಮಾದೆ ನಿತ್ಯದಿ ಸಲೋದಿಹ ಮಾದೆ ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕಸಾನ್ವಯವು ಅಳಿಯಿತು ಇಂದಿಗೆ ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕಸಾನ್ವಯವು ಅಳಿಯಿತಿಂದಿಗೆ ಮಿಕ್ಕ ಮಾತೇನು ಒಡೆಯನಾಜ್ಞೆಯು ನಮಗೆ ಮಾನ್ಯವಲ್ಲ ಒಡೆಯನ ಆಜ್ಞೆಯು ನಮಗೆ ಮಾನ್ಯವಲ್ಲ ಸಿಕ್ಕುವಳೆ ದಾನವಗೆ ಸಿಕ್ಕಿದರೆ ದಿಕ್ಕುವಳೆ ಹೆಣ್ಣೊಬ್ಬಳನ್ನ ಆಳ್ವಿಕೆ ಮಾಡಲಿಕ್ಕೆ ಅಸಮರ್ಥನಾದವ ಶುಂಭ ಎಂದರ್ಥ ಅಲ್ಲ. ಒಬ್ಬಳಾಕೆ ಸಾಮಾನ್ಯ ಹೆಣ್ಣಾಗಿದ್ರೆ ಅರಸನಾದವನಿಗೆ ಅವಳ ಬಗ್ಗೆ ಬಯಕೆಯನ್ನ ಉಂಟಾಗುವುದು ಸಹಜ. ಆದರೆ ಈಕೆ ಒಬ್ಬಳು ಸಾಮಾನ್ಯ ಹೆಣ್ಣೆ ಖಂಡಿತವಾಗಿಯೂ ಅಲ್ಲ. ಇಡೀ ಜಗತ್ತನ್ನೇ ಪೊರೆಯುವಂತ ಜಗದೀಶ್ವರಿಯಾಗಿ ನನಗೆ ಕಂಗೊಳಿಸ್ತಾ ಇದ್ದಾಳೆ. ಈ ಜಗತ್ತನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ, ಸೃಷ್ಟಿ ಸ್ಥಿತಿ ಲಯವನ್ನ ಮಾಡುವುದಕ್ಕೋಸ್ಕರವಾಗಿ ಒಬ್ಬಾಕೆ ಸ್ತ್ರೀ ಈ ಜಗದಾಂಬುದಿಯನ್ನ ಕಾಯ್ತಾ ಇದ್ದಾಳೆ ಎಂಬುದನ್ನ ಪ್ರಾಜ್ಞರು ಹೇಳ್ತಾ ಇದ್ದಾರೆ. ಇಡೀ ಅಳಿದು ಹೋಗಿದ್ದ ರಾಕ್ಷಸ ಕುಲವನ್ನೇ ಒಂದಾಗಿಸಿದವ ನಮ್ಮೊಡೆಯನಾದ ಶುಂಭ. ನಮಗೆ ಮಾನವನ್ನ, ಅಂತಸ್ತವನ್ನ, ಐಶ್ವರ್ಯವನ್ನ ಎಲ್ಲವನ್ನ ಒದಗಿಸಿದವ ನಮ್ಮೊಡೆಯನಾದ ಶುಂಭ. ಇವಾಗ ಕೇವಲ ಕಾಣದಿದ್ದಕ್ಕಾಗಿ ಕೈಚಾಚಿ ಕೆಡ್ತಾ ಇದ್ದಾನಲ್ಲ ಅನ್ನುವಂಥ ಬೇಸರ ಮನದಲ್ಲಿ ಕಾಡ್ತಾ ಇದೆ. ಯಾವುದು ಸಿಕ್ಕುವುದಿಲ್ವೋ ಅದನ್ನೇ ಬಯಸಿ ಮುಂದೆ ಮುಂದೆ ಬಂದು ಅದೇ ಬೇಗುದಿಯಲ್ಲಿ ಬೆಂದು ಭಸ್ಮವಾಗ್ತಾನಲ್ಲ ನಮ್ಮ ಶುಂಭ ಎನ್ನುವುದರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಎಲ್ಲ ಸಕಲ ಲೋಕಗಳಲ್ಲಿ ಪಾರುಪತ್ಯವನ್ನ ಪಡೆದವ ನಮ್ಮ ಶುಂಭ ಇವತ್ತಿನ ದಿನ ಈಕೆಯನ್ನು ಬಯಸ್ತಾನೆ ಅಂತ ಹೇಳಿದ್ರೆ, ಈಕೆಗೋಸ್ಕರವಾಗಿ ಆತನಲ್ಲಿ ಕಾಮದ ಭಾವನೆಗಳು ಉತ್ಕೃಟವಾಗ್ತದೆ ಅಂತ ಹೇಳಿದ್ರೆ, ಇದು ರಾಕ್ಷಸ ಕುಲದ ಅವನತಿಗೆ ಆರಂಭವಾಗಿದೆ ಎನ್ನುವುದಕ್ಕೆ ಮುನ್ಸೂಚನೆಯೇ ಎನ್ನುವುದನ್ನು ನಾನು ಕಾಣ್ತಾ ಇದ್ದೇನೆ. ಯೋಚನೆ ಮಾಡಿ ಫಲವಿಲ್ಲ. ಮನದಲ್ಲಿ ಯಾವ ಭಾವವಿದೆಯೋ, ಮನದಲ್ಲಿ ಯಾವ ಭಕ್ತಿ ಇದೆಯೋ ಅದನ್ನು ಪ್ರಸ್ತುತಪಡಿಸಬೇಕಾದ್ದು ಇವರೆದುರು ಇದು ಸಮಯವಲ್ಲ. ಯಾಕೆಂದರೆ ನಾನು ಬಂದದ್ದು ನನ್ನೊಡೆಯನಾದ ಶುಂಭನ ಆಜ್ಞೆಯ ಮುಖಾನವಾಗಿ. ಅವ ನನ್ನಲ್ಲಿ ಹೇಳಿದ್ದು ಸಂಧಾನ ಮಾಡಿ ಆಕೆಯನ್ನು ಕರೆದು ತಾ ಅಷ್ಟನ್ನೇ ಹೇಳಿದ್ದಾನೆ. ಅದಕ್ಕೋಸ್ಕರ ಈಕೆಯಲ್ಲಿ ಮಾತನಾಡಬೇಕು. ಯಾವ ರೀತಿ ಮಾತಾಡಬೇಕು? ಇವಳನ್ನು ಕಂಡಾಗ ನನ್ನ ಮನಸ್ಸಲ್ಲಿ ಮೂಡ್ತಾ ಇರುವುದು ತಾಯಿಯ ಭಾವ. ಅದೇ ರೀತಿ ಒಂದು ವೇಳೆ ಈಕೆ ಶುಂಭನನ್ನೇ ವರಿಸಿದ್ದೇ ಆದಲ್ಲಿ ರಾಜನ ಮಡದಿಯಾದವಳು ಪ್ರಜೆಗಳಾದವಳಿಗೆ ತಾಯಿಯ ಸಮಾನವಲ್ಲವೇ? ಆದರೆ ಈಕೆಯನ್ನು ನಮಗೆ ಸಂಬೋಧಿಸಲಿಕ್ಕೆ
ಅದೇ ಪದ ಸೂಟುವ ಅಲ್ವೇ? ಓ ಜನನಿ, ಜನನಿಗೆ ಭಿನ್ನವನು ಜನನಿ ಜನನಿಗೆ ಭಿನ್ನವನು ಗರುಣದೋಳಿಂದ ವನದಲ್ಲಿ ಕುಳಿತಿಹುದಿಗೆ ವನದಲ್ಲಿ ಕುಳಿತಿಹುದಿಗೆ ಸನುಮದವಲ್ಲಿದು ನಿನಗೆ ಬೇಡುವಿನೋಳೆ ಸನುಮದವಲ್ಲಿದು ನಿನಗೆ ಬೇಡುವಿನೋಳೆ ಧನುಜೇಶ ಶುಂಭನ ಭಯಕ್ಕೆ ಧನುಜೇಶ ಶುಂಭನ ಭಯಕ್ಕೆ ಜನನಿ ಓ ಜನನಿಯೇ, ಮೊದಲಾಗಿ ನಿನ್ನ ಪಾದ ಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾಯೇ, ಏನು ಶುಂಭನ ಅಮಾತ್ಯ ಶ್ರೇಷ್ಠನಾದ ಸುಗ್ರೀವ ನಾಮಾಂಕಿತನಮ್ಮ ನಾನು. ನಮ್ಮವರೇ ಆದ ಚಂಡಮುಂಡರು ನಿನ್ನ ಇರವನ್ನ ನಮ್ಮೊಡೆಯರಾದ ಶುಂಭನಲ್ಲಿ ಬಂದು ಅರುಹಿದರು. ಅವರ ಮಾತನ್ನ ಕೇಳಿದ ಶುಂಭಾಕ್ಯನು ನಿನ್ನನ್ನ ಮದುವೆಯಾಗುವುದಾಗಿ ಬಯಸಿದ್ದಾನಮ್ಮ. ಒಡೆಯ ಮಾತೆ, ಈ ಕಾನನ ನಿನಗೆ ಸೂಕ್ತವಾದ ಜಾಗ ಅಲ್ಲ. ನಾಗರಿಕ ಸಮಾಜದಲ್ಲಿ ಸರ್ವಶ್ರೇಷ್ಠನಾದಂತಹ ಶುಂಭ 3 ಲೋಕಗಳ ಅಧಿಪತ್ಯವನ್ನ ಸ್ಥಾಪಿಸಿ ಎಲ್ಲವನ್ನ ತನ್ನ ವಶ ಮಾಡಿಕೊಂಡಿದ್ದಾನಮ್ಮ. ಎಲ್ಲ ಪವಿತ್ರವಾದಂತಹ ರತ್ನಗಳು, ಶ್ರೇಷ್ಠವಾದ ರತ್ನಗಳು ಅವನ ಬಳಿಯಲ್ಲಿರಬೇಕಾದ್ರೆ ಶ್ರೀರತ್ನದಂತೆ ಕಂಗೊಳಿಸುತ್ತಿರುವ ನೀನು ಈ ಕಾನನದ ಮಧ್ಯದಲ್ಲಿ ಯಾಕಮ್ಮ ಇದ್ದೀಯಾ? ನೀನು ನನ್ನ ಜೊತೆ ಇಳಿದು ಬಂದು ನಮ್ಮೊಡೆಯನಾದ ಶುಂಭನನ್ನ ವರಿಸಿ ನಮ್ಮೆಲ್ಲರನ್ನ ಪೊರೆಯಬೇಕಮ್ಮ, ಪೊರೆಯಬೇಕು. ಎನ್ನುವ ನುಡಿಲಾನಿಗುದಲಿಯು ಧನುಜ ಬೀಸಿದ ಮನಗೆ ಸಿಲುಕಿದೆ. ಹೌದು, ಮನನಗೊಳಿಸುವ ಕಾರ್ಯವೆದು ನೆನೆ ಸುಲಭವಾದೆನುತ ಅತಿ ಸುಲಭ. ಮನದಿ ಚೈರುದ ಕಿರುನಗೆಯನು ತಲೆಯೇ ದಾನವನು ರುಳಿದೆ ಜನಪರದಿ ಯೋಚಿಸಿದಳ ಜನಗಿದೇವಿ ಮನದೊಳಗೆ ಮಾಯೆಗೆ ಸಿಲುಕದವರು ಯಾರೂ ಇಲ್ಲ. ರಕ್ಕಸರು ನಾನು ಬೀಸಿದಂತಹ ಮಾಯಾಪಾಶದಲ್ಲಿ ಬಂಧಿಯಾಗಿದ್ದಾರೆ ಎನ್ನುವುದು ಈತನ ಮಾತಿನ ಮೂಲಕ ಅರ್ಥವಾಗ್ತಾ ಉಂಟು. ಆದ್ರೆ ಈತನ ಮಾತುಗಳನ್ನು ಆಡ್ತಾ ಇರುವಾಗ ಕಿರು ನಗೆಯನ್ನು ಹೊರಹೊಮ್ಮುತ್ತಿದೆಯಲ್ಲ. ಅಬ್ಬ, ಇವನ ಸ್ಥಿತಿಯನ್ನು ಆಲೋಚಿಸುವಾಗ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಇವನು ಮಾಡಿದಂತಹ ತಪ್ಪಾದ್ರೂ ಏನು? ಒಡೆಯನಿಂದ ಆಜ್ಞಾಪಿತನಾದ ಕದಂಬಾವನದಲ್ಲಿರುವಂತಹ ನಾರಿಮಣಿ, ನನ್ನ ಬಾಳಿನಲ್ಲಿ ನಗುವನ್ನು ತರುವಂತಹ ನಾರಿಮಣಿಯನ್ನು ಕರೆತ ಎನ್ನುವ ಹಾಗೆ ಕಳುಹಿಸಿದ. ಆದ್ರೆ ನನ್ನ ಒಂದು ನಗುವನ್ನು ತಡೆದುಕೊಳ್ಳುವುದಕ್ಕೆ ಇವರಿಂದ ಸಾಧ್ಯವಿಲ್ಲ. ಮತ್ತೆ ನಾನು ಹತ್ತಿರ ಇದ್ರು ಸಾಧ್ಯವ? ಆದ್ರೆ ಉತ್ಪನ್ನವನ್ನು ತಿಂದಂತಹ ಋಣ ಏನು ವೃದ್ಧಾಪ್ಯ ಎನ್ನುವಂತಹ ಕಾರಣಕ್ಕಾಗಿ ಒಡೆಯನ ಆಜ್ಞೆಯನ್ನು ಪೂರೈಸಿದ್ದಾನೆ. ಆದ್ರೆ ಇವನದು ತಪ್ಪಿಲ್ಲ. ಹಾಗಾಗಿ
ನನ್ನ ಈ ವೃತ್ತಾಂತವನ್ನು ಅಲ್ಲಿಗೆ ಹೋಗಿ ಹರವಬೇಕು ಅಂತಾದ್ರೆ ನನಗೆ ಜನ ಬೇಕಲ್ಲ. ಜನ ಇದ್ದಾರೆ, ಈ ಖಗಮೃಗಗಳು ನನ್ನ ವರ್ತಮಾನವನ್ನು ಹೇಳ್ಬೋದು, ಆದ್ರೆ ಅದು ಸೂಕ್ತವಲ್ಲ. ಯಾಕಂದ್ರೆ ಇವನೇ ಆ ಕಡೆಯಿಂದ ಬಂದವನು. ಹಾಗಾಗಿ ಇವ ಕರುಣಾರಸವನ್ನು ಬೀದಿ ಈತನನ್ನು ಎಬ್ಬಿಸ್ತೇನೆ. ಸುಗ್ರೀವ ಏಪ್ಪ ಬೆದರದಿರಯ್ಯ ಸುಗ್ರೀವ ಅಧಿಕ ಶುಂಭಾಖ್ಯಾನನೆಂದು ಹದನವನೆಲ್ಲವ ಮೊದಲೇ ತಿಳಿದಿರಿ. ಈ ವಿಧ ಬ್ಯಾಲನಗೆ ಬಂದು ಬೆದರದಿರಯ್ಯ ಸುಗ್ರೀವ ಅಮ್ಮ ಬೆದರಿದಿರಯ್ಯ ಬೆದರಿದಿರು. ಅರಣ್ಯದಲ್ಲಿರುವಂತಹ ನಾರಿಮಣಿಯು ಸಾಮಾನ್ಯ ಹೆಣ್ಣೆಂಬ ಹಾಗೆ ಬಗೆದನೆ ನಡೆಯ ಶುಂಭ. ಇದು ಪುನರಪಿ ನೀನು ಬದುಕಿದ ಕಾರಣ ನಿನ್ನ ದೌಷ್ಟ್ಯವೆಲ್ಲ ದೂರವಾಗಿ ಸಜ್ಜನ ವ್ಯಕ್ತಿಯಾಗಿದ್ದು ಅದು ಧರೆಯ ಕಡೆ ಕಣ್ಣರಳಿಸಿ ನೋಡು. ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತ ಭೂಮಾತೆ ಬರಡು ಬಂಜೆಯಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರೋ ಬಲ್ಲೆಯ? ನಿನ್ನೊಡೆಯ ಶುಂಭಾಖ್ಯ. ಎಲ್ಲೆಲ್ಲೂ ಮಂತ್ರ ಮಾಟ ಮಾರಣ ಮಾರಕಾದಿ ರಕ್ತಪಾತಗಳು ಯಥೇಚ್ಛವಾಗಿ ನಡೆಯುತ್ತಾ ಉಂಟು. ಎಲ್ಲ ಅಂತ್ಯವಾಗಬೇಕು ಅಂತಾದ್ರೆ, ಭೂಮಿ ತಾಯಿಯ ಕಣ್ಣೀರನ್ನು ಒರೆಸಬೇಕು ಅಂತಾದ್ರೆ ದುಷ್ಟ ತರ್ಪಣ ಆಗಲೇಬೇಕು. ಆ ಕಾರಣಕ್ಕಾಗಿ ನಿನ್ನೊಡೆಯನಿಗೆ ಹೇಳು, ಸಂಧಾನಕ್ಕೆ ಬಗ್ಗುವಳಲ್ಲವಂತೆ. ಯೋಮಾನ್ ಜಯತಿ ಸಂಗ್ರಾಮೇ ಯೋಮನ್ ದರ್ಪಂ ಯಪೋಹತಿ ಯೋಮಂ ಪ್ರತಿಫಲೋ ಲೋಕೆ ಕ್ಷಮೆ ಭಕ್ತ ಭವಿಷ್ಯತಿ. ಯಾರು ನನಗೆ ದುರದಲ್ಲಿ ಸರಿಸಮನರಾಗಿ ನಿಲ್ತಾರೋ, ಯಾರು ನನ್ನ ಗರ್ವವನ್ನು ಭಂಗಿಸ್ತಾರೋ ಅಂಥವರನ್ನೇ ಸುವಮಾಲೆ ಇಟ್ಟು ವರಿಸ್ತೇನೆ ಎನ್ನುವ ಹಾಗೆ ಪ್ರತ್ಯಕ್ಷವಾಗಿ ಆ ಶಂಭುವೆ ಬಂದರು. ಕತ್ತಿ ಕಾಳಗದ ಹೊರತು ಅನ್ಯರನ್ನು ನೋಡುವವಳಲ್ಲ ಎನ್ನುವಂತಹ ವಿಚಾರವನ್ನು ಹೇಳು. ಶುಂಭನ ದೂತನಾಗಿ ಬಂದಿದ್ದಿ, ದೇವಿ ದೂತನಾಗಿ ಇಲ್ಲಿ ಕಂಡದ್ದನ್ನು ನೀನು ಯಥಾವತ್ತಾಗಿ ಆತನಿಗೆ ಹೇಳು. ನಿನಗೆ ಶುಭವಾಗಲಿ ಸುಗ್ರೀವ. ತಮ್ಮ ಮನಜ ಇಚ್ಛೆಯನ್ನ ನನ್ನೊಡೆಯನಾದ ಶುಂಭನಲ್ಲಿ ಹರವಿತ್ತೇನೆ. ವಂದನೆಗಳು ತಾಯಿ, ವಂದನೆಗಳು. ಶುಭವಾಗಲಿ ನಿನಗೆ. ಶುಂಭನಾಗಲಿ ಸಾಕ್ಷಾತ್ ಶಂಭುವೇ ಅವರಲಿ ಕತ್ತಿ ಕಾಳಗ ಬಿಟ್ಟರೆ ಇನ್ನೊಂದಿಲ್ಲ. ಏನು ವಿಪರ್ಯಾಸವಿದು! ಆಕೆ ಆಡಿದಂತಹ ಪ್ರತಿಯೊಂದು ನುಡಿಗಳು ಕೂಡ ಮನಸ್ಸಿನ ಬಾಣ ಮತ್ತಷ್ಟು ನನ್ನ ಮನಸ್ಸಿನಲ್ಲಿ ಸುಚುತ್ತಾ ಇದೆ. ಅವಳನ್ನು ಪಡೆಯಬೇಕೆಂಬೆನ್ನುವಂತಹ ಇರಾದೆ. ಸುಗ್ರೀವನನ್ನು ಕಳುಹಿಸಿದ್ರೆ ಸತ್ತು ಬದುಕಿದನಂತೆ. ಅಲ್ಲ, ಹೋಗುವಾಗಲೇ ನಾನು ನೋಡಿದ್ದೆ ಅವನನ್ನು. ಶುಂಭದಾಸನಾಗಿರ್ಲಿಲ್ಲ, ಅರ್ಧ ಮನಸ್ಸಿನಲ್ಲಿಯೇ ಹೋದದ್ದು ಅವನು. ಅಲ್ಲಿಗೆ ತಲುಪಿದ್ನ, ಅವಳನ್ನು ನೋಡಿದ್ನ, ಪೂರ್ತಿ ದೇವಿದಾಸನಾಗಿ ಹೋದ. ಅಲ್ಲ, ಅವನನ್ನು ಸಾಯಿಸಬೇಕು ಅಂತ ಇದ್ರೆ ಹಾಗಾದ್ರೆ ಇವಳ ಪೌರುಷವೇನು? ಮನಸ್ಸಿನ ಬಾಣದ ಪಂಥವನ್ನು ಮಾತ್ರ ಸ್ವೀಕರಿಸಿದ್ದ ನಾನು. ಈಗ ರಣದ ಪಂಥಾಹ್ವಾನವನ್ನು ನಾನು ಸ್ವೀಕರಿಸಬೇಕಾಗುತ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಅಧಿಪತ್ಯದಲ್ಲಿ ಸಂಪೂರ್ಣ ಇರುವಾಗ ಕೇವಲ ಹೆಣ್ಣೊಬ್ಬಳು ಮತ್ತಷ್ಟು ಮುಂದುವರಿತಾ ಇದ್ದಾಳಂತಾದ್ರೆ ಬಿಡಲು ಸಾಧ್ಯವೇ ಇದನ್ನು? ಎಲ್ಲಿ ನಮ್ಮ ಸೇನಾಧ್ಯಕ್ಷ ಧೂಮ್ರಲೋಚನ ಬರಲಿಲ್ಲ.
ದೇವೇಂದ್ರ ಶುಂಭನಿಗೆ ಪ್ರಣಾಮಗಳು. ಏಳಯ್ಯ ಧೂಮ್ರಾಕ್ಷ. ದೈತ್ಯೇಶ ಧೂಮ್ರಾಕ್ಷನು ಇತ್ತ ಬರಬೇಕು ಎನ್ನುವಂತ ಕರೆಯಾಯಿತು. ಆ ಕರೆಯನ್ನು ಕೇಳಿ ಓಡೋಡಿಕೊಂಡು ಬಂದಿದ್ದೇನೆ. ಮಹಾಪ್ರಭು, ನನ್ನಿಂದ ಏನಾಗಬೇಕು ಎಂಬುದನ್ನು ತಿಳಿಸಿ. ಧೂಮ್ರಾಕ್ಷ, ಮಹಾಪ್ರಭು, ನಾಕಲೋಕವನ್ನು ವಶಪಡಿಸಿಕೊಂಡ ನಂತರ ಹೌದು, ಅದೆಷ್ಟೋ ವರ್ಷಗಳ ಕಾಲ ತಾವುಗಳೆಲ್ಲ ವಿಶ್ರಾಂತಿಯಲ್ಲಿದ್ದವರು. ಹೌದು, ಸೇನಾಧ್ಯಕ್ಷನಾಗಿದ್ದುಕೊಂಡು ಸೇನೆಯನ್ನು ಮುನ್ನಡೆಸುವಂತಹ ಯಾವುದೇ ಅವಕಾಶಗಳು ತಮಗಳು ಲಭಿಸಲಿಲ್ಲ. ಇಲ್ಲ. ಆದರೆ ಈ ಹೊತ್ತು ಲಭಿಸಿದೆ. ನಮ್ಮದೇ ಆದಂತಹ ಕದಂಬವನದಲ್ಲಿ ಹೆಣ್ಣೊಬ್ಬಳು ಸ್ವರ್ಣದಯ್ಯಾಲೆಯಲ್ಲಿ ವಿಹರಿಸ್ತಾ ಇದ್ದಾಳೆ. ಆಕೆಯನ್ನು ವರಿಸಬೇಕೆನ್ನುವುದಾಗಿ ಚಂಡಮುಂಡರು ಬಂದು ಆಡಿದಂತಹ ವಾರ್ತೆ. ಅವರು ಹೇಳಿದ ಕ್ಷಣದಿಂದ ಆಕೆಯನ್ನು ಪಡೆಯಬೇಕೆನ್ನುವಂತಹ ಹಂಬಲ ನನ್ನಲ್ಲಿ ಇನ್ನಷ್ಟು ವೃದ್ಧಿಯಾಗ್ತಾ ಇದೆ. ಆದರೆ ಸಂಧಾನಕ್ಕಾಗಿ ಪಂಥಾಹ್ವಾನವನ್ನು ಒಡ್ಡಿರುವಂತಹ ಆಕೆಯನ್ನು ಮನವೊಲಿಸಿ ತರಲು ಸುಗ್ರೀವನನ್ನು ಕಳುಹಿಸಿದ್ರೆ ಸಂಧಾನವನ್ನು ಧಿಕ್ಕರಿಸಿದ್ದಾಳೆ. ಹಾಗಾದರೆ ಸುಮ್ಮನೆ ಬಿಡಲು ಸಾಧ್ಯವಿಲ್ಲ. ಆಕೆಯನ್ನು ಕರೆತರುವಂತಹ ಕೆಲಸವನ್ನು ಸಕಲ ಸೇನೆಯೊಂದಿಗೆ ಹೋಗಿ ಬರಲು ನಿನಗೆ ಈಗ ಅನುಮತಿಯನ್ನು ಇಡ್ತಾ ಇದ್ದೇನೆ. ಇದು ನೋಡು, ಸ್ವರ್ಣ ಪಲ್ಲಕ್ಕಿಯನ್ನು ಇರಿಸಿದ್ದೇನೆ, ರಥವನ್ನು ನೀಡಿದ್ದೇನೆ. ಆಕೆಯ ಮನವೊಲಿಸಿ ಸ್ವರ್ಣ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ರಥೋತ್ಸವದ ಮುಖಾಂತರವಾಗಿ ಈ ಕಡೆ ಕರೆದುಕೊಂಡು ಬರಬೇಕು. ಮಹಾಪ್ರಭು, ಆ ತರುಣಿ ದುರವನ್ನು ಬಯಸಿದಲೇ ನಿಮ್ಮ ಪರಾಕ್ರಮ, ನಿಮ್ಮ ವಿಜಯದ ಸರಮಾಲೆಯನ್ನು ತಿಳಿಯದೆ ನಮ್ಮೊಂದಿಗೆ ದುರವನ್ನು ಬಯಸಿದಲೇ ನನಗೆ ಅಪ್ಪಣೆಯನ್ನು ಕೊಡಿ ಮಹಾಪ್ರಭು. ಒಂದು ವೇಳೆ ಅವಳು ನಮ್ಮೊಂದಿಗೆ ಸಂಧಾನದಿಂದ ಬರಲು ಒಪ್ಪದಿದ್ದರೆ ಅವಳ ತುರುಬಿಗೆ ಕೈ ಹಾಕಿ ದರದರನೆ ಎಳೆದುಕೊಂಡು ಬಂದು ನಿಮ್ಮ ಕಾಲಡಿಗೆ ಇಡುತ್ತೇನೆ. ಅಪ್ಪಣೆಯನ್ನು ಕೊಡಿ ಮಹಾಪ್ರಭು, ನನಗೆ ಅಪ್ಪಣೆಯನ್ನು ಕೊಡಿ. ಇದೋ ದುರವೇಳಿಯವನ್ನು ಇಟ್ಟಿದ್ದೇನೆ, ಹೋಗಿ ಬಾ ಜಯಶೀಲ. ಓ ತರುಣಿಮಣಿಯೇ, ಏನು ನಮ್ಮ ಮಹಾಪ್ರಭುಗಳಾದಂತ ಶುಂಭನ ಮಾತನ್ನು ಧಿಕ್ಕರಿಸಿ ದುರವನ್ನು ಬಯಸಿದೆ. ನೀನೊಮ್ಮೆ ಆಲೋಚಿಸಿ ನೋಡು. ಏನನ್ನು? ಈ ದಟ್ಟ ಕಾರಣದಲ್ಲಿ ಒಬ್ಬಂಟಿಯಾಗಿರುವ ನಿನಗೆ ಎಷ್ಟು ದಿನ ಈ ಬದುಕು? ನಾನು ಹೇಳುವ ಮಾತನ್ನು ಕೇಳು. ನಮ್ಮ ಮಹಾಪ್ರಭು ಶುಂಭನನ್ನು ವರಿಸಿ ಸುಖದ ಸುಪ್ಪತ್ತಿಗೆ ಹೇಳಿ ಬಾಳುವಂತಹ ಆ ಒಂದು ಸನ್ನಿವೇಶವನ್ನು ಊಹಿಸಿಕೊಂಡು ನನ್ನೊಂದಿಗೆ ಬಂದು ಶುಂಭನನ್ನು ವರಿಸು. ಒಂದು ವೇಳೆ ನೀನು ಈ ಮಾತಿಗೆ ಒಪ್ಪದೆ ಬರದಿದ್ದರೆ ಏನ್ ಮಾಡ್ತಿ? ಏನು ಮಾಡಿ ಅನ್ನೋ ಗೊತ್ತುಂಟಾ? ಬರದಿದ್ರೆ ಏನು ಮಾಡ್ತೀನಿ ನೀನು? ಏನು ಮಾಡಿ ಅನ್ನೋ ಗೊತ್ತುಂಟಾ? ನಿನ್ನ ತುರುಬಿಗೆ ಕೈ ಹಾಕಿ ದರದರನೆ ಎಳೆದುಕೊಂಡು ಹೋಗುತ್ತೇನೆ. ಆಗ ನಿನ್ನ ತಡೆಯುವವರು ಯಾರೆಂದು ನಾನು ನೋಡಿಕೊಳ್ಳುತ್ತೇನೆ. ಸುಗ್ರೀವನ ಸಂಧಾನವು ಹತಾಶಗೊಂಡಂತಹ ನಿನ್ನೊಡೆಯ ಶುಂಭ ನನ್ನನ್ನು ಎಳೆದೊಳುವುದಕ್ಕೆ ಕಳುಹಿದನೆ. ಹೌದು, ಎಳೆದೆಯುವುದು ಬಿಡು, ನನ್ನ ಸನಿಹಕ್ಕೆ ಬರಲು ನೀವೆಲ್ಲರೂ ಅಯೋಗ್ಯರು. ಇದು ನನ್ನ ತುರುಬಿಗೆ ಕೈ ಇಕ್ಕುವ ಮೊದಲು ನನ್ನ ಕಣ್ಣುರಿಯನ್ನು ತಡೆದುಕೊಳ್ಳಲು.
ದುರಹಂಕಾರವೇ. ಎಳೆ ಹೆಣ್ಣೆ, ಏನು ನಮ್ಮಳೆಯ ಶುಂಭಾಸುರ ಸಾವಧಾನದಿಂದ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಪಲ್ಲಕ್ಕಿಯನ್ನೇ ಕಳುಹಿಸಿಕೊಟ್ಟ, ಸಂಧಾನಕ್ಕಾಗಿ ಸುಗ್ರೀವರನ್ನು ಕಳಿಸಿಕೊಟ್ಟ, ಎಲ್ಲವನ್ನು ಧಿಕ್ಕರಿಸಿದೆಯಾ ನೀನು? ಈ ಹೊತ್ತಲ್ಲಿ ನೋಡು, ಚಂಡಮುಂಡರುಗಳು ಬಂದವರಿದ್ದೇವೆ ನಾವು. ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇವೆ, ಸಾವಧಾನದಿಂದ ಉಯ್ಯಾಳೆಯಿಂದ ಇಳಿದುವ ನಾವು ತನ್ನಂತಹ ಪಲ್ಲಕ್ಕಿಯನ್ನು ಏರು, ವೈಭವದಿಂದ ನಿನ್ನನ್ನು ಶುಂಭನ ಅರಮನೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗುವೆ. ಒಂದು ವೇಳೆ ತಪ್ಪಿ ನೀನು ಬರೆದೆ ಎಂದಾದರೆ ನಿನ್ನ ತುರುಬಿಗೆ ಕೈಗೆ ಎಳೆದೆನು. ಚಂಡಮುಂಡರೇ, ಏನು ಗಂಡುಗಲಿಗಳೆಂಬಂತಹ ನೆಗಳತೆಯನ್ನು ಪಡೆದವರು ನೀನು, ಸಂಧಾನಕ್ಕೆ ಬಗುವವಳಲ್ಲ ಎನ್ನುವುದಾಗಿ ಈ ಮೊದಲೇ ಸ್ಪಷ್ಟಪಡಿಸಿದವಳು. ಹಾಗಿದ್ರೆ ನಿಮ್ಮ ಪೌರುಷ ಏನು ಎನ್ನುವುದನ್ನು ನಾನು ನೋಡಬೇಕಾಗ್ತದೆ. ನನ್ನನ್ನು ರಣದಲ್ಲಿ ಭಂಗಿಸಿ ನೀವು ನಿಮ್ಮ ಒಡೆಯನಿಗೆ ಮದುವೆ ಮಾಡಿಸಿ ನೋಡೋಣ. ಹಾಗಾದರೆ ನೀನು ಶಾಂತವಾಗಿ ಬರುವುದಿಲ್ಲ. ಖಂಡಿತ ನೋಡೋಣ. ಕಾಣುವುದಿಲ್ಲ. ಈ ಕೂಳರೊಂದಿಗೆ ನಾನು ಅದೆಷ್ಟೋ ಹೊತ್ತಿನಿಂದ ಹೋರಾಟವನ್ನು ಮಾಡ್ತಾ ಇದ್ರು ಗೆಲುವೆಂಬುದು ನನ್ನ ಪಾಲಿಗೆ ಮರೀಚಿಕೆಯಾಗಿಯೇ ಉಳಿದಿದೆ. ಯಾಕೆ ಎನ್ನುವ ಹಾಗೆ ಆಲೋಚಿಸಿದ್ರೆ ಬ್ರಹ್ಮನ ವರಬಲದ ಶ್ರೀರಕ್ಷೆ ಇವರನ್ನು ಕಾಪಾಡ್ತಾ ಇದೆ. ನಾನೆಷ್ಟೇ ಹೋರಾಟವನ್ನು ಕೊಟ್ಟರು ಖಂಡಿತವಾಗಿಯೂ ಇವರನ್ನು ವಧಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಕಣ್ಣೆಲ್ಲ ಹೊಗೆಯಾಡುತ್ತಾ ಸಂಚರಿಸುವಂತಹ ನಮ್ಮ ಸೇನಾಧ್ಯಕ್ಷ ಧೂಮ್ರಲೋಚನ, ಆಕೆಯ ಕಣ್ಣಿನಿಂದ ಹರಿದಂತಹ ಬೆಂಕಿಯಿಂದ ಸುಟ್ಟು ಭಸ್ಮವಾಗಿ ಹೋದನಂತೆ. ಏನು ಆಶ್ಚರ್ಯವಿದೆ. ಕರೆದುಕೊಂಡು ಬರಲು ಗಂಡುಗಲಿಗಳಾದ ಚಂಡಮುಂಡರನ್ನೇ ಕಳುಹಿಸಿಕೊಟ್ರೆ ಚಂಡಮುಂಡರ ರುಂಡವನ್ನು ಚೆಂಡಾಡಿದ್ಲ. ಇವಳ ಚೆಂಡಾಟಿಕೆಗೆ ಚಂಡಮುಂಡರ ರುಂಡ ಸಿಕ್ಕಿದ್ದ. ಹಾಗಾದ್ರೆ ಇವಳ ಪೌರುಷಕ್ಕೆ ಎಳೆ ಇಲ್ಲದಾಗಿ ಹೋಗಿ ಆಯ್ತಲ್ಲ. ಎಲ್ಲ ನಮ್ಮವರನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ. ನಾಳೆಯ ಲೋಕದಲ್ಲಿ ಅಪವಾದ ಬಂದಿತ್ತು. ಶುಂಭ ತನ್ನವರನ್ನೆಲ್ಲ ಕಳುಹಿಸಿದ, ತಾನು ಉಳಿದ ಎಂಬುದಾಗಿ. ಹಾಗಾಗಬಾರದು. ಹಾಗಾದರೆ ಈಕೆಯ ಪೌರುಷವನ್ನು ನಾನು ನೇರವಾಗಿ ನೋಡಬೇಕು. ಆಕೆ ಬಯಸಿದ್ದು ಕೂಡ ಶುಂಭನೇ ಇಲ್ಲಿಗೆ ಬರಲಿ ಎಂಬುದಾಗಿ. ಹಾಗಾದ್ರೆ ಸಕಲ ಸೇನೆಯ ಒಡಗೂಡಿ ಮುಂದುವರಿಯುತ್ತೇನಂತೆ ನಾನೇ. ಜಲಾದೇವಿಯ ಜನನಾಗಿ ರಕ್ತ ಬೀಜಕ್ಕೆ ನೈದಂದು ಮಣಿರಂದನಾಗದ ಈ ಜನಲಿ ಒಡೆಯ ಕಲಾದೇವಿ ತನಯನಾಗಿ ರಕ್ತ ಬೀಜನ ಪ್ರಣಾಮಗಳು ಒಡಿದವರೆಗಳಿಗೆ ಏಳಯ್ಯ. ಒಡೆಯ, ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವಾಯಿತೆ. ಸಮರಕ್ಕೆ ಬಹಳ ಹಿಂದೆ ತೆರಳಿದವರು ನೀವು. ಆ ನಂತರದ ಕಾಲದಲ್ಲಿ ನಿಮ್ಮ ಆಜ್ಞೆಯನ್ನು ಶಿರದಲ್ಲಿ ಧರಿಸಿ ನೆರವೇರಿಸಿಕೊಟ್ಟವರು ನಾವೆಷ್ಟೋ ಜನ. ಆದರೆ ಇಂದು ನೀವೇ ಕೋಟಿ ದೈತ್ಯರನ್ನು ನೆರಹಿಕೊಂಡು ಸಮರ ಸನ್ನದ್ಧರಾಗಿ
ಅದೆಷ್ಟೋ ಆಯುಧಗಳನ್ನ ಹೊತ್ತುಕೊಂಡು ಬಂಡಿಗಳು ಸಿದ್ಧವಾಗಿ ನಿಂತಿವೆ. ಕೋಟಿ ದೈತ್ಯರು ನಿಮ್ಮ ಹಿಂದೆ ಸಾಲಾಗಿ ಬಂದು ನಿಂತಿದ್ದಾರೆ. ಯಾಕೆ ಅರ್ಥ ಆಗುವುದಿಲ್ಲ. ಒಡೆಯ, ಆಕಾಶವೇ ಭೂಮಿಗೆ ಅಪ್ಪಳಿಸಿತೆ, ಭೂಮಿ ಬಿರಿಯಿತೆ, ಸಮುದ್ರದ ನೀರೇ ಬತ್ತಿ ಹೋಯಿತೆ. ಏನು ಜಿಯ, ಏನಾಯಿತು ಹೇಳಿ. ಬೀಜ ಕೇಳು. ಧನುಜೇಶ ಕೇಳಮ್ಮ ಮಾತಾಯಿ ಧನುಜೇಶ ಕೇಳನ್ನ ಮಾತಾಯಿ ಏತಕಿನಿತು ನೀ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ ಮನಸ್ಸಿಜ ಶರಗೆ ಸಿಲುಕುತ್ತಾಯಿ ಮನಸ್ಸಿಜ ಶರಗೆ ಸಿಲುಕುತ್ತಾಯಿ ವರವನಿತೆಯ ಬಯಕೆ ಯಂತಿಗೆ ದೈತ್ಯನ ಧನುಜೇಶ ಕೇಳನ್ನ ಮಾತಾಯಿ ಏತಕಿನಿತು ನೀ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ ಧನುಜೇಶ ಅಮಾತ್ಯನೋ ಅಳಿಯನೋ ಆದಂತಹ ರಕ್ತ ಬೀಜನೆ ನೋಡಿದೆಯಲ್ಲ, ಸಕಲ ಸೇನೆಯನ್ನು ಒಳಗೂಡಿ ಮುಂದುವರಿಯುತ್ತಿರುವಂತಹ ದೃಶ್ಯ. ಕದಂಬವನದಲ್ಲಿರುವಂತಹ ತರುಣಿ ಆಕೆಯನ್ನು ವರಿಸಬೇಕೆನ್ನುವಂತಹ ಇರಾದೆಯಿಂದ ಮುನ್ನಡೆಯುತ್ತಾ 10 ಹಲವು ಯೋಜನೆಗಳನ್ನು ರೂಪಿಸಿಕೊಂಡವರು. ಆದರೆ ಅದಾವುದು ಫಲಿಸದ ಕಾರಣ ಇದು ನಾನೇ ಮುಂದುವರಿದಿದ್ದೇನೆ. ನಮ್ಮವರನ್ನು ಕಳೆದುಕೊಳ್ಳುವುದಕ್ಕಿಂತ ನಾಯಕನಾದ ನಾನೇ ಮುಂದುವರಿಯುವುದೆಂಬುದಾಗಿ ಬಯಸಿದ್ದೇನೆ. ಆಕೆಯನ್ನು ಹೇಗಾದರೂ ಮಾಡಿದ ಕರೆದುಕೊಂಡು ಬರಬೇಕಾಗಿ. ತಾನು ಆಳು ಹೋದರೆ ಅಧಮ, ಮಗ ಹೋದರೆ ಮಧ್ಯಮ, ತಾನು ಹೋದರೆ ಉತ್ತಮ. ಆ ದೃಷ್ಟಿಯಿಂದಲೇ ಶುಂಭಾಕ್ಯನು ಹೊರಟು ನಿಂತಿದ್ದಾನೆ ಕದಂಬವನದತ್ತ. ರಕ್ತ ಬೀಜ ಸೇರಿಕೋ ನೀನು. ಒಡೆಯ, ಕದಂಬವನದಲ್ಲಿರುವವಳನ್ನು ಕರೆತರುವುದಕ್ಕೆ ಚಂಡಮುಂಡರು ಹೇಳಿದಂತಹ ವಾರ್ತೆಯನ್ನು ಕೇಳಿ ಮನಸ್ಸಿಜನ ಶರಕ್ಕೆ ನೀನು ಸೋತು ಹೋದೆಯ. ಒಡೆಯ, ಸನ್ನಿಧಾನದಲ್ಲಿ ನಿಂತು ನಿವೇದಿಸುತ್ತಿರುವ ನನ್ನ ನಿವೇದನೆಯನ್ನು ಆಲಿಸುವ ಕೃಪೆ ಮಾಡಬೇಕು. ಒಡೆಯ, ತಪ್ಪಿದೆಯೋ ಹೇಗೆ? ತಪ್ಪಿದನ ಯಾಕೆ ಬಲ್ಲೆಯ? ಯಾಕೆ? ತರುಣಿ ಎಂದು ತಿಳಿದು ಆಕೆಯನ್ನು ಕರೆತರುವುದಕ್ಕೆ ಧೂಮ್ರಾಕ್ಷನನ್ನು ಕಳುಹಿದೆ, ಸಂಧಾನಕ್ಕೆ ಸುಗ್ರೀವನನ್ನು ಕಳುಹಿದೆ, ಎಳೆದು ತರುವುದಕ್ಕೆ ಚಂಡಮುಂಡರನ್ನು ಅಟ್ಟಿದೆ. ಬಲವಂತವಾಗಿ ತರುವುದಕ್ಕೆ ಹೋದ ಧೂಮ್ರಾಕ್ಷನೂ ಉಳಿಯಲಿಲ್ಲ, ಚಂಡಮುಂಡರೂ ಸಿಗಲಿಲ್ಲ. ಆದರೆ ಸುಗ್ರೀವನಾಡಿದ ಮಾತುಗಳನ್ನು ಕೇಳದೆ ಹೋದೆಯ. ಒಡೆಯ, ಏನು? ದಾನವ ಕುಲ ಮಹಿಷನಿಂದ ನಂತರ ಅಲ್ಲೋಲ ಕಲ್ಲೋಲವಾಗಿತ್ತು. ನಮಗೆ ವಾಸಿಸುವುದಕ್ಕೆ ಮನೆ ಇರಲಿಲ್ಲ, ಉಳಿದುಕೊಳ್ಳುವುದಕ್ಕೆ ನಿವಾಸ ಇರಲಿಲ್ಲ. ದೇವತೆಗಳ ಭಯದಿಂದ ಎಲ್ಲೆಲ್ಲಿ ಓಡಿಕೊಂಡು ಕಾಡಿನಲ್ಲಿ, ಮರದ ಪಟರೆಗಳಲ್ಲಿ, ಗುಹೆಗಳಲ್ಲಿ ವಾಸಿಸಬೇಕಾದಂತಹ ಸನ್ನಿವೇಶವೊಂದು ದಾನವ ಕುಲಕ್ಕೆ ನಿರ್ಮಾಣವಾಗಿತ್ತು ಜಿಯ. ಹೌದು. ಅಂತಹ ಸಂದರ್ಭದಲ್ಲಿ ಮಹಿಷ ಅಳಿದ ಅದೆಷ್ಟೋ ವರುಷದ ನಂತರ ದಾನವ ಕುಲ ಉಚ್ಚಾಯ ಸ್ಥಿತಿಯನ್ನು ತಲುಪಿದೆ ಅಂತಾದರೆ ಅದು ನಿನ್ನ ಪ್ರಯತ್ನದಿಂದ. ಹಾಗಾಗಿ ಅಲ್ವೇ ಧನುಜೇಶ ಅಂತ ಕರೆದದ್ದು ನಮ್ಮನ್ನು. ಉಣ್ಣುವುದಕ್ಕೆ ಅನ್ನ ಇಲ್ಲದ ನಮಗೆ ಬೆಳ್ಳಿಯ ಬಟ್ಟಲಿನಲ್ಲಿ ಉಣ್ಣುವ ಸೌಭಾಗ್ಯವನ್ನು ಕರುಣಿಸಿದವ ನೀನು. ಉಳಿದುಕೊಳ್ಳುವುದಕ್ಕೆ ವಾಸಸ್ಥಳ ಇಲ್ಲದಂತಹ ನಮಗೆ
ಬಂಗಾರದ ಅರಮನೆಯನ್ನು ಕಟ್ಟಿಕೊಟ್ಟವ ನೀನು ಜಿಯ. ನಾನು ಮಾತ್ರ ಬೆಳೆಯುವುದಲ್ಲ, ನಮ್ಮವರು ಬೆಳೆಯಬೇಕೆನ್ನುವಂತಹ ಆಶೆ. ದಾನವ ಕುಲದಲ್ಲಿ ಅದೆಷ್ಟೋ ರಾಕ್ಷಸರು, ವೀರಾದಿ ವೀರರು ಹುಟ್ಟಿ ಬಂದವರಿದ್ದಾರೆ. ಆದರೆ ಯಾರೂ ಕೂಡ ಧನುಜೇಶ ಎಂಬುದಾಗಿ ಕರೆಸಿಕೊಂಡವರಿಲ್ಲ. ಇಲ್ಲ, ಹಾಗೆ ಕರೆಸಿಕೊಂಡವರಿದ್ದಾರೆ. ಧನುಜರಿಗೆ ಈಶನಾಗಿದ್ದರೆ ಅದು ನೀನು ಮಾತ್ರ ಜಿಯ. ನೀನು ಕಟ್ಟಿದಂತಹ ಸಾಮ್ರಾಜ್ಯ, ನೀನು ಬೆಳೆಸಿದಂತಹ ಈ ದಾನವ ಸಾಮ್ರಾಜ್ಯ ಎಲ್ಲಿಯವರೆಗೆ ಹಬ್ಬಿದೆ? ಅತಲ ವಿತಲ ಸುತಲ ಪಾತಾಳ ಮಹಾತಳ ರಸಾತಳ 14 ಲೋಕಗಳಲ್ಲಿಯೂ ನಿನ್ನದಾದಂತಹ ಆಧಿಪತ್ಯ. ಹೌದು. ದೇವತೆಗಳೇನು, ಯಕ್ಷರು, ಕಿನ್ನರು, ಕಿಂಪುರುಷರು, ಗಂಧರ್ವರು, ಉರಗರು, ನಾಗರು, ಎಲ್ಲೆಡೆ ನೀನು ನಿನ್ನ ಆಧಿಪತ್ಯವನ್ನು ಸ್ಥಾಪಿಸಿದ್ದಿ. ಹೆಚ್ಚೇಕೆ ನವಗ್ರಹಗಳು ಕೂಡ ಇವತ್ತು ನಿನ್ನ ಆಜ್ಞೆಯ ಮುಖಾಂತರ ಕಾರ್ಯಪ್ರವೃತ್ತವಾಗಿವೆ. ಹೌದು. ಅಷ್ಟು ಮಾತ್ರ ಅಲ್ಲ, ರಾಕ್ಷಸ ಕುಲವನ್ನು ವಿನಾಶಗೊಳಿಸ್ತಾ ಇದ್ದ ತ್ರಿಮೂರ್ತಿಗಳು ಇವತ್ತು ನಿನ್ನ ಹೆಸರೆತ್ತಿದರೆ ನಡುಗುತ್ತಾ ಇದ್ದಾರೆ ಜೀವ. ಅಂತಹ ನೀನು ಈ ಸಾಮ್ರಾಜ್ಯವನ್ನು ಭದ್ರವಾಗಿ ಕಟ್ಟಿದ್ದು ಹೇಗೆ? ಕೇವಲ ರಾಕ್ಷಸರಿಗಾಗಿ ನಿನ್ನೆಲ್ಲವನ್ನು ಮೀಸಲಿಟ್ಟಿದ್ದಿ ಜಿಯಾ. ಅಂತಹ ನೀನು ಇವತ್ತು ಮನ್ಮಥನ ಶರಕ್ಕೆ ಬಲಿಯಾದೆಯಾ? ಏನೆಂದೆ ನೀನು? ಕದಂಬವನದಲ್ಲಿರುವವಳು ಕೇವಲ ತರುಣಿಯೇ? ತರುಣಿಯಲ್ಲವೇ? ಅವಳು ತರುಣಿ. ತರುಣಿಯಲ್ಲವಳಾದಿ ಮಾಯೇ, ತರುಣಿಯಲ್ಲವಳಾದಿ ಮಾಯೇ, ದೈತ್ಯ ವರರಸೌ ಗರಿದುತ್ತ ತ್ರಿದಶರ ಪುರೆಯೇ, ನಿರೆಗೋಚರಿಸುವಳು ದೊರೆಯೇ, ಸರ್ವೇಶ್ವರಿಯಲಿ ಮೋಗ ಬೀರುವುದಿದು ಸರಿಯೇ. ತರುಣಿಯಲ್ಲವಳಾದಿ ಮಾಯೇ, ಒಡೆಯ ರಕ್ತಬೀಜ, ನೀನೇನು ತಿಳಿಯದವನಲ್ಲ. ನಿನ್ನಷ್ಟು ರಾಜಕೀಯ ನೈಪುಣ್ಯತೆಯನ್ನು ಹೊಂದಿದವರು ಯಾರೂ ಇಲ್ಲ. ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮುನ್ನಡೆಯುವ ನೀನು ಇಲ್ಲಿ ಯಾಕೆ ತಪ್ಪಿದೆ? ರಾಜಕೀಯ ನೈಪುಣ್ಯತೆ ಬೇಕಾಗ್ತದೆ ನಮಗೆ. ನನಗೆ ಅರ್ಥವಾಗ್ತಾ ಇಲ್ಲ. ಈ ದಾನವ ಸಾಮ್ರಾಜ್ಯ ನಿನ್ನ ಆಧಿಪತ್ಯದಲ್ಲಿ ನೀನು ಧನಿಜೇಶನಾಗಿ ಮೆರೆಯುತ್ತಾ ಭದ್ರವಾಗಿ ನೆಲೆ ನಿಂತಿದೆ ಎನ್ನುವುದಾದರೆ ಅದರ ಹಿಂದಿರುವ ಅಡಿಪಾಯ ಯಾವುದು ಬಲ್ಲೆಯ? ನೀನು ಇಂದ್ರಿಯಗಳನ್ನು ಗೆದ್ದವ. ಇಲ್ಲಿಯವರೆಗೂ ಮದುವೆಯಾಗದೆ, ಹೆಣ್ಣಿನ ಬಗ್ಗೆ ಯಾವುದೇ ಚಾಂಚಲ್ಯವನ್ನು ಹೊಂದದೆ ಇರುವ ನೀನು ಭದ್ರವಾದ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಅನುಕೂಲವಾಯಿತು. ಒಡೆಯ, ನಿನಗೆ ಇರುವಂತಹ ವರವು ಆ ರೀತಿಯಲ್ಲಿಯೇ ಅಲ್ಲವೇ? ಯಾವುದೇ ವೀರನಿಂದ ನಿನಗೆ ಮರಣ ಇಲ್ಲ, ಅಳಿವು ಇಲ್ಲ. ಇವತ್ತು ಕದಂಬವನದಲ್ಲಿ ಆ ಘೋರ ಕಾಂತಾರದಲ್ಲಿ ಇರುವವಳು ಕೇವಲ ತರುಣಿ ಇದ್ದಾಳೆ ಎನ್ನುವುದನ್ನು ನೀನು ತಿಳಿದುಕೊಂಡಿದ್ದಿ. ಒಬ್ಬಂಟಿಯಾಗಿರುವ ಹೆಣ್ಣಲ್ಲದೆ ಮತ್ಯಾರು? ಈ ವಿಷಯವನ್ನು ನಿನಗೆ ಅರುಹಿದವರು ಚಂಡಮುಂಡರು. ಹೌದು ಒಡೆಯ, ಹೆಣ್ಣಿನ ಬಗ್ಗೆ ಚಂಡಮುಂಡರಿಗೇನು ಗೊತ್ತು? ಬ್ರಹ್ಮಚಾರಿಗಳಾದ ಅವರು ಹೆಣ್ಣಿನ ಬಗ್ಗೆ ತಿಳಿಯುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎನ್ನುವುದನ್ನು ನೀನು ಅರ್ಥವಿಸಿಕೊಂಡಿರುವೆಯಾ? ಯಾಕೆ? ಹೆಣ್ಣಿನ ಬಗ್ಗೆ ಅವರಿಗೇನು ಗೊತ್ತಿಲ್ಲ. ಹೆಣ್ಣೆಂಬುದೇ ಅವರಿಗೆ ಶಾಪವಲ್ವೇ? ಒಡೆಯ, ಅವಳು ತರುಣಿಯಲ್ಲ. ನಾನು ಹೇಳುವುದಿದ್ದರೆ ಈ ಜಗತ್ತನ್ನೇ ಪೊರೆಯುವ ಆದಿಮಾಯೆ ಇದ್ದಾಳೆ. ಯಾವುದು ಈ ಹಿಂದೆ ಇನ್ನು ಮುಂದಕ್ಕೆ ತ್ರಿಮೂರ್ತಿಗಳಿಂದ ಸಾಧ್ಯವಾಗಿಲ್ಲವೋ ಅದನ್ನು ಸಾಧ್ಯವಾಗಿಸಬಲ್ಲವಳಿದ್ದಾಳೆ. ಒಡೆಯ, ಮಹಿಷಾಸುರನಿಂದ ಲೋಕಕ್ಕೆ ಕಂಟಕ ಉಂಟಾದ ಸಂದರ್ಭದಲ್ಲಿ
ತ್ರಿಮೂರ್ತಿಗಳಿಂದ ತರೆಯುವುದಕ್ಕೆ ಅಸಾಧ್ಯವಾದ ಸಂದರ್ಭದಲ್ಲಿ ತಾನೇನು ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟವಳು ಆ ಆದಿಮಾಯೆ ಇದ್ದಾಳೆ. ನೀನೇ ಯೋಚಿಸಿ ನೋಡು. ಕದಂಬವನವೆನ್ನುವುದು ನಮ್ಮ ಅಧಿಕಾರದ ವ್ಯಾಪ್ತಿಗೆ ಬರುತ್ತದೆಯಾದರೂ ಇಷ್ಟರವರೆಗೆ ಕದಂಬವನಕ್ಕೆ ನಾವಾರೂ ತೆರಳಿದವರಿಲ್ಲ, ತೆರಳುವುದಕ್ಕೆ ಸಾಧ್ಯವೂ ಇಲ್ಲ ಜಿಯ. ಅಂತಹ ಘೋರ ಕಾನನವದು. ಮನೋವೇಗವುಳ್ಳ ಮನೋವೇಗದೊಡನೆ ಸಂಚರಿಸಬಲ್ಲ ಚಂಡಮುಂಡರು ಮಾತ್ರ ಅಲ್ಲಿಗೆ ತೆರಳಿದವರಿದ್ದಾರೆ. ತೆರಳಿ ಆಕೆಯ ವೃತ್ತಾಂತವನ್ನು ನಿನಗೆ ಅರುಹಿದವರಿದ್ದಾರೆ. ಹೇಳಿದರಲ್ಲ ಅವರು, ಸುಗ್ರೀವನು ನಿನಗೆ ಹೇಳಿದವನಿದ್ದಾನೆ. ನಭೋಮಂಡಲದಿಂದ ಇಳಿಯಪಟ್ಟಂತಹ ಬಂಗಾರದ ಉಯ್ಯಾಲೆಯಲ್ಲಿ ತೂಗುತ್ತಾ ಇದ್ದಾಳೆ. ಆಕೆ ತೂಗುತ್ತಿರುವುದಲ್ಲ ಒಡೆಯ, ಈ ಪ್ರಪಂಚವನ್ನೇ ನಾನು ತೂಗುತ್ತಾ ಇದ್ದೇನೆ, ಪ್ರಪಂಚವನ್ನೇ ನಾನು ಮುನ್ನಡೆಸ್ತಾ ಇದ್ದೇನೆ ಎನ್ನುವುದನ್ನು ನಮಗೆ ತೋರ್ತಾ ಇದ್ದಾಳೆ. ಸುಗ್ರೀವ ಸತ್ತು ಬದುಕಿದ ಎಂಬ ವರ್ತಮಾನವನ್ನು ನೀನು ಹೇಳಿದೆ ಒಡೆಯ. ಸಾಯಿಸುವುದಕ್ಕೂ ಬದುಕಿಸುವುದಕ್ಕೂ ತಾನು ಸಮರ್ಥನಿದ್ದೇನೆ ಎನ್ನುವುದನ್ನು ನಮಗೆ ಆಕೆ ತೋರಿಕೊಟ್ಟವಳಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಯಾರಿಂದಲೂ ಒದಿಸಲಾಗದ ಚಂಡಮುಂಡರು ಆಕೆಯೊಂದಿಗೆ ಹತರಾಗಿದ್ದಾರೆ ಎನ್ನುವುದರ ಅರ್ಥ ಆಕೆಯ ಶಕ್ತಿಗೆ ನಾವು ಯಾರೂ ಸಿಲುಕುವುದಿಲ್ಲ ಎನ್ನುವುದಲ್ವೇ. ನಿನಗೊಂದು ಹೆಮ್ಮೆ ಇತ್ತು, ಏನು? ನನ್ನೊಂದಿಗಿರುವ ವೀರಾದಿ ವೀರರು ಹಾಗಿದ್ದಾರೆ, ಕಲಿಗಳು ನನ್ನೊಂದಿಗಿದ್ದಾರೆ. ಎಲ್ಲಿ ಹೋದರೂ ಜಿಯ ನಮ್ಮ ಶಕ್ತಿ. ಅಪ್ರಯೋಜಕವಾಗಿ ನೀನು ಕ್ಷಮಗೊಪ್ಪಿಸಲೇ ತೆಗೆದ ಚಾನ್ವಯವನು ಅಲ್ಪನೇ ಧೂಮ್ರಲೋಚನನು ಬದುಕುವುದಕ್ಕೆ ಕಷ್ಟಪಡ್ತಾ ಇದ್ದ ಚಿಕ್ಕ ಸಸಿಯಾಗಿದ್ದ ದಾನವ ಸಾಮ್ರಾಜ್ಯ ಇವತ್ತು ಬೆಳೆದು ಹೆಮ್ಮರವಾಗಿ ನಿಂತಿದೆ ಅಂತಾದರೆ ಅದಕ್ಕೆ ಮೂಲ ಕಾರಣ ನೀನು ಜಿಯ. ನೀನು ತೆಗೆದುಕೊಂಡಂತಹ ಈ ಒಂದು ನಿರ್ಧಾರದಿಂದ ನೀನೇ ಬೆಳೆಸಿದ ಆ ಹೆಮ್ಮರ ಇವತ್ತು ರೆಂಬೆ ಕೊಂಬೆಗಳು ತುಂಡಾಗಿ ನಿನ್ನ ಕಣ್ಣೆದುರಿನಲ್ಲಿ ವಿನಾಶದತ್ತ ಸಾಗುತ್ತಾ ಇರುವುದನ್ನು ಹೇಗೆ ನೀನು ಊಹಿಸುತ್ತೀಯೋ ವೀಕ್ಷಿಸುತ್ತೀಯೋ ನನಗರ್ಥವಾಗುವುದಿಲ್ಲ ಜಿಯ. ಸತ್ಯ ಎಂದಿದ್ದರೆ ನೀನು ಯೋಚಿಸುವ ಆ ಪಥ ಸರಿಯಾಗಿಲ್ಲ. ತಿಳಿದವರು ಹೇಳಿದರು, ರಾಜ ಕಾಲಸ್ಯ ಕಾರಣಂ ಕಾಲೋ ಕಾರಣಂ ರಾಜ್ಯೋ ರಾಜ ಕಾಲಸ್ಯ ಕಾರಣಂ. ಒಂದು ಪರಿಸ್ಥಿತಿಗೆ ರಾಜನು ಕಾರಣನೋ ಅಥವಾ ಪರಿಸ್ಥಿತಿ ರಾಜನಿಗೆ ಕಾರಣವಾಗುತ್ತದೋ ಎಂದು. ಇಲ್ಲಿ ನೋಡಿದರೆ ನೇತೃತ್ವವನ್ನು ವಹಿಸಿಕೊಂಡಂತಹ ನೀನೇ ಇಂತಹ ಪರಿಸ್ಥಿತಿಗೆ ಮೂಲ ಕಾರಣವಾಗಿದ್ದಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಒಡೆಯ. ನಿನಗೆ ನಿನ್ನ ಸೇನಾನಿಗಳ ಮೇಲೆ ನಂಬಿಕೆ ಇತ್ತು, ಅದು ಇರಬೇಕಾದುದ್ದಿ. ಯಾಕೆಂದರೆ ಧೂಮ್ರಾಕ್ಷನನ್ನು ಗೆಲ್ಲಬಲ್ಲವರು ಯಾರೂ ಇಲ್ಲ. ಆತ ತನ್ನ ಕಣ್ಣುಗಳನ್ನು ಸಿಟ್ಟಿನೊಂದಿಗೆ ದಿಟ್ಟಿಸಿ ನಿಂತ ಅಂತಾದ್ರೆ ಎದುರಿದ್ದವರೇ ಭಸ್ಮವಾಗಬೇಕು. ಅಂತಹ ಧೂಮ್ರಾಕ್ಷ ಆಕೆ ಎದುರಿನಲ್ಲಿ ತಾನೇ ಭಸ್ಮೀಭೂತನಾಗಿದ್ದಾನೆ. ಚಂಡಮುಂಡರು ನಿನ್ನಷ್ಟೇ ಶಕ್ತಿವಂತರು, ನಿನ್ನ ಸಮಾನ ಕಲಿಗಳವರು. ಅಂತಹ ಚಂಡಮುಂಡರನ್ನು ಗೆಲ್ಲುವವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಜಿಯ. ದೇವತೆಗಳಿಂದಲೂ ಸಾಧ್ಯವಿಲ್ಲ, ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಹಾಗಿದ್ದರೆ ಆ ನೀನು ಹೇಳಿದ ಆ ತರುಣಿ
ಅವರನ್ನು ಕೂಡ ಕೊಂದಿದ್ದಾಳೆ ಅಂತ ಆದರೆ ತ್ರಿಮೂರ್ತಿಗಳಿಂದಲೂ ಮಿಗಿಲಾಗಿದ್ದಾಳೆ ಎನ್ನುವುದನ್ನು ನಾವು ಅರ್ಥವಿಸಿಕೊಳ್ಳಲಿಕ್ಕೆ ಆಗುವುದಿಲ್ವೇ? ಅಷ್ಟು ಮಾತ್ರ ಅಲ್ಲ, ಸಂಧಾನಕ್ಕೆ ತೆರಳಿದಂತಹ ಸುಗ್ರೀವ ಆಡಿದ ಮಾತುಗಳನ್ನು ಕೇಳಿದೆಯಲ್ಲ, ನಿನ್ನ ದೂತನಾಗಿ ಹೋದವ ದೇವಿ ದೂತನಾಗಿ ಮರಳಿ ಬಂದ. ಆತ ಹೇಳಿದಂತಹ ಮಾತುಗಳನ್ನು ಕೇಳಿಯೂ ನೀನು ನಿನ್ನ ನಿರ್ಧಾರವನ್ನು ಬದಲಾಯಿಸುವುದಕ್ಕೆ ತೊಡಗುವುದಿಲ್ಲ ಅಂತ ಆದರೆ ರಾಕ್ಷಸ ಕುಲಕ್ಕೆ ವಿನಾಶ ಕಟ್ಟಿಟ್ಟ ಬುತ್ತಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಜಿಯ. ಓಡೆಯ, ನೀನು ಬೆಳೆಸಿದ ರಾಕ್ಷಸ ಸಾಮ್ರಾಜ್ಯ ಉಳಿಬೇಕು ಅಂತಾದ್ರೆ, ಇನ್ನೂ 100 ಕಾಲ ಬಾಳಬೇಕು ಅಂತಾದ್ರೆ ನಮಗಿರುವುದು ಒಂದೇ ದಾರಿ ಜಿಯ. ಏನು ಬಲ್ಲೆಯ? ಆಕೆಯನ್ನು ಬಿಡು 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 ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಡುತ್ತ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಬಿಡು ಮನದ ಮೂರ್ಖತೆಯ ಒಡೆಯಾಗ ಬೀಜ ಕದಂಬವನದಲ್ಲಿ ದೇವತೆಗಳನ್ನು ಉದ್ಧರಿಸುವುದಕ್ಕೆ ನಿನ್ನ ಕಪಿಮುಷ್ಟಿಯಲ್ಲಿರುವಂತಹ ಎಲ್ಲರನ್ನು ಬಿಡುಗಡೆಗೊಳಿಸಿ ಮತ್ತೆ ಅವರ ಸಾಮ್ರಾಜ್ಯವನ್ನ ಸ್ಥಾಪಿಸುವುದಕ್ಕೆ ಚಕ್ರವ್ಯೂಹವನ್ನು ಕದಂಬವನದಲ್ಲಿ ಬೆಳೆದು ಅಲ್ಲಿಗೆ ನಮ್ಮೆಲ್ಲರನ್ನು ಆಹ್ವಾನಿಸಿ ನಮ್ಮ ತಲೆಯನ್ನು ತೆಗೆಯುತ್ತಾ ಇರುವಂತಹ ಅವಳು ತರುಣಿ ನಿಜವಾಗಿಯೂ ಅಲ್ಲ, ಆದಿ ಮಾಯೆಯೇ ಇದ್ದಾಳೆ, ಸರ್ವೇಶ್ವರಿ ಇದ್ದಾಳೆ, ಜಗದ ರಕ್ಷಕಿ ಇದ್ದಾಳೆ. ಹಾಗಾಗಿ ನಮ್ಮನ್ನು ನಾವು ಉಳಿಸಿಕೊಳ್ಳುವುದಕ್ಕೆ, ನಮ್ಮ ಸಾಮ್ರಾಜ್ಯವನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಮಾಡಬೇಕಾದದ್ದಿಷ್ಟೇ. ಈಗ ನೀನು ಸಾಮ್ರಾಜ್ಯ ಕಲ್ಪಿಸಿದ್ದು ಎರಡ ಅಂದ್ರೆ, ಇಲ್ಲಿಯವರೆಗೆ ಶುಂಭನ ಸಾಮ್ರಾಜ್ಯದಲ್ಲಿದ್ದವನು, ನಮ್ಮದೇ ಪಾರುಪತ್ಯ, 14 ಲೋಕದಲ್ಲಿಯೂ ನಮ್ಮ ಪಾರುಪತ್ಯ ಅಂತ ಹೇಳಿದ್ರೆ ಅಲ್ಲಿ ಸಾಸಿವೆಯಷ್ಟು ಜಾಗದಲ್ಲೂ ಕೂಡ ಇನ್ನೊಬ್ಬರ ಅಧಿಪತ್ಯವಿಲ್ಲ. ಕದಂಬವನದಲ್ಲಿ ದೇವಿಯ ಸಾಮ್ರಾಜ್ಯ ಅಂತ ಹೇಳ್ತಾ ಇದೆಯಲ್ಲ, ಅದನ್ನು ನೀನು ಒಪ್ಪಿಕೊಂಡಿದವನಾಗದ್ರೆ ಒಡೆಯ, ಯಾವ ಸಾಮ್ರಾಜ್ಯ ನಿನ್ನದಾಗಿದೆಯೋ ಆ ಸಾಮ್ರಾಜ್ಯವನ್ನ ಕಿತ್ತೊಗೆದು ಆ ನಂತರ ಅವರಿಗೆ ಬೇಕಾದ ಹಾಗೆ ದೇವತೆಗಳ ಆಧಿಪತ್ಯವನ್ನು ಸ್ಥಾಪಿಸುವುದಕ್ಕೆ ಈಕೆ ಮನೆ ಮಾಡಿದ್ದಾಳೆ ಎಂಬುದಾಗಿ ಹೇಳಿದೆ. ಹುಡುಗಿಯನ್ನು ಬಲ್ಲಂತಹ ನೀನು ಈಕೆ ಕೇವಲ ತರುಣಿ ಇದ್ದಾಳೆ ಎನ್ನುವುದು ಕಲ್ಪಿಸಿದ್ದೇ ದೊಡ್ಡ ತಪ್ಪು. ಆಕೆ ತರುಣಿ ಎಲ್ಲ ಜಿಯ. ಚಂಡಮುಂಡರ ಮಾತಿನಿಂದ ಮನ್ಮಥ ನಿನಗೆ ಅಶೋಕ, ಚೂತ, ಅರವಿಂದ, ನವಮಲ್ಲಿಕ, ನೀಲೋತ್ಪಲ ಎನ್ನುವ ತನ್ನ ಪಂಚ ಶರಗಳನ್ನು ಒಮ್ಮೆಲೆ ಪ್ರಯೋಗಿಸಿದ ಹಾಗೆ ನನಗೆ ಕಾಣುತ್ತದೆ. ಒಡೆಯ, ನಾನು ಹೇಳುವುದಿಷ್ಟೇ, ಏನು ಮಾಡ್ಬೇಕಂತ ಹೇಳುದು, ಆಕೆಯನ್ನು ವರಿಸುವ ನಿನ್ನ ಮನವನ್ನು ಬಿಡು. ಆಕೆಗೆ ನಾವು ಶರಣಾದರೆ ನಮ್ಮ ಸಾಮ್ರಾಜ್ಯ ಉಳಿಯುತ್ತದೆ, ನೀನು ಉಳಿಯುತ್ತೆ, ದಾನವ ಸಾಮ್ರಾಜ್ಯ ಉಳಿಯುತ್ತದೆ. ಹಾಗಾಗಿ ನಿನ್ನಲ್ಲಿ ಹೇಳುವುದಿಷ್ಟೇ, ಏನು, ಆಕೆಯ ಚರಣಕ್ಕೆ ಎರಗೋಣ, ಆಕೆಗೆ ಶರಣಾಗೋಣ, ನಮ್ಮನ್ನು ನಾವು ಕಾಯ್ದುಕೊಳ್ಳೋಣ ಜಿಯ. ಬಾಳುವುದೆನುದಲಿ ನುಡಿಯ ನೀತಿಯ ಗೇಣಿ ಗರ್ಜಿಸುತ್ತೆಂದ ಶುಂಭಾಗ್ಯ ಎಲ್ಲ ರಕ್ತ ಬೀಜನೆ ಒಡೆಯ, ಅಮಾತ್ಯನೂ ಹೌದು ಅಳಿಯನೂ ಹೌದು ಎನ್ನುವ ಕಾರಣದಿಂದ ಸರಿ ಈ ಹೊತ್ತಿನಲ್ಲಿಯೂ ಒಂದೆರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶವನ್ನು ಕೊಟ್ಟೆ, ಕಲ್ಪಿಸಿಕೊಟ್ಟೆ. ಏನು ಹೇಳಿದೆ? ಕೇವಲ ತರುಣಿಯಲ್ಲ, ಆದಿಮಾಯ ಆಕೆ. ನಮ್ಮದೇ ಸಾಮ್ರಾಜ್ಯ, ನಮ್ಮದೇ ಪಾರುಪತ್ಯ ಇರುವಾಗ
ದೇವತೆಗಳ ಜೊತೆಗೂಡಿ ನಮ್ಮ ವಿರುದ್ಧವಾಗಿ ಕುತಂತ್ರ ಮಾಡಬೇಕು ಅಂತಾದ್ರೆ ಅದನ್ನು ಎದುರಿಸಬೇಕಾದ್ದು ಕೂಡ ನಮ್ಮದೇ ಕರ್ತವ್ಯವಲ್ವೇ? ಎಲ್ಲಿ ದೇವತೆಗಳು ಕುತಂತ್ರವನ್ನು ಮಾಡ್ತಾರೆ ಅಲ್ಲಿ ಅವರನ್ನು ಭೇಟಿಸಿ ತುಂಡರಿಸುವಂತದ್ದು ಕೂಡ ನಮ್ಮ ಹೊಣೆಗಾರಿಕೆ. ಮತ್ತೆ ಏರದ ರೀತಿಯಲ್ಲಿ ನಾವು ಮಾಡಬೇಕು. ನೀನು ಹೇಳುವುದಿದ್ರೆ ದೇವಿಯ ಸಾಮ್ರಾಜ್ಯವನ್ನು ಆಬದಿಗೆರಿಸಿ ಅವಳಿಗೆ ಹೆದರಿ ನಾವು ನಾಳೆ ಲೋಕ ಏನು ಹೇಳಿತು? 14 ಲೋಕವನ್ನು ಗೆದ್ದಂತಹ ಶುಂಭ ಕೇವಲ ಹೆಣ್ಣೊಬ್ಬಳಿಗೆ ಹೆದರಿ ಮನೆಯೊಳಗೆ ಅವಿತು ಕೂತ. ಅದನ್ನು ಪ್ರಪಂಚ ಮುಖದಲ್ಲಿ ಪ್ರಕಟಿಸಲಿಕ್ಕೆ ನೀವೆಲ್ಲರೂ ನನಗೆ ಪ್ರೋತ್ಸಾಹ ಕೊಡುವುದಾ? ರಕ್ತ ಬೀಜ ಯುದ್ಧದಲ್ಲಿ ಆಸಕ್ತಿ ಇದೆ ಅಂತ ಆದ್ರೆ ನಮ್ಮ ಜೊತೆಗೂಡಿ ಬಾ. ಆಸಕ್ತಿ ಇಲ್ಲ ಅಂತ ಆದ್ರೆ ಅದು ಅರಮನೆಯೊಳಗೆ ಸಾಕಷ್ಟು ಮಂದಿ ಇದ್ದಾರೆ. ಹೇಡಿತನದಿಂದ ವರ್ತಿಸುವಂತಹ ನೀನು ಅರಮನೆ ಕಡೆಗೆ ನಡಿ ಮುಂದುವರಿತಾನೆ. ಕೇವಲ ನಾನು ಬದುಕಬೇಕು ಎನ್ನುವ ಬಗೆಗಾಗಿ ನಾನಾಡಿದ ಮಾತುಗಳಲ್ಲ. ನಿನ್ನ ಮನಸ್ಸಿನಲ್ಲಿ ನೀನು ದೃಢ ನಿರ್ಧಾರವನ್ನು ಮಾಡಿದ್ದಿ ಅಂತಾದರೆ ಅದನ್ನು ಬೇಡ ಎನ್ನುವವನು ನಾನಲ್ಲ. ಒಡೆಯ, ನಿನಗಿಂತ ಮೊದಲು ಕದಂಬವನಕ್ಕೆ ತೆರಳಿ ಆಕೆಯನ್ನು ನಾನು ಎಳೆದು ತರುತ್ತೇನೆ. ನಿನ್ನ ನಿರ್ಧಾರ ಹೇಗಿದೆಯೋ ಅದರ ಹಾಗೆ ನಾನು ಮುಂದುವರಿಯುತ್ತೇನೆ. ಕೊಡು ನನಗೆ ಅಪ್ಪಣೆ. ಹೋಗು ಜಯಶ್ರೀ. ಮನದಲ್ಲಿ ಕಂಡು ದೇವಿಯನು ನೇರವಾಗಿ ಕದಂಬವನವನ್ನು ಬಂದು ಸೇರಿದೆ. ನಾನು ಬರುವಾಗ ಕೋಟಿ ದೈತ್ಯರು ನನ್ನನ್ನು ಹಿಂಬಾಲಿಸಿಕೊಂಡು ಬಂದವರಿದ್ದಾರೆ. ಬಂಗಾರದ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬಂದವನಿದ್ದೇನೆ. ಒಲಿದರೆ ಆಕೆಯನ್ನು ಕರೆದುಕೊಂಡು ಹೋಗಬಹುದು. ಆಕೆ ಮುನಿದು ನಿಂತರೆ ನನ್ನ ಶವವಾದರೂ ಹೋಗಬಹುದಲ್ಲ ಎನ್ನುವ ನಿರ್ಧಾರದಿಂದ ಕದಂಬವನಕ್ಕೆ ಬಂದು ನೋಡಿದರೆ ಆಶ್ಚರ್ಯ, ಪರಮಾಶ್ಚರ್ಯ. ಗಗನಚುಂಬಿತವಾದಂತಹ ವೃಕ್ಷರಾಶಿಗಳ ಮಧ್ಯದಲ್ಲಿ ಸೂರ್ಯದೇವನು ತನ್ನ ಕಿರಣ ದುರಿಯನ್ನು ಭೂಮಿಗೆ ಮುತ್ತಿಕ್ಕುವುದಕ್ಕೆ ಅಸಾಧ್ಯವಾದಂತಹ ಪ್ರದೇಶ. ಅಂತಹ ಪ್ರದೇಶವಿಂದು ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತೀಕ್ಷ್ಣವಾದಂತಹ ಬೆಳಕು ಸುತ್ತಲೂ ಹರಡಿಕೊಂಡಿದೆ. ಸುವಾಸನೆ ಮೂಗಿಗೆ ಬಡೀತಾ ಇದೆ. ಶ್ರವಣಾನಂದಕರವಾದಂತಹ ಗಾಯನ, ನೇತ್ರಾನಂದಕರವಾದಂತಹ ಪರಿಸರ ನಿರ್ಮಾಣವಾಗಿದೆ. ಪರಸ್ಪರ ವೈರವನ್ನು ಮರೆತಂತಹ ಪ್ರಾಣಿ ಪಕ್ಷಿಗಳು ಒಂದರೊಡನೆ ಇನ್ನೊಂದು ನಲಿದಾಡಿಕೊಂಡಿವೆ. ಕ್ರೂರ ಮೃಗಗಳನ್ನು ಪಲಗಿಸಿದವಳಿದ್ದಾಳೆ ಅಂತಾದರೆ ಸಾಧು ಪ್ರಾಣಿಗಳು, ಕ್ರೂರ ಪ್ರಾಣಿಗಳು ಒಂದಾಗಿ ಬೆರೆತು ಆಟವಾಡ್ತಾ ಇವೆ ಅಂತಾದರೆ ನಾನು ಈಕೆಯ ಬಗ್ಗೆ ಏನು ಗ್ರಹಿಸಿ ಬಂದಿದ್ದೇನೋ ಅದುವೇ ಸತ್ಯ. ಈಕೆ ಆದಿಮಾಯೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹೌದು, ಇಲ್ಲಿಯವರೆಗೆ ಕದಂಬವನಕ್ಕೆ ಬರುವಂತಹ ಅವಕಾಶವೇ ಇರಲಿಲ್ಲ. ಬರುವ ಅವಕಾಶ ಈಕೆಯ ಮುಖೇನವಾಗಿ ನಮಗೆ ದೊರಕಿತು. ಏನು ಮಾಡುವುದು? ಸರಿ, ನಾನು ಕಲ್ಪಿಸಿಕೊಂಡಂತಹ ದಿವ್ಯ ಮೂರ್ತಿ, ನಾನು ಮನಸ್ಸಿನಲ್ಲಿ ಆರಾಧಿಸುವಂತಹ ದೇವಿ ನೋಡುವುದಕ್ಕೆ ಕಾತರನಾಗಿದ್ದಾನೆ. ಎಲ್ಲಿದ್ದಾಳೆ ಎನ್ನುವುದನ್ನು ನೋಡುತ್ತಾ ಮುಂದುವರಿಯುತ್ತೇನೆ. ನೋಡಿದನು ಕಲಿ ರಕ್ತ ಬೀಜ
ನೋಡಿದನು ಕಲಿ ರಕ್ತ ಬೀಜನು ಗಾಢಗರುವದಿ ಕುಳಿತ ಶಿವೆಯನು ಆಡಿದನು ತನ್ನೊಳಗೆ ಈಗೆಯ ಬಯಸಿ ಕೆಟ್ಟ ನೆಲಾಗ ಮಾಡಲೆಂದಿಗಡೈ ಚುಂಬನ ಗೂಡೆ ಭಾಷೆಯ ಒರೆದು ಬಂದೆನು ಕೇಡೆನಗೆ ಬದ್ಧವಾದರು ನುಡಿದೆ ನುಡಿಸಿದ ಪೆನೆನು ನೋಡಿದ ನೈ ಕಲಿರತ ಬೀಜನ ನೋಡಿದೆ 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 ಕೋಟಿ ಸೂರ್ಯರು ಒಮ್ಮೆಲೆ ಉದಯಿಸಿ ಬಂದರೇನೋ ಎಂಬಂತೆ ತೀಕ್ಷ್ಣವಾದ ಬೆಳಕಿನತ್ತ ನೋಡಿದರೆ ನಭೋಮಂಡಲದಿಂದ ಇಳಿಯಲ್ಪಟ್ಟ ಸ್ವರ್ಣಯುಯಾಲೆಯಲ್ಲಿ ತೂಗುತ್ತಾ ಇದ್ದಾಳೆ. ಹೌದು, ನಾನೇನು ಆಶಿಸಿ ಬಂದಿದ್ದೇನೆ, ಊಹಿಸಿ ಬಂದಿದ್ದೇನು, ಅದುವೇ ಸತ್ಯವಾಗಿ ಕಣ್ಣೆದುರಿಗೆ ಗೋಚರಿಸುತ್ತಾ ಇದೆಯಲ್ಲ. ನನ್ನ ಅಮ್ಮನನ್ನು ನೋಡ್ತಾ ಇದ್ದೇನೆ. ಈಕೆಯನ್ನು ಅಬಲೆ ಎಂದವರು ಯಾರು? ಈಕೆ ಸಬಲೆ ಇದ್ದಾಳೆ, ಸಬಲೆ. ಅಮ್ಮ, ನೀನು ವಿದ್ಯೆ, ನೀನು ಧರ್ಮ, ನೀನು ಹೃದಯ, ನೀನು ಮರ್ಮ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲಿ, ಕೋಟಿ ಕೋಟಿ ಭುಜೈ ಧೃತ ಕರ ಕರವಾಲಿ. ಹೌದು, ಜಗತ್ತನ್ನೇ ಕುಣಿಸುವವಳು, ಆಡಿಸುವವಳು, ಪೊರೆಯುವವಳು ಇವಳೇ ಎನ್ನುವುದರಲ್ಲಿ ಇನ್ನೂ ಸಂಶಯವೇ? ಶುಂಭನ ಕೂಡೆ ಭಾಷೆಯನ್ನಿತ್ತು ಬಂದೆ, ಈಕೆಯನ್ನು ಎಳೆದು ತರುತ್ತೇನೆ ಎಂದು. ಆದರೆ ಈಕೆಯನ್ನು ಬಯಸಿದ ಶುಂಭನು ಕೆಟ್ಟ. ನನ್ನ ದಾನವ ಸಾಮ್ರಾಜ್ಯವೇ ನಾಶವಾಗುತ್ತಾ ಇದೆ. ಉಳಿಸುವುದಕ್ಕೆ ನಾವಾರು, ಉಳಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೇನು ಮಾಡೋಣ? ಏನು ಮಾಡೋಣ? ಏನು ಮಾಡದ ಅಸಹಾಯಕ ಸ್ಥಿತಿಯಲ್ಲಿ ನಾವಿದ್ದೇವೆ. ಈಕೆಯನ್ನು ಎದುರಿಸಿ ಬದುಕುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ, ನಿಜವಾಗಿಯೂ ಸಾಧ್ಯವಿಲ್ಲ. ಯಾಕೆ? ಈಕೆ ನಮ್ಮ ಊಹೆಗೆ ಸಿಲುಕುವವಳಲ್ಲ, ನಮ್ಮ ಕಪಿಮುಷ್ಟಿಗೆ ದೊರಕುವವಳಲ್ಲ, ನಮ್ಮ ಹಿಡಿತಕ್ಕೆ ಒಳಗಾಗುವವಳಲ್ಲ, ನಮ್ಮ ಮಾತನ್ನೂ ಕೇಳುವವಳಲ್ಲ, ನಮಗೆ ಬೇಕಾದ ಹಾಗೆ ನಡೆಯುವವಳು ಅಲ್ಲ. ಹಾಗಿದ್ದರೆ ಚಕ್ರವ್ಯೂಹವನ್ನು ಬಲಿದು ದಾನವ ಸಾಮ್ರಾಜ್ಯವನ್ನು ವಿನಾಶಗೊಳಿಸುವುದಕ್ಕೆ ಬಂದವಳಿದ್ದಾಳೆ. ಶುಂಭನ ಕಪಿಮುಷ್ಟಿಯಿಂದ ಈ ಪ್ರಪಂಚವನ್ನು ರಕ್ಷಿಸುವ ಮನವನ್ನು ಮಾಡಿ ಬಂದು ನಿಂತವಳಿದ್ದಾಳೆ. ಏನೂ ಮಾಡುವ ಹಾಗಿಲ್ಲ, ಆದರೆ ಪ್ರಯತ್ನವೊಂದು ಮಾಡಬಹುದಲ್ಲ. ಈಕೆಯ ಅಡಿದಾವರೆಗಳಿಗೆ ಎರಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅಮ್ಮ, ನೀ ನನಗೆ ಜುಂಬದಾನ ಬಯಸಿದರಿಗೆ ಸಾನುರಗದಿ ವರಿಸದೆ ಶೌರ್ಯದಿಂದಲೇ, ಸಾನುರಗದಿ ವರಿಸದೆ ಶೌರ್ಯದಿಂದಲೇ ಚೂಡಿಯ ಬಯಸಿದರೆ. ಅಮ್ಮ, ಏನು? ಶುಂಭನ ಸೇನಾಧಿಪತಿ ರಕ್ತಬೀಜ ನಮ್ಮ ನಾನು ಅಡಿದಾವರೆಗಳಿಗೆ ವಂದಿಸಿಕೊಂಡಿದ್ದೇನೆ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನೀನೇ ನನ್ನನ್ನು ಪೊರೆಯಬೇಕು. ನನ್ನನ್ನು ಮಾತ್ರ ಅಲ್ಲ, ಮತ್ತೆ ನಮ್ಮನ್ನೂ ನೀನೇ ಪೊರೆಯಬೇಕು. ಅಮ್ಮ,
ನಿನ್ನನ್ನು ನಮ್ಮೊಡೆಯನಾದ ಶುಂಭ ಬಯಸಿದನಮ್ಮ. ಮದುವೆಯಾಗುವುದಿದ್ದರೆ ನಿನ್ನನ್ನೇ ಎಂಬುದಾಗಿ ಕಲ್ಪಿಸಿ ಆ ಮುಖೇನ ಕಾರ್ಯಪ್ರವೃತ್ತನಾದ. ನೀನು ಒಲ್ಲೇ ಎಂದೆಯಂತೆ. ಕದನದಿ ಗೆದ್ದರೆ ಹೌದು, ಮದುವೆ ಎಂಬುದಾಗಿ ಹೇಳಿದೆಯಂತೆ. ಆ ನಿಮಿತ್ತವಾಗಿ ಮುಂದುವರಿದ ನಮ್ಮೊಡೆಯನಾದ ಶುಂಭ ಧೂಮ್ರಾಕ್ಷನನ್ನು ಕಳುಹಿದರೆ ಸುಟ್ಟು ಭಸ್ಮ ಮಾಡಿದೆಯೇನಮ್ಮ. ಹೌದು. ಚಂಡಮುಂಡರು ಬಂದರೆ ಅವರ ತಲೆಯನ್ನು ತರಿದು ಚೆಂಡಾಡಿದೆಯಂತೆ. ಸುಗ್ರೀವನನ್ನು ಕೊಂದು ಬದುಕಿಸಿದೆಯಂತೆ. ನೀನಾರು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಆದರೆ ನನ್ನೊಡೆಯನ ಆಜ್ಞೆ, ನನ್ನೊಡೆಯನಿಗೆ ನಾನಿತ್ತಂತಹ ಭಾಷೆ, ನಿನ್ನನ್ನು ಕರೆತರುತ್ತೇನೆ ಎಂದು. ಅಮ್ಮ, ಆಕೆ ನಿನ್ನನ್ನು ಮದುವೆಯಾಗುವುದಕ್ಕೆ ಶುಂಭ ಬಯಸಿದರೆ ನೀನು ಬಯಸಿದ್ದು ಸಮರವನ್ನು. ಹೌದು ತಾಯಿ, ಏನು ಪ್ರಸ್ತುತ ಈ ಪ್ರಪಂಚದಲ್ಲಿ ನೀನು ಮದುವೆಯಾಗುತ್ತೇನೆ ಎಂಬುದಾಗಿ ನಿರ್ಧರಿಸಿದರೆ ಶುಂಭನಿಗಿಂತ ಯೋಗ್ಯನಾದ ವರ ನಿನಗೆ ಬೇರೆ ಯಾರಿದ್ದಾರಮ್ಮ. ಓಹೋ, ಹಾಗಾಗಿ ನಿನ್ನಲ್ಲಿ ನನ್ನ ನಿವೇದನೆ ಇಷ್ಟೇ. ಏನು ಬಾಮ್ಮ ಶೋನಿತಾಪುರಕ್ಕೆ ನಮ್ಮೊಡೆಯ ಶುಂಭನ ಕೂಡ ವಿವಾಹವಾಗಮ್ಮ. ಆಕೆಯನ್ನು ವರಿಸಮ್ಮ. ಆ ಮುಖಾಂತರವಾಗಿ ಈ ಪ್ರಪಂಚವನ್ನು ನೀನು ಪೊರೆಯಬೇಕಮ್ಮ, ನಮ್ಮನ್ನು ರಕ್ಷಿಸಬೇಕಮ್ಮ. ಇದು ನಿನ್ನಲ್ಲಿ ನನ್ನ ಪ್ರಾರ್ಥನೆ, ನಿವೇದನೆ. ರಕ್ತ ಬೀಜಾಖ್ಯ ಸತ್ವವರಿಗೆ ಪೇಯನು ತಾಳೆ ದೇವಿಯು ಧೂರ್ತರು ಸಮರವನು. ರಕ್ತ ಬೀಜಾಖ್ಯ ನನ್ನನ್ನು ಕಂಡೊಡನೆ ನೀನು ಅರ್ಚಿಸಿದೆ, ಪೂಜಿಸಿದೆ, ಕೊಂಡಾಡಿದೆ, ಸಂತೋಷವಾಯಿತು. ಆದ್ರೆ ಕಡೆಗೊಂದು ಮಾತು ಹೇಳಿದೆಯಲ್ಲ, ವೀರಶುಂಭನನ್ನು ವರಿಸುವುದಕ್ಕೆ ಮನ ಮಾಡಬೇಕು. ಸ್ವರ್ಣ ಪಲ್ಲಕ್ಕಿಯನ್ನು ತಂದಿದ್ದೇನೆ, ಏರಿಕೊಂಡು ಬಾರಮ್ಮ. ಅಯ್ಯ, ನನ್ನ ನೆಲೆಯೇನು, ನನ್ನ ನಿರ್ಧಾರವೇನು ಅನ್ನುವುದನ್ನು ನಾನು ಈ ಮೊದಲೇ ಸ್ಪಷ್ಟವಾಗಿ ಹೇಳಿದವಳು. ಆದ್ರೆ ಅದನ್ಯಾವುದನ್ನು ಅರಿಯದೆ ನೀನು ಬಂದು ನನ್ನನ್ನು ಪ್ರಾರ್ಥಿಸ್ತಾ ಇದ್ದಿ. ಈ ಪ್ರಾರ್ಥನೆಗೆಲ್ಲ ನಾನು ಒಲಿಯುವವಳು ನಾನಲ್ಲ. ನೀನಾಗಿ ಮದುವೆ ಆಗುವುದಕ್ಕೆ ಬಂದದಲ್ಲ, ನಿನ್ನ ಮಾವನಿಗೆ ಮದುವೆ ಮಾಡಿಸುವುದಕ್ಕೆ. ಹಾಗಿದ್ರೆ ನನ್ನ ನಿರ್ಧಾರ ಕತ್ತಿಕಾಲದ ಮುಖೇನ ನನ್ನನ್ನು ಸೋಲಿಸಬೇಕು. ಹೀಗೆ ಮಾವನಿಗೆ ಇನ್ನೊಂದು ಅತ್ತೆಯನ್ನು ಕೊಂಡು ಹೋಗುವಂತಹ ಭಾಗ್ಯ ಉಂಟು ಅಂತಾದ್ರೆ ನಿನ್ನ ಸಮರ ಸಮರ್ಥ ಆ ನೆಗಳ್ತೆ ಏನುಂಟು ಅದನ್ನು ನನ್ನ ಎದುರು ಪ್ರದರ್ಶಿಸಿ ಆ ಮೂಲಕ ನನ್ನನ್ನು ಸೋಲಿಸಿ ನಿನ್ನ ಮಾವನಿಗೆ ಮದುವೆ ಮಾಡಿಸು. ನೀನಾಡಿದಂತಹ ಮಾತು ಏನುಂಟಲ್ಲ, ಅದು ಕ್ಷತ್ರಿಯರಿಗೆ ಉಚಿತವಾದಂತಹ ಮಾತಲ್ಲ. ಬದಲಾಗಿ ಹೆಂಗ ನಿನ್ನ ಈ ಕಾಣುತ್ತಿರುವಂತಹ ಟಿವಿಯನ್ನು ಬಿಚ್ಚಿ ಸೀರೆಯನ್ನು ಹುಟ್ಟುಕೊಂಡು ಆ ಮೂಲಕ ನೀನು ಮೂಲೆಯಲ್ಲಿ ಇರುವುದಕ್ಕೆ ಒಳಿತೆ ಹೊರತು ನನ್ನನ್ನು ಆರಾಧಿಸಿಕೊಂಡು ಹೋಗ್ತೇನೆ ಎನ್ನುವಂತಹ ಭ್ರಮೆ ಇದ್ದರೆ ಬಿಟ್ಟು ಬಿಡು, ಬಿಟ್ಟು ಬಿಡು, ಬಿಟ್ಟು ಬಿಡು. ನನ್ನ ನಿವೇದನೆಯನ್ನು ತಪ್ಪಾಗಿ ಅರ್ಥವಿಸಿಕೊಂಡಂತಹ ನೀನು ಸಮರಕ್ಕೆ ಸಿದ್ಧನಿಲ್ಲದ ಷಂಡನೆಂದು ಜರಿದೆಯ. ಹೌದು, ನಾನೇನು ಎನ್ನುವುದನ್ನು ಬಲ್ಲವನೇ ನಾನು. ಆದರೆ ನೀನು ಏನು ಎನ್ನುವುದನ್ನು ತಿಳಿದು ನಿನ್ನ ಆಗಮನದಿಂದ ಈ ಕದಂಬವನದಲ್ಲೇ ನೀನು ಮಾಡಿರುವ ಬದಲಾವಣೆಗಳನ್ನು ಕಂಡು ನಿನ್ನ ಆಗಮನ ನಮ್ಮ ಶೋನಿತಾಪುರಕ್ಕೆ ಆದರೆ ನಿನಗೇನು ರಾಕ್ಷಸರನ್ನು ಬದಲಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ವಾ? ಈ ಸೃಷ್ಟಿಯೇ ನಿನ್ನದು ಅಂತಾದ್ರೆ, ಸೃಷ್ಟಿಗೆ ಮೂಲ ಕಾರಣವೇ ನೀನು ಅಂತಾದ್ರೆ, ರಾಕ್ಷಸರು ಮತ್ತು ಸುಮನಸರು ಎಂಬ ಭೇದ ಭಾವವನ್ನು ಮಾಡಿದವಳು ನೀನೇ ಅಲ್ವೇ? ಹಾಗಿದ್ರೆ
ರಾಕ್ಷಸರೆಂದರೇನು ಎಲ್ಲರೂ ಕೆಟ್ಟವರೇ? ಅದರಲ್ಲಿ ಕೂಡ ಒಳ್ಳೆಯವರಿಲ್ಲವೇ? ನಾನು ಮಾಡಿದಂತಹ ತಪ್ಪಾದರೂ ಏನು? ನನ್ನ ಜೀವನದಲ್ಲಿ ನಾನು ಯಾವುದೇ ತಪ್ಪನ್ನು ಎಸಗಿದವನಲ್ಲ. ನಿನ್ನನ್ನು ಮಾತೆ ಎಂದು ಪೂಜಿಸಿದೆ, ಅರ್ಚಿಸಿದೆ, ಪ್ರಾರ್ಥಿಸಿದೆ, ನಿವೇದಿಸಿದೆ. ಅದಕ್ಕೆ ನಿನ್ನಿಂದ ಸಿಕ್ಕಿದ ಉತ್ತರ ಷಂಡ. ನಾನು ಎಲ್ಲ ನಿನ್ನ ತುರುಬಿಗೆ ಕೈ ಇಕ್ಕಿ ನಿನ್ನನ್ನು ಎಳೆದುಕೊಂಡು ಹೋಗದೇ ಇದ್ದರೆ ನಾನು ರಕ್ತ ಬೀಜನೇ ಅಲ್ಲ. ಏನಾಶ್ಚರ್ಯ! ತನುವ ನಲುಗಿಸಿ ಸಪ್ತ ಮಾತೃಕೆಯರು ಸರಾಗದಲ್ಲಿ ಏನಾಶ್ಚರ್ಯ ಇದು! ರಕ್ತ ಬೀಜನೊಂದಿಗೆ ಅದೆಷ್ಟೋ ಹೊತ್ತಿನಿಂದ ಹೋರಾಟವನ್ನು ಮಾಡುತ್ತಾ ಇದ್ದರು ಗೆಲುವೆಂಬುದು ನನ್ನ ಪಾಲಿಗೆ ಮರೀಚಿಕೆಯಾಗಿ ಉಳಿದಿದೆ. ಈ ಹೊತ್ತು ನನ್ನ ದೇಹ ಆಯಾಸ ಬಾಧಿಸ್ತಾ ಉಂಟು. ಹಾಗಾಗಿ ಯುದ್ಧವನ್ನು ವಿರಮಿಸುವುದಲ್ಲ, ಅಲ್ಲಿಯವರೆಗೆ ಹೋರಾಡುವುದಕ್ಕಾಗಿ ನನ್ನ ದೇಹವನ್ನೇ ಅಲುಗಿಸಿದ್ದೇನೆ. ಹುಟ್ಟಿಕೊಳ್ತಾರಲ್ಲ ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಮಾಹೇಶ್ವರಿ, ಕೌಮಾರಿ, ಇಂದ್ರಾಣಿ, ಚಾಮುಂಡ ಎನ್ನುವಂತಹ ಸಪ್ತ ಮಾತೃಕೆಯರು. ಆ ಸಪ್ತ ಮಾತೃಕೆಯನ್ನು ಹೋರಾಟವನ್ನು ಮುಂದುವರಿಸಲು ಚೋಡಿದ ಜನಪದವ ಸೋಂಕಿದರೆ ರೈತರು ಕೋಟಿ ಸಂಖ್ಯೆಯಲ್ಲಿ ಸಮರದಲ್ಲಿ ವಿರಮಿಸುವುದಕ್ಕೆ ಮೈಕೊಡವಿ ಸಪ್ತ ಮಾತೃಕೆಯನ್ನು ಸೃಷ್ಟಿ ಮಾಡಿದಳಲ್ಲ. ಬಂದಂತಹ ಸಪ್ತ ಮಾತೃಕೆಯಲ್ಲಿ ಒಬ್ಬಳಾದಂತಹ ಇಂದ್ರಾಣಿ ಎನ್ನುವಳು ನನ್ನ ಹಣೆಗೆ ಹೊಡೆದವಳಿದ್ದಾಳೆ. ರಕ್ತ ಹಣೆಯಿಂದ ಚಿಮ್ಮುತ್ತಾ ಇದೆ. ಹಿಡಿದುಕೊಂಡಿದ್ದೇನೆ. ಈಗ ನನ್ನ ವರದ ನೆನಪಾಗ್ತಾ ಇದೆ. ಒಂದು ಬಿಂದು ರಕ್ತ ನೆಲಕ್ಕೆ ಬಂದರೆ ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜಾಸುರರು ಹುಟ್ಟಿಕೊಳ್ತಾರೆ. ರಕ್ತವನ್ನು ಚೆಲ್ಲಿ ಬಿಡ್ತೇನೆ ನನಗೆ. ಏನಾಶ್ಚರ್ಯವಿದು! ರಕ್ತ ಬೀಜನ ಹಣೆಯಿಂದ ಸುರಿದಂತಹ ರಕ್ತ ಧರಣಿಯನ್ನು ಸೋಕಿದೊಡನೆ ಹುಟ್ಟಿಕೊಳ್ತಾರಲ್ಲ ಕೋಟಿ ಕೋಟಿ ಸಂಖ್ಯೆಯ ಕೆಟ್ಟ ಸಂತಾನಗಳು. ಇವೇ ಎಲ್ಲರೂ ನಾಶ ಆಗಲೇಬೇಕು. ಹಾಗಾಗಿ ರಕ್ತ ಧರಣಿಯನ್ನು ಸೋಕದಂತೆ ತಡೆಯುವುದಕ್ಕಾಗಿ ರಕ್ತೇಶ್ವರಿಯಾಗಿ ರಕ್ತವನ್ನೇ ತಡೆ ಹಿಡಿಯುತ್ತೇನಂತೆ. ರಕ್ತಬೀಜನು ಅಳಿದು ಹೋದಲೆ ಏನಾಶ್ಚರ್ಯವಿದು! ಕಲಿ ರಕ್ತ ಬೀಜ ಸಾಮಾನ್ಯನೇ ಆತ. ಪ್ರಬಲವಾದಂತಹ ವರಬಲದಿಂದ ಕೋಟಿ ಕೋಟಿ ರಕ್ತ ಬೀಜಾಸುರರನ್ನು ಸೃಜಿಸುವಂತಹ ಬಲವನ್ನು ವರವನ್ನು ಪಡೆದಂತಹ ರಕ್ತ ಬೀಜನು ಏನಾಶ್ಚರ್ಯ! ಎಲ್ಲವನ್ನೂ ಕಳೆದುಕೊಳ್ಳುತ್ತಾ ಇದ್ದೇನೆ. ನನ್ನವರೆಲ್ಲರೂ ಕೂಡ ಧನಶಾಹಿ ಆಗ್ತಾ ಇದ್ದಾರೆ. ಹಾಗಾದರೆ ಈಕೆ ಕೇವಲ ಹೆಣ್ಣಲ್ಲ, ನಮ್ಮ ವೃತ್ತಿಗೆ ಬಂದವಳಂತ ಹೆಣ್ಣಾದ್ದರಿಂದ ಈಕೆಯನ್ನು ಎದುರಿಸಬೇಕಾದ್ದೇ ಕರ್ತವ್ಯ. ತಮ್ಮಾನಿ ಶುಂಭ ಅನ್ನದೇವಾ ತಮ್ಮ
ನಿಶುಂಬ ದೇವಾ ಅನುಜನಾಗಿರುವಂತಹ ನಿಶುಂಬನ ಜೊತೆಗೂಡಿ ಶುಂಭ ನಿಶುಂಬರು 14 ಲೋಕದಲ್ಲಿ ಮಾಡಿದ ಸಾಧನೆ ನೀನು ನೋಡಿದವನು. ಹೌದು. ನಾವು ಏರಿದಂತಹ ಎತ್ತರ, ಮಾಡಿದಂತಹ ಸಾಧನೆ ಇನ್ನೊಬ್ಬನು ಮಾಡಲು ಸಾಧ್ಯವಿಲ್ಲ. ಅವೆಲ್ಲ ಸಾಧನೆಗಳು ಕೂಡ ನೀರಲಿಟ್ಟ ಹೋಮದಂತೆ ಹರಿದು ಹೋಗ್ತಾ ಇದೆ. ಏನು ಆಶ್ಚರ್ಯವಿದು, ಎಲ್ಲವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ತಮ್ಮ ಏನು ಅಭಿಪ್ರಾಯ ನಿನ್ನ? ಅನ್ನದೇವ ತಮ್ಮ, ನಿನ್ನ ಚರಣದ್ವಯಗಳಿಗೆ ನಿನ್ನ ತಮ್ಮನಾದ ನಿಶುಂಭನ ಪ್ರಣಾಮಗಳು. ಹೇಳೈ. ಈ ಹೊತ್ತು ನಮ್ಮ ಅಸುರರನ್ನು ಒಟ್ಟುಗೂಡಿಸುವ ಕೀರ್ತಿ ನಿನ್ನದು. ಮಾತ್ರವಲ್ಲದೆ ಮಾಯಾ ಲೋಕವನ್ನು ನಮ್ಮ ಹತೋಟಿಯಲ್ಲಿ ತಂದುಕೊಟ್ಟವನು ನೀನು. ಇಂಥದ್ರಲ್ಲಿ ನಿನ್ನ ಬಂದಂತಹ ಕರೆ ಬಂದು ನೋಡಿದರೆ ನಿನ್ನ ಕೋಪದಂತ ಮುಖ, ಕೈಯಲ್ಲಿ ಕಟಾರಿ, ಸಿದ್ಧವಾದ ರಥ. ನನ್ನಿಂದ ಏನು ಕಾರ್ಯಬೇಕು ತಿಳಿಸು ಪ್ರಭು, ಈಗಲೇ ಸಾಧಿಸಿದ ಸಾಧನೆಯ ಯಶಸ್ಸನ್ನು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಹೌದು, ಎಲ್ಲವೂ ಕೂಡ ನಿಶುಂಬನ ಜೊತೆಗೂಡಿ ನಾನು ಸಾಧಿಸಿರುವಂಥದ್ದು. ಹಾಗಾಗಿ ಕದಂಬವನದಲ್ಲಿರುವಂತಹ ಹೆಣ್ಣನ್ನು ಮನವೊಲಿಸಿ, ಮತ್ತೊಮ್ಮೆ ಮಗದೊಮ್ಮೆ ಆಕೆಯ ಮನವೊಲಿಸಿ ಆಕೆಯನ್ನು ವರಿಸುವುದಕ್ಕೆ ಮುಂದಾಗಿದ್ದೇನೆ, ಮುಂದುವರಿಯುತ್ತೇನೆ. ನೀನು ಜೊತೆಗೂಡಿ ಸಾಗೋಣ. ಶುಂಭನ ಆಜ್ಞೆಯಂತೆ ಕದಂಬವನಕ್ಕೆ ಬಂದಿದ್ದೇನೆ. ಎಲ್ಲಿದ್ದಾಳೆ ಎಲೆಯ ಮಾನಿನಿ? ಏನು ನಮ್ಮನ್ನ ಶುಂಭಕ್ಕಿನ ಮಾತನ್ನು ತಪ್ಪಿದೆ. ಒಲಿದು ಬಂದಂತ ಭಾಗ್ಯವನ್ನು ಸೌಭಾಗ್ಯವನ್ನು ಕಳೆದುಕೊಂಡೆ. ನಮ್ಮನ್ನ ಶುಂಭನನ್ನು ವರಿಸಿ ನಿನ್ನ ಸೌಭಾಗ್ಯವನ್ನು ಅಯ್ಯ, ನನ್ನ ಪಣಕ್ಕೊಪ್ಪಿ ಬರಬೇಕಿತ್ತು. ನೀವು ಬದಲಾಗಿ ಬಂದು ಪ್ರಾರ್ಥಿಸ್ತಾ ಇದ್ದೀರಾ. ನಾನು ಕೈಗೊಂಡಂತಹ ಮಹಾಯಾಗ ಪೂರ್ಣಾಹುತಿ ಆಗುವಂತಹ ಹೊತ್ತು ಸಮೀಪಿಸಿದೆ. ಇಲ್ಲಿಯವರೆಗೆ ನಿಮಗಾಗಿ ಕಾಯ್ತಾ ಇದ್ದವಳು ನೀನು ನಿನ್ನ ಅಣ್ಣನಿಗೆ ಮದುವೆ ಮಾಡಿಸುವುದಕ್ಕೆ ಬಂದದ? ನಿನ್ನಲ್ಲಿ ಸಾಮರ್ಥ್ಯ ಉಂಟು, ನನ್ನ ಎದುರು ಪ್ರದರ್ಶಿಸು, ಆಮೇಲೆ ಹಿಡ್ಕೊಂಡು ಹೋಗೋಣ. ಏನು ನಮ್ಮವರೆಲ್ಲ ಹೇಳಿದಂತಹ ಮಾತುಗಳು ನೋಡಿದ್ರೆ ನನ್ನ ಕಲ್ಪನೆ ಏನಿತ್ತು ಆ ಕಲ್ಪನೆಗೂ ಮೀರಿದಂತಹ ತರುಣಿಯಾಗಿ ನೀನು ಶೋಭಿಸ್ತಾ ಇದ್ದೀಯಲ್ಲ. ಏನ್ ರೂಪ ಲಾವಣ್ಯ, ನನ್ನ ಚಂದ್ರಮುಂಡರು ಆಡಿದಂತಹ ವಾರ್ತೆ ಅದಕ್ಕಿಂತ 100 ಪಟ್ಟು ರೂಪ ಲಾವಣ್ಯದಿಂದ ಹೊಂದಿರುವಂತಹ
ಎಲೈ ಹೆಣ್ಣೆ, ಏನು? ನಿನ್ನಂತಹ ಹೆಣ್ಣು ನಮಗೆ ಬೇಕಿತ್ತು. ಓ, ನಮ್ಮ ಸಾಮ್ರಾಜ್ಯದಲ್ಲಿ ಪುರುಷರ ಪೌರುಷವೇ ಇತ್ತು. ಹೆಣ್ಣೊಬ್ಬಳು ಪೌರುಷತನದಿಂದ ಮೆರೆದ್ರೆ ಈ ಜಗತ್ತಿನಲ್ಲಿ ಎಂತಹ ವಿಧ್ವಂಸಕ ಕೃತ್ಯ ಮಾಡುವವರನ್ನು ಕೂಡ ಎದುರಿಸಬಹುದು ಎನ್ನುವುದಕ್ಕೆ ನೀನು ಸಾಕ್ಷಿಯಾಗಿದ್ಯಾ. ಹಾಗಾಗಿ ಇದು ನೀನೇ ಬಯಸಿದಾದಿ. ನಮ್ಮವರೆಲ್ಲರನ್ನು ಬಿಟ್ಟು ಶುಂಭಾಕ್ಯನೇ ಬಂದಿದ್ದೇನೆ ಇಲ್ಲಿಗೆ. ರತ್ನ ಪಲ್ಲಕ್ಕಿಯನ್ನು ತಂದಿದ್ದೇನೆ. ಈಗಲಾದರೂ ಮನವೊಲಿದು ನನ್ನ ಮಡದಿಯಾಗಿ ಬಂದು ಶೋಣಿತಾಪುರದ ಮಹಾರಾಣಿಯಾಗಿ ನಿನ್ನನ್ನು ಅತ್ಯಂತ ಚಿನ್ನದಿಂದ ಲಾವಣ್ಯ ರೂಪದಲ್ಲಿ ಬಂಗಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಬಾ ಬಾ ಇತ್ತ ಬಾ. ಶುಂಭ ಬಂದೆಯ ಪಾತಕಿ. ಶುಂಭಾಕ್ಯ ಅರಣ್ಯದಲ್ಲಿರುವಂತಹ ನಾರಿಮಣಿಯನ್ನು ಸಾಮಾನ್ಯ ಹೆಣ್ಣೆಂಬ ಹಾಗೆ ಬಗೆದು ನಿನ್ನವರನ್ನೆಲ್ಲ ಕಳುಹಿಸಿದೆ. ಹೌದು, ಈ ಮೊದಲೇ ನಾನು ಸುಗ್ರೀವನಲ್ಲೊಂದು ಮಾತನಾಡಿದ್ದೆ. ಕತ್ತಿ ಕಾಳಗದ ಮುಖೇನ ಯಾರು ನನ್ನನ್ನು ವರಿಸ್ತಾರೋ ಸೋಲಿಸ್ತಾರೋ ಅಂತವರನ್ನೇ ವರಿಸ್ತೇನೆ. ಆ ನಿರ್ಧಾರಕ್ಕೆ ನಾನು ಬದ್ಧಳು ಸಿದ್ಧಳು ಎನ್ನುವ ಹಾಗೆ ನಾನು ಸ್ಪಷ್ಟವಾಗಿ ಹೇಳಿದವಳು. ಆದ್ರೆ ಅವರಲ್ಲೆಲ್ಲ ಸಾಮಾನ್ಯವಾದ ಹೆಣ್ಣೊಬ್ಬಳು ಮಾತನಾಡ್ತಾ ಇದ್ದಾಳೆ ಎನ್ನುವ ಹಾಗೆ ಭಾವಿಸಿ ನಿನ್ನವರನ್ನೆಲ್ಲ ಕಳುಹಿಸಿದೆ. ನೀನಾಡುವಂತಹ ಮಾತು ನಿನಗೆ ಈ ಮೊದಲೇ ಯೋಚನೆಗೆ ಬರ್ತಿದ್ರೆ ಖಂಡಿತವಾಗಿಯೂ ನಿನ್ನವರೆಲ್ಲ ಬದುಕುಳಿತಾ ಇದ್ರು. ಆದ್ರೆ ನಿನಗೂ ಕದಂಬವನದಲ್ಲಿ ಇರುವುದಕ್ಕಿಂತ ನೇರವಾಗಿ ಶೋಣಿತಾಪುರಕ್ಕೆ ಬಂದು ನನ್ನನ್ನು ಭೇಟಿಯಾಗಬಹುದಿತ್ತಲ್ವ? ಅಯ್ಯ, ಸಾಮಾನ್ಯ ಹೆಣ್ಣೆಂಬ ಹಾಗೆ ನೀನು ಯೋಚಿಸಿ ಮಾತನಾಡ್ತಾ ಇದ್ದಿ. ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆಯಾ? ಹೌದು. ಸುಮನಸರನ್ನು ಬಗ್ಗು ಮಾಡಿದೆಯಾ? ಪರಾಕ್ರಮ ನಮ್ಮದು. ಸುರರ ಪರವಾಗಿ ಬಂದವಳು ನಾನೇ, ನಿಮ್ಮೆಲ್ಲರ ಪಾಲಿಗೆ ಮೃತ್ಯುವಾಗಿ ಗೋಚರಿಸುವವಳು ನಾನೇ. ಅಯ್ಯೋ ನಿಜವಾಗಿ ಹುಟ್ಟಿಕೊಂಡಿದ್ದೇನೆ. ಸಾಮರ್ಥ್ಯವಿದ್ರೆ ನನ್ನನ್ನು ಎದುರಿಸು. ನಾನು ಕೈಗೊಂಡಂತಹ ಮಾಯಾಗದ ಕೊನೆಯ ಬಲಿಪಶು ನೀನು. ಬಾ ನೋಡೋಣ, ಬಾ ನೋಡೋಣ. ಕಂಡೆಯ ಸುರನಾಥ, ಕಂಡೆಯ ಸುರನಾಥ ದೈತ್ಯರ ರುಂಡವನು ಚಂಡಮುಂಡಾಂತಕಿ, ಜಯ ಜಯ ರಕ್ತಬೀಜಾಂತಕಿ, ಜಯ ಜಯ ಶುಂಭಾನಿಶುಂಭಾಂತಕಿ. ಅಮ್ಮ, ಈ ಘೋರ ರೂಪದಿಂದ ಪ್ರಪಂಚವೆಲ್ಲ ಬಹಳಷ್ಟು ಬೆದರಿಕೊಂಡಿದೆ ತಾಯಿ. ಪ್ರಪಂಚದ ಉಳಿವಿಗಾಗಿ
ಶಾಂತಳಾಗಮ್ಮ, ಶಾಂತಳಾಗು. ನನ್ನ ಶಾಂಭವಿ ರೂಪವನ್ನು ಕಂಡು ಭಯಗೊಂಡೆಯ? ಭಯಪಡಬೇಡ, ಭಯಪಡಬೇಡ. ನಿನಗಿತ್ತ ವಚನದಂತೆ ನಾಕಲೋಕಕ್ಕೆ ಕಷ್ಟವನ್ನು ಕೊಡುವಂತಹ ಎಲ್ಲ ಕಳರನ್ನು ನನ್ನನ್ನು ರೂಪವನ್ನು ತಾಳಿ ತರಿದುಕೊಟ್ಟಿದ್ದೇನೆ. ದುಷ್ಟನಾದಂತಹ ಧೂಮ್ರಾಕ್ಷನನ್ನು ವಧಿಸುವುದಕ್ಕಾಗಿ ಧೂಮಾವತಿಯಾದೆ. ಕಳರಾದಂತಹ ಚಂಡಮುಂಡರ ಶಿರವನ್ನು ಚೆಂಡಾಡುವುದಕ್ಕಾಗಿ ಮಹಾಕಾಳಿ ಚಂಡಿಕೆಯಾದೆ. ದೈತ್ಯನಾದಂತಹ ರಕ್ತಬೀಜನ ರಕ್ತವನ್ನು ಹೀರುವುದಕ್ಕಾಗಿ ಮಹಾದೇವಿ ರಕ್ತೇಶ್ವರಿಯಾದೆ. ಶುಂಭ ನಿಶುಂಭರ ವಧೆಗಾಗಿ ಶ್ರೀದೇವಿ ಶಾಂಭವಿಯಾದೆ. ಇನ್ನು ಮುಂದೆ ನಿನಗೆ ಕಳರ ಭೀತಿ ಇಲ್ಲ. ಶ್ರೀದೇವಿ ಮಹಿಮೆಯನ್ನು ಕಣ್ತುಂಬಿಕೊಳ್ಳುವಂತಹ ಯೋಗ ಭಾಗ್ಯ ನಿನ್ನ ಪಾಲಿಗೆ ಬಂದೊದಗಿದೆ. ಇನ್ನು ಮುಂದೆ ಕಳರ ಭೀತಿ ಇಲ್ಲ. ಹೋಗಿ ನಾಕದಲ್ಲಿ ಸುಖವಾಗಿ ನೆಲೆಸು. ಅಮ್ಮ, ಈ ಕದಂಬ ಕಾಂತಾರದಲ್ಲಿ ಕೌಶಿಕೆಯಾಗಿ ಮೆರೆದಾಡಿದಂತಹ ನಿನ್ನನ್ನು ಮುಂದೆ ನಾವು ಎಂದು ಕಾಣುವೆವು ತಾಯೇ? ಅಮರೇಂದ್ರ, ಇನ್ನು ಮುಂದೆ ಕಷ್ಟ ಬಂತು ಎಂದಾದರೆ ಖಂಡಿತವಾಗಿಯೂ ನಾನು ಈ ರೂಪದಿಂದ ಗೋಚರಿಸುವವಳೇ ಅಲ್ಲ. ಆದರೂ ಬರಲಿರುವಂತಹ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿಣಿಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಗೋಚರಿಸಲಿದ್ದೇನೆ. ನೀವೆಲ್ಲರೂ ಸುಖವಾಗಿ ನೆಲೆಸಿ. ಅದೃಶ್ಯನಾಗುತ್ತೇನೆ, ಅದೃಶ್ಯನಾಗುತ್ತೇನೆ, ಅದೃಶ್ಯನಾಗುತ್ತೇನೆ. ಜಯ ಜಯ. ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರ ಪುನರ್ನಿರ್ಮಾಣಗೊಂಡ ಭಜನಾ ಮಂದಿರದ ಲೋಕಾರ್ಪಣೆ, ಶ್ರೀ ದೇವನ ಛಾಯಾಬಿಂಬದ ಪ್ರತಿಷ್ಠಾ ಮಹೋತ್ಸವಕ್ಕೆ ಯಕ್ಷಗಾನ ತಾಳಮದ್ದಲೆ ಶ್ರೀದೇವಿ ಸಾಂಬವಿ ಎಂಬ ಕಥಾಭಾಗವನ್ನು ಕೇಸರಿ ಕಲಾ ತಂಡ, ಕೇಸರಿ ನಗರ ಮಿತ್ತಡ್ಕ ಇದರ ಸದಸ್ಯರು ಹಾಗೂ ಅತಿಥಿ ಕಲಾವಿದರಿಂದ ಕೊಡುವಿಕೆಯಿಂದ ನಡೆಸಿಕೊಟ್ಟಿರುತ್ತಾರೆ. ಇವರಿಗೆ ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆಯೇ ಶ್ರೀ ಪುನರ್ನಿರ್ಮಾಣಗೊಂಡ ಸಮಿತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಕತೆಗೆ ಮಂಗಳವಾಡುವುದಕ್ಕೆ ಭಾಗವತರಿಗೂ ಧನ್ಯವಾದಗಳು ಸಮರ್ಪಿಸುತ್ತಿದ್ದೇವೆ. ಹಾಗೆಯೇ ಈ ಯಕ್ಷಗಾನ ತಾಳಮದ್ದಲೆಯನ್ನು ಪ್ರಾಯೋಜಕತ್ವವನ್ನು ವಹಿಸಿದಂಥ ಶ್ರೀಮತಿ ಪಾರ್ವತಿ ಲಿಂಗಪ್ಪ ಗೌಡ ಮತ್ತು ಮಕ್ಕಳು ಪಂಬೆಜಲು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಮಾಣಿಕ್ಯ ವೀಣ ಮುಪಲಾಲಯಂತಿ ಮಾಣಿಕ್ಯ ವೀಣ ಮುಪಲಾಲಯಂತಿ ಮದಾಲಸಂ ಮಂಜುಳ ವಾಗ್ವಿಲಾಸಂ ಮದಾಲಸಂ ಮಂಜುಳ ವಾಗ್ವಿಲಾಸ ಮಾಘೇಂದ್ರ ನೀಲ ದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ ಮಾತಂಗ ಕನ್ಯಾಂ ಮನಸ ನಮಾಮಿ ಮನಸಾ ಸ್ಮರಾಮಿ ಚತುರ್ಭುಜೆ ಚಂದ್ರಗಣಾವತಂಸೆ ಚತುರ್ಭುಜೆ ಚಂದ್ರಗಣಾವತಂಸೆ ಕುಚೋನ್ನತೆ ಕುಂಕುಮರಾಗಚೂಡೇ ಪುಂಡ್ರೇಯಕ್ಷು ಪಾಶಾಂಕುಜ ಪುಷ್ಪಬಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಗ ನಮಸ್ತೆ ಜಗದೇಕ ಮಾತಗ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ
ಕುರಿಯಾಕಟಾಕ್ಷಂ ಕಲ್ಯಾಣಿ ಕಲ್ಯಾಣಿ ಕದಂಬವನ ವಾಸಿನಿ ಆಯ್ 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 ಪರಶುಪಚಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವ ಬಗ್ಗೆ ಉರಗಭೂಷಣನ ಕುಮಾರ ಗಜ ವದನನಾಯ ಚರಣ ಕಮಲಗಳಿಗೆ ಆರತಿ ಎತ್ತಿದೆ ಆರತಿಯ ಬೆಳಗಿದೆ ಮಹಿಷಾಸುರ ಮರ್ದಿನಿ ಕಿಂಕಿಣಿಗಾರಗೆ ಯೂರ ಧಾರಿಡಿ ಸುರರನ್ನಡೆಗೆ ಮಂಗಲ ಕದಮುಖದವಗೆ ಗಣಪಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿಮ್ಮೇಳ ಮುಮ್ಮೇಳ ಅತಿಥಿ ಕಲಾವಿದರಿಗೆ ಪುನರ್ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಜಯಪ್ರಕಾಶ್ ರೈ ಇವರು ಗೌರವಧನ ಸಲಹೆಗಳನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಿಮ್ಮೇಳ ಕಲಾವಿದರಾಗಿ ನಮ್ಮೊಂದಿಗೆ ಸಹಕರಿಸಿದಂಥ ಭಾಗವತರಾದ ಶ್ಯಾಮ್ ಪ್ರಸಾದ್ ಮಜಲಗುಡ್ಡೆ ಇವರಿಗೆ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜಯಪ್ರಕಾಶ್ ರೈ ಅವರ ಹತ್ರ. ಹಾಗೆ ಇನ್ನೋರ್ವರು ಭಾಗವತರು ದಾಮೋದರ ಎಮ್ಮೆಯವರು, ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ಭಾಗವತರು ಇವರು ಕೂಡ ದಾಮೋದರ ಎಮ್ಮೆಯವರಿಗೆ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಶ್ರೀ ಶಾಂತಪ್ಪಗೌಡ ಪಂಬೆಜಾಲಿ ಅವರ ಹತ್ರ ವಿನಂತಿಸ್ತಾ ಇದ್ದೇನೆ. ಹಾಗೆ ಚೆಂಡೆ ಮದ್ದಳೆಯಲ್ಲಿ ಸಹಕರಿಸಿದಂತಹ ಸ್ಕಂದ ಕಾಟುಕೊಕ್ಕೆಯವರು,
ಪ್ರಮೋದ್ ಪಾಣಾಜಿ ಅವರು, ಇವರಿಗೆ ಶಾಲಿನ ಗೌರವ. ಹಾಗೆ ನಮ್ಮೊಂದಿಗೆ ಅತಿಥಿ ಕಲಾವಿದರಾಗಿ ಅರ್ಥಧಾರಿಗಳಾಗಿ ಆಗಮಿಸಿದಂತಹ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ, ಪ್ರಶಾಂತ್ ಕೊಂದಲ್ಕಾನ ಅವರು, ಬಾಲಕೃಷ್ಣ ಕೊಂದಲ್ಕಾನ, ಪ್ರಶಾಂತ್ ಕೊಂದಲ್ಕಾನ್ ಅವರಿಗೆ ಲಿಂಗಪ್ಪ ಗೌಡ ಪಂಬೆಜಾಲಿ ಅವರು ಶಾಲಾ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೆ ಕಳಿಸಿ. ಶ್ರೀ ಸುಂದರ್ ಭರಣ್ಯ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಪರವಾಗಿ ಗೌರವವನ್ನು ಸ್ವೀಕರಿಸಿದ್ದಾರೆ. ಶ್ರೀ ಚಂದ್ರಹಾಸ್ ಕಾಟುಕೊಕ್ಕೆ ನಮಗೆ ಭಾಗವಹಿಸಿ ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾದಂಥ ಗೌರವವನ್ನು ನೀಡ್ತಾ ಇದ್ದೇವೆ.